ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೇನೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQs ಫಾರ್ ದ ಬೋರ್ಡ್ ಎಕ್ಸಾಮಿನೇಷನ್. ಸೊ ನೆಕ್ಸ್ಟ್ ನಮಗೆ ಸೈನ್ಸ್ ಎಕ್ಸಾಮ್ ಇರೋ ಕಾರಣ ನಾನು ಫಿಸಿಕ್ಸಲ್ಲಿ ಬರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQsನ ನಿಮ್ಮ ಮುಂದೆ ತಂದಿದ್ದೇನೆ. ಆಲ್ ದ ಚಾಪ್ಟರ್ಸ್, ಓಕೆ, 5 ಚಾಪ್ಟರ್ಸ್ MCQ, ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQsನ ನಿಮ್ಮ ಮುಂದೆ ತಂದಿದ್ದೇನೆ. ಓಕೆ, ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಕ್ವಶನ್ ಇಲ್ಲಿ ಸ್ವಲ್ಪ ನಾವು ಫಾಸ್ಟ್ ಆಗಿ ಮಾಡಬೇಕಾಗುತ್ತೆ, ಯಾಕೆಂದರೆ 5 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಬೇಕಾಗಿರೋದ್ರಿಂದ. ಓಕೆ, ಸೊ ಫಸ್ಟ್ ಕ್ವಶನ್, ವಾಟ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್? ನಾವು ಕೊಟ್ಟಿರೋ ಆಪ್ಷನ್ ಫ್ಲೋ ಆಫ್ ನೆಗೆಟಿವ್ ಚಾರ್ಜಸ್ ಓನ್ಲಿ, ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ ಓನ್ಲಿ, ಫ್ಲೋ ಆಫ್ ಈದರ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜಸ್, ಲಾಸ್ಟ್ ಒನ್ ನನ್ ಆಫ್ ದೀಸ್ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರೋದು ವಾಟ್ ಕಾನ್ಸ್ಟಿಟ್ಯೂಟ್ಸ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಿರೋದು, ಪಾರ್ಟಿಕಲ್ ಬಗ್ಗೆ ಕೇಳಿಲ್ಲ. ಸೊ ಅದರಿಂದ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಪಾರ್ಟಿಕಲ್ಸ್ ಕಾನ್ಸ್ಟಿಟ್ಯೂಟ್ಸ್? ಇಲ್ಲಿ ಪಾರ್ಟಿಕಲ್ ಬಗ್ಗೆ ಕೇಳಿರೋದು. ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಮೆಟಾಲಿಕ್ ಕಂಡಕ್ಟರ್ ಅಂತ. ಸೊ ಅದರಿಂದ ನಮಗೆ ರೈಟ್ ಆನ್ಸರ್ ಯಾವುದಿದೆ? ಸೊ ಬಿಫೋರ್ ದ್ಯಾಟ್ ಕೊಟ್ಟಿರೋ ಆಪ್ಷನ್ಸ್ ಆದರೂ ಏನು? ಸೊ ಫಸ್ಟ್ ಆಪ್ಷನ್ ಎಲೆಕ್ಟ್ರಾನ್ಸ್, ಸೆಕೆಂಡ್ ಆಪ್ಷನ್ ಪ್ರೋಟಾನ್ಸ್, ಥರ್ಡ್ ಆಪ್ಷನ್ ನ್ಯೂಟ್ರಾನ್ಸ್ ಆ್ಯಂಡ್ ಡಿ ಆಲ್ ದ ಅಬೋವ್ ಅಂತ ಇದೆ. ಸೊ ನಮಗೆ ಗೊತ್ತಿದೆ ರೈಟ್ ಆನ್ಸರ್ ಈಸ್ ಎಲೆಕ್ಟ್ರಾನ್ಸ್. ಓಕೆ, ಎಲೆಕ್ಟ್ರಾನ್ಸ್ ಇಟ್ ಈಸ್ ಆಲ್ವೇಸ್ ಫ್ಲೋ ಫ್ರಮ್ ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ SI ಯೂನಿಟ್ ಆಫ್ ಎ ಕರೆಂಟ್? ಡೈರೆಕ್ಟ್ ಆಗಿ ನೋಡ್ಬೋದು, ನಮಗೆ ಆಪ್ಷನ್ಸ್ ಇದೆ ಕೂಲಮ್, ಆಂಪಿಯರ್, ಓಮ್ ಅಂಡ್ ಓಮ್ ಮೀಟರ್. ಕೂಲಮ್ is the SI unit of a charge, ampere is the SI unit of a current, ohm is the SI unit of a resistance, ohm meter is the SI unit of a resistivity. Okay, so adrinda right answer is ampere. So current ಬಗ್ಗೆ ಕೇಳಿರೋದು easy na? So let's move on to the next question. So the device which is used to make the circuit or break the circuit is, ಇಲ್ಲಿ ಒಂದು ಬ್ರಿಡ್ಜ್ ತರ ಆಕ್ಟ್ ಮಾಡೋದು ಯಾವುದು? ಬಲ್ಬ್, ಸೆಲ್, ಬ್ಯಾಟರಿ ಅಂಡ್ ಸ್ವಿಚ್. ಸೊ ರೈಟ್ ಆನ್ಸರ್ ಈಸ್ ಸ್ವಿಚ್. ಓಕೆ, ಇಲ್ಲಿ ಓಪನ್ ಸ್ವಿಚ್ ಅಂಡ್ ಕ್ಲೋಸ್ ಸ್ವಿಚ್ ಅಂತ ಬರುತ್ತೆ. ಸೊ ಓಪನ್ ಸ್ವಿಚ್ ಆಗಿದ್ರೆ ಕರೆಂಟ್ ಫ್ಲೋ ಆಗಲ್ಲ, ಕ್ಲೋಸ್ ಸ್ವಿಚ್ ಆಗಿದ್ರೆ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಕೇಳಿರೋದು ದ ಡಿವೈಸ್ ವಿಚ್ ಇಸ್ ಯೂಸ್ ಟು ಮೇಕ್ ದ ಸರ್ಕ್ಯೂಟ್ ಅಂದ್ರೆ ಕ್ಲೋಸ್ಡ್ ಪಾತ್, ಬ್ರೇಕ್ ದ ಸರ್ಕ್ಯೂಟ್ ಓಪನ್ ಪಾತ್. ಸೊ ಇದು ಈ ಸ್ವಿಚ್ ಇಂದ ಕಂಟ್ರೋಲ್ ಮಾಡಬಹುದು. Got it? So let's move on to the next question. The device that helps to maintain the potential difference. ಇಲ್ಲಿ ನೋಡಿ, ಈ ವರ್ಡ್ನ ಕ್ಲೀನಾಗಿ ಓದ್ಕೊಳ್ಳಿ. ಮೇಂಟೈನ್ಸ್, ನಾಟ್ ಎ ಮೆಜರ್ಸ್. ಸೊ ಯಾವುದು ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ? ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ವೋಲ್ಟ್ ಮೀಟರ್, ಆಮೀಟರ್, ಬ್ಯಾಟ್ರಿ ಅಂಡ್ ರೆಸಿಸ್ಟರ್. ಇಲ್ಲಿ ವೋಲ್ಟ್ ಮೀಟರ್ ಅನ್ನೋದು ಪೊಟೆನ್ಷಿಯಲ್ ಡಿಫರೆನ್ಸ್ನ ಮೆಜರ್ ಮಾಡುತ್ತೆ, ಮೇಂಟೈನ್ ಮಾಡಲ್ಲ. ಸೊ ಅದರಿಂದ ಇದು ರಾಂಗ್ ಆನ್ಸರ್. ಆಮೀಟರ್ ಏನು ಮಾಡುತ್ತೆ? ಕರೆಂಟ್ನ ಮೆಜರ್ ಮಾಡುತ್ತೆ. ಸೊ ಅದರಿಂದ ಇದು ಆಪ್ಷನ್ ಅಲ್ಲ. ಸೊ ಬ್ಯಾಟ್ರಿ ಈಸ್ ದ ಡಿವೈಸ್ ವಿಚ್ ಮೇಂಟೈನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಹೇಗೆ? ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಅಲ್ವಾ? ಸೊ ಅದರಿಂದ ನಮಗೆ ರೈಟ್ ಆನ್ಸರ್ ಈಸ್ ಬ್ಯಾಟ್ರಿ. ಬ್ಯಾಟ್ರಿ ಜಾಗದಲ್ಲಿ ಸೆಲ್ ಕೊಟ್ಟಿದ್ರು, ದ್ಯಾಟ್ ಈಸ್ ಆಲ್ಸೋ ಕರೆಕ್ಟ್. ಸೆಲ್ ಆರ್ ಬ್ಯಾಟ್ರಿ ಮೇಂಟೈನ್ಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ವೋಲ್ಟ್ಮೀಟರ್ measures the potential difference in the circuit. Got it? And resistor ಅನ್ನೋದು it opposes electric current in the circuit. Got it? So let's move on to the next question. So the electron move from, just before this slide ನಾನು ಹೇಳಿದೆ electrons always move from lower potential to higher potential. But current direction ಏನಾಗಿರುತ್ತೆ? conventional direction of electric current, it is always high potential to low potential. So ಇಲ್ಲಿ ಕೊಟ್ಟಿರೋದು electrons ಬಗ್ಗೆ. ಸೊ ಅದರಿಂದ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಇದು ರೈಟ್ ಅಲ್ಲ. ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್ಸ್, ಯಸ್ ಇಟ್ ಈಸ್ ಕರೆಕ್ಟ್. ಆ್ಯಂಡ್ ಹೈಯರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್ ಇಟ್ ಈಸ್ ನಾಟ್ ಪಾಸಿಬಲ್. ಲೋವರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಇಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಇಲ್ಲಿ ಇದ್ರ ಬಗ್ಗೆ ಕರೆಂಟ್ ಬಗ್ಗೆ ಕೇಳಿದರೆ ಇದು ಕರೆಕ್ಟು, ಎಲೆಕ್ಟ್ರಾನ್ಸ್ ಬಗ್ಗೆ ಕೇಳಿದರೆ ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್ ಕರೆಕ್ಟ್ ಆಗಿರುತ್ತೆ. ಸೊ ಅದರಿಂದ ನಾವು ಹೇಳ್ಬೋದು ದ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಲ್ವೇಸ್ ಅಪೋಸಿಟ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಅದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಡಿವೈಸ್ ವಿಚ್ ಇಸ್ ಯೂಸ್ ಟು ಮೆಜರ್, ಇಲ್ಲಿ ನೋಡಿ ಮೆಜರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ ಇಲ್ಲಿ ಯಾವುದು ಮೆಜರ್ ಮಾಡುತ್ತೆ? ವೋಲ್ಟ್ ಮೀಟರ್, ಆಮೀಟರ್, ಬ್ಯಾಟರಿ, ರೆಸಿಸ್ಟರ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಇದಕ್ಕೆ.
So correct answer is voltmeter, which measures the potential difference between 2 points. Ammeter ಅಂತಂದ್ರೆ it measures amount of electric current in the circuit. ಆಮೇಲೆ ಬ್ಯಾಟರಿ it maintains the potential difference. ಅಥವಾ ಈ ತರನೇ ಹೇಳ್ಬೋದು, it converts the device which converts chemical energy to electrical energy ಅಂತಾನೂ ಹೇಳ್ಬೋದು. The last one, resistor, it is offers an obstruction for the flow of electrons in the conductor ಅಂತಾನೂ ಹೇಳ್ತಾರೆ. Got it? So right answer is option A, that is voltmeter. So let's move on to the next question. If in a circuit both the potential difference and resistance are doubled, then current ಬಗ್ಗೆ ಕೇಳಿದರೆ, current is doubled, current is off, current remains same, current is 4 times. ಇಲ್ಲಿ ನಮಗೆ ಗೊತ್ತಿದೆ, according to Ohm's law, V is equal to IR ಅಲ್ವಾ, where V is potential difference, I means current, R means resistance of the conductor. ಇಲ್ಲಿ ನಮಗೆ ಕೊಟ್ಟಿರೋ ಡೇಟಾ ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತೆ ರೆಸಿಸ್ಟೆನ್ಸ್ ಆರ್ ಡಬಲ್ಡ್. ಓಕೆ, ಇಲ್ಲಿ ನಮಗೆ ಕರೆಂಟ್ ಕೇಳಿರೋದ್ರಿಂದ ವಿ ಬೈ ಆರ್ ಅಂತ ಬರೀತೀನಿ. ಡೇಟಾ ಪ್ರಕಾರ ಪೊಟೆನ್ಷಿಯಲ್ ಡಿಫರೆನ್ಸ್ ರೆಸಿಸ್ಟೆನ್ಸ್ ಡಬಲ್ ಆಗುತ್ತೆ. 2V divided by 2R. Again ಏನಾಗುತ್ತೆ, 2 get cancel, still you will be getting V by R. ಸೊ ನೋಡಿ, ಇದು ಮತ್ತೆ ಇದು ಸೇಮ್ ಆಗಿದೆ ತಾನೆ. ಸೊ ಇದು ಇನಿಷಿಯಲ್ ಕರೆಂಟ್, ಇಲ್ಲಿ ಡಬಲ್ ಆದಮೇಲೆ ಇದು ಕರೆಂಟ್. ಸೊ ಅದರಿಂದ ಈ ಮತ್ತೆ ಇದರಲ್ಲಿ ರೈಟ್ ಹ್ಯಾಂಡ್ ಸೈಡ್ ವಿ ಬೈ ಆರ್ ಇದೆ. ಅದರಿಂದ ವಿ ಕ್ಯಾನ್ ಸೇ ದಟ್ ದ ಕರೆಂಟ್ ವಿಲ್ ರಿಮೈನ್ ಸೇಮ್. ಸೊ ವಿಚ್ ಆಪ್ಷನ್ ಇಸ್ ರೈಟ್? ಆಪ್ಷನ್ ಸಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. When a battery of 9 volt is connected across a conductor and the current flowing is 0.1 ampere, the resistance is. So same formula use ಮಾಡಬಹುದು, R is equal to V by I ಅಂತ. ಸೊ ಇಲ್ಲಿ V ಎಷ್ಟು ಕೊಟ್ಟಿದ್ರೆ, ಪೊಟೆನ್ಷಿಯಲ್ ಡಿಫರೆನ್ಸ್ 9 ವೋಲ್ಟ್ ಇದೆ, ಕರೆಂಟ್ 0.1 ಆಂಪಿಯರ್ ಇದೆ. ಸೊ ಇಲ್ಲಿ ಮಲ್ಟಿಪ್ಲೈ ಡಿವೈಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 90 ವೋಲ್ಟ್ ಆ್ಯಂಡ್ 1 ಆಂಪಿಯರ್. ಸೊ ದಿಸ್ ವೋಲ್ಟ್ ಬೈ ಆಂಪಿಯರ್ ಓಮ್ಸ್ ಅಂತ ಕರಿತೀವಿ. ಸೊ ರೆಸಿಸ್ಟೆನ್ಸ್ ಈಸ್ 90 ಓಮ್ಸ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಓಕೆ, ಈ ಥರ ನೀವು ಫಟಾಫಟ್ ಅಂತ ಮಾಡಿ ಆನ್ಸರ್ನ ಪಡಿಬೋದು. ಓಕೆ, ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಫಿಸಿಕ್ಸ್. ಸೊ ಫಾರ್ಮುಲಾಸ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಬೈ ಇನ್ಕ್ರೀಸಿಂಗ್ ವೋಲ್ಟೇಜ್ ಅಕ್ರಾಸ್ ದ ಕಂಡಕ್ಟರ್, ಇದು ಓಮ್ಸ್ ಲಾ ಬೇಸ್ ಮೇಲೆ ಮಾಡ್ಕೊಂಡಿರೋದು. ಸೊ ಓಮ್ಸ್ ಲಾ ಏನು ಹೇಳುತ್ತೆ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸೊ ಈ ಕಂಡೀಷನ್ ಪ್ರಕಾರ ನೋಡಿದ್ರೆ ಕರೆಂಟ್ ವಿಲ್ ಇನ್ಕ್ರೀಸ್, ಕರೆಂಟ್ ವಿಲ್ ಡಿಕ್ರೀಸ್, ರೆಸಿಸ್ಟೆನ್ಸ್ ವಿಲ್ ಡಿಕ್ರೀಸ್, ರೆಸಿಸ್ಟೆನ್ಸ್ ವಿಲ್ ಇನ್ಕ್ರೀಸ್. ಸೊ ಇಲ್ಲಿ ಬೈ ಇನ್ಕ್ರೀಸಿಂಗ್ ವೋಲ್ಟೇಜ್ ಅಕ್ರಾಸ್ ದ ಕಂಡಕ್ಟರ್, ಇಲ್ಲಿ ನಮಗೆ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಎಲಿಮಿನೇಟ್ ಮಾಡೋಕ್ಕೆ ಆರ್ ಅಂತ ತಗೊಂತೀವಿ. ಓಕೆ, ಸೊ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ವಿ ಏನಾದರೂ ಇನ್ಕ್ರೀಸ್ ಆದರೆ ಐ ಸಹಿತ ಇನ್ಕ್ರೀಸ್ ಆಗುತ್ತೆ. ದರ್ಫೋರ್ ಕರೆಂಟ್ ವಿಲ್ ಇನ್ಕ್ರೀಸ್. ಯಾಕೆ? ಇನ್ಕ್ರೀಸ್ ಇನ್ ವೋಲ್ಟೇಜ್. ಗಾಟ್ ಇಟ್? ಸೊ ಓಮ್ಸ್ ಲಾ ಏನು ಹೇಳುತ್ತೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಬೈ ದ ಕಂಡೀಷನ್ ದ ಟೆಂಪರೇಚರ್ ವಿಲ್ ರಿಮೈನ್ ಸೇಮ್ ಆ್ಯಂಡ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಸಹಿತ ಕಾನ್ಸ್ಟೆಂಟ್ ಆಗಿರುತ್ತೆ. ಆವಾಗ ತಾನೇ ಓಮ್ಸ್ ಲಾ ಒಬೇ ಆಗುತ್ತೆ. ಸೊ ಲಿಮಿಟೇಷನ್ ಆಫ್ ಓಮ್ಸ್ ಲಾ ಅಂತ ಕೇಳಿದ್ರೆ temperature should remain same as well as other physical quantities should remain same, like dimensions of the conductor, temperature of the conductor, pressure of the conductor. Okay, atmosphere pressure agirbodu, external pressure agirbodu. Okay, all these other physical quantities should remain same. Okay, so let's move on to the next question. The slope of VI graph, VI graph, ಈ ಸ್ಲೋಪ್ ಏನು ಕೊಡುತ್ತೆ ನಿಮಗೆ? ಕರೆಂಟ್ ಕೊಡುತ್ತೆ, ಸಾರಿ ರೆಸಿಸ್ಟೆನ್ಸ್ ಕೊಡುತ್ತೆ. ಓಕೆ, ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಚೇಂಜ್ ಇನ್ ಕರೆಂಟ್. ಅದೇ ನಿಮಗೆ ಉಲ್ಟಾ ತಗೊಂಡ್ರೆ ಐ ಬೈ ವಿ, ಅದು ನಿಮಗೆ ಕಂಡಕ್ಟೆನ್ಸ್ ಕೊಡುತ್ತೆ. ಜಿ ಈಸ್ ಈಕ್ವಲ್ ಟು ಡೆಲ್ಟಾ ಐ ಡಿವೈಡೆಡ್ ಬೈ ಡೆಲ್ಟಾ ವಿ. ಸೊ ಇಲ್ಲಿ ಕೇಳಿರೋದು ವಿ ಐ ಕೇಳಿರೋದು, ವಿ ಐ ಕೇಳಿರೋದ್ರಿಂದ ಸ್ಲೋಪ್ ಏನು ಕೊಡುತ್ತೆ? ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಇಲ್ಲಿ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಜಿ, ಪವರ್ ಆಸ್ ವೆಲ್ as ಚಾರ್ಜ್. ನಮಗೆ ಕೊಟ್ಟಿರೋ ಡೇಟಾ ಪ್ರಕಾರ this is the right answer. Resistance ಕೊಡುತ್ತೆ. So hence option A is the right answer. Let's move on to the next question. Aristotle experiment is used to explain which effect of the current ಅಂತ ಹೇಳಿದ್ರು. ಸೊ ಎಫೆಕ್ಟ್ಸ್ ಆಫ್ ಕರೆಂಟ್ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಮಗೆ 3 ಎಫೆಕ್ಟ್ಸ್ ಆಫ್ ಕರೆಂಟ್ ಗೊತ್ತಿದೆ. ಏನು? ಕೆಮಿಕಲ್ ಎಫೆಕ್ಟ್ ಆಫ್ ಕರೆಂಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್,
ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಅಂತಿದೆ. ಅದರಲ್ಲಿ ಈ ಅರೆಸ್ಟೆಡ್ ಎಕ್ಸ್ಪೆರಿಮೆಂಟ್ ಯಾವುದಕ್ಕೆ ಯೂಸ್ ಮಾಡಿರೋದು ಅಂತ, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಬೋತ್ ಎ ಅಂಡ್ ಬಿ, ಲಾಸ್ಟ್ ಒನ್ ನನ್ ಆಫ್ ದೀಸ್. ಸೊ ಕರೆಕ್ಟ್ ಆನ್ಸರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ನಾವು ಇದನ್ನ ಓದ್ತೀವಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Which instrument helps to detect the presence of magnetic field at a point? Strong magnet, solenoid, compass needle, current carrying line. So here compass needle. ಇಲ್ಲಿ ನೋಡಿ, which instrument helps to detect the presence of magnetic field at a point ಅಂತ ಕೇಳಿರೋದು. Strong magnet is magnet, solenoid is also magnet, current carrying line ಅಥವಾ wire it is also magnet. ಓಕೆ, ಎಲ್ಲನೂ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂಲಕ. ಓಕೆ, ಸೊ ಇಲ್ಲಿ ನಮಗೆ ಡಿಟೆಕ್ಟ್ ಮಾಡೋದು ಯಾವುದಪ್ಪ ಅಂತಂದರೆ ಕಾಂಪಸ್ ನೀಡಲ್. ಕಾಂಪಸ್ ನೀಡಲ್ ಡಿಟೆಕ್ಟ್ ಆದರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ. ಯಾಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿರೋ ರೀಸನಿಂದ ಈ ಮ್ಯಾಗ್ನೆಟಿಕ್ ಕಾಂಪಸ್ ಆಲ್ಸೋ ಮೇಡ್ ಅಪ್ ಆಫ್ ಸ್ಮಾಲ್ ಮ್ಯಾಗ್ನೆಟ್ಸ್. ಸೊ ಇಂಟರಾಕ್ಷನ್ ಬಿಟ್ವೀನ್ ದ ಫೀಲ್ಡ್ಸ್ ಬಿಟ್ವೀನ್ ದಟ್ ಪರ್ಟಿಕ್ಯುಲರ್ ಮ್ಯಾಗ್ನೆಟ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಸ್ಮಾಲ್ ಮ್ಯಾಗ್ನೆಟ್ ಆಫ್ ಎ ಕಾಂಪಸ್ ನೀಡಲ್ ಇಂಟರಾಕ್ಷನ್. ಓಕೆ, ಅದರಿಂದ ಡಿಫ್ಲೆಕ್ಟ್ ಆಗುತ್ತೆ. ಸೊ ರೈಟ್ ಆನ್ಸರ್ ಇಸ್ ಕಾಂಪಸ್ ನೀಡಲ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇನ್ ದ ಡಯಾಗ್ರಾಮ್ ಬಿಲೋ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಇಲ್ಲಿ ನಮಗೆ ಡೈರೆಕ್ಷನ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಎ ಟು ಬಿ ಕೊಟ್ಟಿದ್ದಾರೆ ಕರೆಂಟ್ ಡೈರೆಕ್ಷನ್. ಓಕೆ, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್, ಸೊ ಕರೆಂಟ್ ಡೈರೆಕ್ಷನ್ ಡೌನ್ವರ್ಡ್ ಇದೆ. ಸೊ ನಮಗೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಮಾಡೋಕ್ಕೆ ನಮಗೆ ಒಂದು ರೂಲ್ ಇದೆ, ದಟ್ ಈಸ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ಸೊ ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಕರ್ಲ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇದರಲ್ಲಿ ಥಂಬ್ ಈ ಲೆವೆಲಲ್ಲಿ ಇಟ್ಟರೆ ಕರ್ಲ್ ಯಾವ ಥರ ಇದೆ, ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್. ಇಲ್ಲಿ ನಾವು ನೋಡ್ಬೋದು ಕ್ಲಾಕ್ ವೈಸ್ ಆಗಿದೆ. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್, ನಾಟ್ ಎನಿ ಫಿಕ್ಸ್ ಡೈರೆಕ್ಷನ್, ನನ್ ಆಫ್ ದೀಸ್ ಅಂತ ಇದೆ. ಸೊ ನಮಗೆ ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಡೌನ್ವರ್ಡ್, ದಟ್ ಈಸ್ ಎ ಟು ಬಿ. ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್. ಆ ಸರ್ಕಲ್ ಯಾವ ಕ್ಲಾಕ್ ವೈಸ್ ಅಲ್ಲಿ ಇದೆನಾ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲಿ ಇದೆನಾ ಅಂತ ನಾವು ಹೇಳಬೇಕು. ಸೊ ಯಾವ್ದಾರಿದೆ ನೋಡಿ, ಈ ಥರ ಇದೆ ಅಂದ್ಕೊಳ್ಳಿ, ಇದು ಈ ಥರ ಇರುತ್ತೆ. ಓಕೆ, ಈ ಥರ ಇರುತ್ತೆ. ಸೊ ಇದು ಕ್ಲಾಕ್ ವೈಸ್ ತಾನೆ. ಸೊ ರೈಟ್ ಆನ್ಸರ್ ಈಸ್ ಎ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಆನ್ ರಿವರ್ಸಿಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ಎ ವೈರ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ಇಟ್. ಸೊ ಇಲ್ಲಿ ಏನಾಗುತ್ತೆ, ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ರಿಮೈನ್ಸ್ ಸೇಮ್ ಆಗುತ್ತೆ. ಓಕೆ, ರಿಮೈನ್ಸ್ ಸೇಮ್, ಅದು ಚೇಂಜ್ ಆಗಲ್ಲ. ಬಟ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಯಾಕೆ, ನಾವು ಡೈರೆಕ್ಷನ್ ಆಫ್ ಕರೆಂಟ್ ಉಲ್ಟಾ ಮಾಡಿದ್ರಿಂದ ಈ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ಸೋ ಬಿಕಮ್ಸ್ ಅಪೋಸಿಟ್. ಓಕೆ, ಇನಿಷಿಯಲ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಇನಿಷಿಯಲ್ ಡೈರೆಕ್ಷನ್ ಅಪೋಸಿಟ್ ಆಗುತ್ತೆ. ಸೊ ಅದರಿಂದ gets reversed in the direction, increase in strength, decrease in strength, remains unchanged in the strength as well as direction. So ನಮಗೆ ಕೊಟ್ಟಿರೋ ಡೇಟಾ ಪ್ರಕಾರ ಇಲ್ಲಿ gets reversed in the direction because direction change of current. Okay, so let's move on to the next one because it is a electromagnet. Okay, permanent magnet as well as electromagnet difference ಗೊತ್ತಿರಬೇಕಲ್ಲ. solenoid acts as a bar magnet, but ಅಲ್ಲಿ ನಾವು difference ನಾವು ಓದಿದ್ದೇವೆ. what is the difference between a solenoid as well as bar magnet ಅಂತ. ಓಕೆ, ಅಲ್ಲಿ ನಾವು ಈ ಕಾನ್ಸೆಪ್ಟ್ನ ಓದ್ತೀವಿ. ನೆಕ್ಸ್ಟ್ ಒನ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ ಅಂತ ಒಂದು ಟ್ರಿಕ್ ಕೊಟ್ಟಿದ್ದೆ, ಅದ್ರ ಪ್ರಕಾರ ನೀವು ನೋಡ್ಬೋದು. ಸೊ ಇಂಟರ್ಸೆಕ್ಟ್ ಅಟ್ ರೈಟ್ ಆಂಗಲ್ಸ್ ಟು ಒನ್ ಅನದರ್, ರಾಂಗ್. ಇಂಟರ್ಸೆಕ್ಟ್ ಅಟ್ ಅನ್ ಆಂಗಲ್ ಆಫ್ 45 ಡಿಗ್ರಿ ಟು ಈಚ್ ಅದರ್, ರಾಂಗ್. ಡು ನಾಟ್ ಕ್ರಾಸ್ ಒನ್ ಅನದರ್, ಕ್ರಾಸ್ ಅಟ್ ಅನ್ ಆಂಗಲ್ ಆಫ್ 60 ಡಿಗ್ರಿ ಟು ಅನ್ ಅನದರ್, ಇಟ್ ಈಸ್ ಆಲ್ಸೋ ರಾಂಗ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಅಕಾರ್ಡಿಂಗ್ ಟು ಪ್ರಾಪರ್ಟಿ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನು ಹೇಳುತ್ತಲ್ಲಿ ಒಂದು ಪಾಯಿಂಟ್ ಇದೆ, ದ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆಂದ್ರೆ ಅಲ್ಲಿ ಇಂಟರ್ಸೆಕ್ಟ್ ಆದರೆ ದಿಸ್ ಮ್ಯಾಗ್ನೆಟಿಕ್ ನೀಡಲ್ ಏನಾಗುತ್ತೆ, ಇಟ್ ಶುಡ್ ಶೋ ಟು ಡೈರೆಕ್ಷನ್. ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ, ಇಟ್ ಈಸ್ impossible to show two direction at the same time. So that indicates the magnetic field lines, the direction of magnetic field lines is unit direction. Okay, not bi-direction. So adrinda do not cross one another is right answer. So let's move on to the next question. A plotting compass is placed near the south pole of the bar magnet. The pointer of the plotting compass will be. Illi namge compass iruttala, compass that it shows the direction of magnetic field lines. ಅಂದ್ರೆ ಯಾವುದು ನಾರ್ತ್ ಪೋಲ್ ಅಂಡ್ ಯಾವುದು ಸೌತ್ ಪೋಲ್ ಅಂತ ತೋರಿಸ್ಬೋದು. ಹೇಗೆ, ಅಲ್ಲಿ ಒಂದು ನೀಡಲ್ ಇರುತ್ತೆ, ಅದು ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ಅಲ್ಲಿ ರೆಡ್ ಕಲರಲ್ಲಿ ಪೇಂಟ್ ಮಾಡಿರ್ತಾರೆ. ಆ ರೆಫರೆನ್ಸ್ನ ತಗೊಂಡು ನಮಗೆ ಗೊತ್ತಿದೆ ಬೈ ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಆರಿಜಿನೇಟೆಡ್ ನಾರ್ತ್ ಪೋಲ್ ಆ್ಯಂಡ್ ಮೂವ್ ಟುವರ್ಡ್ಸ್ ದ ಸೌತ್ ಪೋಲ್ ಔಟ್ಸೈಡ್ ದ ಮ್ಯಾಗ್ನೆಟ್.
ಇನ್ಸೈಡ್ ದ ಮ್ಯಾಗ್ನೆಟ್ ಏನಾಗುತ್ತೆ, ಸೌತ್ ಟು ನಾರ್ತ್. ಇಲ್ಲಿ ನಾವೇನಾದರೂ ಮ್ಯಾಗ್ನೆಟಿಕ್ ಕಾಂಪಸ್ನ ನಾರ್ತ್ ಪೋಲಲ್ಲಿ ಇಟ್ಟರೆ ಆ ಮ್ಯಾಗ್ನೆಟ್ ನೀಡಲ್ ಡಿಫ್ಲೆಕ್ಟ್ ಅವೇ ಆಗುತ್ತೆ. ಅದೇ ಸೌತ್ ಪೋಲಲ್ಲಿ ಇಟ್ಟರೆ ಡಿಫ್ಲೆಕ್ಟ್ ಟುವರ್ಡ್ಸ್ ಆಗುತ್ತೆ, ಟುವರ್ಡ್ಸ್ ದ ಸೌತ್ ಪೋಲ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಸೌತ್ ಪೋಲ್ ಕೊಟ್ಟಿರೋದು. ಸೊ ಪಾಯಿಂಟ್ ಅವೇ ಫ್ರಮ್ ದ ಸೌತ್ ಪೋಲ್, ಪಾಯಿಂಟ್ ಪ್ಯಾರಲ್ ಟು ದ ಸೌತ್ ಪೋಲ್, ಪಾಯಿಂಟ್ ಟುವರ್ಡ್ಸ್ ದ ಸೌತ್ ಪೋಲ್, ಪಾಯಿಂಟ್ ಎಟ್ ರೈಟ್ ಆಂಗಲ್ಸ್ ಟು ದ ಸೌತ್ ಪೋಲ್. ಸೊ ರೈಟ್ ಆಪ್ಷನ್ ಈಸ್ ಪಾಯಿಂಟ್ ಟುವರ್ಡ್ಸ್ ದ ಸೌತ್ ಪೋಲ್. ಯಾಕೆ, ಸಪೋಸ್ ನಾನು ಮ್ಯಾಗ್ನೆಟ್ ತೊಗೊಂಡ್ರೆ ಇಲ್ಲಿ ನಾರ್ತ್ ಆ್ಯಂಡ್ ಸೌತ್ ಅಂತ ತೊಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಮೂವ್ ಫ್ರಮ್ ನಾರ್ತ್ ಟು ಸೌತ್. ಇಲ್ಲೇನಾದರೂ ನಾನು ಮ್ಯಾಗ್ನೆಟ್ ಕಾಂಪಸ್ ಇಟ್ಟರೆ ದ ಡಿಫ್ಲೆಕ್ಷನ್ ಸೋಸ್ ಲೈಕ್ ದಿಸ್. ಓಕೆ, ಸೊ ಈ ಥರ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಇಲ್ಲಿ ತಪ್ಪಾಗಿರೋ ಒಂದು ಆಪ್ಷನ್ಸ್ನ ನೀವು ಐಡೆಂಟಿಫೈ ಮಾಡಬೇಕು. ಸೊ ಆಪ್ಷನ್ ಎ, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಈಸ್ ಟೇಕನ್ ಟು ಬಿ ಡೈರೆಕ್ಷನ್ ಇನ್ ವಿಚ್ the north pole of the magnetic compass needle points. Second one, magnetic field lines are closed curves. Third one, if the magnetic field lines are parallel and equidistant, they represents zero field strength. Last one, relative strength of the magnetic field is shown by the degree of closeness of the field lines. ನಮಗೆ ಅಕಾರ್ಡಿಂಗ್ ಟು ಪ್ರಾಪರ್ಟೀಸ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೋಡೋದಾದ್ರೆ ಈ ಆಪ್ಷನ್ಸ್ ರೈಟ್ ಇದೆ, ಈ ಆಪ್ಷನ್ಸ್ ರೈಟ್ ಇದೆ, ಈ ಆಪ್ಷನ್ಸ್ ರೈಟ್ ಇದೆ, ಬಟ್ ಇದು ರಾಂಗ್ ಇದೆ. ಯಾಕೆ? ಇಲ್ಲಿ if the magnetic field lines are parallel and equidistant ಅಂತಂದ್ರೆ it shows uniform magnetic field ಅಂತ. Strength remains same throughout that particular area. Okay, throughout that particular place ಅಂತಾನು ಹೇಳ್ಬೋದು, throughout that particular region ಅಂತಾನು ಹೇಳ್ಬೋದು. ಅದು ಝೀರೋನ ರೆಪ್ರೆಸೆಂಟ್ ಮಾಡಲ್ಲ. ಇಟ್ ಈಸ್ ರಾಂಗ್. ಸೊ ಇಲ್ಲಿ incorrect option is option C. Okay, so let's move on to the next question. The household circuit are connected in, ನಮಗೆ ಸೀರೀಸ್ ಕಾಂಬಿನೇಷನ್ ಆಸ್ ವೆಲ್ ಪ್ಯಾರಲಲ್ ಕಾಂಬಿನೇಷನ್ ಓದಬೇಕಾದ್ರೆ ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಆರ್ ದ ಪ್ಯಾರಲಲ್ ಕಾಂಬಿನೇಷನ್ ಆಫ್ ದ ಸರ್ಕ್ಯೂಟ್ ಯೂಸ್ಡ್ ಇನ್ ಹೌಸ್ ಹೋಲ್ಡ್ ಅಂತ ಅಲ್ಲಿ ಓದಿದಿವೆ. ಸೊ ನಮಗೆ ಹೌಸ್ ಹೋಲ್ಡ್ ಸರ್ಕ್ಯೂಟ್ ಯಾವ ಥರ ಕನೆಕ್ಟ್ ಮಾಡ್ತೀವಿ ಅಂತಂದರೆ ಪ್ಯಾರಲಲ್. ಯಾಕೆ? ಇಟ್ ಈಸ್ ಇಂಡಿಪೆಂಡೆಂಟ್. ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ another electrical appliance. The major one is all the electrical appliance gets same amount of potential difference, that is 220 volt. ಅದನ್ನ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ದೇರ್ ವಿಲ್ ಬಿ ಪೊಟೆನ್ಷಿಯಲ್ ಡ್ರಾಪ್. ಈಚ್ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ, ಈ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಎಲೆಕ್ಟ್ರಿಕಲ್ ಡಿವೈಸ್ ಏನಾಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಆಗಿ ಪಡ್ಕೊಳ್ಳಲ್ಲ. ಸೊ ಅದರಿಂದ ನಾವು ಸೀರೀಸ್ ಕಾಂಬಿನೇಷನ್ನ ಯೂಸ್ ಮಾಡಲ್ಲ. So right answer is parallel, that is option B. So let's move on to the next question. In the experiment on the studying the dependence of current and the potential difference V, ನಮಗೆ ಗೊತ್ತಿದೆ V directly proportional to I ಅಂತ. 3 students plotted the following graphs as per their observation. The observations are likely to be correct or those of. ಇಲ್ಲಿ ನಮಗೆ 3 ಗ್ರಾಫ್ ಇದೆ. The first one, ಇಲ್ಲಿ second one, third one ಇದೆ. ಸೊ 3 ಸ್ಟೂಡೆಂಟ್ಸ್ ಇದ್ದಾರೆ, 3 ಜನ ಪ್ಲಾಟ್ ಮಾಡಿದ್ದಾರೆ ಗ್ರಾಫು. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಐಡೆಂಟಿಫೈ ಮಾಡಬೇಕು. ನಮಗೆ ಗ್ರಾಫಿಕಲ್ ಪ್ರೆಸೆಂಟೇಷನ್ ಆಫ್ ಓಮ್ಸ್ ಲಾ, ದಟ್ ಈಸ್ R ಈಸ್ ಈಕ್ವಲ್ ಟು ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಐ ಯಾವ ಥರ ಸಿಗುತ್ತೆ? ಸ್ಟ್ರೇಟ್ ಲೈನ್ ಸಿಗುತ್ತೆ. ಎಸ್, ಅಫ್ಕೋರ್ಸ್ ಇಲ್ಲಿ ನಮಗೆ ಸ್ಟ್ರೇಟ್ ಲೈನ್ ಇದೆ. ಬಟ್ ಇಲ್ಲಿ ಓಮ್ಸ್ ಲಾ, ಹೋಮಿಕ್ ಕಂಡಕ್ಟರ್ ಆ್ಯಂಡ್ ನಾನ್ ಹೋಮಿಕ್ ಕಂಡಕ್ಟರ್ ಓದಬೇಕಾದ್ರೆ ದಿಸ್ ಸ್ಟ್ರೇಟ್ ಲೈನ್ ಶುಡ್ ಸ್ಟಾರ್ಟ್ ಫ್ರಾಮ್ ಆರಿಜಿನ್. ಸೊ ಅದರಿಂದ ಇಲ್ಲಿ ಸ್ಟಾರ್ಟ್ ಆಗಿಲ್ಲ, ಆರಿಜಿನಿಂದ ಸ್ಟಾರ್ಟ್ ಆಗಿಲ್ಲ, ಇಲ್ಲಿ ಆರಿಜಿನಿಂದ ಸ್ಟಾರ್ಟ್ ಆಗಿಲ್ಲ. ಸೊ ಹೆನ್ಸ್ ಆಪ್ಷನ್ ಸೆಕೆಂಡ್ ಸ್ಟೂಡೆಂಟ್ ರೈಟ್ ಆಗಿದ್ದಾರೆ. ಸೊ ಅದರಿಂದ ಆಪ್ಷನ್ ಬಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇಸ್ ಕರೆಕ್ಟ್ ಫಾರ್ ವೆರಿಫಿಕೇಶನ್ ಆಫ್ ಓಮ್ಸ್ ಲಾ? ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಇಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಆಮೀಟರ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ಆಮೀಟರ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, ದಟ್ ಈಸ್ ಎ ವೋಲ್ಟ್ ಮೀಟರ್. ಓಕೆ, ವೋಲ್ಟ್ ಮೀಟರ್ಗೆ ನೆಗೆಟಿವ್ ಆಫ್ ಆಮೀಟರ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಎ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ದಾರೆ. ಬಟ್ ಯಾವ ಥರ ಕನೆಕ್ಟ್ ಮಾಡಿದ್ದಾರೆ? ಸೀರೀಸಲ್ಲಿ. ಇಸ್ ಇಟ್ ಪಾಸಿಬಲ್ ಟು ಕನೆಕ್ಟ್ ಅ ವೋಲ್ಟ್ ಮೀಟರ್ ಇನ್ ಸೀರೀಸ್ ಕಾಂಬಿನೇಷನ್? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ವೋಲ್ಟ್ ಮೀಟರ್ ಯಾವಾಗಲೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ರೀಸನ್ ಸಹಿತ ಗೊತ್ತು, ಬಿಕಾಸ್ ಆಫ್ ರೆಸಿಸ್ಟೆನ್ಸ್. ಓಕೆ, ಸೊ ಅದರಿಂದ ಇದನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಸೊ ಹೆನ್ಸ್ ಇಟ್ ಈಸ್ ರಾಂಗ್. ಓಕೆ, ಸೊ ನೆಕ್ಸ್ಟ್ ಒನ್ ಏನು ಹೇಳ್ತಾರೆ, ಇಲ್ಲಿ ಬ್ಯಾಟ್ರಿ ಇದೆ, positive terminal of battery connected to positive terminal of ammeter. Yes, of course it is right. So negative terminal of ammeter is connected to ಇಲ್ಲಿ ನೋಡಿ, ಇದು ಪಾಸಿಟಿವ್ ಆಗಬೇಕು. ಸೊ ನೆಗೆಟಿವ್ ಶುಡ್ ಕನೆಕ್ಟ್ ವಿತ್ ದ ಪಾಸಿಟಿವ್ ಟರ್ಮಿನಲ್. ಸೊ ಇಲ್ಲಿ ಪಾಸಿಟಿವ್ ಪ್ಲೇಸಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಪ್ಲೇಸಲ್ಲಿ ಪಾಸಿಟಿವ್ ಇದೆ. ಸೊ ಅದರಿಂದ ನಮಗೆ ಗೊತ್ತಾಗೋದೇನಂತಂದರೆ ಈ ಎರಡು ಸೆಟಪ್ಪು ರಾಂಗ್ ಇದೆ.
ಸೊ ಅದರಿಂದ ನೀದರ್ ಎ ನಾರ್ ಬಿ. ಗಾಟ್ ಇಟ್? ಸೊ ಇದು ತಪ್ಪು, ಇದು ತಪ್ಪು, ಎರಡು ತಪ್ಪು. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಎ ಸ್ಟೂಡೆಂಟ್ ಕ್ಯಾರೀಸ್ ಔಟ್ ಅನ್ ಎಕ್ಸ್ಪೆರಿಮೆಂಟ್ ಅಂಡ್ ಪ್ಲಾಟ್ಸ್ ವಿ ಐ ಗ್ರಾಫ್. ಇಲ್ಲಿ ನೋಡಿ, ವಿ ಐ ಗ್ರಾಫ್ ಏನು ಕೊಡುತ್ತೆ? ರೆಸಿಸ್ಟೆನ್ಸ್ ಕೊಡುತ್ತೆ. ಅದೇ ಐ ವಿ ಗ್ರಾಫ್ ಏನು ಕೊಡುತ್ತೆ? ಕಂಡಕ್ಟನ್ಸ್. ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಓಕೆ, 3 ಸ್ಯಾಂಪಲ್ ಆಫ್ ದ ನೈಕ್ರೋಮ್ wire with a resistance R1, R2, R3 respectively shown in the figure. Which of the following is true? ಇಲ್ಲಿ ನೋಡಿ, more the steeper, more is the resistance. Because okay, ಇಲ್ಲಿ ನೋಡಿ, ಐ ವಿ ಗ್ರಾಫ್ ಕೊಟ್ಟಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ರೆ ವಿ ಐ ಗ್ರಾಫ್, ಬಟ್ ಇಲ್ಲಿ ಗ್ರಾಫ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಐ ವರ್ಸಸ್ ವಿ. ಐ ವರ್ಸಸ್ ವಿ ಏನು ಕೊಡುತ್ತೆ? ಜಿ. ಓಕೆ, ಜಿ ಈಸ್ ಗಿವನ್ ಬೈ ಡೆಲ್ಟಾ ಐ ಡಿವೈಡೆಡ್ ಬೈ ಡೆಲ್ಟಾ ವಿ. ಇಟ್ ಈಸ್ ಎ ಕಂಡಕ್ಟನ್ಸ್. ಇಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಇಲ್ಲಿ ಕಂಡಕ್ಟನ್ಸ್ R1, R2, R3 ಇದೆ. ಸೊ ಇಲ್ಲಿ ಉಲ್ಟಾ, ಮೋರ್ ದ ಸ್ಟೀಪರ್ ಏನಾಗುತ್ತೆ? ಮೋರ್ ಕಂಡಕ್ಟಿವಿಟಿ, ಅಂದರೆ ಲೀಸ್ಟ್ ರೆಸಿಸ್ಟೆನ್ಸ್. ಸೊ R1 ಈಸ್ ಲೆಸ್ ದೆನ್ R2 ಈಸ್ ಲೆಸ್ ದೆನ್ R3. ಓಕೆ, ಅದು ನಿಮಗೆ ವಿ ವರ್ಸಸ್ ಐ ಇತ್ತಂದರೆ R1 ಈಸ್ ಗ್ರೇಟರ್ ದೆನ್ R2 ಈಸ್ ಗ್ರೇಟರ್ ದೆನ್ R3. ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಈ ಕಾಂಬಿನೇಷನ್ನ. ಯಾಕೆ? ಇಲ್ಲಿ ಕರೆಂಟ್, ಇಲ್ಲಿ ವೋಲ್ಟೇಜ್ ಇದೆ. ಗಾಟ್ ಇಟ್? ಸೊ ದೇರ್ ಫೋರ್ ಆನ್ಸರ್ ಈಸ್ R3 ಈಸ್ ಗ್ರೇಟರ್ ದೆನ್ R2 ಈಸ್ ಗ್ರೇಟರ್ ದೆನ್ R1. ಆಪ್ಷನ್ ಸಿ. ಓಕೆ, ಫೈನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Conventionally, the direction of the current is taken as the direction of flow of positive charges. Direct answer. Okay, next one. Which of the following correctly describe the magnetic field near the long straight wire? ಈ ಲಾಂಗ್ ಸ್ಟ್ರೇಟ್ ವೈರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ? ಕಾನ್ಸೆಂಟ್ರಿಕ್ ಸರ್ಕಲ್ ಆಗಿರುತ್ತೆ. ಓಕೆ, ಡಿಫರೆಂಟ್ ಶೇಪ್ಸ್ ನಾವು ಸ್ಟಡಿ ಮಾಡಿದೀವಿ. ಓಕೆ, ಸೊ ಲೆಟ್ಸ್ ಸಿ ದ ಆಪ್ಷನ್ಸ್. ದ ಫಸ್ಟ್ ಒನ್, ದ field consists of a straight lines perpendicular to the wire. Second one, the field consists of a straight line parallel to the wire. Third one, the field consists of a radial lines originating from the wire. Last one, the field consists of a concentric circles centered on the wire. So according to the property of a magnetic field lines due to straight wire, that is a straight wire carrying current, other properties ಅನ್ನು ನೋಡಿದ್ರೆ right answer is option C. ಈ ಮೂರು ರಾಂಗ್ ಇದೆ. Got it? So let's move on to the next question. Choose the correct statement from the following regarding magnetic field. So ಇಲ್ಲಿ correct statement ನೋಡಬೇಕು. The direction of magnetic field, a point is taken to be the direction in which north pole of the magnetic compass needle point. Yes, of course, north pole ನ indicate ಮಾಡುತ್ತೆ. magnetic compass needle ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತಲ್ಲ, it is always originating from north pole ಅಂತ indicate ಮಾಡುತ್ತೆ. Okay, correct ಆಗಿದೆ. So next one, magnetic field lines are closed curves. Yes, of course, it is not a electric field. Magnetic fields are closed and continuous curves. Okay, next one, relative strength of the magnetic field is shown by the degree of closeness of the field lines. Yes, of course, ನಮಗೆ ಅದಕ್ಕೆ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಲ್ಲಿ ನೀವು ನೋಡಬಹುದು, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿರುತ್ತೆ ಕ್ರೌಡೆಡ್ ಆಗಿರುತ್ತೆ. ಅದೇ ಸ್ವಲ್ಪ ದೂರ ಹೋದಂಗಿಲ್ಲ, ದ ಡಿಸ್ಟೆನ್ಸ್ ಬಿಟ್ವೀನ್ ಈಚ್ ಲೈನ್ ಇನ್ಕ್ರೀಸಸ್. ಬಟ್ ಪೋಲ್ಸ್ ಅಲ್ಲಿ ಏನಾಗಿರುತ್ತೆ, the closeness is very very small. So I can say the crowdness at the poles of the magnet is more, that indicates the strength of the magnetic field is more anta. Okay, so right answer, this is also right. So all the above is right. So correct statement, ಮೂರು correct statement ಇದೆ. So let's move on to the next question. The strength of the magnetic field inside the long current carrying straight solenoid. So solenoid already ನಾವು one short video, ಅದಾದ್ಮೇಲೆ ಮೈಂಡ್ ಮ್ಯಾಪ್ ಸೀರೀಸ್, ಆಮೇಲೆ PYQ, maybe it is a CBSE and SSLC are both, ಎಲ್ಲದರಲ್ಲೂ ಡಿಸ್ಕಸ್ ಮಾಡಿದ್ದೇವೆ. ಇನ್ಸೈಡ್ solenoid the magnetic field lines parallel ಆಗಿರುತ್ತೆ. that indicates uniform magnetic field inside current carrying solenoid ಅಂತ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್, more at the ends than at the center, minimum in the middle, same at all the points, found to increase from one end to other. ಸೊ ಇಲ್ಲಿ ನಮಗೆ ಕೊಟ್ಟಿರೋ ರೈಟ್ ಆನ್ಸರ್ ಇನ್ಸೈಡ್ ಕೇಳಿರೋದ್ರಿಂದ same at all points. So that is the right answer, that is option C. So let's move on to the next question. So magnetic field due to a current the magnetic field due to a current through a straight conductor depends on current distance from the wire and cross sectional area of the wire, both A and B. So straight conductor ಅಂದ್ರೆ straight wire ಅಂತ.
ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಈಸ್ ದ ನಂಬರ್ ಆಫ್ ಟರ್ನ್ಸ್. ಓಕೆ, ನಂಬರ್ ಆಫ್ ಟರ್ನ್ಸ್. ಸೆಕೆಂಡ್ ಒನ್ ಏನಾಗಿರುತ್ತೆ? ನೀವು ಸೆಕೆಂಡ್ ಪಿ ಯು ಸಿ ಅಲ್ಲಿ ನೋಡ್ಬೋದು, ಇಟ್ ಈಸ್ ಅ μ0 ಡಿವೈಡೆಡ್ ಬೈ 4π I ಬ್ರಾಕೆಟ್ ಆಫ್ sin θ 1 ಪ್ಲಸ್ sin θ 2 ಅಂತ ಬರುತ್ತೆ. ಸೊ ದಟ್ ಈಸ್ ಬಿ ಇಸ್ ಈಕ್ವಲ್ ಟು μ0 ಡಿವೈಡೆಡ್ ಬೈ 4π I ಬ್ರಾಕೆಟ್ ಆಫ್ sin θ 1 ಪ್ಲಸ್ sin θ 2. ಇಟ್ ಈಸ್ ಎ ಫೈನೈಟ್ ಸ್ಟ್ರೇಟ್ ವೈರ್ ಅಂತ. ಇಲ್ಲಿ ನೋಡಿ, ಫಸ್ಟ್ ಒನ್ ಏನಾಗುತ್ತೆ? by A. It is a distance, okay? So it is a constant, okay? So I depends on current and distance from the wire. So it depends on both distance as well as current. Depends on this and depends on this. Cross sectional area A antandre it is a distance, okay? Not area. It is a distance from the wire, okay? So hence it is wrong. So A and B is the right answer. Got it? ಸೊ ಇಲ್ಲಿ ನಮಗೆ ವೈರಲ್ಲಿ ನಾವು ಸೆಕೆಂಡ್ ಪಿ ಯು ಸಿಯಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಈ ಸ್ಟ್ರೇಟ್ ವೈರ್ ಮೇಲೆ 3 ಕೇಸಸ್ ಬರುತ್ತೆ. ಒಂದು ಫೈನೈಟ್, ಸೆಕೆಂಡ್ ಒನ್ನು ಇನ್ಫೈನೈಟ್, ಥರ್ಡ್ ಒನ್ ಸೆಮಿಫೈನೈಟ್ ಅಂತ ಬರುತ್ತೆ. ಈ sin θ 1 ಮತ್ತು sin θ 2 ಏನಾಗುತ್ತೆ ಅಂದರೆ, ಫಸ್ಟ್ಗೆ 90 ಡಿಗ್ರಿ ಆಗುತ್ತೆ. ದಟ್ ಈಸ್ sin 90 ಪ್ಲಸ್ sin 90, ದಟ್ ಈಸ್ 1 ಪ್ಲಸ್ 1, ದಟ್ ಈಸ್ 2. ಸೊ ಅದರಿಂದ ನಿಮಗೆ ಆನ್ಸರ್ ಬರೋದು μ0 I ಡಿವೈಡೆಡ್ ಬೈ 2π A ಅಂತ ಬರುತ್ತೆ. ದಟ್ ಈಸ್ ಫಾರ್ ಫೈನೈಟ್. ಆಮೇಲೆ ಇನ್ಫೈನೈಟ್ಗೆ ಏನಾಗುತ್ತೆ ಅಂದರೆ, ಇಟ್ ಈಸ್ ಅ ಫೈನೈಟ್. ಇನ್ಫೈನೈಟ್ಗೆ ಏನಾಗುತ್ತೆ ಅಂತಾನೆ, ಅಲ್ಲಿ ಎರಡು ಏನಾಗುತ್ತೆ, ಸ್ಟ್ರೆಚ್ ಆಗಿಬಿಡುತ್ತೆ. 90 ಡಿಗ್ರಿ ಆಗುತ್ತೆ. ಸೊ ಆ ಇನ್ಫೈನೈಟ್ಗೆ ನಿಮಗೆ ಇಲ್ಲಿ 2 ಬರುತ್ತೆ. sin θ 1 ಪ್ಲಸ್ sin θ 2 ಏನಾಗುತ್ತೆ, 1 ಪ್ಲಸ್ 1 2 ಆಗುತ್ತೆ. ಸೊ μ0 I ಡಿವೈಡೆಡ್ ಬೈ 2π A, ದಟ್ ಈಸ್ ಫಾರ್ ಇನ್ಫೈನೈಟ್. ಸೆಮಿಫೈನೈಟ್ಗೆ ಏನಾಗುತ್ತೆ, ಒಂದು 90 ಡಿಗ್ರಿ ಆಗುತ್ತೆ, ಇನ್ನೊಂದು θ ವ್ಯಾಲ್ಯೂ ಅಲ್ಲಿ ಇರುತ್ತೆ. ಓಕೆ, ಇನ್ನೊಂದು θ ವ್ಯಾಲ್ಯೂ ಅಂದರೆ 90 ಡಿಗ್ರಿ, ಇನ್ನೊಂದು 0 ಆಗುತ್ತೆ ಸೆಮಿಫೈನೈಟ್ಗೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಒಂದು 0 ಆಗುತ್ತೆ, ಇನ್ನೊಂದು 1 ಆಗುತ್ತೆ. ಸೊ ಅವಾಗ ನಿಮ್ಗೆ ಏನು ಸಿಗುತ್ತೆ ಅಂದರೆ μ0 I ಡಿವೈಡೆಡ್ ಬೈ 4π A ಅಂತ ಬರುತ್ತೆ. ಓಕೆ, ಇಟ್ ಈಸ್ ರೈಟ್ ನೌ, ಇಟ್ ಈಸ್ ನಾಟ್ ಯೂಸ್ಫುಲ್. ಓಕೆ, ಸೊ ಜಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಡಿಪೆಂಡ್ಸ್ ಆನ್ ಕರೆಂಟ್ ಆಸ್ ವೆಲ್ as the distance from the wire. Okay, so let's move on to the next question. So by increasing the number of turns in the coil, the strength of the magnetic field ಏನಾಗುತ್ತೆ ನಮಗೆ? ಫಾರ್ ಎಕ್ಸಾಂಪಲ್ ನಾವು ಸೊಲೆನಾಯ್ಡ್ನ ತೊಗೊಂಡ್ರೆ μ0 Ni ಅಂತ, ವೇರ್ N is equal to number of turns divided by unit length of the wire ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ ಕೇಳಿರೋದು ಕಾಯಿಲ್. ಓಕೆ, ಲೂಪ್ ಅಂತಂದರೆ ಈ N ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಇದು ಯೂಸ್ ಮಾಡಲ್ಲ. ಓಕೆ, ಸೊ ಇಲ್ಲಿ ನಮಗೆ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಇಫ್ ವಿ ಇನ್ಕ್ರೀಸ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು N. ಆಲ್ರೆಡಿ ನಮಗೆ N ಗೊತ್ತಿದೆ, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಸೊ ಜಾಸ್ತಿ ಆಗುತ್ತೆ, ಇನ್ಕ್ರೀಸಸ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಫಾರ್ ಮೇಕಿಂಗ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟ್ ದ ಬೆಸ್ಟ್ ಮಟೀರಿಯಲ್ ಟು ಬಿ ಯೂಸ್ಡ್ ಡೈರೆಕ್ಟ್ಲಿ ಸಾಫ್ಟ್ ಐರನ್. ಯಾಕೆ? ಇಟ್ ಕ್ಯಾನ್ ಬಿ ಈಸಿಲಿ ಮ್ಯಾಗ್ನೆಟೈಸ್ ಅಂಡ್ ಡಿಮ್ಯಾಗ್ನೆಟೈಸ್ಡ್. ಇದನ್ನ ಈಸಿಯಾಗಿ ಮ್ಯಾಗ್ನೆಟೈಸ್ ಮಾಡ್ಬೋದು, ಆಮೇಲೆ ಡಿಮ್ಯಾಗ್ನೆಟೈಸ್ನ ಯೂಸ್ ಮಾಡ್ಬೋದು. ಎಲ್ಲಿ? ಮೇಕಿಂಗ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಈ ಏನಂತಾರೆ, ಈ ಐರನ್ ಸ್ಕ್ರಾಪ್ ಇರುತ್ತಲ್ಲ, ಅದನ್ನ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಂದ ಮ್ಯಾಗ್ನೆಟೈಸ್ ಮಾಡಿ ಏನಾಗುತ್ತೆ, ಎಂಟೈರ್ ಸ್ಕ್ರಾಪ್ನ ಎತ್ತುತ್ತಾರೆ, ಒಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನಾವು ಇಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಸಾಫ್ಟ್ ಐರನ್ ಆಸ್ ಎ ಕೋರ್ ಯೂಸ್ ಮಾಡ್ತೀವಿ. ಓಕೆ, ಯಾಕೆ? ಇದು ಈಸಿಯಾಗಿ ಮ್ಯಾಗ್ನೆಟೈಸ್ ಮತ್ತು ಡಿಮ್ಯಾಗ್ನೆಟೈಸ್ ಮಾಡ್ಬೋದು. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎ ಕರೆಂಟ್ ಫ್ಲೋ ಇನ್ ಎ ಕಂಡಕ್ಟರ್ ಫ್ರಮ್ ಈಸ್ಟ್ ಟು ವೆಸ್ಟ್. ಸಪೋಸ್ ಇವಾಗ ನಾನು ಡೈರೆಕ್ಷನ್ಸ್ ತೊಗೊಂಡ್ರೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ತೊಗೊಂಡ್ರೆ, ಇವಾಗ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋಯಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್, ಈ ಡೈರೆಕ್ಷನಲ್ಲಿ ಹೋಗುತ್ತೆ ಕರೆಂಟ್. ಓಕೆ, ದ ಡೈರೆಕ್ಷನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಅಬೋವ್ ದ ಕಂಡಕ್ಟರ್ ಟುವರ್ಡ್ಸ್. ಇಲ್ಲಿ ಅಬೋವ್ ಅಂತಂದ್ರೆ ಇದ್ರ ಮೇಲೆ ಇಟ್ಟಾಗ ಇದು ಡೈರೆಕ್ಷನ್ ಆಫ್ ಕರೆಂಟ್, ತಮ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಕರೆಂಟ್. ಆಮೇಲೆ ಈ ಕರ್ಲ್ ಫಿಂಗರ್ ಯಾವ ಕಡೆ ಪಾಯಿಂಟ್ ಮಾಡ್ತಿದೆ? ನಾರ್ತ್ ಕಡೆ. ನೋಡಿ, ನಾರ್ತ್ ಕಡೆ. ಇದು ಸಪೋಸ್ ಇದನ್ನ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್, ಇವಾಗ ನಾನು ಈ ತರ ಯೂಸ್ ಮಾಡಿದ್ರೆ ಈ ಕರ್ಲ್ ಫಿಂಗರ್ ಏನಿದೆಯಲ್ಲ ಎನ್ ಮೇಲೆ ಬೀಳುತ್ತೆ. ಸೊ ದಟ್ ಇಂಡಿಕೇಟ್ಸ್ ಇಟ್ ಈಸ್ ನಾರ್ತ್ ಪೋಲ್. ಸೊ ರೈಟ್ ಆನ್ಸರ್ ಈಸ್ ನಾರ್ತ್, ದಟ್ ಈಸ್ ಆಪ್ಷನ್ ಸಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. The face of a circular coil on which the current appears to be flowing anti-clockwise will behave. So ಈ ತರ ಇರುತ್ತೆ. ಇಲ್ಲಿ anti-clockwise. ಈ ತರ ಇದ್ರೆ ಯಾವ ಪೋಲ್? ನಾರ್ತ್ ಪೋಲ್. ಇಲ್ಲಿ anti-clockwise. ಸೊ ನಾರ್ತ್ ಪೋಲ್ನ ಯೂಸ್ ಮಾಡುತ್ತೆ. ಅದೇ ನಮಗೆ ಈ ತರ ಇದ್ರೆ ಅಂದ್ರೆ
ಯು ಕ್ಯಾನ್ ಸಿ ಲೂಪಲ್ಲಿ ಕರೆಂಟ್ ಯಾವ ಥರ ಫ್ಲೋ ಆಗ್ತಿದೆ, ಡೈರೆಕ್ಷನ್ ಇನ್ ದ ಡೈರೆಕ್ಷನ್ ಆಫ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್. ಅಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಸೌತ್ ಪೋಲ್ ಅಂತ. ಸೊ ರೈಟ್ ಆನ್ಸರ್ ಈಸ್ ನಾರ್ತ್ ಪೋಲ್. ಸೊ ನೆಕ್ಸ್ಟ್ ಒನ್, ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಕ್ಲಾಕ್ ವೈಸ್ ಇನ್ ದ ಸರ್ಕ್ಯುಲರ್ ಕಾಯಿಲ್, ಸೇಮ್ ಜಸ್ಟ್ ಇವಾಗ ನಾನು ಡಿಸ್ಕಸ್ ಮಾಡಿದೆ. ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಕ್ಲಾಕ್ ವೈಸ್ in the direction, in a circular coil, the direction of lines of a force inside the coil. So ivaga nanu ee tara coil tagondre, the current is flowing clockwise. Okay, clockwise in a circular coil. The direction of lines of force inside the coil is, ನೋಡಿ ಈ ಥರ ನೋಡ್ಬೋದು, ಅಥವಾ ನೀವು ಈ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಲ್ವಾ, ಇಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಇಲ್ಲಿ ನೋಡಿ, ಇನ್ಸೈಡ್, ಇಟ್ ಈಸ್ ಇನ್ಸೈಡ್ ಅಂತಂದರೆ ಡಾಟ್, ಔಟ್ಸೈಡ್ ಅಂದರೆ ಕ್ರಾಸ್ ಸಿಂಬಲ್ನ ಯೂಸ್ ಮಾಡ್ತಿದ್ವಿ. ಸೊ ಇನ್ವರ್ಡ್, ಇವಾಗ ನಿನ್ನ ಕಡೆಯಿಂದ ಏನಾಗುತ್ತೆ, ಅವೇ ಫ್ರಮ್ ಯು ಒಂದ್ಸತಿ ಓದೋಣ ಮತ್ತೆ. ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಕ್ಲಾಕ್ ವೈಸ್ ಇನ್ ಎ ಸರ್ಕ್ಯುಲರ್ ಕಾಯಿಲ್, ದ ಡೈರೆಕ್ಷನ್ ಆಫ್ ಲೈನ್ಸ್ ಆಫ್ ಫೋರ್ಸ್ ಇನ್ಸೈಡ್ ದ ಕಾಯಿಲ್ ಈಸ್. ಸೊ ಇನ್ಸೈಡ್ ಹೋಗ್ತಿರೋದ್ರಂದರೆ ನಿನ್ನ ಫೇಸ್ ಮುಂದೆ ಇಟ್ಕೊಂಡ್ರೆ ಇಲ್ಲಿ ನಿನಗೆ ಕ್ಲಾಕ್ ವೈಸ್ ಸುತ್ತಾ ಇದೆ. ಸೊ ಅಂದರೆ ಇಲ್ಲಿ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸಸ್ ವಿಲ್ ಬಿ ಅವೇ ಫ್ರಮ್ ಯು. ಓಕೆ, ಟುವರ್ಡ್ಸ್ ದ ಸೆಂಟರ್ ಆಫ್ ಅಲಾಂಗ್ ದ ರೇಡಿಯಸ್, ಅವೇ ಫ್ರಮ್ ದ ಸೆಂಟರ್ ಅಲಾಂಗ್ ದ ರೇಡಿಯಸ್. ಇಲ್ಲಿ ನಿನಗೆ ಕೇಳಿರೋದು ಸರ್ಕ್ಯುಲರ್ ಕಾಯಿಲ್ ಅಂತಂದರೆ ಅವೇ ಫ್ರಮ್ ಯು. ಓಕೆ, ನೆಕ್ಸ್ಟ್ ಒನ್, ದ ಮ್ಯಾಗ್ನೆಟಿಕ್ ಫೀಲ್ಡ್ inside a long straight solenoid carry current is. ಇಲ್ಲಿ ನೋಡಿ, the magnetic field inside a long straight solenoid carry current is 0. The decreases as we move towards its end, increases as we move towards its end, is the same at all the points. ಇಲ್ಲಿ ಕೇಳಿರೋದು inside magnetic field is the same at all the points. Repeated question. The magnetic field lines due to ordinary bar magnet forms closed curves cross one another near the poles, are more number near the north pole than near the S pole, that is the south pole, do not exist inside the magnet. So ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಇದು ರಾಂಗ್, ರೈಟ್ ಆನ್ಸರ್ ದಿಸ್ ಒನ್, ಫಾರ್ಮ್ಸ್ ಕ್ಲೋಸ್ಡ್ ಕರ್ವ್ಸ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಒನ್ ಅನದರ್. ಆಲ್ರೆಡಿ ಹೇಳಿದೆ, ಇಂಟರ್ಸೆಕ್ಟ್ ಆದರೆ ಏನಾಗುತ್ತೆ, ದ್ಯಾಟ್ ಇಂಡಿಕೇಟ್ಸ್ ಬೈ ಡೈರೆಕ್ಷನ್, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ಆಪ್ಷನ್ ಡಿ, ದಟ್ ಈಸ್ ಎಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಅಲ್ಲಿ ಪಾಯಿಂಟ್ ಅಂತ ಬಂದಿದೆ, ಎಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ದೆರ್ ವಿಲ್ ಬಿ ಟೂ ಡೈರೆಕ್ಷನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೋರ್ಸ್ ವಿಚ್ ಇಸ್ ಇಂಪಾಸಿಬಲ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. So the rule that predicts the direction of motion of a current carrying conductor when placed in a magnetic field is, ಇಲ್ಲಿ ಡಿಫ್ರೆಂಟ್ ರೂಲ್ಸ್ ಇದೆ. ಒಂದು ಸ್ಮಾಲ್ ವಿಡಿಯೋ ಮಾಡಿದೆ ಬೇಸ್ಡ್ ಆನ್ ರೂಲ್ಸ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎ ಕರೆಂಟ್ ಅಂತ ಮಾಡಿದ್ದೆ. ಅದರಲ್ಲಿ ಲೆಫ್ಟ್ ಹ್ಯಾಂಡ್ ರೂಲ್ ಯಾವಾಗ ಯೂಸ್ ಮಾಡ್ತೀವಿ, ರೈಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಯಾವಾಗ ಯೂಸ್ ಮಾಡ್ತೀವಿ, ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯಾವಾಗ ಯೂಸ್ ಮಾಡ್ತೀವಿ, ರೈಟ್ ಹ್ಯಾಂಡ್ ಪಾಮ್ ರೂಲ್ ಯಾವಾಗ ಯೂಸ್ ಮಾಡ್ತೀವಿ. ಓಕೆ, all the rules I have discussed in that video, so go and watch that video. Okay, so ಇಲ್ಲಿ ನಮಗೆ ಕೇಳಿರೋದು ಡೈರೆಕ್ಷನ್ ಆಫ್ ಮೋಷನ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂದರೆ ಫೋರ್ಸ್ ಬಗ್ಗೆ ಕೇಳ್ತಿರೋದು. ಸೊ ಇದು ಯಾವುದರಿಂದ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್ ಇಂಡ್ಯೂಸ್ಡ್ EMF ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ, ರೈಟ್ ಹ್ಯಾಂಡ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಕ್ಲಾಕ್ ಫೇಸ್ ರೂಲ್, ಇಲ್ಲಿ ಒಂದು ಲೂಪ್ ಇದ್ರೆ ಆ ಫೇಸ್ ಮೂಲಕ ದ ಕರೆಂಟ್ ಕ್ಯಾರಿಂಗ್ ಆ ಲೂಪಲ್ಲಿ ಯಾವ ಥರ ಕರೆಂಟ್ ಫ್ಲೋ ಆಗುತ್ತೆ ನಾವು ನಾರ್ತ್ ಪೋಲ ಸೌತ್ ಪೋಲ್ ಅಂತ ಇಂಡಿಕೇಟ್ ಮಾಡ್ಬೋದು ಅಥವಾ ಐಡೆಂಟಿಫೈ ಮಾಡ್ಬೋದು ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಟು ಅವಾಯ್ಡ್ ದ ಎಲೆಕ್ಟ್ರಿಕ್ ಶಾಕ್ ವಿಚ್ ಫೆನಾಮಿನಾ ಈಸ್ ಯೂಸ್ಡ್, ಓವರ್ಲೋಡಿಂಗ್, ಶಾರ್ಟ್ ಸರ್ಕ್ಯೂಟ್, ಅರ್ಥಿಂಗ್, ನನ್ ಆಫ್ ದೀಸ್. ಟು ಅವಾಯ್ಡ್ ಅಂತ ಕೇಳಿರೋದು. ಟು ಅವಾಯ್ಡ್ ಎಲೆಕ್ಟ್ರಿಕ್ ಶಾಕ್ ವಿಚ್ ಫೆನಾಮಿನಾ ಈಸ್ ಯೂಸ್ಡ್, ಓವರ್ಲೋಡಿಂಗ್ ಅಲ್ಲ, ಇಲ್ಲಿ ಕರೆಂಟ್ ಎಕ್ಸಸ್ ಆಗುತ್ತೆ, ಅರ್ಥಿಂಗ್, ಎಕ್ಸಸ್ ಆಫ್ ಕರೆಂಟ್ ಗೋ ಟು ದ ಅರ್ತ್. ಓಕೆ, ಪ್ರಿವೆಂಟ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವೆಶ್ಚನ್. ದ ಮೋಸ್ಟ್ ಇಂಪಾರ್ಟೆಂಟ್ ಸೇಫ್ಟಿ ಮೆಥಡ್ ಯೂಸ್ಡ್ ಫಾರ್ ಪ್ರೊಟೆಕ್ಟಿಂಗ್ ಹೋಮ್ ಅಪ್ಲಯನ್ಸ್ ಫ್ರಮ್ ಶಾರ್ಟ್ ಸರ್ಕ್ಯೂಟಿಂಗ್ ಆನ್ ಓವರ್ಲೋಡಿಂಗ್ ಈಸ್ ಅರ್ಥಿಂಗ್, ಯೂಸ್ ಆಫ್ ಫ್ಯೂಸ್, ಯೂಸ್ ಆಫ್ ಸ್ಟೆಬಿಲೈಸರ್, ಯೂಸ್ ಆಫ್ ಎಲೆಕ್ಟ್ರಿಕಲ್ ಮೀಟರ್. ಸೊ ಇಲ್ಲಿ ನೋಡಿ, ಸೇಫ್ಟಿ ಮೆಥಡ್ ಯೂಸ್ ಫಾರ್ ಪ್ರೊಟೆಕ್ಟಿಂಗ್ ಹೋಮ್ ಅಪ್ಲಯನ್ಸ್ ಅಂದರೆ ಫ್ರೀಸರ್ ಆಗಿರ್ಬೋದು, ಓಕೆ, ಟಿವಿ ಆಗಿರ್ಬೋದು,
ಓಕೆ, ವಾಷಿಂಗ್ ಮೆಷಿನ್ ಆಗಿರ್ಬೋದು, AC ಆಗಿರ್ಬೋದು, ಕೂಲರ್ ಆಗಿರ್ಬೋದು, ಅದನ್ನು ಹೇಗೆ ಸೇಫ್ ಗಾರ್ಡ್ ಮಾಡ್ತೀರಾ? ಯೂಸಿಂಗ್ ಅ ಫ್ಯೂಸ್. ಓಕೆ, ಅಲ್ಲಿ ಅರ್ಥಿಂಗ್ ಅನ್ನೋದು ಎಕ್ಸೆಸ್ ಆಫ್ ಕರೆಂಟ್ನ ಅರ್ತಿಗೆ ಕಳಿಸೋದು ಪ್ರಾಸೆಸ್. ಇಲ್ಲಿ ಹೋಮ್ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಯಾವ ಥರ ಸೇಫ್ ಮಾಡ್ತೀರಾ ಅನ್ನೋದು ಕೇಳಿರೋದು. ಸೊ ಅದಕ್ಕೆ ಯೂಸಿಂಗ್ ಅ ಫ್ಯೂಸ್. ನೆಕ್ಸ್ಟ್ ಒನ್, ಎಟ್ ದ ಟೈಮ್ ಆಫ್ ಶಾರ್ಟ್ ಸರ್ಕ್ಯೂಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್. ಏನಾಗುತ್ತೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ರೆಸಿಸ್ಟೆನ್ಸ್ ಬಿಕಮ್ಸ್ ವೆರಿ ಲೀಸ್ಟ್, ನೆಗ್ಲಿಜಿಬಲ್ ಅಂತ ಕರಿಬೋದು. ಅವಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಅದರಿಂದ ಇಲ್ಲಿ ರೆಡ್ಯೂಸಸ್ ಸಬ್ಸ್ಟೆನ್ಷಿಯಲಿ, ಡಸ್ ನಾಟ್ ಚೇಂಜ್, ಇನ್ಕ್ರೀಸಸ್ ಹೆವಿಲಿ, ವೇರೀಸ್ ಕಂಟಿನ್ಯೂಸ್ಲಿ. ಇಲ್ಲಿ ವೇರೀಸ್ ಕಂಟಿನ್ಯೂಸ್, ಇದು ರಾಂಗ್, ವೇರೀಸ್ ಕಂಟಿನ್ಯೂಸ್ ಅನ್ನೋದು ಪಾಸಿಬಿಲಿಟಿ ಇದೆ. ಬಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮಗೆ ಥರ್ಡ್ ಆಪ್ಷನಲ್ಲಿ ಇನ್ಕ್ರೀಸಸ್ ಹೆವಿಲಿ ಅಂತ. ಸೊ ಅದರಿಂದ ಆಪ್ಷನ್ ಸಿ, ಇಲ್ಲಿ ಡಿಗ್ರೀಸ್ ಆಗ್ಬೋದು ಅಥವಾ ಇನ್ಕ್ರೀಸ್ ಆಗ್ಬೋದು, ಬಟ್ ವೇರೀಸ್ ಅಂತ ಮಾತ್ರ ಕೇಳಿರೋದು. ಓಕೆ, ಅದು ಚೇಂಜ್ ಆಗ್ತಿದೆ, ಬಟ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಇನ್ಕ್ರೀಸಸ್ ಹೆವಿಲಿ. ಸೊ ನೆಕ್ಸ್ಟ್ ಕ್ವಶನ್, 1 kilowatt heater works on 220 volt mains supply. What current rating would be suitable fuse have? ಸೊ ಇಲ್ಲಿ ಫ್ಯೂಸ್ ಅನ್ನೋದು ಪವರ್ ರೇಟಿಂಗ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಒಂದು ಎಲೆಕ್ಟ್ರಿಕಲ್ ಅಪ್ಲೈನ್ಸ್ನ ರೆಸಿಸ್ಟೆನ್ಸ್ ಎಷ್ಟಿದೆ ಒಂದು, ಸೆಕೆಂಡ್ ಒನ್ ಎಷ್ಟು ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆದರೆ ಆ ಡಿವೈಸ್ ವರ್ಕ್ ಆಗುತ್ತೆ ಅನ್ನೋದು ಈ ಪವರ್ ರೇಟಿಂಗ್ ಯೂಸನ್ನು ತೋರಿಸುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಕೊಟ್ಟಿರೋ ಡೇಟಾ ಪ್ರಕಾರ ಪವರ್ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದ್ರಿಂದ V² ಡಿವೈಡೆಡ್ ಬೈ R. ಓಕೆ, ಸೊ V² R ಇದು ನಮಗೆ ಪವರ್ ರೇಟಿಂಗಲ್ಲಿ ಯೂಸ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಪವರ್ ಈಸ್ ಈಕ್ವಲ್ ಟು I × V ಕೇಳಿರೋದು. ಸೊ ನಮಗೆ ಪವರ್ ಸೇಫ್ಟಿ ಡಿವೈಸ್ ಯೂಸ್ ಮಾಡಬೇಕಂದ್ರೆ ಫ್ಯೂಸ್ ಎಷ್ಟು ರೇಟಿಂಗಲ್ಲಿ ಯೂಸ್ ಮಾಡಬೇಕು ಅನ್ನೋದು. ಸೊ I ಈಸ್ ಈಕ್ವಲ್ ಟು P ಡಿವೈಡೆಡ್ ಬೈ V. P ಎಷ್ಟು 1 ಕಿಲೋ ಅಂತಂದರೆ 1000 ವಾಟ್ ಡಿವೈಡೆಡ್ ಬೈ ವೋಲ್ಟೇಜ್ ಎಷ್ಟು 220 ವೋಲ್ಟ್. ಸೊ ಇಲ್ಲಿ 1010 ಗೆಟ್ ಕ್ಯಾನ್ಸಲ್. ಸೊ 100 ಡಿವೈಡೆಡ್ ಬೈ 22, ಅದೇ 20 ಇತ್ತಂದರೆ ಎಷ್ಟಾಗುತ್ತೆ, 20 ಇತ್ತಂದರೆ ಎಷ್ಟಾಗುತ್ತೆ, 5 ಟೈಮ್ಸ್ ಆಗ್ತಿತ್ತು. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ 22 ಇದೆ, ಅಪ್ರಾಕ್ಸಿಮೇಟ್ಲಿ ನಿಮಗೆ ನಿಯರ್ಲಿ 5 ಬರುತ್ತೆ. ನಿಯರ್ಲಿ 5 ಅಂದರೆ ಲೆಸ್ ದೆನ್ 5 ಆನ್ಸರ್ ಬರುತ್ತೆ. ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಯು ವಿಲ್ ಬಿ ಗೆಟಿಂಗ್? ಸೊ ಇಲ್ಲಿ ನೋಡಿ 1 ಇಲ್ಲಿ 250 and here 11 4s are 44 and left out thing is 6. So 6 means 5. It is nearly ಇಷ್ಟು ಬರುತ್ತೆ. ಸೊ ಇದಕ್ಕಿಂತ ಜಾಸ್ತಿ, ಸ್ವಲ್ಪ ಜಾಸ್ತಿ ಇರೋ ಫ್ಯೂಸ್ ರೇಟಿಂಗ್ನ ಯೂಸ್ ಮಾಡಬೇಕು. ಸೊ ರೈಟ್ ಆನ್ಸರ್ ಈಸ್ ದಿಸ್ ಒನ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ? In a house circuit, a current lamps are used in parallel. Yes, correct. ಇಲ್ಲಿ ಕೇಳಿದ್ರು not true ಅಂತ. Switches, fuses and circuit breakers should be placed in the neutral wire. Neutral wire, it is wrong. ಯಾವಾಗಲೂ live wire ಗೆ ಕನೆಕ್ಟ್ ಮಾಡಬೇಕು. So next one, an electrical iron has its earth wire connected to the metal case to prevent the user receiving a shock. It is also correct. When the connecting a 3-course cable to a 13 ampere 3-pin plug, the red wire goes to the live pin. Yes, ಈ 3 ಕರೆಕ್ಟ್ ಆಗಿದೆ, ಆಪ್ಷನ್ ಬಿ ರಾಂಗ್ ಆಗಿದೆ. ಅದು ನ್ಯೂಟ್ರಲ್ ವೈರ್ಗಲ್ಲ, ಲೈವ್ ವೈರ್ಗೆ ಕನೆಕ್ಟ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದಟ್ ಈಸ್ ಅ ಟಿವಿ ಸೆಟ್ ಕನ್ಸ್ಯೂಮ್ಸ್ ಅನ್ ಎಲೆಕ್ಟ್ರಿಕಲ್ ಪವರ್ ಆಫ್ 230 watts and runs on 230 volt main supply. The correct fuse for this TV set is again P is equal to I into V. ನಮಗೆ I ವ್ಯಾಲ್ಯೂ ಬೇಕು, therefore P divided by V. P is 230 and voltage is 230. Answer is 1 ampere. So 1 ampere is the safe limit. So ಅದರಿಂದ ನಮಗೆ ಫ್ಯೂಸ್ ರೇಟಿಂಗ್ ಎಷ್ಟು ಯೂಸ್ ಮಾಡಬೇಕು, ಲಿಟಲ್ ಗ್ರೇಟರ್ ದ್ಯಾನ್ ದ ವಾಟ್ ವಿ ಗಾಟ್ ಇಟ್. ಓಕೆ, ನಮಗೆ 1 ಬಂದಿದೆ, 1ಗಿಂತ ಜಾಸ್ತಿ ಇರೋ ಫ್ಯೂಸ್ನ ನಾವು ಯೂಸ್ ಮಾಡಬೇಕು. ಸೊ 1ಗಿಂತ ಜಾಸ್ತಿ ಯಾವುದಿದೆ, 2, 3 ಜಾಸ್ತಿ ಇದೆ, ಬಟ್ ಸ್ವಲ್ಪ ಜಾಸ್ತಿ ಇರಬೇಕು. ಇನ್ನೂ ಜಾಸ್ತಿ ಹೆಚ್ಚಾದರೆ ಏನಾಗುತ್ತೆ, ಎಕ್ಸೆಸ್ ಆಫ್ ಕರೆಂಟ್ ವಿಲ್ ಫ್ಲೋ. ಸೊ ಆ ಡಿವೈಸ್ ಬರ್ಸ್ಟ್ ಆಗೋ ಚಾನ್ಸಸ್ ಆಗುತ್ತೆ, ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ರೈಟ್ ಆನ್ಸರ್ ಇಸ್ ಡಿ. ಸೊ ನೆಕ್ಸ್ಟ್ ಕ್ವಶನ್, a circuit breaker device which can be used in the place of fuse in domestic electrical circuit is called MCB, miniature circuit breaker. Okay, full form ಕೇಳಬಹುದು. MCB means miniature circuit breaker. Got it? So let's move on to the next one. An MCB
which currents of an electricity supply in case of short circuiting or overloading works on the any type of fuse. MCB is also type of fuse. Okay, ಇದು ಹೇಗೆ ಅಂತಂದ್ರೆ ಮಿಲಿ ಸೆಕೆಂಡ್ ಅಲ್ಲಿ ವರ್ಕ್ ಆಗುತ್ತೆ. ಓಕೆ, ಕಂಪನಿ ಫ್ಯೂಸ್ ತರಲ್ಲ, ಇದು ಮಿಲಿ ಸೆಕೆಂಡ್ ಅಲ್ಲಿ ವರ್ಕ್ ಆಗುತ್ತೆ ಯೂಸಿಂಗ್ ಸೆಮಿ ಕಂಡಕ್ಟರ್ ಡಿವೈಸಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಯಾವ ಪ್ರಿನ್ಸಿಪಲ್ ಮೇಲೆ ಈ ವರ್ಕ್ ಆಗುತ್ತೆ ಅನ್ನೋದು. ಎನಿ ಟೈಪ್ ಆಫ್ ಫ್ಯೂಸ್ ಇಫ್ ಯು ಕನ್ಸಿಡರ್ ಆಲ್ ದೋಸ್ ಫ್ಯೂಸ್ ವರ್ಕ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಕಾಲ್ಡ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಓನ್ಲಿ. ಸೊ ಇದು ಕೆಮಿಕಲ್ ಎಫೆಕ್ಟ್ ಆಫ್ ಕರೆಂಟ್ ಅಂತಂದ್ರೆ ಸೆಲ್ ಆರ್ ಬ್ಯಾಟ್ರಿ ಬರುತ್ತೆ. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಐರನ್ ಬಾಕ್ಸ್ ಬರುತ್ತೆ, ಗೀಸರ್ ಬರುತ್ತೆ, ಆಮೇಲೆ ವಾಟರ್ ಹೀಟರ್ ಬರುತ್ತೆ, ಎಲೆಕ್ಟ್ರಿಕ್ ಬಲ್ಬ್ ಬರುತ್ತೆ, ಎಲೆಕ್ಟ್ರಿಕ್ ಫ್ಯೂಸ್ ಬರುತ್ತೆ. ಆಲ್ ದೀಸ್ ಡಿವೈಸ್ ವರ್ಕ್ಸ್ ಆನ್ ಬ್ರೈನ್ಸ್ ಬೇಸಿಕ್ ಪ್ರಿನ್ಸಿಪಲ್ ಕಾಲ್ಡ್ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಅಂತ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಬೆಲ್ ವರ್ಕ್ ಆಗುತ್ತೆ. ಓಕೆ, ಬೆಲ್ ವರ್ಕ್ ಆಗುತ್ತೆ. ಆಮೇಲೆ ಎಲೆಕ್ಟ್ರೋಪ್ಲೇಟಿಂಗ್ ಎಫೆಕ್ಟ್ ಆಫ್ ಕರೆಂಟ್, ಇಟ್ ಈಸ್ ನಾಟ್ ದರ್. ಓಕೆ, ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. So let's move on to the next question, that is the device used for producing electric current is called generator. So generator is the device by which we can convert a mechanical energy to electrical energy. So this generator is also called mains, also called dynamo. Okay, which converts mechanical energy to electrical energy. Ade motor agidre it converts electrical energy to mechanical energy. Got it? So let's move on to the next question. ದ ಫ್ರೀಕ್ವೆನ್ಸಿ ಆಫ್ ಅ ಡೈರೆಕ್ಟ್ ಕರೆಂಟ್, ಇಲ್ಲಿ ಡಿ ಸಿ ಡೈರೆಕ್ಟ್ ಕರೆಂಟ್ ಕೇಳಿರೋದು 0. ಯಾಕೆ? ನೀವು ಗ್ರಾಫಲ್ಲಿ ನೋಡಿದ್ರೆ ಇಟ್ ಮೂವ್ಸ್ ಇನ್ ಎ ಸ್ಟ್ರೈಟ್ ಪಾತ್. ಯಾವುದೇ ಥರ ವೇವ್ ಫಾರ್ಮ್ ಇರಲ್ಲ. ಓಕೆ, ಸೊ ಆಪ್ಷನ್ ಎ ಇಟ್ ಇಸ್ ಅ 0 ಹರ್ಟ್ಸ್. ದ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಎ ಸಿ ಸಪ್ಲೈ ಇನ್ ಇಂಡಿಯಾ ಇಟ್ ಇಸ್ ಅ 50 ಹರ್ಟ್ಸ್. ಓಕೆ, ಬೇಸಿಕ್ ಕ್ವಶನ್ಸ್. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ? ನಾನ್ ರಿನ್ಯೂಯಬಲ್ ಅಂದರೆ ಮತ್ತೆ ಅದು ಉತ್ಪತ್ತಿ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದನ್ನು ನಾವು ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಯಾವುದು? ವಿಂಡ್, ಸೋಲಾರ್, ಫಾಸಿಲ್ ಫ್ಯೂಯಲ್, ನ್ಯೂಕ್ಲಿಯರ್ ಎನರ್ಜಿ. ವಿಂಡ್ ಪ್ರತಿದಿನ ಇರುತ್ತೆ, ಅದು ರಿನ್ಯೂಯಬಲ್ ಮಾಡ್ಬೋದು. ಸೋಲಾರ್ ಎನರ್ಜಿ ಪ್ರತಿದಿನ ಇರುತ್ತೆ, ಅದೆಷ್ಟೇ ಯೂಸ್ ಮಾಡಿದ್ರು ಎಕ್ಸಿಸ್ಟ್ ಆಗಲ್ಲ. ಫಾಸಿಲ್ ಫ್ಯೂಲ್ ನಾವು ಇದೇ ರೀತಿ ಯೂಸ್ ಮಾಡ್ತಾ ಇದ್ರೆ ಇದು ಎಕ್ಸಾಸ್ಟ್ ಆಗುತ್ತೆ, ಅಂದರೆ ಖಾಲಿ ಆಗಿಬಿಡುತ್ತೆ. ನ್ಯೂಕ್ಲಿಯರ್ ಎನರ್ಜಿ, ಎಸ್. ಸೊ ರೈಟ್ ಆನ್ಸರ್ ಈಸ್ ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಈಸ್ ಫಾಸಲ್ ಫ್ಯೂಲ್. ಕೋಲ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಓಕೆ, ನೌ ಡೇಸ್ ವಿ ಆರ್ ಗೆಟಿಂಗ್ ಎಲೆಕ್ಟ್ರಿಕಲ್ ಕಾರ್ಸ್. ಯಾಕೆ? ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಯಾಕೆ ಅಂತಂದರೆ ಇದೆಲ್ಲ ಖಾಲಿ ಆಗ್ತಿದೆ. ಏನಾದರೂ ಈ ಫಾಸಲ್ ಫ್ಯೂಲ್ಸ್ ಖಾಲಿ ಆದರೆ ಆ ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ ಸುಮ್ಮನೆ ನಿಂತ್ಕೋಬೇಕಷ್ಟೇ. ಓಕೆ, ಸೊ ಅದರಿಂದ ಫಾಸಲ್ ಫ್ಯೂಲ್ಸ್ ಆರ್ ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Elements used for the solar cell, silicon directly. Why it is a semiconductor device? Silicon, germanium. Okay, all these are semiconductor elements. So which of the following is not example of biomass energy source? Wood, gobar gas, nuclear energy and coal. So ಇಲ್ಲಿ ನಾವು ನೋಡಿರೋ ಪ್ರಕಾರ not example of biomass energy resource, not an example. So ಇಲ್ಲಿ ನಾವು ಹೇಳ್ಬೋದು nuclear energy. ಓಕೆ, ಸೊ ವುಡ್ ಅದು ನಾವು ಬಯೋಮಾಸ್ ಆಗಿ ಯೂಸ್ ಮಾಡ್ಬೋದು. ಗೋಬರ್ ಗ್ಯಾಸ್, ಎಸ್. ಕೋಲ್, ಎಸ್, ಯೂಸ್ ಮಾಡ್ಬೋದು. ಸೊ ನ್ಯೂಕ್ಲಿಯರ್ ಎನರ್ಜಿ ಮಾತ್ರ ಯೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒನ್, ಸೋಲಾರ್ ಸೆಲ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ಎಸ್, ಇಲ್ಲಿ ಮೇಲ್ಗಡೆ ಇರೋ ಆಕಾಶದಲ್ಲಿರೋ ಸ್ಯಾಟಲೈಟ್ ಅದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿ ಯಾವ ಥರ ಬರುತ್ತೆ? ಸೊ ಈ ಸೋಲಾರ್ ಸೆಲ್ಸ್ ಏನು ಮಾಡುತ್ತೆ, ಈ ಸೋಲಾರ್ ಎನರ್ಜಿನ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಸೊ ಆರ್ಟಿಫಿಷಿಯಲ್ ಸ್ಯಾಟಲೈಟಲ್ಲಿ ಯೂಸ್ ಆಗುತ್ತೆ. TV ರಿಲೇ ಸ್ಟೇಷನ್ ಅಲ್ಲೂ ವರ್ಕ್ ಆಗುತ್ತೆ. ಟ್ರಾಫಿಕ್ ಸಿಗ್ನಲ್ ಸಮ್ಟೈಮ್ಸ್ ನೀವು ನೋಡ್ಬೋದು, ಅದಕ್ಕೆ ಯಾವುದೇ ಥರ ಎಲೆಕ್ಟ್ರಿಕಲ್ ವೈರ್ಸ್ ಕನೆಕ್ಟ್ ಆಗಿರಲ್ಲ, ಬಟ್ ಸ್ಟಿಲ್ ಇಟ್ ವರ್ಕ್ಸ್. ಹೇಗೆ? ಸೋಲಾರ್ ಸೆಲ್ಸ್. ಓಕೆ, ಸೋಲಾರ್ ಸೆಲ್ಸ್ನ ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಸ್ಯಾಟಲೈಟ್, TV ರಿಲೇ ಸ್ಟೇಷನ್, ಟ್ರಾಫಿಕ್ ಸಿಗ್ನಲ್, ಆಲ್ ಆಫ್ ದೀಸ್ ವರ್ಕ್ಸ್. ಓಕೆ, ಸೊ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಒನ್, ಕಾಮನ್ ಫಾರ್ಮ್ ಆಫ್ ಓಷನ್ ಎನರ್ಜಿ. ಓಷನ್ ಎನರ್ಜಿಯಲ್ಲಿ 3 ಟೈಪ್ಸ್ ಓದ್ತೀವಿ: ವೇವ್ ಎನರ್ಜಿ, ಟೈಡಲ್ ಎನರ್ಜಿ ಮತ್ತು ಓಷನ್ ಥರ್ಮಲ್ ಎನರ್ಜಿ. ಸೊ ವೇವ್ ಎನರ್ಜಿ, ಓಷನ್ ಥರ್ಮಲ್ ಎನರ್ಜಿ, ಟೈಡಲ್ ಎನರ್ಜಿ, all of these. Right answer is all of these. Okay, so next one, the energy which cannot be taken as an indirect source of solar energy. Indirect source. Okay, ಇಲ್ಲಿ cannot be taken ಅಂತ ಹೇಳಿರೋದು. Wind energy, yes, it is due to solar energy. Energy from flowing water, yes. Nuclear energy, no. So ಇಲ್ಲಿ ನಮಗೆ ಆನ್ಸರ್ ಈಸ್ ನ್ಯೂಕ್ಲಿಯರ್ ಎನರ್ಜಿ. ಕೆನಾಟ್ ಬಿ ಟೇಕನ್
ಆಸ್ ಎನ್ ಇಂಡೈರೆಕ್ಟ್ ಸೋರ್ಸಸ್ ಆಫ್ ಸೋಲಾರ್ ಎನರ್ಜಿ. ಇದು ಇಂಡೈರೆಕ್ಟ್ ಸೋರ್ಸಸ್ ಆಫ್ ಸೋಲಾರ್ ಎನರ್ಜಿ. ಹೇಗೆ? ಈ ಸೋಲಾರ್ ಎನರ್ಜಿಯಿಂದ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಾಗುತ್ತೆ, ಪ್ರೆಷರ್ ಡಿಗ್ರೀಸ್ ಆಗುತ್ತೆ. ಪ್ರೆಷರ್ ಡಿಗ್ರೀಸ್ ಆದರೆ ಒಂದಲ್ಲಿ ಪ್ರೆಷರ್ ಜಾಸ್ತಿ ಇದ್ದು ಇನ್ನೊಂದಲ್ಲಿ ಪ್ರೆಷರ್ ಕಮ್ಮಿ ಇದ್ರೆ ಅಲ್ಲಿ ಏನಾಗುತ್ತೆ, ವಿಂಡ್ ಫಾರ್ಮ್ ಆಗುತ್ತೆ. ದ್ಯಾಟ್ ಈಸ್ ಡ್ಯೂ ಟು ಇಂಡೈರೆಕ್ಟ್ಲಿ ಫ್ರಮ್ ಸೋಲಾರ್ ಎನರ್ಜಿನೇ. ಮತ್ತೆ ಎನರ್ಜಿ ಫ್ರಮ್ ದ ಫ್ಲೋಯಿಂಗ್ ವಾಟರ್. ಓಕೆ, ಫ್ಲೋಯಿಂಗ್ ವಾಟರ್ ನಾರ್ಮಲಿ ಈ ಐಸ್ ಇದ್ರೆ ಈ ಸೋಲಾರ್ ಎನರ್ಜಿ ರಿಸೀವ್ ಮಾಡ್ಕೊಂಡು ಐಸ್ ಏನಾಗುತ್ತೆ, ಕರಗಿಬಿಡುತ್ತೆ. ಕರಗಿದಾಗ ನೀರು ಫ್ಲೋ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಇಂಡೈರೆಕ್ಟ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿಬೋದು ತಾನೆ, ಸೋಲಾರ್ ಎನರ್ಜಿ. ಎಸ್, ಬೋತ್ ದ ಆನ್ಸರ್ ಇಸ್ ರೈಟ್. ದಟ್ ಆಪ್ಷನ್ ಸಿ ಇಸ್ ನಾಟ್ ಕರೆಕ್ಟ್. Okay, we cannot consider the indirect source of solar energy. Okay, so let's move on to the next one. The minimum wind velocity required for making windmill function, that is 15 km/h directly. So ಅದಕ್ಕಿಂತ ಕಮ್ಮಿ ಇದ್ರೆ ವಿಂಡ್ ಎನರ್ಜಿನ ಯೂಸ್ಫುಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಓಕೆ, ಸೊ ಮೋರ್ ದನ್ ಈಕ್ವಲ್ ಆರ್ ಮೋರ್ ದನ್ 15 km/h ಇರಬೇಕು. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Solar energy can be used in solar cooker, photosynthesis, solar cell, all of this. ಓಕೆ, ಸೋಲಾರ್ ಕುಕ್ಕರ್ ಏನು ಮಾಡುತ್ತೆ, ಸೋಲಾರ್ ಎನರ್ಜಿನ ಯೂಸ್ ಮಾಡ್ಕೊಂಡು ಹೀಟ್ ಎನರ್ಜಿ ಆಗಿ ಯೂಸ್ ಮಾಡ್ಕೋಬಹುದು. ಫೋಟೋಸಿಂಥಸಿಸ್ ಇದರಲ್ಲಿ ಸೋಲಾರ್ ಎನರ್ಜಿನ ಕೆಮಿಕಲ್ ಎನರ್ಜಿ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ. ಸೋಲಾರ್ ಸೆಲ್, ಎಸ್, ದಿಸ್ ಸೋಲಾರ್ ಸೆಲ್ ಇಸ್ ದ ಡಿವೈಸ್ ಬೈ ವಿಚ್ ವಿ ಕ್ಯಾನ್ ಕನ್ವರ್ಟ್ ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಆಲ್ ದೀಸ್ ಡಿವೈಸಸ್, ಐ ಮೀನ್ these two are the devices and this is the process used by used solar energy. Okay, this solar energy can be used in all these three. Got it? So let's move on to the next question. Conventional sources of energy are conventional, okay, coal, wood, petroleum, all of these. So conventionally first yav tagondidvi conventional sources of energy, all of this tane. So coal, wood as well as petroleum. Okay, so now ಇದು ಸಪೋಸ್ ಇದು ಕೊಟ್ಟಿರಲಿಲ್ಲ ಅಂತಂದರೆ ವುಡ್ ಅಂತ ಕನ್ಸಿಡರ್ ಮಾಡ್ಬೋದು. ಗಾಟ್ ಇಟ್? ಸೊ ಇದರಲ್ಲಿ ಆಪ್ಷನ್ ಬಿ, ಆಪ್ಷನ್ ಡಿ, ಸೊ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ವುಡ್ ಅಂತ ಕನ್ಸಿಡರ್ ಮಾಡ್ಬೋದು, ಆಲ್ ಆಫ್ ದೀಸ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ದ ಮೇನ್ ಕಾನ್ಸ್ಟೆಂಟ್ ಆಫ್ ಬಯೋಗ್ಯಾಸ್ ಈಸ್ ಮೀಥೇನ್. ಅಪ್ರಾಕ್ಸಿಮೇಟ್ಲಿ ಪ್ರಿಸೈಸ್ಲಿ ಎಷ್ಟೋ ಹೇಳ್ತಾರೆ, ಬಟ್ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ 70 to 75% ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಮೀಥೇನ್ ತಾನೆ, ಕರೆಕ್ಟ್. Which of the following is not sources of energy? Levers, muscle power, water stored at a dam, flowing water. So water stored at a dam, potential energy, yes. Flowing water, kinetic energy. Muscle power, it is the form of energy. But levers, it is not a form of energy. So hence option A. Okay, not a sources of energy. So next one. The non-renewable sources of energy among is the following. Non-renewable source: coal energy, nuclear energy, wood energy, wind energy. So coal energy is not a non-renewable sources of energy. Okay, all these nuclear energy, wood energy, wind energy, all these are ಏನಾಗುತ್ತೆ, ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಆಗಿರುತ್ತೆ. ಓಕೆ, ಸೊ ಹೆನ್ಸ್ ರೈಟ್ ಆನ್ಸರ್ ಇಸ್ ಎ. ನೆಕ್ಸ್ಟ್ ಒನ್. ಎ ಗ್ರಾಫ್ ಈಸ್ ಪ್ಲಾಟೆಡ್ ಬಿಟ್ವೀನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಅ ಕರೆಂಟ್. ಓಕೆ, ದ ಗ್ರಾಫ್ ಇಸ್ ಅ ಸ್ಟ್ರೇಟ್ ಲೈನ್ ಇಂಟರ್ಸೆಕ್ಟ್ ಬೋತ್. ಇವಾಗ ನೋಡಿ, ಈ ಥರ ಡ್ರಾ ಮಾಡಿದ್ರೆ ನಾವು ಈ ಥರ ತೊಗೊತಿದ್ವಿ ಸ್ಟ್ರೇಟ್ ಲೈನ್. ಇಟ್ ಈಸ್ ಅ ವಿ ವರ್ಸಸ್ ಐ. ಇದು ಈ ಲೈನ್ ಯಾವ ಥರ ಇದೆ ಅನ್ನೋದು ಇಲ್ಲಿ ಕ್ವಶನ್ ಕೇಳಿವೆ. ಇಂಟರ್ಸೆಕ್ಟಿಂಗ್ ಬೋತ್ ದ ಆಕ್ಸಿಸ್, having intercept on the x-axis, having intercept on the y-axis, none of these. ಇಲ್ಲಿ ನೋಡಿ, ಯಾವುದಕ್ಕೆ ಇಂಟರ್ಸೆಪ್ಟ್ ಆಗಿಲ್ಲ, ಇಲ್ಲಿ 0 ಅಂದರೆ ಇಟ್ ಈಸ್ ನಾಟ್ none of these. Okay, intersect both the axis, no. Okay, having intercept on x-axis, no. Having an intercept on the y-axis, no. None of these. Yes, correct. Sorry. Next question. A area covered under the electric current and time graph. So generally Q/T ಅಂತ ಬರೀತೀವಿ ಕರೆಂಟ್ನ. ಸೊ ಇಲ್ಲಿ ಕೇಳೋದು ಕರೆಂಟ್ ವರ್ಸಸ್ ಟೈಮ್ ಅಂತ. ಸೊ ಕರೆಂಟ್ ವರ್ಸಸ್ ಟೈಮ್ ಏರಿಯಾ ಫಾರ್ ಎಕ್ಸಾಂಪಲ್ ಈ ಥರ ಬಂತಂದರೆ ಇದನ್ನು ಏನು ಇಂಡಿಕೇಟ್ ಮಾಡುತ್ತೆ ಅಂತ, ಇದು ಚಾರ್ಜ್ನ ಇಂಡಿಕೇಟ್ ಮಾಡುತ್ತೆ, ಎಲೆಕ್ಟ್ರಿಕ್ ಚಾರ್ಜ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಇಲ್ಲಿ ನಮಗೆ ಆಪ್ಷನ್ ಈಸ್ ಬಿ, ದಟ್ ಈಸ್ ಎಲೆಕ್ಟ್ರಿಕಲ್ charge. Okay, so let's move on to the next one. As temperature increases, resistance gain ಆಗುತ್ತೆ. So resistance is directly proportional to temperature. Means temperature increase ಆದಂಗೆಲ್ಲ resistance of the conductor is also increases. ನಮಗೆ ಒಂದು ಫಾರ್ಮುಲಾ ಇದೆ, R is equal to R naught. Okay, bracket of 1 plus alpha delta T ಅಂತ ಬರುತ್ತೆ. Okay, so that indicates it is a directly proportional. So temperature increase ಆದಂಗೆಲ್ಲ the resistance of a conductor saha increase ಆಗುತ್ತೆ. Got it? Next one. Eli option. Resistance of the conductor decreases, resistance of the conductor does not change, resistance of the conductor increases.
increases and increases. Okay. Next question. Electrical resistivity of a given metallic wire depends upon its length, its thickness, its shape, nature of the material. It depends on only two quantities. One is temperature, another one is its nature of the material. ಇಲ್ಲಿ temperature ಇಲ್ಲದ ಕಾರಣ ನಮಗೆ option D is the right answer. Resistivity, not resistance. ಈ resistivity ನ specific resistance ಅಂತ ಸಹ ಕರೀತಾರೆ. Next one. A student carries out an experiment and plot VI graph of 3 samples of nichrome wire with resistance R1 and R2 and R3 respectively. Which of the following is true? So ಇಲ್ಲಿ V versus I ಇರೋದ್ರಿಂದ resistance, okay, resistance ಜಾಸ್ತಿ resistance ಕೊಡುತ್ತೆ. ಯಾವುದು ಜಾಸ್ತಿ ಸ್ಲೋಪ್ ಇರುತ್ತೆ ಅಂದರೆ ಸ್ಟೀಪರ್, ಮೋರ್ ದ ಸ್ಟೀಪರ್ ಮೋರ್ ಇಸ್ ದ ರೆಸಿಸ್ಟೆನ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಅದರಿಂದ R1 is greater than R1, R2 is greater than R3. So right answer is option B. ಓಕೆ, ಅದನ್ನು ನಿಮಗೆ I ವರ್ಸಸ್ V ಕೊಟ್ಟಿದ್ರೆ ಉಲ್ಟಾ ಏನು R3 is greater than R2 greater than R1 ಅಂತ. ಓಕೆ, ಈ ಥರನ ಬರಿಬೋದಿತ್ತು. ಸೊ ಕೊಟ್ಟಿರೋದು V ವರ್ಸಸ್ I ಗ್ರಾಫ್ ಆಗಿರೋದ್ರಿಂದ R1 is greater than R2 greater than R3. ಯಾಕೆ R1 is more steeper than R2, R2 is more steeper than R3. ಸೊ ಅದರಿಂದ R1 greater than R2 greater than R3. So next question. In which of the following device or process solar energy converted into chemical energy? Chemical energy. Solar energy to chemical energy. ಯಾವುದು? Solar evaporation? No. Photosynthesis? ಹಾಂ. And solar cells? And solar heater? ಇಲ್ಲಿ heat energy ಆಗುತ್ತೆ. ಇಲ್ಲಿ solar cells electrical energy ಆಗಿರುತ್ತೆ. ಸೊ photosynthesis right answer. ಇಲ್ಲೇನಾಗುತ್ತೆ solar energy to electrical energy. ಇಲ್ಲಿ solar heater, solar energy to heat energy. ಓಕೆ, ಆಮೇಲೆ ಸೋಲಾರ್ ಎವಾಪರೇಷನ್, ಮಿಕ್ಕಿದು ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸಲ್ಲಿ ಸೋಲಾರ್ ಎನರ್ಜಿನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಉತ್ಪತ್ತಿ ಮಾಡ್ಕೊಳ್ಳೋಕ್ಕೆ ಈ ಸೋಲಾರ್ ಎನರ್ಜಿನ ಕೆಮಿಕಲ್ ಎನರ್ಜಿ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಸೋರ್ಸಸ್ ಆಫ್ ಎನರ್ಜಿ ಕೆನ್ ನಾಟ್ ಬಿ ಯೂಸ್ಡ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ ಆನ್ ಕ್ಲೌಡಿ ಡೇ? ಸೊ ಜಿಯೋಥರ್ಮಲ್ ಎನರ್ಜಿ, ಟೈಡಲ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಸೋಲಾರ್ ಎನರ್ಜಿ. ಸೊ ಕ್ಲೌಡಿ ಡೇ ಅಲ್ಲಿ ಏನಾಗಿರುತ್ತೆ, ಜಾಸ್ತಿ ಬೆಳಕಿರಲ್ಲ, ಅಂದರೆ ಜಾಸ್ತಿ ಏನಂತಾರೆ ಸೋಲಾರ್ ರೇಡಿಯೇಷನ್ ಎನರ್ಜಿ ಇರಲ್ಲ. ಸೊ ಅದರಿಂದ ದ್ಯಾಟ್ ಕ್ಯಾನ್ ನಾಟ್ ಬಿ ಯೂಸ್ಡ್. ಯಾಕೆಂದರೆ ಕ್ಲೌಡ್ಸ್ ಫಾರ್ಮ್ ಆಗಿರುತ್ತೆ. ಸೊ ಸೋಲಾರ್ ಎನರ್ಜಿ ಕೆನ್ ನಾಟ್ ಬಿ ರೀಚ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ಎಲ್ಲಿ ಸೋಲಾರ್ ಸೆಲ್ಸ್ ಇಟ್ಟಿರ್ತೀವಲ್ಲ ಅಲ್ಲಿ ಮೋಡ ಕವಿದ ವಾತಾವರಣ ಇದ್ದರೆ ಸೋಲಾರ್ ಎನರ್ಜಿ ರೀಚ್ ಆಗಲ್ಲ. ಆವಾಗ ರೀಚ್ ಆಗಲಿ ಅಂದರೆ ಅದು ಜಾಸ್ತಿ ಉಪಯೋಗಕ್ಕೆ ಬರಲ್ಲ. ಓಕೆ, ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದಟ್ ಈಸ್ ದ ಡಿವೈಸ್ ವಿಚ್ ಕನ್ವರ್ಟ್ ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಈಸ್ solar cell directly, solar cooker heat energy, geyser heat energy, nuclear energy it is out of the box with respect to this energy, and solar cell which converts solar energy to electrical energy. Next one. The major problem in harnessing nuclear energy is how to split nuclei. ನಮ್ಗೆ ಗೊತ್ತಿದೆ ಇದನ್ನು ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. Sustain the reaction. It is a controlled reaction. Yes, it is possible. It is also possible. Dispose of spent fuel safely. Convert nuclear energy into electrical energy. It is also possible, but it is little difficult. So ಇದನ್ನೇ ನಾವು ಮೇಜರ್ ಡ್ರಾಬ್ಯಾಕ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಸೊ ಅಲ್ಲಿ ನೋಡಿ, ಹಾರ್ನೆಸಿಂಗ್ ನ್ಯೂಕ್ಲಿಯರ್ ಎನರ್ಜಿ ವಾಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಇದು ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನೋದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಆಗಿ ನಮಗೆ ಕಾಡ್ತಿದೆ. ಯಾಕಂದರೆ ಇದೇನಾದರೂ ಅಟ್ಮಾಸ್ಫಿಯರಲ್ಲಿ ಮಿಕ್ಸ್ ಆದರೆ ಏನಾಗುತ್ತೆ, ರೇಡಿಯೇಷನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಡಯೇರಿಯಾ, ಸ್ಕಿನ್ ಡಿಸೀಸ್ ಎಲ್ಲ ಬರುತ್ತೆ. ಸೊ ಅದರಿಂದ ಇಟ್ ಈಸ್ ವೆರಿ ಡೇಂಜರಸ್ ಇಫ್ ಇಟ್ ಈಸ್ ಎಕ್ಸ್ಪೋಸ್ ಟು ದ ಎನ್ವೈರ್ನ್ಮೆಂಟ್. ಸೊ ಅದನ್ನು ಮೇಜರ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ದ ರೀಸನ್ ದ ಮೇಜರ್ ಪ್ರಾಬ್ಲಮ್ ಇನ್ ಹಾರ್ನೆಸಿಂಗ್ ನ್ಯೂಕ್ಲಿಯರ್ ಎನರ್ಜಿ ಇಸ್ ಹೌ ಟು dispose of spent fuel safely. Okay, it is a major problem. Next one. A turbine cannot be rotated by flowing water in the rotate ಮಾಡ್ಬೋದು. Heat of the sun ನೋಡೋಣ. Steam, yes of course. Thermal energy ಅದೇ ಪವರ್ ಪ್ಲಾಂಟ್ ಅಲ್ಲಿ ಯೂಸ್ ಮಾಡ್ತೀವಿ ನೋಡು. Moving wind, yes it is also turns. But what about heat of the sun? It is not. So right answer is B. Okay, so let's move on to the next question. Which of the following is not form of ocean energy? Geothermal energy, ocean thermal energy, tidal energy, wave energy. So last three are the form of ocean energy. So geothermal energy is out of the box. So answer A is the right answer. So next one. Which of the following are characteristics of a good source of energy? Easily stored, easily transported, economical, all. So answer is all. Okay. So properties, I mean good character, good fuel ಅಥವಾ energy
ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅನ್ನೋದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದೆ. ಆ ಪಾಯಿಂಟ್ಸ್ ಎಲ್ಲವೂ ಇದೆ. ಈಸಿಲಿ ಸ್ಟೋರ್ಡ್, ಈಸಿಲಿ ಟ್ರಾನ್ಸ್ಪೋರ್ಟೆಡ್, ಎಕನಾಮಿಕಲ್ ಇದ್ದರೆ ಇದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತಿದ್ವಿ. ಡೆಸ್ಕ್ನ ರಿಮೆಂಬರ್ ಮಾಡ್ಕೊಳ್ಳಿ. ಓಕೆ, ಡಿ ಅಂದರೆ ಡು ನಾಟ್ ಪ್ರೊಡ್ಯೂಸ್ ಎನಿ ಪೊಲ್ಯೂಷನ್. ಓಕೆ, ಇ ಅಂತಂದರೆ ಈಸಿಲಿ ಸ್ಟೋರ್ಡ್ ಆ್ಯಂಡ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್. ಆಮೇಲೆ ಎಸ್ ಅಂದರೆ ಸೇಫ್ಟಿ ಇನ್ ಹ್ಯಾಂಡ್ಲಿಂಗ್ ಆ್ಯಂಡ್ ಯೂಸ್. ಆಮೇಲೆ ಇ ಅಂತಂದರೆ ಎಕನಾಮಿಕಲ್. ಎಲ್ಲ ಪಾಯಿಂಟ್ಸ್ ಇದೆ. ಸೊ ಅದರಿಂದ ಆಪ್ಷನ್ ಡಿ. ಸೊ ನೆಕ್ಸ್ಟ್ ಒನ್, ದ combustible substance formed from the dead remain of the animals and plants which are buried under the surface of the earth are called. So ಇಲ್ಲಿ fuels, sources of energy, fossil fuels, all. ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಫಾಸಿಲ್ ಫ್ಯೂಲ್ ಡೆಫಿನೇಷನ್ನ ಕೇಳಿರೋದು. ಸೊ ಹೆನ್ಸ್ ಆಪ್ಷನ್ ಸಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಆಫ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ a concave mirror of focal length 40 cm can form virtual image larger than the actual object. ಸೊ ಇಲ್ಲಿ ಕಾನ್ಕೇವ್ ಮಿರರ್ ಕೊಟ್ಟಿದ್ದಾರೆ. ಸಪೋಸ್ ಇದು ಸೆಂಟರ್ ಆಫ್ ಕರ್ವೇಚರ್ ಅನ್ಕೊಂಡ್ರೆ ಫೋಕಲ್ ಲೆಂತ್ ಇದೆ ಇಲ್ಲಿದೆ ಅನ್ಕೊಳ್ಳೋಣ. ಸೊ ಫೋಕಲ್ ಲೆಂತ್ ದಟ್ ಈಸ್ ದ ಫೋಕಸ್ ಆಫ್ ಎ ಪಾಯಿಂಟ್ ದಟ್ ಈಸ್ 40 ಸೆಂಟಿಮೀಟರ್ ಇದೆ. ನಮಗೆ ಇಲ್ಲಿ ವರ್ಚುವಲ್ ಇಮೇಜ್ ಆಗಿದೆ, ಬಟ್ ಹಾಗೆ ಲಾರ್ಜರ್ ದನ್ ಆಕ್ಚುಯಲ್ ಆಬ್ಜೆಕ್ಟ್ ಸೈಜ್ ಅಂತ ಇದೆ. ಸೊ ನಾವು ಇಲ್ಲಿ ಆಬ್ಜೆಕ್ಟ್ನ ಇಟ್ಟರೆ ನಮಗೆ ಎನ್ಲಾರ್ಜ್ಡ್ ಇಮೇಜ್ ಸಿಗುತ್ತೆ. ಸೊ ಇಲ್ಲಿ -30, -80, -40, -60. ಸೊ ಇಲ್ಲಿಂದ ಈ ಕಡೆ ಮೆಜರ್ ಮಾಡಿದ್ರೆ ನೆಗೆಟಿವ್ ಸೈನ್ ತಗೋತೀವಿ -40 ಅಂತ. ಸೊ ಇಫ್ ಇಟ್ ಇಸ್ ಲೆಸ್ ದ್ಯಾನ್ -40 ದೆನ್ ಓನ್ಲಿ ಇಟ್ ಕ್ಯಾನ್ ಫಾರ್ಮ್ ವರ್ಚುವಲ್ ಆಸ್ ವೆಲ್ ಆಸ್ ಲಾರ್ಜರ್ ಇನ್ ಸೈಜ್ ಆಫ್ ದ ಇಮೇಜ್. ಸಾರಿ, ಇಮೇಜ್ ಫಾರ್ಮ್ ಆಗುತ್ತೆ, ಇಟ್ ಈಸ್ ಲಾರ್ಜರ್ ದ್ಯಾನ್ ಆಬ್ಜೆಕ್ಟ್ ಆಗಿರುತ್ತೆ. ಸೊ ರೈಟ್ ಆನ್ಸರ್ ಈಸ್ -30 ಸೆಂಟಿಮೀಟರ್. -80, -40, -60 ಇಟ್ ಇಸ್ ಗ್ರೇಟರ್ ದನ್ 40 ಸೆಂಟಿಮೀಟರ್. ಮೀನ್ಸ್ ಈ ಕಡೆ ಆಬ್ಜೆಕ್ಟ್ ಇಟ್ಟರೆ ನಿಮಗೆ ರಿಯಲ್ ಇಮೇಜಸ್ ಮಾತ್ರ ಸಿಗುತ್ತೆ. ಯಾವಾಗ ನೀವು ಬಿಟ್ವೀನ್ ಫೋಕಸ್ ಆ್ಯಂಡ್ ಪೋಲ್ ಮಧ್ಯೆ ಇಡ್ತಿರಲ್ಲ ಆವಾಗ ನಿಮಗೆ ವರ್ಚುವಲ್ ಇಮೇಜ್ ಸಿಗುತ್ತೆ. ಇಟ್ ಈಸ್ ಆಲ್ವೇಸ್ ಲಾರ್ಜರ್ ದ್ಯಾನ್ ದ ಸೈಜ್ ಆಫ್ ದ ಆಬ್ಜೆಕ್ಟ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. A light ray enters from medium A to B as shown in the figure. The refractive index of the medium B related to A will be. ಸೊ ಇಲ್ಲಿ ನೋಡಿ ಟುವರ್ಡ್ಸ್ ನಾರ್ಮಲ್ ಆಗಿದೆ. ಯಾವಾಗ ಟುವರ್ಡ್ಸ್ ನಾರ್ಮಲ್ ಅಂದರೆ ಸ್ಪೀಡ್ ಆಫ್ ಲೈಟ್ ಡಿಗ್ರೀಸಿಂಗ್ ಅಂತ ಅರ್ಥ. ಸೊ ಯಾವಾಗ ಡಿಗ್ರೀಸ್ ಆಗಿರುತ್ತೆ ಆ ಮೀಡಿಯಂ ಡೆನ್ಸರ್ ಆಗಿದ್ರೆ, ಯಾವಾಗ ಡಿಗ್ರೀಸ್ ಡೆನ್ಸರ್ ಆಗಿರುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೋರ್ ಕಂಪೇರ್ ಟು ದ್ಯಾಟ್ ಮೀಡಿಯಮ್ ಅಂತ. ಸೊ ಇಲ್ಲಿ ನಾವು ತೋಳೋರ ಪ್ರಕಾರ ಗ್ರೇಟರ್ ದೆನ್ ಎಲ್ಲಿ ಕೇಳಿರೋದು ಮೀಡಿಯಂ ಬಿ. ಓಕೆ, ಮೀಡಿಯಂ ಬಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಕೇಳಿರೋದು. ಸೊ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೀಡಿಯಂ ಬಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಮೀಡಿಯಂ ಎ ಅಂತ ತೊಗೊಂಡ್ರಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಬಿ ಇಸ್ ಗ್ರೇಟರ್ ದ್ಯಾನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಎ. ಸೊ ಅದ್ರ ಪ್ರಕಾರ ನಾವು ನೋಡಿದ್ರೆ ಗ್ರೇಟರ್ ದ್ಯಾನ್ ಯೂನಿಟಿ, ಲೆಸ್ ದ್ಯಾನ್ ಯೂನಿಟಿ, ಈಕ್ವಲ್ ಟು ಯೂನಿಟಿ, ಝೀರೋ, ಗ್ರೇಟರ್ ದ್ಯಾನ್ ಯೂನಿಟಿ ಅಂತ ಹೇಳ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಏರ್ ಇಫ್ ವಿ ಕನ್ಸಿಡರ್ ರೇರ್ ಅಂಡ್ ಮೀಡಿಯಂ, ವಾಟರ್ ಆಸ್ ವೆಲ್ as ಗ್ಲಾಸ್, ಇಟ್ ಇಸ್ ಗ್ರೇಟರ್ ದ್ಯಾನ್ ಏರ್ ಮೀಡಿಯಂ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಮೀಡಿಯಂ ಈಸ್ 1. ಓಕೆ, ಸೊ ಅದರಿಂದ ಗ್ರೇಟರ್ ದ್ಯಾನ್ ಯೂನಿಟಿ. ನೆಕ್ಸ್ಟ್ ಒನ್, ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ ಬೈ ರೇರ್ ವೇವ್ ಮಿರರ್ ಫಿಟೆಡ್ ಇನ್ ಅ ವೆಹಿಕಲ್ಸ್. ಸೊ ನಾವು ಈ ವೆಹಿಕಲ್ಸ್ಗೆ ಅಟ್ಯಾಚ್ ಮಾಡಿರೋ ಮಿರರಲ್ಲಿ ಯಾವ ಥರ ಇಮೇಜ್ ಸಿಗುತ್ತೆ? ಸೇಮ್ ಸೈಜ್ ಅಂತೂ ಸಿಗಲ್ಲ, ಲಾರ್ಜ್ ಸೈಜ್ ಅಂದು ಮೊದಲೇ ಸಿಗಲ್ಲ, ವೆರಿ ಸ್ಮಾಲ್ ಸೈಜ್ ಸಿಗುತ್ತೆ. ಸೊ ಸೈಜ್ ಆಫ್ ದ ಆಬ್ಜೆಕ್ಟ್ ಇಸ್ ಇಫ್ ಇಟ್ ಇಸ್ ಲೆಸ್ ದೆನ್ ಸೈಜ್ ಆಫ್ ದ ಇಮೇಜ್ ಈಸ್ ಲೆಸ್ ದೆನ್ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತಂದರೆ ನಮಗೆ ಎರಡು ಥರ ಫಾರ್ಮುಲಾಸ್ ಇದೆ ಮ್ಯಾಗ್ನಿಫಿಕೇಶನ್. ಒನ್ನು V/U, ನೆಕ್ಸ್ಟ್ ಒನ್ I/O ಅಂತ. ಸೊ ಇಮೇಜ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಹೈಟ್ ಆಬ್ಜೆಕ್ಟ್ ಹೈಟ್, ಈ ಥರ ಇದ್ದರೆ ನಾವು ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಸೊ ಮ್ಯಾಗ್ನಿಫಿಕೇಶನ್ ಏನಾಗಿದೆ ರೇರ್ ವೇವ್ ಮಿರರಲ್ಲಿ, ಇಟ್ ಈಸ್ ಎ ಕಾನ್ವೆಕ್ಸ್ ಮಿರರ್, not concave mirror. Convex mirror, it is always forms virtual and smaller in size. Smaller in size ಅಂತಂದ್ರೆ m is always less 1, plus 1 indicates a virtual image. So ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ is less than 1, is more than 1, is equal to 1, can be more than or less than 1 depending upon the position of the object in front of it. ಇಲ್ಲಿ ಕೇಳಿರೋದು ರೇರ್ ವೇವ್ ಮಿರರ್ ಫಿಟೆಡ್ ಇನ್ ದ ವೆಹಿಕಲ್ ಅಂತ ಹೇಳಿರೋದು. ಸೊ ಡೆಫಿನೆಟ್ಲಿ ಇಟ್ ಈಸ್ ಎ ಕಾನ್ವೆಕ್ಸ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ ಆಗಿರೋದ್ರಿಂದ ಇಟ್ ಈಸ್ ಲೆಸ್ ದ್ಯಾನ್ 1. ಓಕೆ, ಪ್ಲಸ್ 1. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಪಾತ್ ಆಫ್ ray of light coming from air passing through the rectangular glass slab traced by your students are shown as A, B, C and D. Figure which of them is correct? So it is wrong. ಯಾಕೆಂದರೆ ಸ್ಟ್ರೈಟ್ ಪಾತ್ ಆಗಿದೆ. ಇದು ನೋಡೋಣ, ಇದು ಟುವರ್ಡ್ಸ್ ಇಲ್ಲಿ ಸ್ಟ್ರೈಟ್ ಆಗಿರೋದೆ, ಇದು ರಾಂಗ್, ಇಲ್ಲಿ ಸ್ಟ್ರೈಟ್ ಆಗಿದೆ, ಇದು ರಾಂಗ್. ಸೊ ರೈಟ್ ಆನ್ಸರ್ ಈಸ್ ಬಿ. ಓಕೆ, ಆಲ್ರೆಡಿ ಗ್ಲಾಸ್ ಹೇಗೆ ನಾವು ಡ್ರಾ ಮಾಡಬೇಕನ್ನೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೇವೆ.
Okay, so let's move on to the next question. Which of the following ray diagram is correct for the ray of light incident on a concave mirror as is shown in the figure? ಇಲ್ಲಿ ನೋಡಿ, incident ray is parallel to the principal axis. It is always passes through the focus of a point. ಯಾವ ಪ್ರಕಾರ the principal rays are constructed ray diagrams ಅಂತ. Okay, convenient rays, principal rays, constructed rays ಅಂತ ಕರೀತೀವಿ. So ಅದರ ಪ್ರಕಾರ which option is right? Option A, option B, option C and option D. So option D ಇಲ್ಲಿ ನೋಡಬಹುದು. Okay, so option D, that is figure D, is the right answer. Okay, so let's move on to the next question. In torch, search lights and headlights of the vehicle, the bulb is placed. ಇವು ನೋಡಿ, ನಿಮಗೆ ಇದು ಕಾನ್ಕೇವ್ ಮಿರರ್ ಅನ್ಕೊಳ್ಳಿ, ನಿಮಗೆ ಪ್ಯಾರಲಲ್ ಬೀಮ್ ಬೇಕು. ಇಲ್ಲಿ ವೆಹಿಕಲ್ ಕೊಟ್ಟಿರೋದ್ರಿಂದ ನಿಮಗೆ ಪ್ಯಾರಲಲ್ ಬೀಮ್ ಬೇಕು. ಸೊ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅನ್ಕೊಳ್ಳೋಣ. ಇಟ್ ಈಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಇಟ್ ಈಸ್ ಅ ರಿಫ್ಲೆಕ್ಟೆಡ್ ರೇಸ್. ಓಕೆ, ಸೊ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್, ಇಟ್ ಈಸ್ ಎ ಫೋಕಸ್ ಆಫ್ ಪಾಯಿಂಟ್. ನೀವು ಬಲ್ಬ್ನ ಇಲ್ಲಿಟ್ರೆ ಮಾತ್ರ ನಿಮಗೆ ಪ್ಯಾರಲಲ್ ಬೀಮ್ಸ್ ಬರುತ್ತೆ. ಓಕೆ, ಆರ್ ನಿಯರ್ ಬೈ ಇಟ್. ಫೋಕಸ್ ಮೇಲೆ ಇಟ್ಟರೆ ಮಾತ್ರ ನಿಮಗೆ ಪ್ಯಾರಲಲ್ ರೇಸ್ ಸಿಗುತ್ತೆ. ಯಾಕೆ, ಜಸ್ಟ್ ಬಿಫೋರ್ ಸ್ಲೈಡ್ನ ನೀವು ನೋಡ್ಬೋದು. ಇಲ್ಲಿ ನಾನೇನಾದರೂ ಬಲ್ಬ್ ಬಿಟ್ಟರೆ ನಮಗೆ ಇನ್ಸಿಡೆಂಟ್ ರೇಸ್ ಸ್ಟ್ರೈಕ್ ಆಗಿ ರಿಫ್ಲೆಕ್ಟೆಡ್ ರೇಸ್ ಪ್ಯಾರಲಲ್ ಬೀಮ್ ಆಗಿ ಬರುತ್ತೆ. ಸೊ ಅದರಿಂದ ನಮಗೆ ರೈಟ್ ಆಪ್ಷನ್ಸ್ ಯಾವ್ದು ಇದೆ ಅಂತ ನೋಡೋಣ. ಆಪ್ಷನ್ ಎ, ಬಿಟ್ವೀನ್ ದ ಪೋಲ್ ಆ್ಯಂಡ್ ಫೋಕಸ್ ಆಫ್ ದ ರಿಫ್ಲೆಕ್ಷನ್. ನೋ. ವೆರಿ ನಿಯರ್ ಟು ದ ಫೋಕಸ್ ಆಫ್ ದ ರಿಫ್ಲೆಕ್ಷನ್. ಎಸ್. Between the focus and center of the curvature, it is also wrong. And last one, at the center of curvature of the reflection, it is also wrong. So at the focus or near to the focus of a point, it is the right answer. So hence option B is the right answer. So let's move on to the next question. So which of the following ray diagram is correct for the ray of light incident on the lens? ಇಲ್ಲಿ ಕನ್ವೆಂಟ್ ರೇಸ್ ಡಯಾಗ್ರಾಮ್ಸ್ ಅಗೇನ್ ಅಲ್ಲಿ ಕೊಟ್ಟಿದೆ. ಸೊ ಇದ್ರ ಪ್ರಕಾರ ಯಾವ ಥರ ಹೋಗುತ್ತೆ? ಟುವರ್ಡ್ಸ್ ದ ಫೋಕಸ್. ಇಲ್ಲಿ ಅಪೋಸಿಟ್ ಆಗಿ ಕೊಟ್ಟಿದ್ದಾರೆ. ಇದು ಸ್ಟ್ರೇಟ್ ಆಗಿ ಹೋಗ್ತಿದೆ, ಇದು ರಾಂಗ್, ಇದು ರಾಂಗ್, ಇದು ರಿಟರ್ನ್ ಹೋಗ್ತದೆ ರಿಫ್ಲೆಕ್ಟಿಂಗ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಓಕೆ, ಸೊ ಇಟ್ ಈಸ್ ಪಾಸಸ್ ಥ್ರೂ ದ ಫೋಕಸ್ ಆಫ್ ಪಾಯಿಂಟ್ ಅಂಡ್ ಆಫ್ಟರ್ ರಿಫ್ರಾಕ್ಷನ್ ಇಟ್ ಈಸ್ ಪಾಸಿಂಗ್ ಪ್ಯಾರಲ್ ಟು ದ ಪ್ರಿನ್ಸಿಪಲ್ axis. So option A is the right answer. Okay, so let's move on to the next one. So a child is standing in front of a magic mirror ide. She finds the image of her head topmost bigger andre image bigger. ಯಾವ ಮಿರರ್ ಅಲ್ಲಿ ಕಾಣಿಸುತ್ತೆ ನಮಗೆ? ಕಾನ್ವೆಕ್ಸ್ ಮಿರರ್ ಅಲ್ಲಿ ಸ್ಮಾಲ್ ಆಗಿ ಕಾಣಿಸುತ್ತೆ, ಪ್ಲೇನ್ ಅಲ್ಲಿ ಸೇಮ್ ಕಾಣಿಸುತ್ತೆ, ಕಾನ್ಕೇವ್ ಅಲ್ಲಿ ಬಿಗ್ಗರ್ ಕಾಣಿಸುತ್ತೆ. ಸೊ ಫಸ್ಟ್ ಒನ್ ಬಿಗ್ಗರ್. ದ ಮಿಡಲ್ ಆಫ್ ಪೋರ್ಷನ್ ಆಫ್ ಹರ್ ಬಾಡಿ ಸೇಮ್ ಸೈಜ್ ಅಂದ್ರೆ ಪ್ಲೇನ್. ಓಕೆ, ಆಲ್ಸೋ ಕಾನ್ಕೇವ್ನು ಸಹಿತ ಪಾಸಿಬಿಲಿಟಿ ಇದೆ. ಹೇಗೆ? at the center of curvature ಸೇಮ್ ಸೈಜ್ ಸಿಗುತ್ತೆ ತಾನೆ. ಸೊ ನೆಕ್ಸ್ಟ್ ಒನ್, ಲೆಗ್ಸ್ ಸ್ಮಾಲರ್ ಅಂದರೆ ಕಾನ್ವೆಕ್ಸ್ ಲೆನ್ಸ್. ಓಕೆ, ಕಾನ್ವೆಕ್ಸ್ ಲೆನ್ಸ್ ಸಿಗುತ್ತೆ, ಸಾರಿ ನಾಟ್ ಲೆನ್ಸ್, ಮಿರರ್ ಸಿಗುತ್ತೆ. ಸೊ ದ ಫಾಲೋಯಿಂಗ್ ಈಸ್ ದ ಆರ್ಡರ್ ಆಫ್ ಕಾಂಬಿನೇಷನ್ ಆಫ್ ದ ಮ್ಯಾಜಿಕ್ ಮಿರರ್ ಬಗ್ಗೆ ಕೇಳಿರೋದ್ರಿಂದ ಫ್ರಮ್ ದ ಟಾಪ್. ಸೊ ಬಿಗ್ಗರ್ ಅಂತಂದರೆ ಕಾನ್ಕೇವ್, ಸೇಮ್ ಅಂತಂದರೆ ಪ್ಲೇನ್, ಸ್ಮಾಲ್ ಅಂತಂದರೆ ಕಾನ್ವೆಕ್ಸ್. ಸೊ ಆಪ್ಷನ್ ಸಿ. ಓಕೆ, option C is the right answer. So let's move on to the next question. That is, a student determines the focal length of a device X by focusing the image of a distant object on the screen as shown in the figure. The device X is, so illi parallel beam bartade. After reaching this particular device, the rays are converging rays. Illi kelirodu illi reflect ಆಗ್ತಿದೆ. ಇಲ್ಲಿ ಟೂ ಪಾಸಿಬಿಲಿಟಿ ಇದೆ, ಕಾನ್ವೆಕ್ಸ್ ಲೆನ್ಸ್ ಮತ್ತೆ ಕಾನ್ಕೇವ್ ಮಿರರ್ ಪಾಸಿಬಿಲಿಟಿ ಇದೆ. ಬಟ್ ಇಲ್ಲಿ ರಿಫ್ಲೆಕ್ಷನ್ ಆಗ್ತಿರೋದ್ರಿಂದ ಲೆನ್ಸ್ ಆಗಲ್ಲ, ಮಿರರೇ ಆಗಿರುತ್ತೆ. ಅದು ಯಾವುದು? ಕಾನ್ಕೇವ್ ಮಿರರ್ ಆಗಿರುತ್ತೆ. ಪ್ರಾಪರ್ಟೀಸ್. ಓಕೆ, ಆಪ್ಷನ್ ಎಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಲೆನ್ಸ್ ಅಲ್ಲಿ ಏನಾಗುತ್ತೆ, ನಮಗೆ ರಿಫ್ರಾಕ್ಷನ್ ಆಗುತ್ತೆ, ರಿಫ್ಲೆಕ್ಷನ್ ಆಗಲ್ಲ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ದ 4 ಸ್ಟೂಡೆಂಟ್ಸ್ ABCD traced the path of a ray of light through a rectangular glass slab and marked incident angle, reflected angle and emergent angle respectively as shown below. Whose observation is correct? So ಇಲ್ಲಿ ಸ್ಟ್ರೇಟ್ ಆಗಿ ಹೋಗ್ತಿದೆ, ರಾಂಗ್. ಇಲ್ಲಿ ಇನ್ಸಿಡೆಂಟ್ ಆಂಗಲ್, ರಿಫ್ಲೆಕ್ಟೆಡ್ ಆಂಗಲ್, ಎಮರ್ಜೆಂಟ್ ಆಂಗಲ್. ಓಕೆ, ನೆಕ್ಸ್ಟ್ ಒನ್, ಇಲ್ಲಿ ಇನ್ಸಿಡೆಂಟ್ ಆಂಗಲ್, ಇಲ್ಲಿ ಉಲ್ಟಾ ಆಗಿದೆ. ಅಲ್ಲಿ ನೋಡಿ, ದಿಸ್ ಶುಡ್ ಬಿ refracted angle and it is a emergent angle. So it is wrong, and it is also straight line, it is also wrong. Here angle of refraction illirbekitu but illa agide, idu wrong. So right answer this one. Okay, so option B
ಆಪ್ಷನ್ ಬಿ ಓನ್ಲಿ. ಇಲ್ಲಿ ನೋಡಿ ಸ್ವಲ್ಪ ಜನ ಏನು ಮಾಡ್ತಾರೆ, ಇಲ್ಲಿ ಆರ್ ಇದೆ ಅಂದ ತಕ್ಷಣ ಇದು ಕರೆಕ್ಟ್ ಅನ್ಕೊಂಡ್ಬಿಡ್ತಾರೆ. ಬಟ್ ಯಾವ ಥರ, ಇದು ಆಂಗಲ್ ಆಫ್ ಇನ್ಸಿಡೆಂಟ್ ಆಗಿದ್ರೆ ಇದು ಆಂಗಲ್ ಆಫ್ ರಿಫ್ರಾಕ್ಷನ್ ಆಗಬೇಕು. ಓಕೆ, ಬಟ್ ಆಂಗಲ್ ಆಫ್ ರಿಫ್ರಾಕ್ಷನ್ ಅಲ್ಲಿ ತೋರಿಸಿರೋದು ಇಲ್ಲಿ ತೋರಿಸಿರೋದು, ಅದರಿಂದ ಇದು ರಾಂಗ್. ಸೊ ಹೆನ್ಸ್ ಆಪ್ಷನ್ ಬಿ ಓನ್ಲಿ, ಸಾರಿ ಆಪ್ಷನ್ ಸಿ, ದಟ್ ಈಸ್ ಓನ್ಲಿ ಬಿ ಈಸ್ ದ ರೈಟ್ ಕರೆಕ್ಟ್ ಅಬ್ಸರ್ವೇಷನ್. ಓಕೆ, ಸೊ ಇವೆರಡು ಸ್ಟ್ರೇಟ್ ಲೈನ್ ಆಗಿದೆ. ಸ್ಟ್ರೇಟ್ ಲೈನ್ ಇದ್ದಾಗ ಇದು ಗ್ಲಾಸಲ್ಲಿ ಕರೆಕ್ಟ್ ಪಾತ್ ಅಲ್ಲ. ಇನ್ಸೈಡ್ ದ ಗ್ಲಾಸ್ ಲ್ಯಾಬ್ ಇಟ್ ಈಸ್ ನಾಟ್ ಎ ಕರೆಕ್ಟ್ ಪಾತ್ ಫಾರ್ ದ ರೇ ಆಫ್ ಲೈಟ್. ಬೆಂಡಿಂಗ್ ಆಗುತ್ತೆ, ಬಟ್ ಇಲ್ಲಿ ಬೆಂಡಿಂಗೇ ತೋರಿಸಿಲ್ಲ ಯಾವುದರಲ್ಲಿ, ಎ ಆ್ಯಂಡ್ ಡಿ ಅಲ್ಲಿ. ಸೊ ಎರಡು ರಾಂಗ್. ಈ ಮತ್ತೆ ನಮಗೆ ಬಿ ಆ್ಯಂಡ್ ಸಿ ಅಲ್ಲಿ ಸ್ವಲ್ಪ ಜನ ಏನು ಮಾಡ್ತಾರೆ, ಡೈರೆಕ್ಟ್ ಬಿನ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ ಏನು ಮಾಡಬೇಕಂದ್ರೆ ನೀವು ಆಂಗಲ್ ಆಫ್ ರಿಫ್ರಾಕ್ಷನ್ನ ಐಡೆಂಟಿಫೈ ಮಾಡ್ಕೋಬೇಕು. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆಂಟ್, ಆಂಗಲ್ ಆಫ್ ರಿಫ್ರಾಕ್ಷನ್, ಆಂಗಲ್ ಆಫ್ ಎಮರ್ಜೆಂಟ್ ಇಲ್ಲಿ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಏನಾಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆಂಟ್ ಇದೆ, ಹಿಯರ್ ದರ್ ಶುಡ್ ಬಿ ಆಂಗಲ್ ಆಫ್ ರಿಫ್ರಾಕ್ಷನ್, ಬಟ್ ಇಲ್ಲಿದೆ ಆಂಗಲ್ ಆಫ್ ಎಮರ್ಜೆಂಟ್ ಕರೆಕ್ಟ್ ಆಗಿದೆ. ಸೊ ಹೆನ್ಸ್ ಇಟ್ ಈಸ್ ರಾಂಗ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. In the following diagram, the lateral displacement is correctly marked. So it is wrong. And ಇದು wrong. ಇಲ್ಲಿ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ಏನೇ ನೋಡಿದಿ ಇದು ರಾಂಗ್ ಇದೆ. ಸೊ ಇಲ್ಲಿ ಓಕೆ, ಇದು ರಾಂಗ್ ಇದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಓಕೆ, ಪಾತ್. ಸೊ ವಾಟ್ ಈಸ್ lateral displacement? It is the perpendicular distance between ಎಮರ್ಜೆಂಟ್ ರೇ ಆ್ಯಂಡ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಪಾತ್, ಅಥವಾ ಇನ್ಸಿಡೆಂಟ್ ರೇ ಅಂತ ಕರಿಬೋದು, ಒರಿಜಿನಲ್ ಪಾತ್ ಅಂತ ಕರಿಬೋದು. ಓಕೆ, ಸೊ ನೆಕ್ಸ್ಟ್ ಒನ್. ದ ಹ್ಯೂಮನ್ ಐ ಕ್ಯಾನ್ ಫೋಕಸ್ ಆಬ್ಜೆಕ್ಟ್ಸ್ at different distance by adjusting the focal length of the eye lens. This is due to presbyopia, nearsightedness, accommodation for sightedness. Definition of accommodation. Option C is the right answer. So next one. The human eye forms the image of an object at its retina. ಎಲ್ಲಿ ಹ್ಯೂಮನ್ ಐ ಫಾರ್ಮ್, ಎಲ್ಲಿ ಇಮೇಜ್ನ ಫಾರ್ಮ್ ಮಾಡುತ್ತೆ, ರೆಟಿನ ಮೇಲೆ ತಾನೆ. ಇಟ್ ಆಕ್ಟ್ಸ್ ಆಸ್ ಎ ಫೋಟೋ ಸೆನ್ಸಿಟಿವ್ ಸ್ಕ್ರೀನ್. ಓಕೆ, ಕಾರ್ನಿಯಾ ಅಂತಂದರೆ ಇಟ್ ಆಕ್ಟ್ಸ್ ಆಗಿ ಮೋರ್ ದ ಲೈಟ್, ದಟ್ ಈಸ್ ಆಲ್ಮೋಸ್ಟ್ 90% ಆಫ್ ದ ಲೈಟ್ ರಿಫ್ರಾಕ್ಟ್ ಎಟ್ ದ ಕಾರ್ನಿಯಾ. ಓಕೆ, ಪುಪಿಲ್ ಏನು ಮಾಡುತ್ತೆ, ಇಂಟೆನ್ಸಿಟಿನ ಕಂಟ್ರೋಲ್ ಮಾಡುತ್ತೆ. ಐರಿಸ್ ಕಲರ್ಸ್, ಓಕೆ, ಕೋನ್ಸ್ ಆ್ಯಂಡ್ ರಾಡ್ಸ್ ಇರುತ್ತಲ್ಲ ಅದರಲ್ಲಿ, ಇಟ್ ಕಂಟ್ರೋಲ್ಸ್ ಸೈಜ್ ಆಫ್ ದ pupil also. Okay, so let's move on to the next question. The least distance of distinct vision for young adult with normal vision is 25 centimeter directly. Okay, direct. Next one. The change in focal length of an eye lens is caused by the action of the pupil, retina, ciliary muscles and iris. Ciliary muscle functions ಕೇಳಿದ್ರೆ, functions are very very important. Okay, so ನಮಗೆ ಲೈವ್ ಮ್ಯಾರಥಾನ್ ಇದೆ, ಅದನ್ನು ಅಟೆಂಡ್ ಮಾಡಿ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಇಫ್ ಯು ಆರ್ ನಾಟ್ ಹ್ಯಾವ್ ಸೀನ್ ದೋಸ್ ಒನ್ ಶಾರ್ಟ್ ವೀಡಿಯೋಸ್, ನೀವು ಒನ್ ಶಾರ್ಟ್ ವೀಡಿಯೋಸ್ ನೋಡಿರಲಿಲ್ಲ ಅಂತಂದರೆ ಮ್ಯಾರಥಾನ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಓಕೆ, ದ ಪರ್ಸನ್ ಕೆನಾಟ್ ಸಿ ಡಿಸ್ಟಿಂಕ್ಟ್ಲಿ ಆಬ್ಜೆಕ್ಟ್ ಕೆಪ್ಟ್ ಬಿಯಾಂಡ್ 2 meter. ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಲೆನ್ಸ್ ಆಫ್ ಪವರ್. ಸೊ ನಮಗೆ ಲೆನ್ಸ್ ಗೊತ್ತಾಗುತ್ತೆ, ದ ಪರ್ಸನ್ ಈಸ್ ನಾಟ್ ಏಬಲ್ ಟು ಸಿ ಬಿಯಾಂಡ್ 2 meter ಅಂದರೆ ದೂರದ ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಬಟ್ ಸಮೀಪ ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯ. ಅಂದರೆ ಮಯೋಪಿಯಾ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಅಂತಂದರೆ ನೆಗೆಟಿವ್ ಸೈನ್, ಇಲ್ಲಿ 2 ಇದೆ, ಫೋಕಲ್ ಲೆಂತ್ 2 ಇದೆ, ಪವರ್ ಎಷ್ಟಾಗುತ್ತೆ, ಹಾಫ್ ಆಫ್ ಇಟ್. ಇಟ್ ಈಸ್ ಅ ರೆಸಿಪ್ರೋಕಲ್, ರೈಟ್? ಸೊ ಹೇಗೆ ಪವರ್ ಈಸ್ ಈಕ್ವಲ್ ಟು 1/f ಅಂತ ಬರೀತಿದ್ರಿ, ನೆನಪಿದೆನಾ? ಸೊ ದ್ಯಾಟ್ ಈಸ್ ದ ರೀಸನ್. ಆನ್ಸರ್ ಸಿ, -0.5 ಡಿ. ಯಾಕೆ? ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡ್ತೀರಾ ಟು ಕರೆಕ್ಟ್ ದಿಸ್ ಡಿಫೆಕ್ಟ್. ಓಕೆ, ಸೊ ನೆಕ್ಸ್ಟ್ ಒನ್. Which of the following phenomena of light are involved in the formation of rainbow? So reflection, refraction, dispersion, internal refraction, internal refraction, it is wrong. Refraction, dispersion, internal reflection, dispersion, scattering, total internal reflection, ಇಲ್ಲಿ scattering ಬಂದಿದೆ, ಇದು wrong. So B and D gone. ಇಲ್ಲಿ ನೋಡಿ, ಫಸ್ಟಿಗೆ ನಿನಗೆ ರಿಫ್ಲೆಕ್ಷನ್ ಆಗಲ್ಲ, ಫಸ್ಟ್ ರಿಫ್ರಾಕ್ಷನ್ ಆಗುತ್ತೆ ಥ್ರೂ ದ ವಾಟರ್ ಬಬಲ್. ಓಕೆ, ವಾಟರ್ ಡ್ರಾಪ್ಲೆಟ್ಸ್ ಇನ್ ದ ಅಟ್ಮಾಸ್ಫಿಯರ್. ಇಲ್ಲಿ ನೋಡಿ, ಫಾಲೋಯಿಂಗ್ ಫಿನಾಮಿನಲ್ ಲೈಟ್ ಆರ್ ಇನ್ವಾಲ್ಡ್ ಇನ್ ದ ಫಾರ್ಮೇಷನ್ ಆಫ್ ರೈನ್ಬೋ. ಓಕೆ, ರೈನ್ಬೋದಲ್ಲಿ ಇಲ್ಲಿ ರಿಫ್ಲೆಕ್ಷನ್ ಆಗಲ್ಲ. ನಮಗೆ ಬಿಟ್ಟಿರೋ ಆಪ್ಷನ್ ಸಿ, ರಿಫ್ರಾಕ್ಷನ್, ಡಿಸ್ಪರ್ಷನ್ ಆ್ಯಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಫೈನ್. ಸೊ ರಿಫ್ಲೆಕ್ಷನ್ ಯಾಕೆ ಅನ್ನಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಯಾಕೆ ಅಂತ ಬಂದರೆ, ವಾಟರ್ ಡ್ರಾಪ್ಲೆಟ್ಸ್ ಇನ್ಸೈಡ್ ಇಟ್ ಕಂಪೇರ್ ಟು ಔಟ್ಸೈಡ್. ಓಕೆ, ಔಟ್ಸೈಡ್ ಏನಾಗಿರುತ್ತೆ, ಏರ್ ಮೀಡಿಯಮ್. ಡ್ರಾಪ್ಲೆಟ್ಸ್ ಏನಾಗಿರುತ್ತೆ, ಡೆನ್ಸರ್ ಮೀಡಿಯಮಲ್ಲಿ ನಮಗೆ ರೇ ರಿಟರ್ನ್ ಆದರೆ ಅದನ್ನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಹೆನ್ಸ್ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್.
Next one. Twinkling of stars is due to atmospheric scattering or refraction. Which one is correct? Dispersion of light by water droplet. ಇಲ್ಲಿ ಕೇಳಿದ್ದು twinkling of stars. It is wrong. It is dispersion of light by water droplet ಅಂದರೆ what is that? Common will form ಆಗುತ್ತೆ, rainbow form ಆಗುತ್ತೆ, not a twinkling of stars. Refraction of light by the different layers of varying refractive index. Scattering of light by the dust particle ಅಂತಂದರೆ ನಮಗೆ ಯಾಕೆ ಆಕಾಶ ನೀಲಿ ಬಣ್ಣ ಕಾಣಿಸುತ್ತೆ, ಯಾಕೆ ಸೂರ್ಯ ಕೆಂಪಾಗಿ ಕಾಣಿಸುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡುತ್ತೆ. ಇಲ್ಲಿ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಅ ಲೈಟ್ ಬೈ ದ ಕ್ಲೌಡ್ಸ್, ಇಟ್ ಈಸ್ ಅ rainbow, again rainbow, it is also wrong. So refraction of atmospheric refraction is the right answer. So twinkling of stars is due to refraction of light by different layers of varying refractive index. ಯಾಕೆ ಟ್ರೋಪೋಸ್ಪಿಯರ್, ಮೆಸೋಸ್ಪಿಯರ್, ಎಕ್ಸೋಸ್ಪಿಯರ್, ಥರ್ಮೋಸ್ಪಿಯರ್ ಅಂತ ಬರುತ್ತೆ, ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಸೊ ಅಲ್ಲಿ ಡಿಫ್ರೆಂಟ್ ಟೆಂಪ್ರೇಚರ್ ಆಗಿರೋದ್ರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ವೇರಿ ಆಗುತ್ತೆ. ಸೊ that is the reason twinkling of stars is due to atmospheric refraction. So next one. Which of the following phenomena contribute the significantly to the reddish appearance of the sun to the sunrise and sunset? ಯಾವಾಗ ನಮಗೆ ಕಲರ್ಸ್ ಬಗ್ಗೆ ಬರುತ್ತಲ್ಲ, ಡೈರೆಕ್ಟ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಬರೀರಿ. ಇಲ್ಲಿ ನೋಡಿ ಡಿಸ್ಪರ್ಷನ್ ಆಫ್ ಲೈಟ್. ನೆಕ್ಸ್ಟ್ ಒನ್, ಡಿಸ್ಪರ್ಷನ್ ಆಫ್ ಲೈಟ್, ಇಟ್ ಇಸ್ ಅ ರೇನ್ಬೋ. ಓಕೆ, ನಾವು ಕೇಳ್ತಿರೋದು ಕಲರ್ಸ್ ರಿಲೇಟೆಡ್ ಟು ಆನ್ ಆಬ್ಜೆಕ್ಟ್, ಮೇ ಬಿ ಆಕಾಶ ಆಗಿರ್ಬೋದು ಅಥವಾ ಸೂರ್ಯ ಆಗಿರ್ಬೋದು. ಓಕೆ, ಅವಾಗ ಬಂದಂದ್ರೆ ಡೈರೆಕ್ಟ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಬರೀದ್ಬಿಡಿ. ಓಕೆ, ಸೊ ರೈಟ್ ಆನ್ಸರ್ ಇಸ್ ಬಿ. Total internal reflection of light and reflection of light from the earth. No, option B is the right answer. Next one. The bluish color. Again, they are talking about, sea, deep sea. So again, it is due to scattering of light. Okay. Next one. The right answer is option C. So next question. Which of the following statement is correct? The person with myopia can see distant object. No, it is hypermetropia. Okay, ಇಲ್ಲಿ myopia ಕೇಳಿರೋದು. The person with hypermetropia can see nearby the object. ಇಲ್ಲಿ nearby the object ಅಂತಂದ್ರೆ myopia ಬರಬೇಕು, ಬಟ್ ಇಲ್ಲಿ hypermetropia ಬಂದಿದೆ, so wrong. So person with myopia can see nearby the object clearly. Yes, it is correct. The person with hypermetropia cannot see distant object. Yes, he is able to see the distant object clearly, so hence it is wrong. ಇಲ್ಲಿ ಕೇಳಿರೋದು cannot see ಅಂತ ಕೇಳಿರೋದು, so ಅದರಿಂದ it is wrong. So right answer is option C for the given question. Okay, so let's move on to the next question. The focal length of eye lens increases when eye muscles are relaxed and lens become thinner, contract and the lens become thicker, are relaxed and lens become thicker, and contract, lens become thinner. So ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಥಿಕ್ಕರ್ ಆದರೆ ಏನಾಗುತ್ತೆ, ಲೈಟ್ ರೇ ಬೆಂಡ್ ಜಾಸ್ತಿ ಆಗುತ್ತೆ. ಬೆಂಡ್ ಜಾಸ್ತಿ ಆಗೋದ್ರಿಂದ ಫೋಕಲ್ ಲೆಂತ್ ಏನಾಗುತ್ತೆ, ಡಿಗ್ರೀಸ್ ಆಗುತ್ತೆ ಫ್ರಮ್ ದ ಆಪ್ಟಿಕಲ್ ಸೆಂಟರ್. ದ ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ದ ಫೋಕಸ್ ಆಫ್ ಎ ಪಾಯಿಂಟ್. ಓಕೆ, ಎಲ್ಲಿ ನಮಗೆ ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗುತ್ತಲ್ಲ, ಆ ಪಾಯಿಂಟ್ನ ನಾವು ಫೋಕಸ್ ಆಫ್ ಎ ಪಾಯಿಂಟ್ ಅಂತ ಕರಿತೀವಿ. ಆ ಡಿಸ್ಟೆನ್ಸ್ ನಿಮಗೆ ಜಾಸ್ತಿ ಥಿಕ್ನೆಸ್ ಇದ್ದರೆ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ಥಿಕ್ಕರ್ ಎಲ್ಲಿದೆ ಅದು ರಾಂಗ್. ಸೊ ನಮಗೆ ಉಳಿದಿರೋದು ಎ ಆ್ಯಂಡ್ ಬಿ. ಸೊ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಮತ್ತೆ ಲೆನ್ಸ್ ಬಿಕಮ್ ಥಿನ್ನರ್, ಕಾಂಟ್ರಾಕ್ಟ್ ಆ್ಯಂಡ್ ಲೆನ್ಸ್ ಬಿಕಮ್ ಥಿನ್ನರ್. ಸೊ ಇಲ್ಲಿ ಏನಾಗುತ್ತೆ, ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಐ ಬಾಲ್ ಸ್ಮಾಲ್ ಸ್ಪೇಸಲ್ಲಿ ಆಗುತ್ತೆ, ಥಿಕ್ನೆಸ್ ಕಮ್ಮಿ ಆಗುತ್ತೆ. ಆಮೇಲೆ ಥಿಕ್ನೆಸ್ ಕಮ್ಮಿ ಆದಾಗ ನಿಮಗೆ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಆಪ್ಟಿಕಲ್ ಸೆಂಟರ್ ಟು ಫೋಕಸ್ ಆಫ್ ಎ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ನೀವು ಕಾಂಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ದ ಲೆನ್ಸ್ ಸೈಜ್ ಇನ್ಕ್ರೀಸಸ್, ಮೀನ್ಸ್ ಥಿಕ್ ಆಗುತ್ತೆ. ಅವಾಗ ಏನಾಗುತ್ತೆ, ದ ಫೋಕಲ್ ಲೆಂತ್ ಡಿಗ್ರೀಸ್ ಆಗುತ್ತೆ. ಸೊ ಇದು ಪಾಸಿಬಿಲಿಟಿ ಇಲ್ಲ, ಬಟ್ ಇಟ್ ಈಸ್ ದ ರೈಟ್ ಆನ್ಸರ್. ಆ ರಿಲ್ಯಾಕ್ಸ್ಡ್ ಆ್ಯಂಡ್ ಲೆನ್ಸ್ ಬಿಕಮ್ ಥಿನ್ನರ್. ರೈಟ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. The dangerous signals are red in color. These can be easily seen from the distance because all other colors, the red light is scattered by the smoke or fog. It is wrong because it is least. Is scattered by the least by the smoke or fog. Right. Is observed by the most by the smoke or fog. No. Move faster in air. All the colors of light. Okay. In air medium, all the colors of light ಸೇಮ್ ಸ್ಪೀಡಲ್ಲಿ ಹೋಗುತ್ತೆ, ಅದಕ್ಕೆ ನಮಗೆ ವೈಟ್ ಕಲರಲ್ಲಿ ಕಾಣಿಸುತ್ತೆ. ಓಕೆ, ನಾವು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಯಾಕೆ, ಡ್ಯೂ ಟು ಇಟ್ಸ್ ವೇವ್ ಲೆಂತ್. ರೆಡ್ ಲೈಟ್ ಹ್ಯಾಸ್ ಮ್ಯಾಕ್ಸಿಮಮ್ ವೇವ್ ಲೆಂತ್ ಕಂಪೇರ್ಡ್ ಟು ಆಲ್ ಅದರ್ ಕಲರ್ಸ್ ಆಫ್ ಅ ಲೈಟ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಟ್ರೇಸಸ್ ಆಫ್ ದ ಪಾತ್ ಆಫ್ ಎ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ಅ ಗ್ಲಾಸ್ ಪ್ರಿಸಮ್. ಐಡೆಂಟಿಫೈ ದ ಡಯಾಗ್ರಾಮ್ ವಿಚ್ ಶೋಸ್ ದ ಕರೆಕ್ಟ್ ಪಾತ್ ಆಫ್ ಎ ರೇ ಆಫ್ ಲೈಟ್. ಸೊ ಇಲ್ಲಿ ನೋಡಿ, ಇದು ರಾಂಗ್, ನೆಕ್ಸ್ಟ್ ಇದು ರಾಂಗ್, ನೆಕ್ಸ್ಟ್ ಇದು ರಾಂಗ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಇದು ಉಲ್ಟಾ ಡಯಾಗ್ರಾಮ್ ಅಷ್ಟೇ. ಸೊ ನೀವು ಸೀದಾ ಮಾಡಿ ಬರೆದ್ರೆ ನಿಮಗೆ ಈ ಥರ ಸಿಗುತ್ತೆ ಡಯಾಗ್ರಾಮ್, ಈ ಥರ ಸಿಗುತ್ತೆ. ಓಕೆ, ಸೊ ಹೆನ್ಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ದ ಬೇಸ್ ಆಫ್ ದ ಪ್ರಿಸಮ್ and this is the face of the prism. This one and this one.
Got it? So next, in the following diagram, the path of ray of light passing through a glass prism is shown. In this diagram, the angle of incidence, angle of emergent and angle of deviation respectively. So ಇಲ್ಲಿ ನೋಡಿ, angle of incident ಎಲ್ಲಿ y, ಓಕೆ ಇದಲ್ಲ y ಎಲ್ಲಿದೆ? ಸೊ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಡಿ ಇದೆ. ಸೊ ಎ ಆ್ಯಂಡ್ ಡಿ ಗಾನ್. ಓಕೆ, ಯಾಕೆಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ನಾರ್ಮಲ್. ಓಕೆ, ಸೊ ಇನ್ಸಿಡೆಂಟ್ ರೇ ಆ್ಯಂಡ್ ನಾರ್ಮಲ್ y ಇದೆ. ಸೊ ಅದರಿಂದ ಎ ಆ್ಯಂಡ್ ಸಿ ಗಾನ್. ನೆಕ್ಸ್ಟ್ ಒನ್, ಆ್ಯಂಗಲ್ ಆಫ್ ಎಮರ್ಜೆಂಟ್. ಆ್ಯಂಗಲ್ ಆಫ್ ಎಮರ್ಜೆಂಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎಮರ್ಜೆಂಟ್ ರೇ ಆ್ಯಂಡ್ ನಾರ್ಮಲ್. ಇಲ್ಲಿ ನೀವು ನೋಡ್ಬೋದು, ಇಟ್ ಈಸ್ ದ ಎಮರ್ಜೆಂಟ್ ರೇ ಆ್ಯಂಡ್ ದಿಸ್ ಇಸ್ ದ ನಾರ್ಮಲ್, ದಟ್ ಈಸ್ ದ ಕ್ಯೂ. ಸೊ ಕ್ಯೂ ಎಲ್ಲಿದೆ? ಎರಡರಲ್ಲೂ ಇದೆ. ನೆಕ್ಸ್ಟ್ ಲಾಸ್ಟ್ ಒನ್, ಆ್ಯಂಡ್ ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ ದ ಪಿ. ಓಕೆ, ಪಿ ಎಲ್ಲಿದೆ? ಎಸ್, ಲಾಸ್ಟ್ ಒನ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಟಿ is not a angle of deviation. Okay, so hence option D is the right answer. So this P only indicates delta 2, not delta 2. Okay, now next one. What will happen to the component of white light emerged after passing through the prism if the second identical prism is placed in a inverted position with respect to the first prism? ಏನಾಗುತ್ತೆ? ಇನ್ನು ಒಂದೇ ಪ್ರಿಸಮ್ ಯೂಸ್ ಮಾಡಿದ್ರೆ ಏನಾಗ್ತಿತ್ತು? ಓಕೆ, ಏನಾಗ್ತಿತ್ತು? ವಿ ಯೂಸ್ ಟು ಗೆಟ್ ಅ ಡಿಫರೆಂಟ್ ಕಲರ್ಸ್, ದಟ್ ಈಸ್ ಎ ಪ್ಯಾಟರ್ನ್ ಆಫ್ ವಿಬ್ಗಾರ್. ಇಲ್ಲಿ ನಾವು ವೈಟ್ ಲೈಟ್ ಯೂಸ್ ಮಾಡ್ತೀವಿ, ಇಲ್ಲಿ ಔಟ್ಪುಟ್ ವಿಲ್ ಬಿ ಕಲರ್ಸ್. ಇಲ್ಲಿ ಇನ್ವರ್ಟೆಡ್ ಆಗಿ ಯೂಸ್ ಮಾಡ್ತಿದ್ವಿ. ಈ ವೈಟ್ ಲೈಟ್ ಮತ್ತೆ ರೀಕಾಂಬಿನೇಷನ್ ಆಗಿ ನಮಗೆ ಲಾಸ್ಟ್ಗೆ ಫೈನಲಿ ವೈಟ್ ಲೈಟೇ ಬರೋದು. ಓಕೆ, ಸೊ ವೈಟ್ ಲೈಟ್ ಸಿಗೋದ್ರಿಂದ ವಿ ಗೆಟ್ ವೈಟ್ ಲೈಟ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಪ್ರಿಸಮ್. ಸೊ ನೆಕ್ಸ್ಟ್ ಒನ್, recombination method. Okay, recombination method. Yeah, so these are the MCQ, most expected question for your board exams. Okay, so next video dalli nimma munde descriptive question jote bartene. Okay, until take care, study well. Hello students, so chemistry segment in the most important MCQ questions ಯಾವುದೆಲ್ಲ ಬರ್ಬೋದು ಅಂತ ಹೇಳೋದನ್ನ ತುಂಬ ಬ್ರೀಫ್ ಆಗಿ ಕ್ವಿಕ್ ಆಗಿ ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಚಾಪ್ಟರ್ 1 ನಾನು ಕೆಲವೊಂದಷ್ಟು ಕ್ವೆಶನ್ಸ್ನ ತಗೊಂಡಿದ್ದೀನಿ. ಈ ಚಾಪ್ಟರ್ 1 ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್ ಕ್ವೆಶನ್ ಬಂದು ಹೈಡ್ರಾಲಿಸಿಸ್ ಆಫ್ ವಾಟರ್. ಯಾವ ಗ್ಯಾಸ್ ಎಲ್ಲಿ ರಿಲೀಸ್ ಆಗುತ್ತೆ, ಕ್ಯಾಥೋಡ್ ಯಾವುದು, ಆ್ಯನೋಡ್ ಯಾವುದು. ಸೊ ಆ ಕಾನ್ಸೆಪ್ಟ್ ಮೇಲೆ ಫಸ್ಟ್ ನೀವು ಫೋಕಸ್ ಮಾಡಿ. ಅದಾದ ಮೇಲೆ ರ್ಯಾನ್ಸಿಡಿಟಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಮತ್ತು ಅದ್ರ ಜೊತೆಗೇ ಎಂಡೋಥರ್ಮಿಕ್ ಆ್ಯಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ಈ ಕಾನ್ಸೆಪ್ಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ MCQನ ಜಾಸ್ತಿ ಸಾಲ್ವ್ ಮಾಡಿ. ಇದನ್ನು ಇನ್ಕ್ಲೂಡ್ ಮಾಡಿಕೊಂಡು ಬೇರೆ ಇನ್ನಷ್ಟು ಕ್ವೆಶನ್ಸ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವುದಲ್ಲ ಅಂತ ಹೇಳಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ? ನೀವು ಯಾವುದು ಟ್ರೂ ಅಂತ ಹೇಳಿ ಟಿಕ್ ಮಾಡಬೇಕಿಲ್ಲಿ. ಓಕೆ, ಸೊ ಆಲ್ ರೈಟ್. ಟೋಟಲ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ರಿಮೈನ್ಸ್ ಸೇಮ್ ಇನ್ ಅ ಕೆಮಿಕಲ್ ಚೇಂಜ್. ಸೊ ಕೆಮಿಕಲ್ ಚೇಂಜ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ? ಬಿಕಾಸ್ ದ ಹೋಲ್ ಚಾಪ್ಟರ್ ಇಸ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ವಾಟ್ ಇಸ್ ಕೆಮಿಕಲ್ ಚೇಂಜ್ ಅಂತ ಹೇಳೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮಾಸ್ ರಿಮೈನ್ಸ್ ಸೇಮ್ ಅಂತ ಹೇಳಿ ಕರೆಕ್ಟ್ ಅಲ್ವಾ? ಕೆಮಿಕಲ್ ಚೇಂಜ್ ಇಸ್ ಪರ್ಮನೆಂಟ್ ಆ್ಯಂಡ್ ರಿವರ್ಸಿಬಲ್, ಇದು ಕೂಡ ಕರೆಕ್ಟ್. ಫಿಸಿಕಲ್ ಚೇಂಜ್ ಇಸ್ ಟೆಂಪ್ರರಿ ಆ್ಯಂಡ್ ರಿವರ್ಸಿಬಲ್, ಹೌದು. ಬಿಕಾಸ್ ಸಾಲಿಡನ್ನು ಲಿಕ್ವಿಡ್ ಆಗು, ಲಿಕ್ವಿಡನ್ನು ಸಾಲಿಡ್ ಆಗು ನಾವು ಕನ್ವರ್ಟ್ ಮಾಡ್ಬೋದು. ಸೊ ಇಟ್ ಇಸ್ ರಿವರ್ಸಿಬಲ್. ಸೊ ಆಲ್ ಆಫ್ ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನಲ್ಲಿ ಅವರು ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತಿದ್ದಾರೆ ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ. ಸೊ ಕಾಪರ್ ರಾಡನ್ನು ಫೆರಸ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿ. ಕಾಪರ್ ಡಿಸ್ಪ್ಲೇಸಸ್ ಅಯನ್, ಸಾಧ್ಯ ಇಲ್ಲ. ಬಿಕಾಸ್ ಕಾಪರ್ ದಿಸ್ ಇಸ್ ರಾಂಗ್, ಬಿಕಾಸ್ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ಕಂಪೇರ್ಡ್ ಟು ಅಯನ್, ರೈಟ್? ನೆಕ್ಸ್ಟ್, ಬ್ಲೂ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಸ್ ಒಬ್ಟೈನ್. ಇಲ್ಲ, ಕಾಪರ್ ಡಿಸ್ಪ್ಲೇಸ್ ಆದರೆ ತಾನೇ ಬ್ಲೂ ಕಲರ್ ಸಿಗುವಂಥದ್ದು. ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಅಲ್ಲಿ ನೋ ರಿಯಾಕ್ಷನ್ ಆ್ಯಕ್ಚುಲಿ ಟೇಕ್ಸ್ ಪ್ಲೇಸ್. ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್ ಅಲ್ಲ, ಬಿಕಾಸ್ ಕಾಪರ್ ಸಲ್ಫೇಟ್ ಅಂತ ಹೇಳುವಂಥದ್ದು ನೀವು ಅಯನ್ ಜೊತೆ ಇಟ್ಟರೆ ಅಯನ್ ಬೇಕಾದರೆ ಕಾಪರನ್ನು ಡಿಸ್ಪ್ಲೇಸ್ ಮಾಡ್ಬೋದು. ಈ ರಿಯಾಕ್ಷನ್ ಪಾಸಿಬಲ್ ಇದೆ. ಬಟ್ ನೀವು ಅಯನ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಏನಾದರೂ ಕಾಪರನ್ನು ಇಟ್ಟರೆ, ಬೀಯಿಂಗ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್, ಕಾಪರ್ ಹೋಗಿ Fe ಡಿಸ್ಪ್ಲೇಸ್ ಮಾಡಲ್ಲ. ಬಿಕಾಸ್ ಕಾಪರ್ ಇಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಈ ರಿಯಾಕ್ಷನ್ ಪಾಸಿಬಲ್ ಅಲ್ಲ. ಹೆನ್ಸ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಆ್ಯಂಟಿ ಆಕ್ಸಿಡೆಂಟ್ಸ್ ಆರ್, ಈ ರ್ಯಾನ್ಸಿಡಿಟಿಯಲ್ಲಿ ನಾವು ಓದಿದೀವಲ್ವಾ, ರ್ಯಾನ್ಸಿಡಿಟಿಯನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ಫುಡ್ಡಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಯೂಸ್ ಮಾಡ್ತಾರೆ ಅಂತೇಳಿ. ಹಾಗಾದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳುವಂಥದ್ದು ಯಾವುದು? ದ ಒನ್ ವಿಚ್ ಪ್ರಿವೆಂಟ್ಸ್ ದಿ ಅಡಿಷನ್ ಆಫ್ ಆಕ್ಸಿಜನ್.
ಸೊ ಯಾರದು? ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ಗಳು ಆಕ್ಸಿಜನನ್ನು ಆ್ಯಡ್ ಮಾಡದೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ. ಆಕ್ಸಿಡೇಷನ್ ಅಂತ ಹೇಳೋ ಪ್ರಾಸೆಸ್ನ ನಾವು ಏನಂತ ಹೇಳಿ ಡಿಫೈನ್ ಮಾಡ್ಬೋದು? ಎಡಿಷನ್ ಆಫ್ ಆಕ್ಸಿಜನ್ನ ಆಕ್ಸಿಡೇಷನ್ ಅಂತ ಹೇಳಿ ಕರಿಬೋದು, ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್ ಅಲ್ವಾ. ಆಕ್ಸಿಡೇಷನ್ ಇಸ್ ಅ ಪ್ರಾಸೆಸ್ ಆಫ್ ಎಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಆಲ್ಸೋ ರಿಮೂವಲ್ ಆಫ್ ಹೈಡ್ರೋಜನ್, ಎರಡೂ ಕೂಡ ಕರೆಕ್ಟ್ ಆಗುತ್ತೆ. ಸೊ ಈ ಎಡಿಷನ್ ಆಫ್ ಹೈಡ್ರೋಜನ್ ರಿಮೂವಲ್ ಆಫ್ ಆಕ್ಸಿಜನ್ ಬಂದ್ಬಿಟ್ಟು ಏನಾಗಬೇಕು? ಅದು ರಿಡಕ್ಷನ್ ಆಗಬೇಕು. ಸೊ ಈ ಒಂದು ಕ್ವೆಶನಿಗೆ ನಾನು ಎರಡನ್ನೂ ಇಟ್ಟಿದ್ದೀನಿ, ಬಿಕಾಸ್ ಬೋತ್ ಇಂಡಿಕೇಟ್ಸ್ ವಾಟ್? ಆಕ್ಸಿಡೇಷನ್, ಪ್ರಾಸೆಸ್ ಆಫ್ ಆಕ್ಸಿಡೇಷನ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಯೂಸಸ್ ಯಾವುದೊಂದು ಕಾನ್ಸೆಪ್ಟನ್ನು? ಹೌದು, ಅದು ಡಿಕಂಪೋಸಿಷನ್ ಕಾನ್ಸೆಪ್ಟನ್ನು ಯೂಸ್ ಮಾಡುತ್ತೆ. ನಿಮಗೆ ಆ ಆರೆಂಜ್ ಕಲರ್ ಬಾಕ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಿರ್ತೀರ ಈ ಕ್ವೆಶನನ್ನು, ಈ ಕಾನ್ಸೆಪ್ಟನ್ನು. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಮೇನಾಗಿ ಯೂಸ್ ಮಾಡುವಂಥ ಕಂಪೌಂಡ್ ಬಂದು ಸಿಲ್ವರ್ ಬ್ರೋಮೈಡ್. ಬಟ್ ಅಲ್ಲಿ ಕೆಮಿಕಲ್ ಚೇಂಜ್ ಆಗುವಂಥದ್ದೇನು? ಸಿಲ್ವರ್ ಬ್ರೋಮೈಡಿನ ಲೈಟಲ್ಲಿ ಇಟ್ಟರೆ ಅದು ಡಿಕಂಪೋಸ್ ಆಗಿ ಸಿಲ್ವರ್ ಮತ್ತು ಬ್ರೋಮಿನ್ ಸಿಗುತ್ತೆ. ಸೊ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಾರೆ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಫಾರ್ ದ್ಯಾಟ್. ನೆಕ್ಸ್ಟ್, ಅ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಇಸ್ ಇನ್ ಅಕಾರ್ಡೆನ್ಸ್ ವಿತ್ ವಿಚ್ ಲಾ ಅಂತ ಹೇಳಿ ನೀವು ಕಲ್ತಿರುವಂಥದ್ದು 10th ಸ್ಟ್ಯಾಂಡರ್ಡಲ್ಲಿ. ನೀವು ಯಾವಾಗಾದ್ರೂ ಲಾ ಕಲ್ತಿಲ್ಲ? ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್, ಲಾ ಆಫ್ ಗೇಷಿಯಸ್ ವಾಲ್ಯೂಮ್, ಇದೆಲ್ಲ ನೀವು 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ರಿ ಅಲ್ವಾ. ಇಲ್ಲಿ ನೀವು ಏನು ಕಲ್ತಿದ್ರಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಅಕಾರ್ಡಿಂಗ್ ಟು ವಿಚ್ ದ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ದ ಪ್ರಾಡಕ್ಟ್ ಶುಡ್ ಬಿ ಈಕ್ವಲ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ C. Next, which of the following is a decomposition reaction? So decomposition reaction basically is something which gives one compound, where one compound splits into two or more, right? So ಇಲ್ಲಿ ಎಲ್ಲ ಕಡೆನೂ ಕೂಡ ಒಂದು compound splitting into two or more. So D, all of the above is correct. Next question, AgNO3 NaCl ಎರಡು ರಿಯಾಕ್ಟ್ ಆಗ್ತಾ ಇದೆ and you get silver chloride. So silver chloride ಸಿಗಬೇಕು ಅಂದರೆ chlorine should occupy the place of NO3, and if you want to get NaNO3, Cl ಪ್ಲೇಸಲ್ಲಿ NO3 ಬಂದು ಆಕ್ಯುಪೈ ಮಾಡ್ಕೊಳ್ಬೇಕು ಪ್ಲೇಸನ್ನು. ಹಾಗಾದರೆ ಈ ರಿಯಾಕ್ಷನನ್ನು ನಾವು ಹೇಗೆ ಡಿನೋಟ್ ಮಾಡ್ಬೋದು, ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? ಪ್ರೆಸಿಪಿಟೇಷನ್ ಅಂತ ಹೇಳಿ ಕರಿಬೋದಾ? ಎಸ್. ಡಬಲ್ ಡಿಸ್ಪ್ಲೇಸ್ಮೆಂಟ್? ಎಸ್, ಬೋತ್ ಆರ್ ಕರೆಕ್ಟ್. ಕಾಂಬಿನೇಷನಾ? ಅಲ್ಲ. ಸೊ ಆಪ್ಷನ್ ಡಿ ಬಂದುಬಿಟ್ಟು ಎ ಆ್ಯಂಡ್ ಬಿ ಎರಡೂ ಕೂಡ ಕರೆಕ್ಟ್ ಇದೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಬಂದು ಡಿ, ಆಪ್ಷನ್ ಡಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಇದು ತುಂಬ ಇಂಪಾರ್ಟೆಂಟ್. ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಯಾವುದು ಅಲ್ಲ ಅಂತ ಹೇಳ್ಕೊಂಡು. ಸೊ ರೆಸ್ಪಿರೇಷನ್ ಅಂತ ಹೇಳುವಂಥದ್ದು ಎಕ್ಸೋಥರ್ಮಿಕ್, ಇದು ಎಕ್ಸೋ. ತುಂಬ ನೆನ್ಪಿಟ್ಕೊಳ್ಳಿ. ಯಾಕೆ ಇಲ್ಲಿ ಎಕ್ಸೋ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ನಾವು ಉಸಿರಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್, ಗ್ಲೂಕೋಸ್ ಮಾಲಿಕ್ಯೂಲ್ ಏನಾಗುತ್ತೆ? ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆಗಿ ರಿಲೀಸ್ ಆಗುತ್ತೆ. ಸೊ ಅಲ್ಲಿ ಗ್ಲೂಕೋಸ್ ಅಂತ ಹೇಳುವಂಥದ್ದು ನಮ್ಮ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಎನರ್ಜಿಯನ್ನು ಕೂಡ ರಿಲೀಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ಕನ್ವರ್ಟ್ ಆಗುವಂತಹ ಸಿಚುವೇಷನಲ್ಲಿ. ಸೊ ಎನರ್ಜಿ ರಿಲೀಸ್ ಮಾಡೋದ್ರಿಂದ ರೆಸ್ಪಿರೇಷನ್ ಏನಾಗಬೇಕು? ಅಲ್ಲಿ ಎಕ್ಸೋಥರ್ಮಿಕ್ ಆಗಬೇಕು. ಸೊ ಸ್ಲೇಕಿಂಗ್ ಆಫ್ ಲೈಮ್, ನೀವು ಇವಾಗ ಇದನ್ನು ತುಂಬ ಸಲ ಕೇಳಿದರೆ, ನಿಮ್ಮದು ಫಸ್ಟ್ ಇಕ್ವೇಷನ್ ಇನ್ ದ ಕೆಮಿಕಲ್ ರಿಯಾಕ್ಷನ್ಸ್ ಚಾಪ್ಟರ್ ಏನು? ಕಾಂಬಿನೇಷನ್ ರಿಯಾಕ್ಷನ್ ಅಂಡರಲ್ಲಿ ನೀವು ಕಲ್ತಿದ್ದೀರಾ. ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ವಾಟರ್ ಗಿವಿಂಗ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಲ್ವಾ. ದಿಸ್ ರಿಯಾಕ್ಷನ್ ಯು ಆಲ್ರೆಡಿ ಹ್ಯಾವ್ ಲರ್ನ್ಡ್. So you have to be very careful while you perform this reaction, because there are chances that you might get the ಬರ್ನಿಂಗ್ ಆನ್ ಯೋರ್ ಹ್ಯಾಂಡ್ ಇಫ್ ಯು ಡೂ ಇಟ್ ವಿತ್ ಅ ಬೇರ್ ಹ್ಯಾಂಡ್. ನೀವು ಬರೀ ಹ್ಯಾಂಡನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಕೈ ಸುಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿ ನೀವೇನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಸ್ಟಿರ್ ದ ಕಾಂಪೊನೆಂಟ್ ವಿತ್ ದ ರಾಡ್ ಅಥವಾ ಏನಾದರೂ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಅವರು. ಸೊ ಈ ರಿಯಾಕ್ಷನಲ್ಲಿ ಹೀಟ್ ರಿಲೀಸ್ ಆಗೋದ್ರಿಂದನೇ ನಾವು ಪ್ರಿಕಾಷನ್ಸ್ನ ತಗೊಳ್ಬೇಕಾಗಿರೋದು. ಸೊ ಸ್ಲೇಕಿಂಗ್ ಆಫ್ ಲೈಮ್ ಅಂತ ಹೇಳುವಂಥದ್ದು ಲೈಮನ್ನು ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ಲೇಕ್ಡ್ ಲೈಮನ್ನು ತಗೊಳ್ಳುವಂಥ ಒಂದು ಪ್ರಾಸೆಸ್. ಸೊ ಆಬ್ವಿಯಸ್ಲಿ ಅದು ಎಕ್ಸೋ ಆಗಿರುತ್ತೆ, ಎಕ್ಸೋಥರ್ಮಿಕ್ ಆಗಿರುತ್ತೆ. ಬರ್ನಿಂಗ್ ಆಫ್ ಕ್ಯಾಂಡಲ್, ಒಂದು ಕ್ಯಾಂಡಲ್ನ ನೀವು ಬರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಕ್ಯಾಂಡಲ್ ಒಳಗಡೆ ಇರುವಂಥ ಕಾರ್ಬನು, ಹೈಡ್ರೋಜನ್, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಕೊಡೋದ್ರ ಜೊತೆಗೇನೆ ಕಂಬಷನ್ ರಿಯಾಕ್ಷನ್ ಅಲ್ಲಿ ಯಾವಾಗಲೂ ಮೇನ್ ಟು ಪ್ರಾಡಕ್ಟ್ ಯಾವುದು? ಹೀಟ್ ಮತ್ತೆ ಲೈಟ್. ನೀವು ಏನನ್ನೇ ಬರ್ನ್ ಮಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇಟ್ ಶುಡ್ ಗಿವ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೀಟ್ ಅಂಡ್ ಲೈಟ್. ಸೊ ಆಬ್ವಿಯಸ್ಲಿ ಇದು ಕೂಡ ಏನಾಗಬೇಕು? ಎಕ್ಸೋಥರ್ಮಿಕ್ ಆಗಬೇಕು. ನೆಕ್ಸ್ಟ್, ಡಿಪ್ಪಿಂಗ್ ಆಫ್ ಅಯನ್ ಬ್ಲಾಕ್ ಇನ್ ವಾಟರ್. ನೀವು ಒಂದು ಅಯನ್ ಪೀಸನ್ನು ನೀರಲ್ಲಿ ಇಡಿ, ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಇದು ಒಂದು ಕೀಯನ್ನು ನೀರಲ್ಲಿ ಇಡಿ ಅಥವಾ ಅಯನ್ ಬ್ಲಾಕ್ನ ನೀರಲ್ಲಿ ಇಡಿ, ಅಲ್ಲಿ ಯಾವುದೇ ರಿಯಾಕ್ಷನ್ಸನ್ನು ಆಗಲ್ಲ. ಬಿಕಾಸ್ ಅಯನ್ ಕ್ಯಾನ್ ಓನ್ಲಿ ರಿಯಾಕ್ಟ್ ವಿತ್ ವಾಟ್? ಸ್ಟೀಮ್. ಅಯನ್ ಕೆನಾಟ್ ರಿಯಾಕ್ಟ್ ವಿತ್ ದ ನಾರ್ಮಲ್ ವಾಟರ್, ಇಟ್ ಕ್ಯಾನ್ ಓನ್ಲಿ ರಿಯಾಕ್ಟ್ ವಿತ್ ಸ್ಟೀಮ್. ಸೊ ಈ ಒಂದು ರಿಯಾಕ್ಷನ್ ಆ್ಯಕ್ಚುಲಿ ತುಂಬ ಸ್ಲೋ ಪ್ರಾಸೆಸ್ ಆಗ್ಬೋದು. ಮೇ ಬಿ ಆ ಮಾಯ್ಸ್ಚರ್ ಅಟ್ಮಾಸ್ಫಿಯರಲ್ಲಿ ಅಯನ್ ಕೊರೋಡ್ ಆಗುತ್ತೆ, ಅಂದರೆ ಕೊರೋಷನ್ ಆಗ್ಬೋದೇ ಹೊರತು ಅಲ್ಲಿ ಯಾವುದೇ ಥರದ ಹೀಟ್ ಅಂತೂ ರಿಲೀಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ. The rest of the options are exothermic. ಆಪ್ಷನ್ ಡಿ ಮಾತ್ರ ಎಕ್ಸೋಥರ್ಮಿಕ್ ಅಲ್ಲ ಅಂತ ಹೇಳಿ. ಸೊ ನಾಟ್ ಎನ್ ಎಕ್ಸೋಥರ್ಮಿಕ್ ಅಂತ ಹೇಳಿ ಕೇಳಿರುವಂಥದ್ದು. ಸೊ ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್? ಸೊ ಇದನ್ನು ನಾವು
ನಮ್ಮ ಡಿಸ್ಕ್ರಿಪ್ಟಿವ್ ಫಾರ್ಮ್ಯಾಟಲ್ಲಿ ಸಾಲ್ವ್ ಮಾಡೋಣ. ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಫಾಲೋವಿಂಗ್ ರಿಯಾಕ್ಷನ್. ಸೊ ಇದೊಂದು ರೆಡಾಕ್ಸ್ ರಿಯಾಕ್ಷನ್. ಈ ಎಕ್ಸಾಂಪಲ್ಸ್ನ ನೀವು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊನೆ ಎಕ್ಸಾಂಪಲಲ್ಲಿ ನೋಡಿರ್ತಾರೆ ಅಲ್ವಾ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿ ಕೇಳ್ತಾರೆ ಅವರು ಫಸ್ಟ್ HCl ಬಗ್ಗೆ ಮಾತಾಡಿದ್ರೆ, HCl ಏನಾಗ್ತಿದೆ, CL ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ HCl CL ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ರಿಮೂವಲ್ ಆಫ್ ಹೈಡ್ರೋಜನ್ ಆಯಿತು. ರಿಮೂವಲ್ ಆಫ್ ಹೈಡ್ರೋಜನ್ ಅಂತ ಹೇಳಿದ್ರೆ HCl ಏನಾಯಿತು, ಆಕ್ಸಿಡೈಸ್ ಆಯಿತು. ಸೊ HCl ಇಸ್ ಆಕ್ಸಿಡೈಸಿಂಗ್ ಇಂಟು Cl2, ಯಾಕೆಂದರೆ ಇಲ್ಲಿ ರಿಮೂವಲ್ ಆಫ್ ಹೈಡ್ರೋಜನ್ ಆಗಿದೆ. ಸೊ HCl ಇಸ್ ರೆಡ್ಯೂಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ HCl ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಟು Cl2. ಸೊ ಅವ್ರು ಕೇಳಿದ್ರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಚೂಸ್ ಮಾಡಿ ಅಂತ ಹೇಳಿ. ಇದು ಕರೆಕ್ಟ್, ಆಪ್ಷನ್ ಬಿ ಬಂದು ಕರೆಕ್ಟ್ ಸ್ಟೇಟ್ಮೆಂಟ್. ಅದು MnO2 ಗೆಟ್ಸ್ ರೆಡ್ಯೂಸ್ ಟು ಮ್ಯಾಂಗನಸ್ ಕ್ಲೋರೈಡ್. MnO2 ಅಂತ ಹೇಳೋ ಕಂಪೌಂಡ್ ನಾವು ಪ್ರಾಡಕ್ಟ್ ಸೈಡಲ್ಲಿ ನೋಡಿದ್ರೆ MnCl2 ಆಗಿ ಚೇಂಜ್ ಆಗಿದೆ. ಸೊ ಇಲ್ಲೇನಾಗ್ತಿದೆ, ಆಕ್ಸಿಜನ್ ರಿಮೂವ್ ಆಗಿದೆ ಅಂದರೆ ಅದು ರೆಡ್ಯೂಸ್ ಆಗ್ತಾ ಇದೆ. MnO2 ಇಸ್ ರೆಡ್ಯೂಸ್ ಟು MnCl2, ಕರೆಕ್ಟ್. ಇಟ್ ಈಸ್ ಅ ರೆಡಾಕ್ಸ್ ರಿಯಾಕ್ಷನ್, ಇದು ಕೂಡ ಕರೆಕ್ಟ್. ಹಾಗಾದರೆ ಸರಿ ಇಲ್ಲದೆ ಇರೋದು ಯಾವುದು, HCl ಗೆಟಿಂಗ್ ರೆಡ್ಯೂಸ್ ಟು Cl2. HCl ಮತ್ತು Cl2 ಅಂತ ಹೇಳುವಂಥ ಪ್ರಾಸೆಸ್ ಏನಿದೆ ಅದು ರಿಡಕ್ಷನ್ ಅಂತೆ. ಇಲ್ಲ, ರಿಡಕ್ಷನ್ ಆಗಿದ್ದಿದ್ರೆ ಈ ಒಂದು ಕಂಪೌಂಡಿಗೆ ನಾವು 1 ಹೈಡ್ರೋಜನ್ 2 ಹೈಡ್ರೋಜನ್ 3 ಹೈಡ್ರೋಜನ್ 4 ಹೈಡ್ರೋಜನ್ ಆ್ಯಡ್ ಮಾಡ್ತಾ ಹೋಗ್ಬೋದು ತಾನೆ. ಬಟ್ ನಾವು ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲಿ ವಿ ಆರ್ ನಾಟ್ ಆ್ಯಡಿಂಗ್ ಹೈಡ್ರೋಜನ್, ವಿ ಆರ್ ರಿಮೂವಿಂಗ್ ದ ಹೈಡ್ರೋಜನ್. ಹಾಗಾಗಿ ಅವ್ರ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರೆ, HCl ಗೆಟಿಂಗ್ ರೆಡ್ಯೂಸ್ ಟು Cl2 ಅಂತ ಹೇಳುವಂಥದ್ದು ರಾಂಗ್, ಅದು ಕರೆಕ್ಟಾ. ಸೊ ದಿಸ್ ಈಸ್ ನಾಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ನಮ್ಮದು ಈ ಎಲ್ಲ MCQ ಅಲ್ಲಿ ಆಪ್ಷನ್ A, B, C ನಾವು ತಗೊಂಡಾಗ B, C, D ಕರೆಕ್ಟ್ ಇದೆ, ಬಟ್ A ಅಂತ ಹೇಳುವಂಥ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ಸೊ ಅದು ಕರೆಕ್ಟ್ ಅಲ್ಲದೆ ಇರುವ ಕಾರಣ ಈ ಒಂದು ಕ್ವೆಶನಿಗೆ ಅದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್. ಸೊ ಇದನ್ನು ಯಾಕೆ ಇಟ್ಟೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಕೆಲವೊಂದು ಸಲ ಎಂಡೋಥರ್ಮಿಕ್ ಯಾವುದು ಎಕ್ಸೋಥರ್ಮಿಕ್ ಯಾವುದು ಅಂತ ಹೇಳಿ ಗೊತ್ತಾಗಬೇಕು. ಸೊ ಈ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ಎಕ್ಸೋ ನಿಮಗೆ ಕೆಲವೊಂದು ರಿಯಾಕ್ಷನ್ಸ್ಗೆ ಗೊತ್ತಾಗುತ್ತೆ. ಮತ್ತು ಕೆಮಿಕಲ್ ಚೇಂಜ್ ಯಾವುದು, ಫಿಸಿಕಲ್ ಚೇಂಜ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಡೈಜೆಷನ್ ಆಫ್ ಫುಡ್ ಅಂತ ಹೇಳುವಂಥದ್ದು ಕೆಮಿಕಲ್ ಚೇಂಜ್ ಅಲ್ವಾ, ಏಕೆಂದರೆ ಫುಡ್ ಅಂತ ಹೇಳುವಂಥದ್ದು ಡೈಜೆಸ್ಟ್ ಆಗಬೇಕಾದ್ರೆ ಅದು ಡಿಕಂಪೋಸ್ ಆಗುತ್ತೆ. ನಾವು ತಿನ್ನುವಂತಹ ಫುಡ್ ಎಷ್ಟೇ ಕಾಂಪ್ಲೆಕ್ಸ್ ಆದರೂ ಅದು ಗ್ಲೂಕೋಸ್ ಆಗಿ ಡಿಕಂಪೋಸ್ ಆಗುತ್ತೆ. ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲು ಡಿಕಂಪೋಸ್ ಆಗಿ ಸಿಂಪ್ಲರ್ ಗ್ಲೂಕೋಸ್ ಆಗುವಂಥದ್ದು ಡಿಕಂಪೋಸೇಷನ್ ರಿಯಾಕ್ಷನ್ ಕೆಮಿಕಲ್ ಚೇಂಜ್. ಲಿಕ್ವಿಫ್ಯಾಕ್ಷನ್ ಆಫ್ ಏರ್ ಅಂತ ಹೇಳೋದು ಗೇಷಿಯಸ್, ಅದನ್ನು ನೀವು ಲಿಕ್ವಿಫೈ ಮಾಡ್ತೀರಾ, ಲಿಕ್ವಿಡ್ ಮತ್ತು ಗ್ಯಾಸ್. ಸೊ ಫಿಸಿಕಲ್ ಚೇಂಜ್, ಅದು ಫಿಸಿಕಲ್ ಸ್ಟೇಟನ್ನು ಅಷ್ಟು ನೀವು ಚೇಂಜ್ ಮಾಡ್ತಾ ಇದ್ದೀರಾ. ರೈಪನಿಂಗ್ ಆಫ್ ಫ್ರೂಟ್ ಮೆಚೋರ್ಡ್ ಆದಾಗ ಅದು ತಾನಾಗೆ ರೈಪನ್ ಆಗುತ್ತೆ ಬಿಕಾಸ್ ಆಫ್ ಸಡನ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಇಟ್. ಆದರೆ ನೀವು ಅದನ್ನು ಆರ್ಟಿಫಿಷಿಯಲ್ ಆಗಿ ಕೂಡ ಇಂಡ್ಯೂಸ್ ಮಾಡಿ ರೈಪನಿಂಗ್ ಮಾಡ್ಕೊಳ್ಬೋದು, ಬಟ್ ಇಟ್ಸ್ ಆಲ್ ಅಬೌಟ್ ದ ಕೆಮಿಕಲ್ ರಿಯಾಕ್ಷನ್ ಅಲ್ವಾ. ಸೊ ರೈಪನಿಂಗ್ ಆಫ್ ಫ್ರೂಟ್ ಇಸ್ ಕೆಮಿಕಲ್ ರಿಯಾಕ್ಷನ್. ಡಿಸಲ್ಯೂಷನ್ ಆಫ್ ಸಲ್ಫರ್ ಇನ್ ಕಾರ್ಬನ್ ಡೈಸಲ್ಫೈಡ್, ಇದು ಜಸ್ಟ್ ಲೈಕ್ ನೀವು ಸೋಡಿಯಂ ಕ್ಲೋರೈಡ್ ಉಪ್ಪನ್ನು ನೀರಲ್ಲಿ ಕರಗಿಸ್ತೀರಾ, ಅವಾಗ ನಿಮಗೆ ಹೊಸ ಪ್ರಾಡಕ್ಟ್ ಏನಾದರೂ ಸಿಗುತ್ತಾ, ಇಲ್ಲ, ನೀರು ಕೂಡ ಉಪ್ಪಾಗುತ್ತೆ. ಸೊ ಇಟ್ಸ್ ಜಸ್ಟ್ ದ ಪ್ರಾಸೆಸ್ ಆಫ್ ಡಿಸಲ್ಯೂಷನ್, ಸಮಥಿಂಗ್ ಇಸ್ ಡಿಸಾಲ್ವಿಂಗ್ ಇನ್ ಅನ್ ಅದರ್ ಥಿಂಗ್. ಅಲ್ಲಿ ಯಾವುದೇ ಹೊಸ ಕೆಮಿಕಲ್ ರಿಯಾಕ್ಷನ್ಸ್ ಬರಬೇಕು ಅಂತ ಹೇಳುವ ಚಾನ್ಸಸ್ ಇಲ್ಲ. ಬಟ್ ಬಿ ಕೇರ್ಫುಲ್, ಡಿಸಲ್ಯೂಷನಲ್ಲಿ ಕೆಲವೊಂದ್ಸಲ ಕೆಮಿಕಲ್ ರಿಯಾಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಆಟ್ ರೂಮ್ ಟೆಂಪರೇಚರ್. ಬಟ್ ನಿಮಗೆ ಗೊತ್ತಿರಬೇಕು ಇಲ್ಲಿ ಡಿಸಲ್ಯೂಷನ್ ಆಫ್ ಸಲ್ಫರ್ ಇನ್ ಕಾರ್ಬನ್ ಡೈಸಲ್ಫೈಡ್ ಅಂತ ಹೇಳುವಂಥ ಒಂದು ಪ್ರಾಸೆಸ್. ಸಲ್ಫರ್ ಪೌಡರ್ನ ತಗೊಂಡು ಕಾರ್ಬನ್ ಡೈಸಲ್ಫೈಡ್ ಅಂತ ಹೇಳುವ ಲಿಕ್ವಿಡ್ ಒಳಗಡೆ ನೀವೇನಾದರೂ ಮಿಕ್ಸ್ ಮಾಡ್ತಾ ಹೋದ್ರಲ್ಲಿ ಯಾವುದೇ ಥರದ ಕೆಮಿಕಲ್ ಚೇಂಜ್ ಆಗಲ್ಲ. ಸೊ ಇಟ್ ಇಸ್ ಓನ್ಲಿ ದ ಫಿಸಿಕಲ್ ಚೇಂಜ್. ಓಕೆ, ಫ್ರೀಸಿಂಗ್ ಆಫ್ ವಾಟರ್ ಫಿಸಿಕಲ್ ಚೇಂಜ್, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಕೆಮಿಕಲ್ ಚೇಂಜ್. H2 ಮತ್ತು O2 ಆಗಿ ಅದು ರಿಲೀಸ್ ಆಗುತ್ತೆ. ಸೊ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಇಸ್ ಅ ಕೆಮಿಕಲ್ ಚೇಂಜ್. ಹಾಗಾಗಿ ಯಾವುದೆಲ್ಲ ಕೆಮಿಕಲ್ ಚೇಂಜ್ ಇಲ್ಲಿ, ಡೈಜೆಷನ್ ಆಫ್ ಫುಡ್ ಇಸ್ ಅ ಕೆಮಿಕಲ್ ಚೇಂಜ್, ರೈಪನಿಂಗ್ ಆಫ್ ಫ್ರೂಟ್ ಮತ್ತು ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಸೊ 1, 3 and 4 ಆಪ್ಷನ್ 1, 3, 4 ಅಂತ ಹೇಳಿದ್ರೆ ನಮ್ಮದು ಆಪ್ಷನ್ C ಈಸ್ ಕರೆಕ್ಟ್ ಆನ್ಸರ್. ಸೊ ಕಂಬೈನ್ಡ್ ಕ್ವೆಶನ್ ನಿಮಗೆ ಅಷ್ಟು ಕೇಳಲ್ಲ, ಬಟ್ ಐ ಕೆಪ್ಟ್ ದಟ್ ಕ್ವೆಶನ್ ಇಲ್ಲಿ. ನಾನು ಯಾಕೆ ಕ್ವೆಶನ್ ಇಟ್ಟೆ ಅಂತ ಹೇಳಿದ್ರೆ ನಿಮಗೆ ಕೆಮಿಕಲ್ ಚೇಂಜು ಫಿಸಿಕಲ್ ಚೇಂಜ್ ಬಗ್ಗೆ ಕರೆಕ್ಟಾಗಿ ಅರ್ಥ ಆಗಬೇಕು, ಬಿಕಾಸ್ ದ ಹೋಲ್ ಚಾಪ್ಟರ್ ಇಸ್ ಅಬೌಟ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಅದರ ಮೇಲೆ ಕ್ವೆಶನ್ಸ್ ಕೇಳಬಹುದು ಅಂತ ಹೇಳೋ ರೀಸನಿಗೋಸ್ಕರ. ನೆಕ್ಸ್ಟ್ ವಿಲ್ ಫೋಕಸ್ ಆನ್ ದ ರ್ಯಾನ್ಸಿಡಿಟಿ ಬೇಸಿಸ್ ಮೇಲೆ ಒಂದು MCQ ಕೇಳಿದ್ದಾರೆ ಅವರು. ಸ್ಟೋರ್ ದ ಫುಡ್ ಇನ್ ಏರ್ ಟೈಟ್ ಕಂಟೈನರ್, ಯಾವುದು ರ್ಯಾನ್ಸಿಡ್ ಪ್ರಾಸೆಸ್ಗೆ ಇನ್ಕರೆಕ್ಟ್ ಆಗಿರುವಂಥದ್ದು. ಸೊ ರ್ಯಾನ್ಸಿಡಿಟಿಯಲ್ಲಿ ನಾವು ಅವಾಯ್ಡ್ ಮಾಡಬೇಕಂದ್ರೆ ಹೌದು ಏರ್ ಟೈಟ್ ಕಂಟೈನರ್ಲಿ ಫುಡ್ನ ಸ್ಟೋರ್ ಮಾಡಲೇಬೇಕು. ಅದೇ ಥರ ಆ್ಯಡ್ ಆ್ಯಂಟಿ ಆಕ್ಸಿಡೆಂಟ್ಸ್, ಹೌದು ಆಕ್ಸಿಜನನ್ನು ನಾವು ತಡಿಬೇಕು ಅಂತ ಹೇಳಿದರೆ ವಿ ಶುಡ್ ಆ್ಯಡ್ ಆ್ಯಂಟಿ ಆಕ್ಸಿಡೆಂಟ್ಸ್. ಫ್ಲಶ್ ಬ್ಯಾಕ್ ಚಿಪ್ಸ್ ವಿತ್ ಇನರ್ಟ್ ಗ್ಯಾಸಸ್. ಇನರ್ಟ್ ಅಂತ ಹೇಳೋದಕ್ಕಿಂತ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೈಟ್ರೋಜನ್ ಗ್ಯಾಸ್ ಅಂತ ಹೇಳಿ ನಾವು ಹೇಳಿದ್ವಿ. ನೈಟ್ರೋಜನ್ ಇಸ್ ಅ ಇನರ್ಟ್ ಗ್ಯಾಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ನಾನ್ ರಿಯಾಕ್ಟಿವ್ ಗ್ಯಾಸ್. ಇನರ್ಟ್ ಅಂತ ಹೇಳುವಂಥದ್ದು ನಾನ್ ರಿಯಾಕ್ಟಿವ್ ಗ್ಯಾಸ್ಗೆ ಇನ್ನೊಂದು ವರ್ಡ್ ಅದು. ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ ದ ಫುಡ್. ನೀವೇನಾದರೂ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಫುಡ್ ಕೆಲವೊಂದ್ಸಲ ಟೇಸ್ಟ್ ಕಳ್ಕೊಳ್ಳುತ್ತೆ, ಡಿಕಂಪೋಸ್ ಆಗುತ್ತೆ. ದರ್ ಆರ್ ಚಾನ್ಸಸ್ ದಟ್ ಫುಡ್ ವಿಲ್ ಲೂಸ್ ಇಟ್ ಸ್ಮೆಲ್, ಫ್ಲೇವರ್, taste and everything, right? So increasing the temperature is not the ideal solution to avoid rancidity. So hagagi option D is the correct answer. Next question, quick lime and slaked lime respectively are. Hagadre ನೀವು respectively ಅಂತ ಹೇಳಿ ಕೇಳಿದ್ರೆ ಕ್ವಿಕ್ ಲೈಮ್ ಇದು ಫಾರ್ಮುಲಾವನ್ನು ಫಸ್ಟ್ ಹೇಳಬೇಕು, ಫಾಲೋಡ್ ಬೈ ಸ್ಲೇಕ್ಡ್ ಲೈಮ್. ಕ್ವಿಕ್ ಲೈಮ್ ಅನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, ಕ್ಯಾಲ್ಸಿಯಂ ಆಕ್ಸೈಡ್. ಸ್ಲೇಕ್ಡ್ ಲೈಮ್ ಅನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, ಕ್ಯಾಲ್ಸಿಯಂ hydroxide. So correct answer ಯಾವುದು, ಕ್ಯಾಲ್ಸಿಯಂ ಆಕ್ಸೈಡ್ and calcium hydroxide. Option B is correct. Next, which are the statements about the reaction is true?
ಓಕೆ, ಈ ಕೆಳಗಡೆ ಕಾಣುವಂಥದ್ರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವು ಹೇಳಬೇಕು. ಸೊ ಬಿಫೋರ್ ದ್ಯಾಟ್ ಲೆಟ್ ಮಿ ಚೇಂಜ್ ದಿ ಆಪ್ಷನ್. ಓಕೆ, ಸೊ ಲೆಡ್ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ಕಾರ್ಬನ್ ಗಿವಿಂಗ್ ಲೆಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದೆ. ಸೊ ಇಲ್ಲಿ ಲೆಡ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್ ಅಂತ ಹೇಳಿ, ಲೆಡ್ ಅಂತ ಹೇಳುವಂಥದ್ದು PbO, ಲೆಡ್ ಅಂತ ಹೇಳುವಂಥದ್ದು PB, ಲೆಡ್ ಆಕ್ಸೈಡ್ ಕೊಟ್ಟಿದ್ದಾರೆ ನಮಗೆ. ಸೊ ನೀವು ನೋಡ್ಕೊಳ್ಳಿ ಯಾವುದ್ರ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ ಅಂತ. ಲೆಡ್ ಅಂತ ಹೇಳಿ ನಮ್ಗೆ ಇಲ್ಲ ಅಲ್ಲಿ. ಸೊ ಆಪ್ಷನ್ ಸ್ಟೇಟ್ಮೆಂಟ್ 1 ಅದು ಎ ಅಂತ ಹೇಳೋ ಸ್ಟೇಟ್ಮೆಂಟ್ ಕಂಪ್ಲೀಟ್ಲಿ ಇರ್ರಿಲೆವೆಂಟ್ ಆಯಿತು ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಮಾತಾಡಿದ್ರೆ, ಬಟ್ ವಿ ಹ್ಯಾವ್ ಕಾರ್ಬನ್. ಸೊ ಕಾರ್ಬನ್ ಗೆಟಿಂಗ್ ಆಕ್ಸಿಡೈಸ್ಡ್, ಲೆಡ್ ಆಕ್ಸೈಡ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್ ಅಂತ ಹೇಳೋದಕ್ಕಿಂತ ಕಾರ್ಬನ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್, ಲೆಡ್ ಆಕ್ಸೈಡ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್ ಅಂತ ಹೇಳುವಂಥ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಐ ಮೀನ್ ಇನ್ಸ್ಟೆಡ್ ಆಫ್ ಸೇಯಿಂಗ್ ಲೆಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ಸೊ ಲೆಡ್ ಆಕ್ಸೈಡ್ ಕಾರ್ಬನ್ ಬಗ್ಗೆ ಮಾತಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಸೊ ಅದರಲ್ಲಿ ಏನು ಮಾತಾಡ್ತಾರೆ ಅವರು, ಕಾರ್ಬನ್ಗೆ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ, ಹಾಗಾಗಿ ಕಾರ್ಬನ್ ಇಸ್ ಆಕ್ಸಿಡೈಸ್ ಟು ಕಾರ್ಬನ್ ಡೈಆಕ್ಸೈಡ್. ಕರೆಕ್ಟ್ ಆನ್ಸರ್ ಅದು. ನಿಮಗೆ 1 ಮಾರ್ಕಿಗೆ ಕೇಳ್ತಾರೆ ಈ ಕ್ವೆಶನ್ನ, ಇಲ್ಲಿ ಕೇಳಿಲ್ಲ ಅಂತ ಹೇಳಿದ್ರು. PbO ಇಸ್ ಚೇಂಜಿಂಗ್ ಇನ್ ಟು PB, ಅಂದರೆ ಅಲ್ಲಿ ಆಕ್ಸಿಜನ್ ರಿಮೂವ್ ಆಯಿತು. ಸೊ ರಿಮೂವ್ ಆಗೋ ಪ್ರಾಸೆಸ್ನ ನೀವು ಆಕ್ಸಿಡೇಷನ್ ಅಂತ ಹೇಳಿ ಕರೀತೀರಾ. ಸೊ ಇಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಇದೆ? ಸೊ ಆಪ್ಷನ್ ಸಿ ಅಂತ ಹೇಳಿದ್ರೆ ಥರ್ಡ್ ಒನ್ ಇಸ್ ಕರೆಕ್ಟ್, ವೇರ್ C and D ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳಿ. ಕಾಂಬಿನೇಷನ್ ಟೈಪ್ ಆಫ್ ಕ್ವೆಶನ್ ಸ್ವಲ್ಪ ಕಡಿಮೆ ಕೇಳ್ತಾರೆ SSLC, ಬಟ್ ಕೇಳಲೇಬಾರ್ದು ಅಂತ ಹೇಳೋ ಆಪ್ಷನ್ಸ್ ಏನೂ ಇಲ್ಲ. ಅಕಸ್ಮಾತ್ ಕೇಳಿದ್ರೆ ಯು ಶುಡ್ ಬಿ ಏಬಲ್ ಟು understand how to write the answer. Combination of phosphorus and oxygen is an example of. So phosphorus ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆಗಿ ನಮ್ಗೆ ಏನು ಸಿಗಬೇಕು ಇಲ್ಲಿ? P2O5 ಫಾಸ್ಫರಸ್ ಪೆಂಟಾಕ್ಸೈಡ್ ಸಿಗಬೇಕು. ಆಯಿತಾ? ನಾವು ಅದನ್ನು ಹೇಗೆ ಬರಿಬೋದು ಅಂತ ಹೇಳಿದ್ರೆ 2P ಅಂತ ಹೇಳಿ ಬರೆದು ಕೆಮಿಕಲ್ ರಿಯಾಕ್ಷನ್ಸ್ನ ತೋರಿಸ್ತೀನಿ. ಫಾಸ್ಫರಸ್ ಅದು ಕೂಡ ಒಂದು ಕೆಟನೇಷನ್ ಪ್ರಾಪರ್ಟಿನ ತೋರಿಸುವಂಥ ಎಲಿಮೆಂಟ್. ಸೊ ಇಟ್ ಕ್ಯಾನ್ ಎಕ್ಸಿಸ್ಟ್ ಇನ್ P4 ಫಾರ್ಮ್. ಆಕ್ಸಿಜನ್ ಗಿವಿಂಗ್ P2O5. ಆಯಿತಾ? ಇಲ್ಲಿ ನಾನು ಬೇಕಾದರೆ 2 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ಇಟ್ಸ್ ಅ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ಇವಾಗ ಇದು ಯಾವ ರಿಯಾಕ್ಷನ್ ಇದು ಅಂತ ಹೇಳಿ, ಸೊ ಈ ರಿಯಾಕ್ಷನನ್ನು ಬರಿಬೇಕು ಅಂತ ಹೇಳೋ ಯಾವ ನೆಸೆಸರಿ ಕೂಡ ಇಲ್ಲ. ಫಾಸ್ಫರಸ್ಸು ಆಕ್ಸಿಜನು ಕಂಬೈನ್ ಆಗ್ತಿದೆ ಅಂತ ಹೇಳಿದರೆ ಅದು ಆಬ್ವಿಯಸ್ಲಿ ಏನಾಗಬೇಕು? ಆಕ್ಸಿಡೇಷನ್ ರಿಯಾಕ್ಷನ್ ಎ. ಬಟ್ ನಾನು ಯಾಕೆ ರಿಯಾಕ್ಷನ್ ಬರದೆ ಅಂದರೆ, ಕೆಲವೊಂದು ಮಕ್ಕಳಿಗೆ ಇಫ್ ಯು ವಾಂಟ್ ದಿಸ್ ರಿಯಾಕ್ಷನ್ ದೆನ್ ಯು ಕ್ಯಾನ್ ರೆಫರ್ ದಿಸ್, ಬಟ್ ಏನು ಇಂಪಾರ್ಟೆನ್ಸ್ ಇಲ್ಲ ಇಲ್ಲಿ. ನೀವು ಅದನ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ, ತುಂಬ ಸಿಂಪಲ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ದ ಕಲರ್ ಆಫ್ ದ ಸಿಲ್ವರ್ ಕ್ಲೋರೈಡ್ ಬಿಕಮ್ಸ್ ಗ್ರೇ ವೆನ್ ಇಟ್ ಇಸ್ ಎಕ್ಸ್ಪೋಸ್ ಟು ಸನ್ಲೈಟ್. ಇಟ್ ಇಸ್ ಡ್ಯೂ ಟು ಯಾವ ರಿಯಾಕ್ಷನ್? ಸಿಲ್ವರ್ ಕ್ಲೋರೈಡ್ ಗ್ರೇ ಆಗಬೇಕು ಅಂತ ಹೇಳಿದ್ರೆ ಯಾವ ರಿಯಾಕ್ಷನ್ ಇಂದ ಅದು ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಏನಾಗಬೇಕು ಇಲ್ಲಿ? ಸಿಲ್ವರ್ ಕ್ಲೋರೈಡ್ ಡಿಕಂಪೋಸ್ ಆಗಿ ಸಿಲ್ವರು ಮತ್ತು ಕ್ಲೋರಿನೂ ಆಗುತ್ತೆ ಅಲ್ವಾ. ದ ಫಾರ್ಮೇಷನ್ ಆಫ್ ಮೆಟಾಲಿಕ್ ಸಿಲ್ವರ್ ಇಂದಾಗಿ ಅದೇನಾಯಿತು? ಗ್ರೇ ಕಲರ್ ಆಯಿತು. ನೆಕ್ಸ್ಟ್ ಕ್ವೆಶನ್, ಲೆಡ್ ನೈಟ್ರೇಟ್ ಆನ್ ಹೀಟಿಂಗ್ ಗಿವ್ಸ್. ಲೆಡ್ ನೈಟ್ರೇಟ್ ಅಂತ ಹೇಳುವಂಥದ್ದು PbNO3 ಹೋಲ್ ಟ್ವೈಸ್. ಅದು ಹೀಟ್ ಮಾಡಿದ್ರೆ ಇಟ್ ಶುಡ್ ಗಿವ್ ಲೆಡ್ ಆಕ್ಸೈಡ್, ಬ್ರೌನ್ ಕಲರ್ ನೈಟ್ರೋಜನ್ ಡೈಆಕ್ಸೈಡ್, ಕಲರ್ಲೆಸ್ ಆಕ್ಸಿಜನ್ ಗ್ಯಾಸ್. ಸೊ ನೈಟ್ರೋಜನ್ ಡೈಆಕ್ಸೈಡ್, ಲೆಡ್ ಆಕ್ಸೈಡ್, ಆಕ್ಸಿಜನ್ ಎಲ್ಲವುಗಳು ಕೊಟ್ಟಿರೋ ಕಾರಣಕ್ಕೆ ಇಲ್ಲಿ ನಾವು ಆಲ್ ಆಫ್ ದಿಸ್ ಅಂತ ಹೇಳಿ ಬರಿಬೋದು. ವೆನ್ ಕಾಪರ್ ಪೌಡರ್ ಇಸ್ ಹೀಟೆಡ್ ಇಟ್ ಗೆಟ್ಸ್ ಕೋಟೆಡ್ ವಿತ್. ಸೊ ಕಾಪರ್ ಪೌಡರನ್ನು ಅಂದರೆ ಕಾಪರನ್ನು ನೀವು ಹೀಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಂದ್ಕೊಳ್ಳಿ, ಆಕ್ಸಿಜನ್ ಜೊತೆ ಆಬ್ವಿಯಸ್ಲಿ ಏನಾಯಿತು? ಕಾಪರ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಕಾಪರ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಸೊ ದ ಆನ್ಸರ್ ಇಸ್ ಬ್ಲ್ಯಾಕ್ ಕಲರ್ ಕಾಪರ್ ಆಕ್ಸೈಡ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ಯಾಸಸ್ ಇಸ್ ಇವಾಲ್ವ್ಡ್ ವೆನ್ ವಿ ಆ್ಯಡ್ ಜಿಂಕ್ ಗ್ರ್ಯಾನ್ಯುವಲ್ ಟು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್? ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡರಲ್ಲಿ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಜಿಂಕ್ ಅಂತ ಹೇಳಿ ತಗೊಳ್ತೀನಿ ನಾನಿಲ್ಲಿ, H2SO4 ಸಲ್ಫ್ಯೂರಿಕ್ ಆ್ಯಸಿಡ್ನ ತಗೊಂಡ್ರೆ ಜಿಂಕ್ ಏನು ಮಾಡುತ್ತೆ? ಹೈಡ್ರೋಜನ್ ಪ್ಲೇಸ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಲ್ಸೋ ಅಲ್ವಾ. ಹಾಗಾಗಿ ಯಾವ ಗ್ಯಾಸ್ ರಿಲೀಸ್ ಆಗಬೇಕು ಇಲ್ಲಿ? ಇಫ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಆ್ಯಸಿಡ್ ದೆನ್ ವಿ ಶುಡ್ ಗೆಟ್ ಹೈಡ್ರೋಜನ್ ಗ್ಯಾಸ್, H2 ಗ್ಯಾಸ್ ಇಲ್ಲಿ ರಿಲೀಸ್ ಆಗಬೇಕು. ನೆಕ್ಸ್ಟ್ ಕ್ವೆಶನ್, ಸೊ ಕರೆಕ್ಟ್ ಆನ್ಸರ್ ಯಾವುದು ಇದಕ್ಕೆ? ಹೈಡ್ರೋಜನ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಫಾರ್ ಅ ಫೋಟೋಸಿಂಥಸಿಸ್ ಪ್ರಾಸೆಸ್? ಒಂದು ಫೋಟೋಸಿಂಥಸಿಸ್ ಪ್ರಾಸೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ? ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಆರ್ ದ ನೆಸೆಸರಿ ರಿಕ್ವೈರ್ಮೆಂಟ್ಸ್. ಆಕ್ಸಿಜನ್ ಇಸ್ ರಿಕ್ವೈರ್ಡ್ ಫಾರ್ ದ ಪ್ರಾಸೆಸ್. ಆಕ್ಸಿಜನ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ರಿಯಾಕ್ಷನ್. ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಆರ್ ದ ರಿಯಾಕ್ಟೆಂಟ್ಸ್. ಸೊ ಇಲ್ಲಿ ಆಕ್ಸಿಜನ್ ಇಸ್ ರಿಕ್ವೈರ್ಡ್ ಅಂತ ಹೇಳುವಂಥದ್ದು ರಾಂಗ್, ಬಿಕಾಸ್ ಫೋಟೋಸಿಂಥಸಿಸ್ ಅಲ್ಲಿ ಆಕ್ಸಿಜನ್ ಅನ್ನು ಅದು ಅಟ್ಮಾಸ್ಫಿಯರ್ಗೆ ಬಿಟ್ಕೊಡುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್, ಕ್ಯಾಲ್ಸಿಯಂ ಆಕ್ಸೈಡ್ ಕಂಬೈನ್ ಆಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ದಿಸ್ ಇಸ್ ಲೈಕ್ ಯೋರ್ ಫಸ್ಟ್ ರಿಯಾಕ್ಷನ್ ಆಫ್ ದ ಟೆಕ್ಸ್ಟ್ ಬುಕ್ ಅಲ್ವಾ, ಕಾಂಬಿನೇಷನ್ ರಿಯಾಕ್ಷನ್. ದಿಸ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಯಾವ್ದು ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಿ? ಫಾರ್ಮೇಷನ್ ಆಫ್, ಓಕೆ, ಸೊ ದಿಸ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಆಪ್ಷನ್ 1 ನೀವು ತಗೊಳ್ಬೋದು ಇಲ್ಲಿ. ಯು ಕ್ಯಾನ್ ರೈಟ್ ಇಟ್ ಆಸ್ ಕಾಂಬಿನೇಷನ್. ಆಪ್ಷನ್ 2 precipitate reaction. Option 3 decomposition.
ಆಪ್ಷನ್ 4 ಡಬಲ್ ಡಿಕಂಪೋಸಿಷನ್. ಯಾವುದಕ್ಕೆ ನೀವು ಇದನ್ನು ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಕೊಳ್ತೀರಾ? ಎರಡು ಕಂಪೌಂಡ್ ಕಂಬೈನ್ ಆಗಿ ಒಂದು ಕಂಪೌಂಡ್ ಕೊಡುವಂಥದ್ದು. ಇಟ್ಸ್ ಆಬ್ವಿಯಸ್ಲಿ ಅ ಕಾಂಬಿನೇಷನ್ ರಿಯಾಕ್ಷನ್ ಆಗಬೇಕು ಅದು. ರಸ್ಟಿಂಗ್ ಆಫ್ ಅಯನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅಯನ್ ರೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಅಯನ್ ಇದು ರಸ್ಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವುದದು ಅಂತ ಹೇಳಿ. ಆಬ್ವಿಯಸ್ಲಿ ಇದು ಆಕ್ಸಿಡೇಷನ್ ಅಲ್ವಾ. ಅಯನ್ ಏನಾಗುತ್ತೆ, Fe ಅಂತ ಹೇಳುವಂಥದ್ದು ರಸ್ಟ್ ಆದ ಮೇಲೆ ಹೇಗೆ ಚೇಂಜ್ ಆಗುತ್ತೆ, Fe2O3 X ಟೈಮ್ಸ್ ವಾಟರ್. ಇಲ್ಲಿ ವಾಟರು ಆಕ್ಸಿಜನು ಎರಡೂ ಕೂಡ ಅಯನ್ನ ಸುತ್ತಾಕೊಳ್ಳುತ್ತೆ. ಸೊ ಇಟ್ ಇಸ್ ಅ ಆಕ್ಸಿಡೇಷನ್ ಪ್ರಾಸೆಸ್ ಬಿಕಾಸ್ ವಿ ಆರ್ ಆ್ಯಡಿಂಗ್ ಆಕ್ಸಿಜನ್ ಟು ಇಟ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್. ನೆಕ್ಸ್ಟ್ ಬಂದು ದ ಅಬ್ಸರ್ವೇಷನ್ ದಟ್ ಡಸ್ ನಾಟ್ ಇಂಡಿಕೇಟ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್. ಯಾವುದು ಕೆಳಗಡೆ ಕಾಣುವ ಆಪ್ಷನ್ಸಲ್ಲಿ ಕೆಮಿಕಲ್ ರಿಯಾಕ್ಷನ್ನ ರೆಪ್ರೆಸೆಂಟ್ ಮಾಡಲ್ಲ? ಚೇಂಜ್ ಆಫ್ ಟೆಂಪ್ರೇಚರ್. ಹೌದು, ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಕೆಲವೊಂದು ಎಕ್ಸೋಥರ್ಮಿಕ್ ಇರುತ್ತೆ, ಕೆಲವೊಂದು ಎಂಡೋಥರ್ಮಿಕ್ ಇರುತ್ತೆ. ಸೊ ಆಬ್ವಿಯಸ್ಲಿ ದ್ಯಾಟ್ ಇಂಡಿಕೇಟ್ಸ್ ದ ಕೆಮಿಕಲ್ ರಿಯಾಕ್ಷನ್. ಚೇಂಜ್ ಆಫ್ ಕಲರ್, evolution of the gas and none of the above. ಇಲ್ಲಿ does not indicate a chemical reaction ಅಂತ ಹೇಳಿ ಕೇಳ್ತಿದ್ರಲ್ವಾ. ಸೊ ಎಲ್ಲವುಗಳು ಕೂಡ ಕೆಮಿಕಲ್ ರಿಯಾಕ್ಷನ್ನ ಇಂಡಿಕೇಟ್ ಮಾಡುವಂಥದ್ದೇ. ಸೊ ಡಸ್ ನಾಟ್ ಇಂಡಿಕೇಟ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೇಕಾದ್ರೆ ಇದೊಂಥರ ನೆಗೆಟಿವ್ ಸ್ಟೇಟ್ಮೆಂಟ್ ಅದು. ಸೊ ನನ್ ಆಫ್ ದಿ ಅಬೌವ್ ಈಸ್ ಆ್ಯಕ್ಚುಲಿ ದ ಕರೆಕ್ಟ್. ಇಂಡಿಕೇಟ್ಸ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದ್ರೆ ಆಲ್ ಆಫ್ ದಿ ಅಬೌವ್ ಅಂತ ಹೇಳ್ಬೋದು. ಡಸ್ ನಾಟ್ ಅಂತ ಹೇಳಿದ್ರೆ ಮೇಲ್ಗಡೆ ಕಾಣೋದು ಯಾವುದು ಕೆಮಿಕಲ್ ರಿಯಾಕ್ಷನ್ನ ಇಂಡಿಕೇಟ್ ಮಾಡಲ್ಲ ಅಂತ ಹೇಳಿ. ಇಲ್ಲಿ ಎಲ್ಲವುಗಳು ಕೂಡ ಮಾಡುತ್ತೆ. ಹಾಗಾಗಿ ಮೇಲ್ಗಡೆ ಇರುವಂಥ ಯಾವ ಆಪ್ಷನ್ಗಳು ಕೂಡ ಕೊಟ್ಟಿರುವಂಥ ಸ್ಟೇಟ್ಮೆಂಟಿಗೆ ಕರೆಕ್ಟ್ ಅಲ್ಲ. ಸೊ ಆಪ್ಷನ್ ಡಿ ಅಂತ ಹೇಳಿ ಕರೆಕ್ಟ್. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಎಂಡೋಥರ್ಮಿಕ್ ಪ್ರಾಸೆಸ್. ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ ಇದು. ಎಂಡೋಥರ್ಮಿಕ್ ಪ್ರಾಸೆಸ್ ಯಾವುದು ಕೆಳಗಡೆ ಕಾಣೋದ್ರಲ್ಲಿ ಅಂತ ಹೇಳಿ. ಬಾಯ್ಲಿಂಗ್ ಆಫ್ ವಾಟರ್ ಎಂಡೋಥರ್ಮಿಕ್ ಅಂತ ಹೇಳಿದ್ರೆ ಹೀಟನ್ನ ಅಬ್ಸಾರ್ಬ್ ಮಾಡ್ಕೊಳ್ಬೇಕು. ಆ ರಿಯಾಕ್ಷನ್ ಆಗಬೇಕು ಅಂದರೆ ಫಸ್ಟ್ ಇಟ್ ವಿಲ್ ಅಬ್ಸಾರ್ಬ್ ದ ಹೀಟ್, ದೆನ್ ಓನ್ಲಿ ದ ಪ್ರಾಡಕ್ಟ್ ಫಾರ್ಮೇಷನ್ ಹ್ಯಾಪನ್ಸ್. ಸೊ ಬಾಯ್ಲಿಂಗ್ ಆಫ್ ವಾಟರ್, ಸೊ ಆಬ್ವಿಯಸ್ಲಿ ಬಾಯ್ಲಿಂಗ್ ಆಫ್ ವಾಟರಲ್ಲಿ H2O ಬಾಯ್ಲ್ ಆಗಿ ಅದು ಲಿಕ್ವಿಡಿಂದ ಗೇಷಿಯಸ್ ಅಥವಾ ಸ್ಟೀಮ್ ಆಗುತ್ತೆ. ಆಯಿತಾ? ಈ ಥರ ಆಗಬೇಕು ಅಂದರೆ ಇಟ್ ಶುಡ್ ಅಬ್ಸಾರ್ಬ್ ದ ಹೀಟ್ ಅಲ್ವಾ. ಹಾಗಾಗಿ ಬಾಯ್ಲಿಂಗ್ ಆಫ್ ವಾಟರ್ ಈಸ್ ಎಂಡೋಥರ್ಮಿಕ್. ಡಿಸಾಲ್ವಿಂಗ್ ಸಾಲ್ಟ್ಸ್ ಇನ್ ವಾಟರ್, ಇಟ್ ಡಿಪೆಂಡ್ಸ್ ಆನ್ ವಿಚ್ ಸಾಲ್ಟ್ ಯು ಡಿಸಾಲ್ವ್. ಆಯಿತಾ? ಸಪೋಸ್ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಪೆಲೆಟ್ಸನ್ನು, ಅದು ಆ್ಯಕ್ಚುಲಿ ಇಟ್ ಇಸ್ ನಾಟ್ ಅ ಸಾಲ್ಟ್ ಬಟ್ ಇಟ್ ಇಸ್ ಅ ಬೇಸ್. ಕೆಲವೊಂದು ಸಾಲ್ಟನ್ನು ನೀವು ಡಿಸಾಲ್ವ್ ಮಾಡ್ತೀರಾ ಅಂದರೆ ಯು ಗೆಟ್ ಹೀಟ್ ಔಟ್ಸೈಡ್. ಹೀಟನ್ನು ಈಗ ಫಾರ್ ಎಕ್ಸಾಂಪಲ್ ಅಮೋನಿಯಂ ಕ್ಲೋರೈಡ್ ಅಂತ ಹೇಳೋ ಸಾಲ್ಟನ್ನು ನೀವು ನೀರಲ್ಲಿ ಡಿಸಾಲ್ವ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಮಕ್ಕಳೇ. ಸೊ ಅಲ್ಲಿ ನೀವು ಟೆಸ್ಟ್ ಟ್ಯೂಬ್ ಮುಟ್ಟು ನೋಡಿದ್ರೆ ಒಂಥರ ಐಸನ್ನು ಕೈಯಲ್ಲಿ ಹಿಡಿದಷ್ಟು ಫೀಲ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಡಿಸಾಲ್ವಿಂಗ್ ಸಾಲ್ಟ್ಸ್ ಇನ್ ವಾಟರ್ ಕೂಡ ಎಂಡೋಥರ್ಮಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಡಿಸಾಲ್ವಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇನ್ ವಾಟರ್, ದಿಸ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ಇದು ಎಕ್ಸೋಥರ್ಮಿಕ್. ಯಾಕೆ ಇದು ಎಕ್ಸೋಥರ್ಮಿಕ್ ಅಂತ ಹೇಳಿದ್ರೆ ಆ್ಯಸಿಡ್ ಅಂತ ಹೇಳುವಂಥದ್ದಕ್ಕೆ ನೀವು ವಾಟರನ್ನು ಆ್ಯಡ್ ಮಾಡುವಾಗಿಲ್ಲ. ವಾಟರಿಗೆ ಆ್ಯಸಿಡನ್ನು ಆ್ಯಡ್ ಮಾಡಿದಾಗ ಆ ಕಾಂಬಿನೇಷನ್ ಅಲ್ಲಿ ಕೆಲವೊಂದಷ್ಟು ಕೆಮಿಕಲ್ ಬಾಂಡ್ಸ್ ಬ್ರೇಕ್ ಆಗಿ ಅವುಗಳ ಎನರ್ಜಿ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಹೊರಗಡೆ ಬರುತ್ತೆ. ಇವಾಪ್ರೇಷನ್ ಆಫ್ ವಾಟರ್ ಅಂತ ಹೇಳಿದ್ರೆ ಯು ಜಸ್ಟ್ ಹ್ಯಾವ್ ಹಿಯರ್ ದ ವಾಟರ್ ಮಾಲಿಕ್ಯೂಲ್ಸ್ ಆಲ್ರೆಡಿ ಗೇಷಿಯಸ್ ಫಾರ್ಮಲ್ಲಿದೆ. ಆ ವಾಟರ್ ಮಾಲಿಕ್ಯೂಲ್ಗಳು ಸಾಲಿಡ್ ಸರ್ಫೇಸಲ್ಲಿರುವ ವಾಟರ್ ಮಾಲಿಕ್ಯೂಲ್ಗಳು ಗೇಷಿಯಸ್ ಫಾರ್ಮಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಎನರ್ಜಿ ಬೇಕಾ ಬೇಡವಾ? ಆಬ್ವಿಯಸ್ಲಿ ಅದು ಎಂಡೋಥರ್ಮಿಕ್ ಅಲ್ವಾ. ಸೊ ಇಲ್ಲಿ ಎಂಡೋ ಬೇಕು, ಯಾಕೆಂದರೆ ಲಿಕ್ವಿಡಲ್ಲಿರುವಂಥದ್ದು ಗೇಷಿಯಸ್ ಮಾಲಿಕ್ಯೂಲ್ಸ್ ಆಗಿ ಹೋಗಬೇಕು ಅಂದರೆ ಎಂಡೋ ಆಗಬೇಕು. ಹಾಗಾಗಿ ಡಿಸಾಲ್ವಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇನ್ ವಾಟರ್ ಇಸ್ ಎಕ್ಸೋ. ಸೊ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಕೊರೋಡ್ ವೆನ್ ಎಕ್ಸ್ಪೋಸ್ ಟು ಅಟ್ಮಾಸ್ಫಿಯರ್? ಯಾವುದು ಕೊರೋಡ್ ಆಗಲ್ಲ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಗೋಲ್ಡ್ ಕೊರೋಡ್ ಆಗಲ್ಲ. ಕಾಪರ್ ಗ್ರೀನ್ ಕಲರ್ ಡೆವಲಪ್ ಮಾಡ್ಕೊಳ್ಳುತ್ತೆ ಬೈ ಡೆವಲಪಿಂಗ್ ಕಾಪರ್ ಕಾರ್ಬೋನೇಟ್, ಕಾಪರ್ ಹೈಡ್ರಾಕ್ಸೈಡ್ ಗ್ರೀನ್ ಕಲರ್. ಅಯನ್ ರಸ್ಟ್ ಮಾಡ್ಕೊಳ್ಳುತ್ತೆ ಬೈ ಡೆವಲಪಿಂಗ್ Fe2O3 X ಟೈಮ್ಸ್ ವಾಟರ್. ಸಿಲ್ವರ್ ಸಲ್ಫೈಡ್ ಆಗಿ ಫಾರ್ಮ್ ಆಗುತ್ತೆ. ಹಾಗಾಗಿ ಗೋಲ್ಡ್ ಅಂತ ಹೇಳುವಂಥದ್ದು ಯಾವತ್ತೂ ಕೊರೋಡ್ ಆಗಲ್ಲ. ಈ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದು ಅಲ್ವಾ. ಇಲ್ಲಿ ಏನಾಗ್ತಿದೆ, Fe2O3 ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆದಾಗ ಅಲ್ಯೂಮಿನಿಯಂ ಹೋಗಿ Fe ಡಿಸ್ಪ್ಲೇಸ್ ಮಾಡುತ್ತೆ, Al2O3 ಆಗುತ್ತೆ. ಸೊ ಆಬ್ವಿಯಸ್ಲಿ ಇಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್ ಇಟ್ಸ್ ಇಂಪಾರ್ಟೆಂಟ್ ಆಲ್ಸೋ. ಹೀಟಿಂಗ್ ಲೈಮ್ಸ್ಟೋನ್ ಪ್ರೊಡ್ಯೂಸಸ್, ನೀವು ಲೈಮ್ಸ್ಟೋನನ್ನು ಹೀಟ್ ಮಾಡ್ತಿದ್ದೀರಾ. ಲೈಮ್ಸ್ಟೋನ್ ಅಂತ ಹೇಳಿದ್ರೆ ಯಾವುದು? ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದನ್ನು ಹೀಟ್ ಮಾಡಿದ್ರೆ ಯು ಶುಡ್ ಗೆಟ್ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ನಿಮಗೆ, ಕ್ವಿಕ್ ಲೈಮ್ ಸಿಗುತ್ತೆ. ಆಮೇಲೆ ಬೋತ್ ಆಫ್ ದಿಸ್ ಅಂತ ಹೇಳೋ ಕರೆಕ್ಟ್ ಆಪ್ಷನ್ ಕೊಟ್ಟಿದ್ರೆ ಅವರು ಆಲ್ರೆಡಿ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, ಬೋತ್ ಆಫ್ ದಿಸ್. ನೆಕ್ಸ್ಟ್ Na2NO3 H2O CO2 ಇದೆಲ್ಲವುಗಳು ಕೂಡ ಕಂಬೈನ್ ಆಗಿ ನೋಡಿ ನಿಮಗೆ ಎಷ್ಟು ರಿಯಾಕ್ಟೆಂಟ್ ಇದೆ. ರಿಯಾಕ್ಟೆಂಟ್ ಎ, ರಿಯಾಕ್ಟೆಂಟ್ ಬಿ, ರಿಯಾಕ್ಟೆಂಟ್ ಸಿ. ಸೊ ಈ ಮೂರು ರಿಯಾಕ್ಟೆಂಟ್ಗಳು ಕಂಬೈನ್ ಆಗಿ ನಿಮ್ಗೊಂದು ಪ್ರಾಡಕ್ಟ್ ಸಿಗ್ತಾ ಇದೆ. ಸೊ ಅಬೌವ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಅಲ್ವಾ. ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಾಂಬಿನೇಷನ್
ರಿಯಾಕ್ಷನ್. ಸೊ ಈ ಒಂದು ಚಾಪ್ಟ್ರಲ್ಲಿ ಐ ಹ್ಯಾವ್ ಟು ಟೆಲ್ ಯು ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. H2O2 ಡಿಕಂಪೋಸ್ ಆಗಿ ಎಲೆಕ್ಟ್ರಾಲಿಸಿಸಲ್ಲಿ ಡಿಕಂಪೋಸ್ ಆಗಿ H2 ಗ್ಯಾಸ್ ಮತ್ತು O2 ಗ್ಯಾಸ್ ರಿಲೀಸ್ ಆಗುತ್ತೆ. ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ಎಟ್ ಕ್ಯಾಥೋಡ್? ಇದು ತುಂಬ ಇಂಪಾರ್ಟೆಂಟ್ MCQ ಕ್ವೆಶನ್ ಅಥವಾ 1 ಮಾರ್ಕ್ ಕ್ವೆಶನ್ ಇದು. H2 ಗ್ಯಾಸ್ ಇಸ್ ರಿಲೀಸ್ಡ್ ಎಟ್ ಕ್ಯಾಥೋಡ್. ಯಾವುದ್ರದ್ದು ವಾಲ್ಯೂಮ್ ಜಾಸ್ತಿ ಇರುತ್ತೆ ಇಲ್ಲಿ? ಇದು ಆ್ಯನೋಡಲ್ಲಿ ರಿಲೀಸ್ ಆಗುತ್ತೆ. ಸೊ ಇದ್ರದ್ದು ವಾಲ್ಯೂಮ್ ಇಸ್ ಆಲ್ಮೋಸ್ಟ್ ಡಬಲ್, ವಾಲ್ಯೂಮ್ ಇಸ್ ಲೆಸ್. ಓಕೆ, ಈ ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ MCQಸ್ನ ನೀವು ಸಾಲ್ವ್ ಮಾಡಿ. ಬಟ್ ಇದು ಆಲ್ರೆಡಿ ಪ್ರೀವಿಯಸ್ ಇಯರಲ್ಲಿ ನಾನು ಡಿಸ್ಕಷನ್ ಮಾಡಿದೆ PYQ ಸೀರೀಸ್ ಮಾಡಿದಾಗ. ದರ್ ಆರ್ ಚಾನ್ಸಸ್ ದಟ್ ದೇ ಮೈಟ್ ಆಸ್ಕ್ ದಿಸ್ ಕ್ವೆಶನ್. ನೆಕ್ಸ್ಟ್ ಚಾಪ್ಟರ್ 2 ಇಂದ ನೋಡ್ತಾ ಹೋಗೋಣ. ಸೊಲ್ಯೂಷನ್ ಟರ್ನ್ಸ್ ರೆಡ್ ಲಿಟ್ಮಸ್ ಬ್ಲೂ, ಇಟ್ಸ್ pH ಇಸ್ ಲೈಕ್ಲಿ ಟು ಬಿ. ರೆಡ್ ಅನ್ನ ಬ್ಲೂ ಆಗಿ ಮಾಡ್ತಾ ಇದೆ ಅಂತ ಹೇಳಿದ್ರೆ pH ವ್ಯಾಲ್ಯೂ ಶುಡ್ ಬಿ ಅಬೌವ್ 7. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಆ ಸೊಲ್ಯೂಷನ್ ರಿಯಾಕ್ಟ್ಸ್ ವಿತ್ ಕ್ರಶ್ಡ್ ಎಗ್ ಶೆಲ್. ಸೊ ಕ್ರಶ್ಡ್ ಎಗ್ ಶೆಲ್ ಅಲ್ಲಿ ಏನಿದೆ? ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆ. ಓಕೆ, ಟು ಗಿವ್ ಅ ಗ್ಯಾಸ್ ದಟ್ ಟರ್ನ್ಸ್ ಲೈಮ್ ವಾಟರ್ ಮಿಲ್ಕಿ. ಸೊ ಯಾವುದೋ ಒಂದು ಸೊಲ್ಯೂಷನ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ, ಆಯಿತಾ? ಅದರ ಜೊತೆಗೆ ಕ್ಯಾಲ್ಶಿಯಂ ಕ್ಲೋರೈಡನ್ನು ಫಾರ್ಮ್ ಮಾಡ್ಕೊಳ್ಳುತ್ತೆ, ವಾಟರನ್ನು ಫಾರ್ಮ್ ಮಾಡುತ್ತೆ. ಅವ್ರು ಕೇಳೋದು ಈ ಎಕ್ಸ್ ಯಾವುದು ಅಂತ ಹೇಳಿ. ಸೊ ಎಕ್ಸ್ ಶುಡ್ ಬಿ ಆಸಿಡ್. ಇಲ್ಲಿ ಯಾವುದಿದೆ ಆಸಿಡ್? HCl ಇಸ್ ದಿ ಆಸಿಡ್. ಸೊ ಎಕ್ಸ್ ಅಂತ ಹೇಳುವಂಥದ್ದು ಆಸಿಡ್ ಆಗಿರಬೇಕು. ನಿಮ್ಮ NCERT ಇರುವಂತಹ ಒಂದು MCQ ಅದು ಅಲ್ವಾ. ನೆಕ್ಸ್ಟ್ ಬಂದು ವಿಚ್ ಆಫ್ ದ ಫಾಲೋವಿಂಗ್ ಟೈಪ್ ಆಫ್ ಮೆಡಿಸಿನ್ ಇಸ್ ಯೂಸ್ ಫಾರ್ ಟ್ರೀಟಿಂಗ್ ಇಂಡೈಜೆಷನ್? ಯಾವುದು? ಆಂಟಾಸಿಡ್. ಸೊ ಕರೆಕ್ಟ್ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಈ ಕಾಲಮ್ 1 ಕಾಲಮ್ 2 ಮ್ಯಾಚ್ ದ ಫಾಲೋವಿಂಗ್ ಆ್ಯಕ್ಚುಲಿ ನಿಮಗಿಲ್ಲ. ನಿಮ್ಮ ವೇ ಆಫ್ ಟೈಪಿಂಗ್ ಕ್ವೆಶನ್, ನಿಮ್ಮ ಒಂದು SSLC ಎಕ್ಸಾಮಿನೇಷನ್ ಪ್ಯಾಟರ್ನಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂತ ಹೇಳೋ ಕ್ವೆಶನ್ ಕೊಡಲಿಲ್ಲ. ಬಟ್ ಯಾಕೆ ನಾನು ಇದನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳಿ, ಇದನ್ನ ಒಂದನ್ನು ಸಾಲ್ವ್ ಮಾಡಿದ್ರೆ ನಮಗೆ 5 ಪಾಯಿಂಟ್ ನಮಗೆ ರಿಕಾಲ್ ಮಾಡ್ತಾ ಹೋಗ್ಬೋದು, ರಿವೈಸ್ ಮಾಡ್ತಾ ಹೋಗ್ಬೋದು. ಸೊ ಈ ಅಸಿಟಿಕ್ ಆ್ಯಸಿಡ್ ಇದೆ, ಸಿಟ್ರಿಕ್ ಆ್ಯಸಿಡ್ ಇದೆ, ಟಾರ್ಟರಿಕ್ ಆ್ಯಸಿಡ್ ಇದೆ, ಆಕ್ಸಾಲಿಕ್ ಆ್ಯಸಿಡ್ ಇದೆ, ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ನಿಮಗೆ ಈಸಿ ಕನೆಕ್ಟ್ ಮಾಡ್ಕೊಳ್ಬೋದಲ್ವಾ? ಲ್ಯಾಕ್ಟಿಕ್ ಆ್ಯಸಿಡನ್ನು ಮಿಲ್ಕ್ ಅಂತ ಹೇಳಿ ಕನೆಕ್ಟ್ ಮಾಡ್ಕೊಳ್ಬೋದಾ? ನೆಕ್ಸ್ಟ್ ಅಸಿಟಿಕ್ ಆ್ಯಸಿಡನ್ನು ವಿನೇಗರ್ ಅಲ್ವಾ. ನೆಕ್ಸ್ಟ್ ಬಂದು ಸಿಟ್ರಿಕ್ ಆ್ಯಸಿಡ್ ಆರೆಂಜಲ್ಲಿರುತ್ತೆ, ಟಾರ್ಟರಿಕ್ ಆ್ಯಸಿಡ್ ಟ್ಯಾಮರಿನ್ ಹುಳಿಯಲ್ಲಿರುತ್ತೆ, ಆಕ್ಸಾಲಿಕ್ ಆ್ಯಸಿಡ್ ಟೊಮ್ಯಾಟೊದಲ್ಲಿರುತ್ತೆ. ಅವ್ರು ಬೇಕಾದರೆ ಯಾವುದಾದ್ರು ಒಂದು ಫ್ರೂಟ್ ಕೊಟ್ಬಿಟ್ಟು ಆ ಫ್ರೂಟಲ್ಲಿ ಯಾವ ಆ್ಯಸಿಡ್ ಇದೆ ಅಂತ ಹೇಳಿ 1 ಮಾರ್ಕಿಗೆ ಕೇಳ್ಬೋದು ಅಥವಾ MCQ ಟೈಪಲ್ಲಿ ಕೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇನ್ ಟೊಮ್ಯಾಟೊ ವಿಚ್ ಆ್ಯಸಿಡ್ ಇಸ್ ಪ್ರೆಸೆಂಟ್, ಇನ್ ಟ್ಯಾಮರಿನ್ ವಿಚ್ ಆ್ಯಸಿಡ್ ಇಸ್ ಪ್ರೆಸೆಂಟ್. ಬರೀ ಒಂದು ಕ್ವೆಶನ್ ಕೇಳೋದಕ್ಕೆ ನಾನು ಇಲ್ಲಿ 5 ಪಾಯಿಂಟ್ಸನ್ನು ನೀವೇನು ಮಾಡ್ಬೋದು? ಫಿಕ್ಸ್ ಮಾಡಿಟ್ಕೊಳ್ಬೋದು. ರಿಮೆಂಬರ್, ಆಕ್ಸಾಲಿಕ್ ಆ್ಯಸಿಡ್ ಅಂತ ಹೇಳುವಂಥದ್ದು ಯಾವುದರಲ್ಲಿದೆ? ಟೊಮ್ಯಾಟೊದಲ್ಲಿದೆ. ಟಾರ್ಟರಿಕ್ ಆ್ಯಸಿಡ್ ಅಂತ ಹೇಳುವಂಥದ್ದು ಟ್ಯಾಮರಿನಲ್ಲಿದೆ. ಆಸಿಟಿಕ್ ಆ್ಯಸಿಡ್ ಇಸ್ ವಿನೇಗರ್, ಲ್ಯಾಕ್ಟಿಕ್ ಆ್ಯಸಿಡ್ ಇಸ್ ಮಿಲ್ಕ್. ತುಂಬ ಇಂಪಾರ್ಟೆಂಟ್ ಅದು. ಹಾಗೆಯೇ ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್, ವೀಕ್ ಬೇಸ್, ಸ್ಟ್ರಾಂಗ್ ಬೇಸ್ದು ಕ್ಲಾಸಿಫಿಕೇಶನ್ ಬಂದಾಗ ತುಂಬ ಇಂಪಾರ್ಟೆಂಟ್, ನಮಗೆ ಗೊತ್ತಿರಲೇಬೇಕು. ಕಾಲಮ್ 1ಅಲ್ಲಿ ಆ್ಯಸಿಡ್ಸ್ಗಳಿದೆ, ಕಾಲಮ್ 2ಅಲ್ಲಿ ಅವುಗಳಿಗೆ ರಿಲೇಟೆಡ್ ಆಗಿರೋ ಆ್ಯಸಿಡ್ ಆ್ಯಂಡ್ ಬೇಸ್ ಕಾಲಮ್ 1ಅಲ್ಲಿದ್ದರೆ ಅವುಗಳಿಗೆ ರಿಲೇಟೆಡ್ ಆಗಿರುವಂತಹ ಕ್ಲಾಸಿಫಿಕೇಶನ್ ಲೆಟರ್ ಕಾಲಮ್ 2ಅಲ್ಲಿದೆ. ಸೊ ವಿಲ್ ಫಿಕ್ಸ್ ಇಟ್ ಯಾವುದು ಏನು ಅಂತ ಹೇಳಿ. HCl ಸ್ಟ್ರಾಂಗ್ ಆ್ಯಸಿಡ್. ನಾವು HCN ಅದಕ್ಕಿಂತ ಮುಂಚೆ ನಮಗೆ ಏನು ಗೊತ್ತಿದೆ ಅದನ್ನು ನೋಡ್ತಾ ಹೋಗೋಣ. ಡಿಸ್ಟಿಲ್ ವಾಟರ್ ಇಸ್ ನ್ಯೂಟ್ರಲ್, ಓಕೆನಾ. NH4OH ವೀಕ್ ಬೇಸ್, NaOH ಸ್ಟ್ರಾಂಗ್ ಬೇಸ್, HCN ವೀಕ್ ಆ್ಯಸಿಡ್. ಸೊ ಈ ಥರ ನಾವೇನು ಮಾಡ್ಬೋದು? ಫಿಕ್ಸ್ ಮಾಡ್ತಾ ಹೋಗ್ಬೋದು. ಸೊ ಯು ಅಂಡರ್ಸ್ಟುಡ್ ಹಿಯರ್ HCN ಇಸ್ ಅ ವೀಕ್ ಆ್ಯಸಿಡ್, ಅದೇ ಥರ HCl ಇಸ್ ಅ ಸ್ಟ್ರಾಂಗ್ ಆ್ಯಸಿಡ್, ಮತ್ತು NaOH ಅಂತ ಹೇಳುವಂಥದ್ದು ವೀಕ್ ಬೇಸ್, NH4OH ಅಮೋನಿಯಂ ಹೈಡ್ರಾಕ್ಸೈಡ್ ಸ್ಟ್ರಾಂಗ್ ಬೇಸ್, ಡಿಸ್ಟಿಲ್ ವಾಟರ್ ಇಸ್ ನ್ಯೂಟ್ರಲ್ ಅಂತ ಹೇಳಿ. ನೆಕ್ಸ್ಟ್ ಕೆಲವೊಂದು ಸಾಲ್ಟ್, ಇದೊಂದು ತುಂಬ 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 ಇಂಪಾರ್ಟೆಂಟ್ ನಿಮಗೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಒಂದು ಸಾಲ್ಟಲ್ಲಿ ಅವುಗಳದ್ದು pH ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ಕೊಳ್ಬೇಕು ನೀವು, ಯಾವುದು ಆಸಿಡಿಕ್ಕು ಯಾವುದು ಬೇಸಿಕ್ ಅಂತ ಹೇಳಿ. ಸೊ ಸೆಕೆಂಡ್ ಚಾಪ್ಟ್ರಲ್ಲಿ ಅವರು ಇಲ್ಲಿವರೆಗೂ ಸ್ಟೇಟ್ ಬೋರ್ಡಲ್ಲಿ ಫೋಕಸ್ ಮಾಡಿರೋದು ಬಂದ್ಬಿಟ್ಟು 2 ಡಯಾಗ್ರಾಮ್ ರಿಲೇಟೆಡ್ ಕ್ವೆಶನ್ಸು ಮತ್ತು ಕ್ವೆಶನ್ಸ್ ರಿಲೇಟೆಡ್ pH, ಆಯಿತಾ. pH ರಿಲೇಟೆಡ್ ಕ್ವೆಶನ್ಸ್ನ ಅವ್ರು ಫೋಕಸ್ ಮಾಡಿದ್ದಾರೆ. ಸೊ pH ರಿಲೇಟೆಡ್ ಇದು ಕೂಡ ಬರುತ್ತೆ. ಅವ್ರೇನಾದರೂ ಈ ಸಲ ಪೇಪರ್ನ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ನೋ ದಿಸ್ ಬಿಕಾಸ್ ಇಟ್ ಇಸ್ ಅ ಬಿಗ್ ಪಾರ್ಟ್ ಆಫ್ ಯುವರ್ ಚಾಪ್ಟರ್. ಸೊ KNO3 ಅಂತ ಹೇಳೋ ಸಾಲ್ಟಲ್ಲಿ ಯಾವುದು ಆ್ಯಸಿಡ್ ಇದೆ, ಯಾವುದು ಬೇಸ್ ಇದೆ ಅಂತ ಹೇಳಿ ನೋಡ್ಕೊಂಡ್ಬೇಡ. KNO3 ಅಂತ ಹೇಳೋದನ್ನು KOH HNO3 ಅಂತ ಹೇಳಿ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ರೆ ನೀವು. ಸೊ ಇಟ್ ಇಸ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಇದು ಕನೆಕ್ಟೆಡ್ ಟು S. ಮೆಗ್ನೀಷಿಯಂ ನೈಟ್ರೇಟ್ ಅಂತ ಹೇಳುವ ಕಂಪೌಂಡ್ ಯಾವುದು ಆ್ಯಸಿಡ್, ಯಾವ್ದು ಬೇಸು? ದಿಸ್ ಇಸ್ ಮೇಡ್ ಅಪ್ ಆಫ್, ಯಾಕಂದರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಕೇಳ್ತಾರೆ ಅನ್ಕೊಳ್ಳಿ, ಆಬ್ವಿಯಸ್ಲಿ ನಿಮಗೆ ಗೊತ್ತಿರಬೇಕಲ್ವ. ಇದು ಸಾಲ್ಟ್ ಬಂದರೆ ಈ ಸಾಲ್ಟ್ಗಳಲ್ಲಿರುವ ಆ್ಯಸಿಡು ಬೇಸು ಯಾವುದು ಅಂತ ಹೇಳುವಂಥದ್ದು ಇಸ್ ಅ ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. MgNO3ಯಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬೇಸ್ ಇರುತ್ತೆ, ನೈಟ್ರಿಕ್ ಆ್ಯಸಿಡ್ ಇರುತ್ತೆ, ಅಲ್ವಾ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥದ್ದು ಏನು?
ಕಾರ್ಬೋನಿಕ್ ಆ್ಯಸಿಡ್ ಹಾಂ MgNO3 ನೋಡೋಣ. ನೈಟ್ರಿಕ್ ಆ್ಯಸಿಡ್ ಆಯಿತು. ಓಕೆ, ಸೊ ವಿ ವಿಲ್ ಜಸ್ಟ್ ರೈಟ್ ಆಲ್ ದ ಥಿಂಗ್. ಮೆಗ್ನೀಷಿಯಂ ನೈಟ್ರೇಟ್ ಅಂತ ಹೇಳುವಂಥದ್ದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ HNO3 ನೈಟ್ರಿಕ್ ಆ್ಯಸಿಡ್ ಇರುತ್ತೆ. ಮೆಗ್ನೀಷಿಯಂ ಕ್ಲೋರೈಡಲ್ಲಿ ಅಲ್ಲೂ ಕೂಡ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ. ಇಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ NH4OH ಇರುತ್ತೆ, ಅದರ ಜೊತೆಗೆ ಕಾರ್ಬೋನಿಕ್ ಆ್ಯಸಿಡ್ ಇರುತ್ತೆ, ಮತ್ತು ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ. ಹೈಡ್ರೋಕ್ಲೋರಿಕ್ ಆ್ಯಸಿಡು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ನಾವು ಇದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಳ್ಬೋದು. ಅಮೋನಿಯಂ ಹೈಡ್ರಾಕ್ಸೈಡು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದ್ರದ್ದು ಬದಲು ವಿ ಕ್ಯಾನ್ ಆ್ಯಕ್ಚುಲಿ ಮೇಕ್ ಹಿಯರ್ ಆಸ್ HNO3, ಸೊ ವಿ ಕ್ಯಾನ್ ಕನೆಕ್ಟ್ ಹಿಯರ್. ಆಯಿತಾ? ನೆಕ್ಸ್ಟ್ ಕಾರ್ಬೋನಿಕ್ ಆ್ಯಸಿಡ್ ಅಮೋನಿಯಂ ಹೈಡ್ರಾಕ್ಸೈಡ್. ಓಕೆ, ವಿ ಹ್ಯಾವ್ ದಿಸ್ ಹಿಯರ್. ಕಾರ್ಬೋನಿಕ್ ಆ್ಯಸಿಡು ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಕನೆಕ್ಟ್ ಮಾಡ್ಕೊಳ್ಬೋದು. ಮೆಗ್ನೀಷಿಯಂ ಕ್ಲೋರೈಡ್, ಸೊ ನಾವು ಇಲ್ಲಿ ತೊಗೊಂಡು ಬರ್ಬೋದಾ? ಮೆಗ್ನೀಷಿಯಂ ಕ್ಲೋರೈಡು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಮೆಗ್ನೀಷಿಯಂ ನೈಟ್ರೇಟ್, ನೈಟ್ರಿಕ್ ಆ್ಯಸಿಡು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಈ ಥರ ನಾವೇನು ಮಾಡ್ಬೋದು, ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ಇದು ಯಾಕೆ ಗೊತ್ತಿರಬೇಕು ಅಂದರೆ pH ಆಫ್ ಎನಿ ಸಾಲ್ಟ್ ಕೊಟ್ಬಿಟ್ಟು 1 ಮಾರ್ಕಿಗೆ ಅವ್ರು ಕೇಳ್ತಾರೆ pH ಆಫ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ 4 ಆಪ್ಷನ್ ಕೊಡ್ತಾರೆ, 5, 6, 7, 8 ಅಥವಾ 1, 2, 3, 8. ಸೊ ಈ ಥರ ಕೊಟ್ಟರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇಸ್ ಮೇಡಪ್ ಆಫ್ ವಾಟ್? Sorry, magnesium carbonate is made up of what? Magnesium hydroxide, carbonic acid. Carbonic acid is a weak acid. Magnesium hydroxide is comparatively ಸ್ವಲ್ಪ ಸ್ಟ್ರಾಂಗ್ ಇದೆ. ಸೊ ಆಲ್ಮೋಸ್ಟ್ ನ್ಯೂಟ್ರಲ್ ರೇಂಜಲ್ಲಿ ಇರಬೇಕು ಇದು. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ನಾವು ವೀಕ್ ಅಂತೇಳಿ ಕನ್ಸಿಡರ್ ಮಾಡಿದ್ರು ಕೂಡ ಅದರದ್ದು pH ವ್ಯಾಲ್ಯೂ ಇಸ್ ನಿಯರ್ಲಿ 7, 9, 10 ಆ ರೇಂಜಲ್ಲಿ ಬರುತ್ತೆ. ಹಾಗಾಗಿ ಅದು ತುಂಬ ನ್ಯೂಟ್ರಲ್ ಅಲ್ಲ ಅದು, ಅಲ್ವಾ? ಸೊ ದ ಸೊಲ್ಯೂಷನ್ ಶುಡ್ ಬಿ ಸ್ಲೈಟ್ಲಿ ವೀಕ್ಲಿ ಬೇಸಿಕ್ ಆಗಿರಬೇಕೇ ಹೊರತು ನ್ಯೂಟ್ರಲ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಆ ಒಂದು ಕಾನ್ಸೆಪ್ಟಿಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕನ್ಸಿಡರ್ಡ್ ಅ ಮಿನರಲ್ ಆ್ಯಸಿಡ್? ಇದರಲ್ಲಿ ಮಿನರಲ್ ಆ್ಯಸಿಡ್ ಯಾವುದು ಅಂತ ಹೇಳಿ. ಆಕ್ಸಾಲಿಕ್ ಆ್ಯಸಿಡ್ ಬಂದುಬಿಟ್ಟು ಲ್ಯಾಕ್ಟಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಇವು ಮೂರುಗಳು ಏನು ಆರ್ಗ್ಯಾನಿಕ್ ಆ್ಯಸಿಡ್ಸ್ಗಳು. ಫಾಸ್ಫೋರಿಕ್ ಆ್ಯಸಿಡ್ ಅಂತ ಹೇಳುವಂಥದ್ದು ಮಿನರಲ್ ಆ್ಯಸಿಡ್ ಆಗಿರುತ್ತೆ. ಇಫ್ ಯು ಡ್ರಾಪ್ಸ್ ಆಫ್ ಫಿನಾಫ್ಥಲಿನ್ ಆರ್ ಆಡೆಡ್ ಟು ಎನ್ ಎಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್, ಕಲರ್ ಅಬ್ಸರ್ವ್ಡ್ ವಿಲ್ ಬಿ. ನೀವೇನಾದರೂ ಫಿನಾಫ್ಥಲಿನ್ ಸೊಲ್ಯೂಷನ್ನ ಅಮೋನಿಯಂ ಹೈಡ್ರಾಕ್ಸೈಡ್ಗೆ ಹಾಕಿದ್ರೆ, ಸೊ ಫಿನಾಫ್ಥಲಿನ್ ಏನು, ಯಾವ ಕಲರ್ ಅದು? ಕಲರ್ಲೆಸ್ ಇನ್ ಆ್ಯಸಿಡಿಕ್, ಪಿಂಕ್ ಕಲರ್ ಇನ್ ಬೇಸಿಕ್. ಸೊ ಆಬ್ವಿಯಸ್ಲಿ ನೀವು ಪಿಂಕ್ ಕಲರ್ನ ನೋಡ್ತೀರಾ. ನೆಕ್ಸ್ಟ್, ಅಮೋನಿಯಂ ಹೈಡ್ರಾಕ್ಸೈಡ್ ಇಸ್ ಅ ವೀಕ್ ಬೇಸ್ ಬಿಕಾಸ್. ಯಾಕೆ ಅಮೋನಿಯಂ ಹೈಡ್ರಾಕ್ಸೈಡ್? ಅಮೋನಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಏನು? NH4OH. ಈ ಅಮೋನಿಯಂ ಹೈಡ್ರಾಕ್ಸೈಡನ್ನು ವೀಕ್ ಬೇಸ್ ಅಂತ ಹೇಳಿ ಯಾಕೆ ಹೇಳ್ತೀರಾ? ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ವಾಟ್? ಬಿಕಾಸ್ ಇಟ್ ಇಸ್ ರಿಲೀಸಿಂಗ್ ಲೆಸ್ ಅಮೌಂಟ್ ಆಫ್ OH ಮೈನಸ್ ಅಯಾನ್. ಇಟ್ ಹ್ಯಾಸ್ ಲೋ ವೇಪರ್ ಪ್ರೆಷರ್ ಅಲ್ಲ, ಇಟ್ ಇಸ್ ಓನ್ಲಿ ಸ್ಲೈಟ್ಲಿ ಅಯೋನೈಸ್ಡ್ ಅಲ್ಲ, it is only slightly ionized. It is not a hydroxide of any metal. It has low density. So ಅದು ಸ್ಲೈಟ್ ಆಗಿ ಅಯೋನೈಸ್ ಆಗೋದಕ್ಕೆ ನಾವು ವೀಕ್ ಆ್ಯಸಿಡ್, ವೀಕ್ ಬೇಸ್ ಅಂತ ಹೇಳಿ ಕರೆಯುವಂಥದ್ದು. ಸ್ಟ್ರಾಂಗ್ ಆಗಿ ಸ್ವಲ್ಪ ಚೆನ್ನಾಗಿ ಅಯೋನೈಸ್ ಆಗ್ತಿದೆ ಅಂತ ಹೇಳಿದ್ರೆ ವಿ ವುಡ್ ಕಾಲ್ ಇಟ್ ಆಸ್ ಸ್ಟ್ರಾಂಗ್ ಬೇಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನೋನ್ ಆಸ್ ಹೈಡ್ರೋನಿಯಂ ಅಯಾನ್? ಸೊ ಆಬ್ವಿಯಸ್ಲಿ ಯಾವುದನ್ನು ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಕರಿತೀವಿ? ಹೈಡ್ರೋನಿಯಂ ಅಯಾನ್. ಸೊ H+ನ ಕರಿತೀವ, H2O+ನ ಕರಿತೀವ, H3O+ನ ಕರಿತೀವ, H2O2+ನ ಕರಿತೀವ. ಸೊ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಕರೆಯುವಂಥದ್ದು H3O+ ಅಥವಾ H+. ಇದೆರಡನ್ನೂ ಕೂಡ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ನಾವು ಕರಿಬಹುದು. ನೆಕ್ಸ್ಟ್ ಕ್ವೆಶನ್, ದ ಗ್ಯಾಸ್ ಇವಾಲ್ವ್ಡ್ ಬೈ ದ ಆಕ್ಷನ್ ಆಫ್ ಜಿಂಕ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದನ್ನು ಆಲ್ರೆಡಿ ನಾನು ಹೇಳಿದ್ದೆ. ಜಿಂಕು H2SO4 ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಜಿಂಕ್ ಬಂದು ಹೈಡ್ರೋಜನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ನಮಗೆ ಮೆಟಲ್ ಮತ್ತು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಯಾವ ಗ್ಯಾಸ್ ಸಿಗಬೇಕು? ಹೈಡ್ರೋಜನ್ ಗ್ಯಾಸ್ ಸಿಗಬೇಕು. ಸೊ ಆಬ್ವಿಯಸ್ಲಿ ಹೈಡ್ರೋಜನ್ ಗ್ಯಾಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಟ್ ಇಸ್ ಹೆವಿಯರ್ ದ್ಯಾನ್ ಏರ್ ಅಲ್ಲ, ಲೈಟರ್ ದ್ಯಾನ್ ಏರ್, ಗಿವ್ಸ್ ಬಬಲ್ಸ್ ವಿತ್ ಸೋಪ್ ಸೊಲ್ಯೂಷನ್, ಕರೆಕ್ಟ್. ಇಟ್ ಈಸ್ ಸಪೋರ್ಟರ್ ಆಫ್ ಕಂಬಷನ್. ಹೈಡ್ರೋಜನ್ ಇಸ್ ವೆರಿ ಫ್ಲೇಮಬಲ್. ಸೊ ಇದು ಕೂಡ ಇಟ್ ಇಸ್ ಅ ಸಪೋರ್ಟರ್ ಆಫ್ ಕಂಬಷನ್ ಅಂತ ಹೇಳೋದಕ್ಕೆ ನಾನು ಅದು ಸಪೋರ್ಟರ್ ಅಲ್ಲ, ಇಟ್ ಸೆಲ್ಫ್ ವಿಲ್ ಅಂಡರ್ಗೋ ಕಂಬಷನ್ ರಿಯಾಕ್ಷನ್ ಅಲ್ವಾ. ಸೊ ಸೂಟಬಲ್ ಆಗಿರುವಂಥ ಒಂದು ಪಾಯಿಂಟ್ ಬಂದು ಗಿವ್ಸ್ ಬಬಲ್ಸ್ ವಿತ್ ಸೋಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಆನ್ ಪಾಸಿಂಗ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಥ್ರೂ ದ ಲೈಮ್ ವಾಟರ್, ನೀವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ನ ಲೈಮ್ ವಾಟರ್ಗೆ ಪಾಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫೈನಲ್ ಆಗಿ ನಿಮಗೆ ಕಲರ್ಲೆಸ್ ಸಿಗುತ್ತೆ. ಮಿಲ್ಕಿನೆಸ್ ಆಫ್ ದ ಲೈಮ್ ವಾಟರ್ ಇನ್ಕ್ರೀಸಸ್, ದೇರ್ ಇಸ್ ನೋ ಚೇಂಜ್ ಇನ್ ಮಿಲ್ಕಿನೆಸ್ ಆಫ್ ದ ಲೈಮ್ ವಾಟರ್. ಮಿಲ್ಕಿನೆಸ್ ಆಫ್ ದ ವಾಟರ್ ಡಿಸಪಿಯರ್ಸ್ ಡ್ಯೂ ಟು ಕ್ಯಾಲ್ಶಿಯಂ ಹೈಡ್ರೋಜನ್
ಕಾರ್ಬೊನೇಟ್, ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಇಂದಾಗಿ ಅದೇನಾಗುತ್ತೆ ಡಿಸಪಿಯರ್ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಈ ರಿಯಾಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಫ್ರಮ್ ಆಸಿಡ್ಸ್ ಬೇಸಸ್. ಫಸ್ಟ್ ನಿಮಗೆ ಗೊತ್ತಿರಬೇಕು ಮಿಲ್ಕಿನೆಸ್ ಯಾಕೆ ಬರುತ್ತೆ ಅಂತೇಳಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಏನಾದರೂ ನೀವು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತೀರಾ, ಒಂದು ಲಿಮಿಟ್ ಅಮೌಂಟಲ್ಲಿ ಪಾಸ್ ಮಾಡ್ತೀರಾ ಅಂದರೆ ಮಿಲ್ಕಿನೆಸ್ ಬರುತ್ತೆ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಮೇಲೆ ವಾಟರ್. ಅದೇ ನೀವು ಆ ಕ್ಯಾಲ್ಶಿಯಂ ಕಾರ್ಬೋನೇಟಿಗೂ ವಾಟರ್ ಏನು ಸ್ವಲ್ಪ ಫಾರ್ಮ್ ಆಗಿರುತ್ತೆ ವಿತ್ ಸ್ಲೈಟ್ ಮಿಲ್ಕಿ ಕಲರ್, ಅದಕ್ಕೆ ಇನ್ನೂ ನೀವು ಜಾಸ್ತಿ ಪಾಸ್ ಮಾಡ್ತಾನೆ ಇರ್ತೀರಾ ಕಾರ್ಬನ್ ಡೈಆಕ್ಸೈಡನ್ನು ಅಂತ ಹೇಳಿದ್ರೆ ಎಂಡಲ್ಲಿ ಏನಾಗಬೇಕು ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳುವ ಕಲರ್ಲೆಸ್ ಸಬ್ಸ್ಟೆನ್ಸ್ ಫಾರ್ಮ್ ಆಗಬೇಕು. ಸೊ ಆಬ್ವಿಯಸ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. HCl ಗ್ಯಾಸ್ ಚೇಂಜಸ್ ದ ಕಲರ್ ಆಫ್, ಈ HCl ಗ್ಯಾಸ್ ಅಂತ ಹೇಳುವಂಥದ್ದು ಚೇಂಜ್ ಮಾಡುತ್ತೆ ಕಲರ್ ಆಫ್ ಯಾವುದು? ಡ್ರೈ ಲಿಟ್ಮಸ್ ಪೇಪರ್ ಅಲ್ಲ, ಇಟ್ ಇಸ್ ವೆಟ್ ಲಿಟ್ಮಸ್ ಪೇಪರ್. ಬೋತ್ ಡ್ರೈ ಆ್ಯಂಡ್ ವೆಟ್ ಅಲ್ಲ, ನನ್ ಆಫ್ ದಿ ಅಬೋ ಅಲ್ಲ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆನ್ ಆಲ್ಕಲಿ? ಆಲ್ಕಲಿ ಅಂತ ಹೇಳೋದನ್ನ ಯಾವ್ದನ್ನ ಕರೀತಾರೆ? ವಾಟರ್ ಸಾಲ್ಯುಬಲ್ ಆಗಿರುವಂಥ ಬೇಸ್ನ ಆಲ್ಕಲಿ ಅಂತ ಹೇಳಿ ಕರಿತೀರಲ್ವಾ. ಸೊ ಆಬ್ವಿಯಸ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ಕಾಲ್ಡ್ ಆಸ್ ಆಲ್ಕಲಿ. ನೆಕ್ಸ್ಟ್, ದ pH ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಸ್ಟಾರ್ಟ್ಸ್ ದಟ್ ಇಸ್ ರಿಲೀಸ್ ಡ್ಯೂರಿಂಗ್ ಆರ್ ಡೈಜೆಷನ್. ಸೊ ಗ್ಯಾಸ್ಟ್ರಿಕ್ ಜ್ಯೂಸ್ ಒಳಗಡೆ ರಿಲೀಸ್ ಆಗುವಂಥದ್ದು ಹೇಗಿರುತ್ತೆ? ಲೆಸ್ ದ್ಯಾನ್ 7, ಮೋರ್ ದ್ಯಾನ್ 7? ಸೊ ಆಬ್ವಿಯಸ್ಲಿ ಇಟ್ ಇಸ್ ಹೈಲಿ ಆಸಿಡಿಕ್. pH ಇಸ್ ನಿಯರ್ಲಿ ಈಕ್ವಲ್ ಟು 1 to 1.5. ಸೊ ಹಾಗಾಗಿ ಇದು less than 7. Option C is correct answer. Select the one that starts having pH is lesser than 7. ಯಾವುದಕ್ಕೆ ಇಲ್ಲಿ lesser than 7 ಇದೆ? ಲೈಮ್ ಜ್ಯೂಸಿಗೆ ಇದೆಯಾ, ಲೈಮ್ ವಾಟರಿಗೆ ಇದೆಯಾ, ಹ್ಯೂಮನ್ ಬ್ಲಡ್ಡಿಗೆ ಇದೆಯಾ, ಆ್ಯಂಟಾಸಿಡಿಗೆ ಇದೆಯಾ ಅಂತ ಹೇಳಿ. ಸೊ ಲೈಮ್ ಜ್ಯೂಸ್, ಲೈಮ್ ವಾಟರ್ ಅಂತ ಹೇಳುವಂಥದ್ದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಹ್ಯೂಮನ್ ಬ್ಲಡ್ ಇದು 7.3536 ಇಂದ 7.45 ರೇಂಜಲ್ಲಿ ಇರಬೇಕು. ಆ್ಯಂಟಾಸಿಡ್ಸ್ ಅಂತ ಹೇಳುವಂಥದ್ದು ಯು ಕ್ಯಾನ್ ಟೇಕ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನಿಯರ್ಲಿ ದ pH ರೇಂಜ್ ಆಫ್ 8. ಯಾವುದಕ್ಕೆ ಲೆಸ್ ಇರಬೇಕು ಹಾಗಾದರೆ? ಲೈಮ್ ಜ್ಯೂಸಿಗೆ pH ವ್ಯಾಲ್ಯೂ ಲೆಸ್ ಇರಬೇಕು. ಆಪ್ಷನ್ ಎ. ಇದು ಕನ್ಫ್ಯೂಸಿಂಗ್ ಕ್ವೆಶನ್ ಆ್ಯಕ್ಚುಲಿ, ನೋಡಿಕೊಂಡು ಆನ್ಸರ್ಸ್ನ ಮಾಡಿ. ನೆಕ್ಸ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ಮೇಡ್ ಫ್ರಮ್ ಯಾವುದು? POP. ಜಿಪ್ಸಮ್. ಜಿಪ್ಸಮ್ದು ಫಾರ್ಮುಲಾ ಏನು? ಕ್ಯಾಲ್ಶಿಯಂ ಸಲ್ಫೇಟ್ ಡಾಟ್ 2H2O. ನೆಕ್ಸ್ಟ್ ಕ್ವೆಶನ್, ವಾಷಿಂಗ್ ಸೋಡಾ ಹ್ಯಾಸ್ ದ ಫಾರ್ಮುಲಾ. ಯಾವುದಿದೆ ವಾಷಿಂಗ್ ಸೋಡಾ ಫಾರ್ಮುಲಾ? Na2CO3 10 times ವಾಟರ್. ನೆಕ್ಸ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾರ್ಡನ್ಸ್ ಬೈ. POP ಅಂತ ಹೇಳುವಂಥದ್ದು ಗಟ್ಟಿ ಆಗುತ್ತೆ ಯಾವಾಗ? ಆ ಜಿಪ್ಸಮ್ಗೆ POPಗೆ ಯಾವಾಗ ನೀರು ಮಿಕ್ಸ್ ಆಗುತ್ತೋ ಆವಾಗ ಅದು ಗಟ್ಟಿ ಆಗುತ್ತೆ. ಸೊ ಆನ್ ಕಂಬೈನಿಂಗ್ ವಿತ್ ವಾಟರ್ POP ವಿಲ್ ಬಿಕಮ್ ಹಾರ್ಡನ್ಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹ್ಯಾಸ್ ದ ಫಾರ್ಮುಲಾ ಆಫ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ಮುಲಾ ಏನು? ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಅಂದರೆ ಹಾಫ್ ವಾಟರ್ ಮಾಲಿಕ್ಯೂಲ್ಸ್ನ ನೀವು ರೆಪ್ರೆಸೆಂಟ್ ಮಾಡಬೇಕು. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಇಯರ್. ನೆಕ್ಸ್ಟ್ ಕ್ವೆಶನ್, pH ಇಸ್ ಲೆಸ್ ದ್ಯಾನ್ 7 ಆಫ್ ದ ಸೊಲ್ಯೂಷನ್. ಕೊಟ್ಟಿರುವಂಥ ಸೊಲ್ಯೂಷನಲ್ಲಿ ಯಾವುದಕ್ಕೆ pH ಲೆಸ್ ದ್ಯಾನ್ 7 ಇರುತ್ತೆ? ಇಟ್ ಶುಡ್ ಬಿ ಹ್ಯಾವಿಂಗ್ ವೀಕರ್ ಬೇಸ್ ಬಟ್ ಸ್ಟ್ರಾಂಗ್ ಆ್ಯಸಿಡ್ ಅಲ್ವಾ. ಇಲ್ಲಿ ಸೋಡಿಯಂ ಎಲ್ಲೆಲ್ಲ ಇದೆ ಅದನ್ನ ಚೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಸೋಡಿಯಂ ಅಂತ ಬಂದರೆ ಅದು ಸೋಡಿಯಂ ಹೈಡ್ರಾಕ್ಸೈಡಿಂದ ಬಂದಿರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಬಂದ್ಬಿಟ್ಟು ಏನಾಗಬೇಕು? ಸ್ಟ್ರಾಂಗ್ ಬೇಸ್ ಆಗಬೇಕು. ಇದು ಬಂದು ಸ್ಟ್ರಾಂಗ್ ಬೇಸ್ ಆಗಬೇಕು. ಹಾಗಾಗಿ ವಿಲ್ ಗೋ ವಿತ್ ಆಪ್ಷನ್ ಎ. ಯಾಕೆಂದರೆ ಆಪ್ಷನ್ ಎ ಯಲ್ಲಿ ಫೆರಿಕ್ ಕ್ಲೋರೈಡ್ ಕೊಟ್ಟಿದ್ದಾರೆ. ಇಟ್ ಇಸ್ ಮೇಡ್ ಅಪ್ ಆಫ್ ಫೆರಿಕ್ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಫೆರಿಕ್ ಹೈಡ್ರಾಕ್ಸೈಡ್ ಇದೆ, ಫೆರಸ್ ಹೈಡ್ರಾಕ್ಸೈಡ್ ಅಥವಾ ಫೆರಿಕ್ ಹೈಡ್ರಾಕ್ಸೈಡ್ ಇದ್ರೆ ಇಟ್ ಇಸ್ ಅ ವೀಕ್ ಬೇಸ್ ಪ್ಲಸ್ ಸ್ಟ್ರಾಂಗ್ ಆಸಿಡ್. ಸೊ ಫೈನಲ್ ಸೊಲ್ಯೂಷನ್ದು pH ಏನಾಗಿರಬೇಕು? ಸ್ಟ್ರಾಂಗ್ಲಿ ಅಸಿಡಿಕ್ ಆಗಿರಬೇಕು. ನೆಕ್ಸ್ಟ್, ಅ ಕಂಪೌಂಡ್ ಹೂಸ್ ಅಕ್ವೇಸ್ ಸೊಲ್ಯೂಷನ್ ವಿಲ್ ಹ್ಯಾವ್ ದಿ ಹೈಯೆಸ್ಟ್ pH. ಯಾರಿಗೆ ಜಾಸ್ತಿ pH ಇರುತ್ತೆ ಅಂತ ಹೇಳಿ? ಅಕ್ವೇಸ್ ಸೊಲ್ಯೂಷನ್ ಆಫ್ ಯಾವುದಕ್ಕೆ ಹೈಯೆಸ್ಟ್ pH? ಸೊ ಅದರಲ್ಲಿ ನೋಡ್ತಾ ಹೋಗಿ pH ವ್ಯಾಲ್ಯೂ ಜಾಸ್ತಿ ಯಾವುದಕ್ಕಿರಬೇಕು ಅಂತ ಹೇಳಿ. ಇದು ಸೋಡಿಯಂ ಇಟ್ ಇಸ್ ಮೇಡ್ ಅಪ್ ಆಫ್ ವಾಟ್? ಸೋಡಿಯಂ ಹೈಡ್ರಾಕ್ಸೈಡು ಕಾರ್ಬೋನಿಕ್ ಆಸಿಡ್ H2CO3. ಇದು ಕೂಡ ಸೇಮೇ, ಸೋಡಿಯಂ ಹೈಡ್ರಾಕ್ಸೈಡು ಕಾರ್ಬೋನಿಕ್ ಆಸಿಡ್ H2CO3. ಇದು ಅಮೋನಿಯಂ ಹೈಡ್ರಾಕ್ಸೈಡ್ NH4OH and hydrochloric acid. This is made up of sodium hydroxide HCl. ಓಕೆನಾ? ಸೊ ನಮಗೆ ಎಲ್ಲದರಲ್ಲೂ ಕೂಡ ಬೇಸ್ ಬಂದು ಸ್ಟ್ರಾಂಗ್ ಬೇಸ್ ಇದೆ ಎಕ್ಸೆಪ್ಟ್ ಸಿ. ಹೈಯೆಸ್ಟ್ pH ಇರಬೇಕು ಅಂತ ಹೇಳಿದ್ರೆ ಅದು ಸ್ಟ್ರಾಂಗ್ಲಿ ಬೇಸ್ಡ್ ಆಗಿರಬೇಕು, ಸ್ಟ್ರಾಂಗ್ ಬೇಸ್. ಸೊ ಇದರಲ್ಲಿ ವಿ ಕ್ಯಾನ್ ಆ್ಯಕ್ಚುಲಿ ಗೋ ಫಾರ್, ಈ ಹೈಡ್ರೋಜನ್ ಇದ್ದರೆ ಇದಕ್ಕೆ ಸ್ವಲ್ಪ ಆ್ಯಸಿಡಿಕ್ ಪ್ರಾಪರ್ಟಿ ಇರುತ್ತೆ. ಹಾಗಾಗಿ ವಿ ಕ್ಯಾನ್ ಗೋ ಆ್ಯಕ್ಚುಲಿ ಫಾರ್ Na2CO3 because it has strong base but weaker acid. So next is a pH of ABCDR. ಕೊಟ್ಟಿದ್ದಾರೆ ಅವ್ರ ವ್ಯಾಲ್ಯೂಸನ್ನು 9.5 and so ಅಂತ ಹೇಳಿ. ಇದರಲ್ಲಿ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಯಾವುದು ಅಂತ ಹೇಳಿ. ಸೊ ಇದು A, ಇದು B, C and D.
ಬಿ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಆಗಿರುತ್ತೆ ಬಿಕಾಸ್ ಇಟ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್. ಕರೆಕ್ಟ್ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ ಏನು? ವಾಷಿಂಗ್ ಸೋಡಾದ ಫಾರ್ಮುಲಾ ಬಂದು ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್. aqueous solution of which of the following salt will change the color of the red litmus to blue? ಯಾವುದು ರೆಡ್ ಲಿಟ್ಮಸ್ನ ಬ್ಲೂ ಮಾಡುತ್ತೆ ಅಂತ ಹೇಳಿ. ರೆಡ್ ಲಿಟ್ಮಸ್ನ ಬ್ಲೂ ಮಾಡಬೇಕಂದ್ರೆ ಇಟ್ ಶುಡ್ ಬಿ ಸ್ಟ್ರಾಂಗ್ ಬೇಸ್ ಅಲ್ವಾ. ಸೊ ಇದೆರಡೂ ಕೂಡ ಬೋತ್ ಆಫ್ ದಿಸ್ ವಿಲ್ ಚೇಂಜ್ ದ ರೆಡ್ ಲಿಟ್ಮಸ್ ಇಂಟು ಬ್ಲೂ. ಈ ಎರಡು ಕಂಪೌಂಡಲ್ಲೂ ಏನು ಕಾಮನ್ ಇದೆ, ಒಂದರಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದೆ ಹೊರತು ಬೇರೆ ಯಾವ ಚೇಂಜಸ್ ಇಲ್ಲ, ಬಟ್ ಬೋತ್ ಹ್ಯಾಸ್ ಸ್ಟ್ರಾಂಗ್ sodium hydroxide. Next, if the tartaric acid is not added in the baking powder, sometimes cake has bitter taste. This bitter taste is due to which of the following compound? Cake ಅಲ್ಲಿ ನಾವೇನು ಆ್ಯಡ್ ಮಾಡ್ತೀವಿ? ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾದ ಫಾರ್ಮುಲಾ ಏನು? NaHCO3. ಇದು ಬಂದು ಬೇಕಿಂಗ್ ಸೋಡಾದ ಫಾರ್ಮುಲಾ ಅಲ್ವಾ. ಇದು ನೀವೇನಾದರೂ ಹೀಟ್ ಮಾಡ್ತೀರಾ ಕೇಕ್ ಫಾರ್ಮೇಷನಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಏನು ಸಿಗಬೇಕು? ಸೋಡಿಯಂ ಕಾರ್ಬೋನೇಟು, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಸಿಗಬೇಕು. ಬಿಟರ್ ಟೇಸ್ಟ್ ಯಾವುದರಿಂದ ಬರುತ್ತೆ? ಬಿಕಾಸ್ ಆಫ್ ದ ಬೇಸ್ ಪ್ರೆಸೆಂಟ್ ಇನ್ ಬೇಕಿಂಗ್ ಸೋಡಾ ಒನ್ಸ್ ಇಟ್ ಇಸ್ ಗೆಟಿಂಗ್ ಹೀಟೆಡ್, ಸೋಡಿಯಂ ಕಾರ್ಬೋನೇಟ್. ಸೊ ಕರೆಕ್ಟ್ ಆನ್ಸರ್ ಬಂದು ಸೋಡಿಯಂ ಕಾರ್ಬೋನೇಟ್ ಆಗಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನೋನ್ ಆಸ್ ಡೆಡ್ ಬರ್ನ್ಡ್ ಪ್ಲಾಸ್ಟರ್? ಯಾವುದನ್ನು ನಾವು ಡೆಡ್ ಬರ್ನ್ಡ್ ಪ್ಲಾಸ್ಟರ್ ಅಂತ ಹೇಳಿ ಕರಿತೀವಿ? ಕ್ವಿಕ್ ಲೈಮನ್ನು ಕರಿತೀವ. ಸೊ ವಿ ಹ್ಯಾವ್ ಹಿಯರ್ so we will say gypsum as the dead burnt plaster. Next, select the reaction that is called slaking lime. Slaking lime reaction ಯಾವುದು ಇಲ್ಲಿ? Calcium oxide reacting with water giving calcium hydroxide. ಯಾಕೆ ಮಿಕ್ಕಿದೆಲ್ಲ ಯಾವ ರಿಯಾಕ್ಷನ್ಸ್ ಅಂದು ನೋಡ್ತಾ ಹೋಗ್ತೀರಾ ನೀವು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದು ಬಂದು ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ವಾ. ಒಂದು ಕಂಪೌಂಡ್ ಬಂದು ಎರಡಾಗಿ ಸ್ಪ್ಲಿಟ್ ಆಗ್ತಿರುವಂಥದ್ದು. ಎರಡನೇದು ಅದು ಮೆಟಲ್ ಆಕ್ಸೈಡ್ ಜೊತೆ ಆ್ಯಸಿಡ್ ರಿಯಾಕ್ಟ್ ಆಗುವಂಥ ರಿಯಾಕ್ಷನ್, ಡಿಸ್ಪ್ಲೇಸಿಂಗ್ ಫಾರ್ಮಿಂಗ್ ಸಾಲ್ಟ್ ಆ್ಯಂಡ್ ವಾಟರ್. ನಿಮ್ಮದು ಆ್ಯಸಿಡ್ದು ಸೆಕೆಂಡ್ ಪ್ರಾಪರ್ಟಿ ಇದು. ಥರ್ಡ್ ಬಂದುಬಿಟ್ಟು ಕಾರ್ಬೋನೇಟ್ ಜೊತೆ ವಾಟರ್ ರಿಯಾಕ್ಟ್ ಆಗ್ತಿರುವಂಥದ್ದು, ಜಸ್ಟ್ ಲೈಕ್ ಅ ಡಿಸಾಲ್ಯೂಷನ್ ರಿಯಾಕ್ಷನ್. ಅದು ಅದರಲ್ಲಿ ಏನೋ ಫಾರ್ಮೇಷನ್ ಇಲ್ಲ. ಬಟ್ ದ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಡಿ. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಸಬ್ಸ್ಟೆನ್ಸ್ ಆರ್ ಕೆಮಿಕಲಿ ಸೇಮ್? ಯಾವುದು ಸೇಮ್ ಅಂತ ಹೇಳಿ? ಲೈಮ್ ವಾಟರ್. ಲೈಮ್ ವಾಟರಿಗೆ ನಾವೇನು ಬರಿಬೋದು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಮಿಲ್ಕ್ ಆಫ್ ಲೈಮ್. ಓಕೆ, ಮಿಲ್ಕ್ ಆಫ್ ಲೈಮ್ ಅಂತ ಹೇಳೋದನ್ನ ಯಾವುದಂತ ಹೇಳಿ ಬರಿಬೋದು? ವೆನ್ ವಿ ಸೇ ಮಿಲ್ಕ್ ಆಫ್ ಲೈಮ್ ಇಟ್ ಇಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಡೆಡ್ ಬರ್ನ್ ಪ್ಲಾಸ್ಟರ್ ಅಂತ ಹೇಳುವಂಥದ್ದು ಜಿಪ್ಸಮ್. ದಟ್ ಇಸ್ ಕ್ಯಾಲ್ಶಿಯಂ ಸಲ್ಫೇಟ್. ಎರಡು ಅಲ್ಲಿ ಡೆಡ್ ಬರ್ನ್ ಪ್ಲಾಸ್ಟರು ಜಿಪ್ಸಮು ಎರಡು ಒಂದೇನೆ. ಬೋತ್ ಆಫ್ ದಿ ಅಬೌವ್, ನನ್ ಆಫ್ ದಿ ಅಬೌವ್ ಇಸ್ ಕರೆಕ್ಟ್. ಸೊ ಆ್ಯಕ್ಚುಲಿ ಬಂದು ಡೆಡ್ ಬರ್ನ್ ಪ್ಲಾಸ್ಟರು ಜಿಪ್ಸಮ್ ಇದೆರಡು ಕೂಡ ಕರೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಬಂದು ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಕಂಟೈನ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್? ಯಾವುದಕ್ಕಿಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇರಲ್ಲ? ಲೈಮ್ ವಾಟರ್. ಲೈಮ್ ವಾಟರ್ ಅಂತ ಹೇಳಿದ್ರೆ ಏನು? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ದು ಸೊಲ್ಯೂಷನ್ ಅಲ್ವಾ. ಇದು ಪೇಸ್ಟು, ಸ್ಲೇಕ್ಡ್ ಲೈಮ್ ಅಂತ ಹೇಳಿದ್ರು. ಮಿಲ್ಕ್ ಆಫ್ ಲೈಮ್ ಅಂತ ಹೇಳುವಂಥದ್ದು ನೆನ್ಪಿಟ್ಕೊಳ್ಳಿ, ಅದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಕ್ವಿಕ್ ಲೈಮ್ ಅಂತ ಹೇಳುವಂಥದ್ದು ಯಾವುದು? ಕ್ಯಾಲ್ಶಿಯಂ ಆಕ್ಸೈಡ್. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಕಂಟೈನ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್? ಕ್ವಿಕ್ ಲೈಮ್ನ ನೀವು ನೀರಿಗೆ ಹಾಕಿದ ತಕ್ಷಣ ನಿಮಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಮಿಲ್ಕ್ ಆಫ್ ಲೈಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಬೇಕಿಂಗ್ ಪೌಡರ್ ಅಂತ ಹೇಳಿದ್ರೆ ಏನಿರುತ್ತೆ? ಬೇಕಿಂಗ್ ಪೌಡರ್ ಇಸ್ ಅ ಮಿಕ್ಸ್ಚರ್. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎರಡು ಡಿಫ್ರೆಂಟ್ ಇದೆ. ಬೇಕಿಂಗ್ ಪೌಡರ್ ಇಸ್ ಅ ಮಿಕ್ಸ್ಚರ್ ಆಗಿರುತ್ತೆ. ಅದು ಇಟ್ಸ್ ಅ ಮಿಕ್ಸ್ಚರ್ ಆಫ್ ಯಾವುದು? NaHCO3 ಬೇಕಿಂಗ್ ಸೋಡಾ ಮತ್ತು ಟಾರ್ಟರಿಕ್ ಆ್ಯಸಿಡ್. ಟಾರ್ಟರಿಕ್ ಆ್ಯಸಿಡ್ ಇದೆರಡರದು ಮಿಕ್ಸ್ಚರ್ ಆಗಿರುತ್ತೆ. ನೆಕ್ಸ್ಟ್, ಕೆಮಿಕಲ್ ನೇಮ್ ಆಫ್ ದ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ದು ಕೆಮಿಕಲ್ ನೇಮ್ ಏನು? ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈಡ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, ವಾಟ್ ಇಸ್ ಅ ಫಾಲೋವಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಹೈಡ್ರೇಟೆಡ್ ಸಾಲ್ಟ್? ಈ ಕೆಳಗಡೆ ಕಾಣೋದ್ರಲ್ಲಿ ಯಾವುದು ಹೈಡ್ರೇಟೆಡ್ ಸಾಲ್ಟ್ ಅಲ್ಲ. ಬ್ಲೂ ವಿಟ್ರಿಯೋಲ್ ಅಂತ ಹೇಳುವಂಥದ್ದು ಕಾಪರ್ ಸಲ್ಫೇಟ್ 5 times ವಾಟರ್ನ ಹೇಳುವಂಥದ್ದು. ಬೇಕಿಂಗ್ ಸೋಡಾ NaHCO3. ವಾಷಿಂಗ್ ಸೋಡಾ Na2CO3 10 times ವಾಟರ್. ಎಪ್ಸಮ್ ಸಾಲ್ಟ್. ಎಪ್ಸಮ್ ಸಾಲ್ಟ್ ಅಂತ ಹೇಳುವಂಥದ್ದು ಮೆಗ್ನೀಷಿಯಂ ಸಲ್ಫೇಟ್ 2 times ವಾಟರ್. ಸೊ ಇದಿಷ್ಟು ನೋಡಿದ್ರೆ ನಿಮಗೆ ಬೇಕಿಂಗ್ ಸೋಡಾದಲ್ಲಿ ಯಾವುದೇ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್ ಅಲ್ಲ, ಬಟ್ ಕೇಳಿದ್ರೆ ಅಂತ ಹೇಳೋದಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ನಾ ಕ್ವೆಶನ್. ಸೆಲೆಕ್ಟ್ ದ ಒನ್ ದಟ್ ಡಸ್ ನಾಟ್ ಗಿವ್ ಕಾರ್ಬನ್ ಡೈಆಕ್ಸೈಡ್ ವೆನ್ ಟ್ರೀಟೆಡ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಯಾಕೆಂದರೆ ಇದು
ನಮ್ಮ ಆ್ಯಸಿಡ್ ಪ್ರಾಪರ್ಟಿ ಬಗ್ಗೆ ಮಾತಾಡೋದು. ಆ್ಯಸಿಡ್ ಹೇಗೆ ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದಿ ಆ್ಯಸಿಡ್ ಅಲ್ವಾ. ಸೊ ಯಾವ ಥರ ಅದು ಮಾರ್ಬಲ್ ಅಂತ ಹೇಳುವಂಥದ್ದೇನು ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಕಾರ್ಬನ್ ಡೈಆಕ್ಸೈಡ್ ಕೊಡಬೇಕಾ, ಲೈಮ್ ಸ್ಟೋನ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಲೈಮ್ ಅಂತ ಹೇಳುವಂಥದ್ದು ಕ್ಯಾಲ್ಶಿಯಂ ಆಕ್ಸೈಡ್. ಬೇಕಿಂಗ್ ಸೋಡಾ ಅಂತ ಹೇಳುವಂಥದ್ದೇನು NaHCO3. ಸೊ ಯಾವುದರಲ್ಲಿ CO3 ಇಲ್ಲ, ಲೈಮಲ್ಲಿ CO3 ಇಲ್ಲ, ಹಾಗಾಗಿ ಲೈಮಿಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗೋದು ಸಾಧ್ಯ ಇಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಸೊಲ್ಯೂಷನ್ ವಿಲ್ ಟರ್ನ್ ಫಿನಾಫ್ಥಲಿನ್ ಪಿಂಕ್. ನೋಡಿ ಇದು ಈಸಿ ಟೈಪ್ ಆಫ್ ಕ್ವೆಶನ್. ಇಂಥದ್ದು ಕ್ವೆಶನ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಕೇಳ್ತಾ ಹೋಗ್ತಾರೆ ಈ ಕ್ವೆಶನ್ಸ್, ಈಗ ಒಂದು ಕ್ಯಾಟಗರಿ ಆಫ್ ಕ್ವೆಶನ್ನ. ಫಿನಾಫ್ಥಲಿನನ್ನು ಪಿಂಕ್ ಮಾಡಬೇಕಂದ್ರೆ ನಮಗೇನು ಬೇಕು, ಬೇಸ್ ಬೇಕು. ಇದು 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 ಎಲ್ಲವುಗಳು ಕೂಡ ಆಸಿಡಿಕ್ ಆಗಿರುತ್ತೆ except KOH. So correct answer is KOH. When HCl is passed through water, HCl ನೀವೇನಾದರೂ ನೀರಲ್ಲಿ ಪಾಸ್ ಮಾಡ್ತೀರಾ ಅಂತ ಹೇಳಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಅಲ್ಲಿ ಜಾಸ್ತಿ ಅಯಾನ್ಸ್ H+, Cl-, ವಾಟರಲ್ಲಿ H+, OH-, ಅಲ್ಲಿ ಅಯೋನೈಸ್ ಆಗಬೇಕು ಬೇಸಿಕಲಿ ಅಲ್ವಾ. ಡಸ್ ನಾಟ್ ಅಯೋನೈಸ್ ಇನ್ ಸೊಲ್ಯೂಷನ್. ಅಯೋನೈಸ್ ಇನ್ ಸೊಲ್ಯೂಷನ್ ಗಿವ್ಸ್ ಬೋತ್ ಹೈಡ್ರೋಜನ್ ಅಯಾನ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್, ನನ್ ಆಫ್ ದಿ ಅಬೌವ್. ಸೊ ಏನಾಗಬೇಕು ನಮಗೆ, ಹೈಡ್ರೋಜನ್ ಅಯಾನು ಹೈಡ್ರಾಕ್ಸಿಲ್ ಅಯಾನ್ ಅಂತ ಹೇಳುವಂಥದ್ದು ಕೊಡಬೇಕು. ವಾಟರ್ ಏನಾಗಬೇಕು, ಬೇಸಿಕಲಿ ಸ್ಪ್ಲಿಟ್ ಆಗಬೇಕು. ವಾಟರ್ ಸ್ಪ್ಲಿಟ್ ಆಗಬೇಕು ಅಂತ ಹೇಳೋ ಮೇನ್ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಸ್ವಲ್ಪ ಆ್ಯಸಿಡನ್ನು ವಾಟರಿಗೆ ಆ್ಯಡ್ ಮಾಡ್ತೀವಿ ಟು ಗೆಟ್ ದಟ್ OH- ಅಯಾನ್. ಸೊ ಚಾಪ್ಟರ್ 3ಗೆ ಹೋಗೋಣ. ಸೊ ವಿ ಆರ್ ಆಲ್ಮೋಸ್ಟ್ ಡನ್ ವಿತ್ 2 ಚಾಪ್ಟರ್. ಚಾಪ್ಟರ್ 3ಯಲ್ಲಿ ಇಂಪಾರ್ಟೆಂಟ್ MCQs ಯಾವುದೆಲ್ಲ ಅಂತ ಹೇಳಿ. ಸೊ ಮ್ಯಾಚ್ ದ ಫಾಲೋವಿಂಗ್. ಇದರಲ್ಲಿ ರಿಲೇಟೆಡ್ ಟು ಅಲಾಯ್ಸ್ ಅವ್ರು ಕೇಳಿದ್ದಾರೆ, ಬಟ್ ಹೋಮೋಜಿನಿಯಸ್ ಹೆಡ್ರೋಜಿನಿಯಸ್ ಯು ಕ್ಯಾನ್ ಸ್ಕಿಪ್ ದಿಸ್ ಕಾನ್ಸೆಪ್ಟ್, ಯಾಕೆಂದರೆ ಅದರ ಮೇಲೆ ಇಂಪಾರ್ಟೆಂಟ್ ಆಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಲೆಟ್ಸ್ ಕ್ವಿಕ್ಲಿ ಗೋ ಥ್ರೂ ದ ಇಂಪಾರ್ಟೆಂಟ್ ಕ್ವೆಶನ್ ಓನ್ಲಿ. ದ ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ರಿಯಾಕ್ಟಿವಿಟಿ. ಓಕೆ, ದ ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ರಿಯಾಕ್ಟಿವಿಟಿ ಈಸ್, ಯಾವುದಕ್ಕೆ ಜಾಸ್ತಿ ಇದೆ ರಿಯಾಕ್ಟಿವಿಟಿ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಮೆಗ್ನೀಷಿಯಮ್ ಮೋರ್ ದ್ಯಾನ್ ಜಿಂಕ್ ಮೋರ್ ದ್ಯಾನ್ Fe, ಇದು ಕರೆಕ್ಟ್ ಇದೆ. ಬಟ್ ವಾಟ್ ಅಬೌಟ್ ಕೆ ಈಸ್ ಪೊಟ್ಯಾಷಿಯಮ್ ಅಲ್ವಾ. ಸೊ ಪೊಟ್ಯಾಷಿಯಮ್ ಜಾಸ್ತಿ ಇದೆ ಕಂಪೇರ್ ಟು ಮೆಗ್ನೀಷಿಯಮ್, ಬಟ್ Fe ಈಸ್ ಲೆಸ್ಸರ್ ದ್ಯಾನ್ ಜಿಂಕ್, ಹಾಗಾಗಿ ಇದು ಕರೆಕ್ಟ್ ಅಲ್ಲ. ಇಲ್ಲಿ ಜಿಂಕು Mg Fe ಕೊಟ್ಟಿದ್ದಾರೆ, ಇದು ಕರೆಕ್ಟ್ ಅಲ್ಲ, ಇದು ಕೂಡ ಕರೆಕ್ಟ್ ಅಲ್ಲ. ಆಪ್ಷನ್ ಡಿ ಈಸ್ ಕರೆಕ್ಟ್. ರಿಯಾಕ್ಟಿವಿಟಿದು ಮೇಲ್ಗಡೆ ಅವರು ಕ್ವೆಶನ್ಸ್ನ ಕೇಳೋ ಚಾನ್ಸಸ್ ಇದೆ. ಮೆಟಲ್ಸ್ ಜನರಲಿ ಆರ್, ಮೆಟಲ್ಸನ್ನು ನೀವು ಜನರಲ್ ಆಗಿ ಏನು ಅಂತ ಹೇಳಿ ಕರಿತೀರಾ, ರೆಡ್ಯೂಸಿಂಗ್ ಏಜೆಂಟಾ, ಆಕ್ಸಿಡೈಸಿಂಗ್ ಏಜೆಂಟಾ. ಸೊ ಮೆಟಲ್ಸ್ಗಳು ಯಾವಾಗಲೂ ಕೂಡ ಆಕ್ಸಿಜನ್ನ ತಗೊಳ್ಳೋದ್ರಿಂದ ಮತ್ತು ಎಲೆಕ್ಟ್ರಾನ್ಸನ್ನು ಬಿಟ್ಕೊಡೋದ್ರಿಂದ ಅವರು ರೆಡ್ಯೂಸಿಂಗ್ ಏಜೆಂಟ್. ಅವುಗಳು ಬೋತ್ ಆಕ್ಸಿಡೈಸಿಂಗ್ ರೆಡ್ಯೂಸಿಂಗ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಮೆಟಲ್ಸ್ ಆರ್ ಗುಡ್ ಎಟ್ ಗಿವಿಂಗ್ ದ ಎಲೆಕ್ಟ್ರಾನ್ಸ್ ಅವೇ ಆರ್ ಗುಡ್ ಎಟ್ ಕಂಬೈನಿಂಗ್ ವಿತ್ ದಿ ಆಕ್ಸಿಜನ್. ಸೊ ದೇ ಆರ್ ಆಲ್ವೇಸ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ದ ಬೆಸ್ಟ್ ಮ್ಯಾಲ್ಯೂಬಲ್ ಮೆಟಲ್ ಈಸ್, ಯಾವುದು ಮೆಟಲನ್ನು ನೀವು ಬೆಸ್ಟ್ ಮ್ಯಾಲ್ಯೂಬಲ್ ಮೆಟಲ್ ಅಂತ ಹೇಳಿ ತಗೊಳ್ತೀರಾ. ಸೊ ಅಲ್ಯೂಮಿನಿಯಂ, ಸಿಲ್ವರ್, ಗೋಲ್ಡ್ ಮತ್ತು ಲೆಡ್. ದ ಬೆಸ್ಟ್ ಮ್ಯಾಲ್ಯೂಬಲ್ ಮೆಟಲ್ ಇಸ್ ಗೋಲ್ಡ್ ಅಂತ ಹೇಳಿ ತಗೊಳ್ಬೋದು. ಸೊ ದ ಸೆಕೆಂಡ್ ಬೆಸ್ಟ್ ಮ್ಯಾಲ್ಯೂಬಲ್, ಬೆಸ್ಟ್ ಡಕ್ಟೈಲ್ ಮೆಟಲ್ಸ್ ಯಾವಾಗಲೂ ಕೂಡ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ಇಸ್ ಗೋಲ್ಡ್, ನೆಕ್ಸ್ಟ್ ಆಪ್ಷನ್ ಇಸ್ ಸಿಲ್ವರ್. ನೆಕ್ಸ್ಟ್ ದ ಮೋಸ್ಟ್ ಅಬಂಡೆಂಟ್ ಮೆಟಲ್ ಇನ್ ದ ಅರ್ತ್ ಕ್ರಸ್ಟಸ್, ಯಾವ ಮೆಟಲ್ ಜಾಸ್ತಿ ಸಿಗುತ್ತೆ ನಮಗೆ, ಐಯನ್ನ, ಕಾಪರ, ಅಲ್ಯೂಮಿನಿಯಮ, ಮರ್ಕ್ಯೂರಿನ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಇಟ್ ಇಸ್ ದಿ ಅಲ್ಯೂಮಿನಿಯಂ, ಅದಾದ ನಂತರ ಐಯನ್, ನಂತರ ಕಾಪರ್, ನಂತರ ಮರ್ಕ್ಯೂರಿ. ದ ಮೆಟಲ್ ದಟ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ವಾಟರ್ ಇಸ್, ಯಾವ ಮೆಟಲ್ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಸೋಡಿಯಂ ಆರ್ ಪೊಟ್ಯಾಷಿಯಂ. ನೆಕ್ಸ್ಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಗ್ರೀನ್ ಕೋಟಿಂಗ್ ಆಫ್ ಬೇಸಿಕ್ ಕಾಪರ್ ಕಾರ್ಬೋನೇಟ್, ತುಂಬ ಇಂಪಾರ್ಟೆಂಟ್ ಇದು. ಕಾಪರ್ ಹೈಡ್ರಾಕ್ಸೈಡ್, ಕಾಪರ್ ಕಾರ್ಬೋನೇಟ್. ಕೆಮಿಕಲಿ ರಸ್ಟ್ ಇಸ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಓನ್ಲಿ, ಹೈಡ್ರೇಟೆಡ್ ನಾಟ್ ಫೆರಸ್ ಆಕ್ಸೈಡ್, ಅದು ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್. ಸೊ ಇದೆಲ್ಲವುಗಳು ಕೂಡ ನೀವು ಥಿಯರಿಯಲ್ಲಿ ಕಲಿತಿರುವಂತಹ ಇಂಪಾರ್ಟೆಂಟ್ ಸ್ಟೇಟ್ಮೆಂಟನ್ನು MCQ ತಗೊಂಡು ಬಂದರೆ ಯಾವ ಥರ ಇರುತ್ತೆ ಅಂತ ಹೇಳಿ. ಓಕೆ, ಒನ್ ಆಫ್ ದ ಫಾಲೋವಿಂಗ್ ವಿಚ್ ಕೆನಾಟ್ ಬಿ ಒಬ್ಟೈನ್ಡ್ ಬೈ ಎಲೆಕ್ಟ್ರಾಲಿಸಿಸ್ ಆಫ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ದಿಯರ್ ಸಾಲ್ಟ್ ಈಸ್. ನೋಡಿ, ಇದರಲ್ಲಿ ಯಾವುದೋ ಒಂದು ಅಕ್ವಿಯಸ್ ಸೊಲ್ಯೂಷನ್ ನೀವು ಎಲೆಕ್ಟ್ರಾಲಿಸಿಸ್ ಮಾಡ್ತೀರಾ, ಆ ಅಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನಿಮಗೆ ಆ ಒಂದು ಮೆಟಲ್ ಆ ಸಾಲ್ಟ್ ಸೊಲ್ಯೂಷನ್ ಸಿಗಲ್ಲ. ನಿಮಗೆ ಯಾವುದೋ ಒಂದು ಮೆಟಲ್ನ ಎಲೆಕ್ಟ್ರೋಲೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಯಾವುದು ಅಂತ ಹೇಳಿ ಕೇಳ್ತಾರೆ. ಸೊ ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಕಾಪರ್, ಕ್ರೋಮ್ ಇದೆಲ್ಲವುಗಳನ್ನ ಕೂಡ ನೀವು ಎಲೆಕ್ಟ್ರೋಲೈಸ್ ಮಾಡ್ಬೋದು, ಬಟ್ ಸಿಲ್ವರ್ ಅದು ಕಷ್ಟ ಸ್ವಲ್ಪ. ಸೊ ವಿಚ್ ಆಫ್ ದ ಔಟ್ ಆಫ್ ದ ಫಾಲೋವಿಂಗ್ ವಿಚ್ ಕೆನಾಟ್ ಬಿ ಒಬ್ಟೈನ್ಡ್ ಬೈ ಎಲೆಕ್ಟ್ರಾಲಿಸಿಸ್ ಆಫ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ದೇರ್ ಸಾಲ್ಟ್. ಸೊ ಅದು ಕಾಪರ್ 100% ಸಿಗುತ್ತೆ, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ ಅವುಗಳದ್ದು ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವಾಗಲೂ ಯಾವ ಮೆಟಲ್ಸ್ದು ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೋ ಅವುಗಳನ್ನ ನೀವೇನು ಮಾಡ್ಕೊಳ್ಬೋದು, ಎಲೆಕ್ಟ್ರಾಲಿಸಿಸ್ ಮೂಲಕ ತಗೊಳ್ಬಹುದು. ಓಕೆ,
So it's actually Ag. Ag is a less reactive metal. Less reactive metal ಇದೆಯಾ ಅದು ಎಲೆಕ್ಟ್ರಾಲಿಸಿಸ್ ಇಂದ ನಿಮಗೆ ತಗೊಂಡು ಬರಲಿಕ್ಕೆ ಸಾಧ್ಯವೇ ಇಲ್ಲ. So next, zinc H2O react with steam to give what? Zinc oxide and water. ಯಾವ್ದೆಲ್ಲ ಮೆಟಲ್ಸ್ ಇದರ ಸ್ಟೀಮ್ ಜೊತೆ ಮಾತ್ರ ರಿಯಾಕ್ಟ್ ಆಗುತ್ತೆ? ಒಂದು ಜಿಂಕ್, ಇನ್ನೊಂದು ಅಲ್ಯೂಮಿನಿಯಂ, ಇನ್ನೊಂದು Fe, one more is magnesium. But magnesium ಒಂದು ಎಕ್ಸೆಪ್ಷನ್ ಇದೆ. Magnesium can also react with what? Hot water. So next, removal of impurities from ore is known as what? Concentration of ore. ಅಥವಾ ಅದನ್ನ ore dressing ಅಂತ ಹೇಳಿ ಕೂಡ ಕರೀತಾರೆ. Which of the following element is not a metal? ಯಾವುದು? ಸಲ್ಫರ್ ಮೆಟಲ್ ಅಲ್ಲ, ಮಿಕ್ಕಿದೆಲ್ಲವುಗಳು ಕೂಡ ಮೆಟಲ್. ಸೊ ಚಾಪ್ಟರ್ 4 ಅಲ್ಲಿ ನೋಡೋಣ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದಿಲ್ಲ ಅಂತ ಹೇಳಿ. ಓಕೆ, ಸೊ ನಂಬರ್ ಆಫ್ ಕೋವ್ಯಾಲೆಂಟ್ ಬಾಂಡ್ಸ್ ಇನ್ ಪೆಂಟೇನ್. ಸೊ ಈ ಚಾಪ್ಟರ್ 4ಗೆ ಹೋಗೋಕ್ಕಿಂತ ಮುಂಚೆ ನಾ ಚಾಪ್ಟರ್ 3ದು ಕನ್ಕ್ಲೂಷನ್ ಹೇಳ್ತೀನಿ. ಚಾಪ್ಟರ್ 3ಯಲ್ಲಿ ಯಾವಾಗಲೂ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸ್ನ ಕೇಳ್ತಾರೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡಿ. ಅದು ಅಲ್ಲದೆ ಮೆಟಲ್ ರಿಯಾಕ್ಷನ್ ವಿತ್ ಸ್ಟೀಮ್ ಇದು ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಕಾನ್ಸೆಪ್ಟಿಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ರೀಸನಿಂಗ್ ಟೈಪ್ ನೀವು ಯಾವುದೇ ಕ್ವೆಶನ್ ಪೇಪರ್ ತೆಗೆದು ನೋಡಿ, ಒಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು, ಇನ್ನೊಂದು ಡಯಾಗ್ರಾಮ್ ಬೇಸ್ಡ್ ರಿಯಾಕ್ಷನು, ರೀಸನಿಂಗ್ ಟೈಪ್ ಆಫ್ ಕ್ವೆಶನ್. ಇದಂತೂ ಆ ಚಾಪ್ಟರ್ಲಿ ಡೆಫಿನೆಟ್ ಆಗಿ ಕೇಳುವ ಕ್ವೆಶನ್. ಸೊ ಡಿಸ್ಪ್ಲೇಸ್ಮೆಂಟ್ ಟೈಪ್ ಆಫ್ ರಿಯಾಕ್ಷನಲ್ಲಿ ಬೇಕಾದರೂ ಅವ್ರು ನಿಮಗೆ MCQನ ಕೇಳ್ಬೋದು. ಇಲ್ಲಾಂದರೆ ಬೇಸ್ಡ್ ಆನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್, ಎಕ್ಸೆಪ್ಷನಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಬೇಸ್ ಮೇಲೆ ಅವ್ರ MCQಸ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಚಾಪ್ಟರ್ 4ಅಲ್ಲಿ ನೋಡ್ತಾ ಹೋಗೋಣ. ನಂಬರ್ ಆಫ್ ಕೋವ್ಯಾಲೆಂಟ್ ಬಾಂಡ್ಸ್ ಇನ್ ಪೆಂಟೇನ್ ಎಷ್ಟು? ಇದರದ್ದು ಕ್ವೆಶನ್ ತುಂಬ ಇಂಪಾರ್ಟೆಂಟ್. ಎಷ್ಟು ಕೋವ್ಯಾಲೆಂಟ್ ಬಾಂಡ್ ಇದೆ ಪೆಂಟೇನಲ್ಲಿ ಅಂತ ಹೇಳ್ಕೊಂಡು. ಪೆಂಟೇನ್ ಅಂತ ಹೇಳಿದ್ರೆ ಹೇಗೆ ಬರೀತೀರಾ? C5 ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. H12 12 ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿ 12 ಕೋವ್ಯಾಲೆಂಟ್ ಬಾಂಡ್ ಇರುತ್ತೆ. 5 ಕಾರ್ಬನ್ ಒಳಗಡೆ 4 ಬಾಂಡೇ ಸಿಗುವಂಥದ್ದು ಅಲ್ವಾ? ಹೇಗೆ ಬರೀತೀರ ಅದನ್ನ? 1 2 3 4 5. ಸೊ ವಿದಿನ್ ದಿಸ್ 5 ಕಾರ್ಬನ್ ಯು ಗೆಟ್ ಹೌ ಮೆನಿ ಬಾಂಡ್ಸ್? 1 2 3 4 ಬಾಂಡ್ಸ್. ಸೊ ಇಟ್ಸ್ ಈಕ್ವಲ್ ಟು ಹೌ ಮೆನಿ ಟೋಟಲ್ ನಂಬರ್ ಆಫ್ ಕೋವ್ಯಾಲೆಂಟ್ ಬಾಂಡ್ಸ್? 16 ಕೋವ್ಯಾಲೆಂಟ್ ಬಾಂಡ್ಸ್ ಅಲ್ವಾ? ಸೊ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್, ದ ಪ್ರಾಪರ್ಟಿ of self combination of the atoms of the same element to form long chain is known as what? Catenation. So what do we call it as? Catenation. Which element shows catenation in a greater extent? Carbon. ಯಾಕೆ ಕಾರ್ಬನ್ ಜಾಸ್ತಿ ತೋರಿಸುತ್ತೆ? Because of the greater strength, bond strength between carbon and also the smaller size of carbon leads to this property. Carbon ಬಿಟ್ರೆ ನೆಕ್ಸ್ಟ್ ಸಿಲಿಕಾನ್ ತೋರಿಸುತ್ತೆ, ಸಿಲಿಕಾನ್ ಬಿಟ್ರೆ ನೆಕ್ಸ್ಟ್ ಸಲ್ಫರ್ ಬಿಟ್ರೆ ಫಾಸ್ಫರಸ್. ಬಟ್ ಈ ಫಾಸ್ಫರಸ್ ಸಲ್ಫರ್ ಎಲ್ಲ ಸಣ್ಣ ಅಮೌಂಟಲ್ಲಿ ಕೆಟನೇಷನ್ ಪ್ರಾಪರ್ಟಿನ ತೋರಿಸುತ್ತೆ. ಬಟ್ ಇಟ್ ಶೋಸ್ ದ ಪ್ರಾಪರ್ಟಿ ಫಾರ್ ದ ಗ್ರೇಟರ್ ಎಕ್ಸ್ಟೆಂಟ್ ಇಸ್ ಶೋನ್ ಬೈ ಕಾರ್ಬನ್. ನೆಕ್ಸ್ಟ್, ದ ಹೈಡ್ರೋಕಾರ್ಬನ್ 2-methyl butane ಈಸ್ ಎನ್ ಐಸೋಮರ್ ಆಫ್. ಈ 2-methyl butane ಅಂತ ಹೇಳೋದ್ರಲ್ಲಿ ನಾವು ಸ್ಟ್ರಕ್ಚರ್ನ ಫಸ್ಟಿಗೆ ಬರೀತೀರ ನೀವು. ಬ್ಯೂಟೇನ್ ಅಲ್ವಾ? ಸೊ ನಿಮ್ಮದು ಚೈನ್ ಬಂದ್ಬಿಟ್ಟು 4 ಕಾರ್ಬನ್ ಈ ಥರ ಬರೀತೀರ. ಸೊ CH3 CH3 CH2 CH. ಈ ಒಂದು ಜಾಗದಲ್ಲಿ ನಾನು ಮಿಥೈಲನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನಂಬರ್ ಮಾಡ್ತೀರಾ 1 2 3 4. ಸೆಕೆಂಡ್ ಪೊಸಿಷನಲ್ಲಿ ಮಿಥೈಲ್ ಗ್ರೂಪ್ ಇದೆ. ಮಿಥೈಲ್ ಗ್ರೂಪ್ ಸೆಕೆಂಡ್ ಪೊಸಿಷನಲ್ಲಿ ಬಂದು ಸೊ 2-methyl butane ಅಂತ ಹೇಳಿದ್ರಲ್ಲಿ ಟೋಟಲ್ ಎಷ್ಟು ಕಾರ್ಬನ್ ಇದೆ? 5 ಕಾರ್ಬನ್ ಇದೆ. 5 ಕಾರ್ಬನ್ ಇದ್ರೆ ಅದು ಯಾವುದ್ರದ್ದು ಐಸೋಮರ್ ಆಗಿರಬೇಕು? ಪೆಂಟೇನಿದು ಐಸೋಮರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಬಂದು an alkyne has 75 carbon atoms in its molecule. ಯಾವುದು? ಆಲ್ಕೈನ್. ಆಲ್ಕೈನನ್ನು ಹೇಗೆ ಬರೀತೀರಾ? ಸಿ ಜನರಲ್ ಫಾರ್ಮುಲಾ ಏನು ಆಲ್ಕೈನ್? ಇದು CnH2n-2. ಇದು ಬಂದು ಜನರಲ್ ಫಾರ್ಮುಲಾ. ಇದರಲ್ಲಿ 75 ಕಾರ್ಬನ್ ಇದೆ ಅಂತೇಳಿ ಅನ್ಕೊಳ್ಳಿ. ಹಾಗಾದರೆ ಅವುಗಳದ್ದು ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಎಷ್ಟು? ಹೇಗೆ ಕಂಡಿಡ್ತೀರಾ? 2 × 75 - 2. ಜಾಸ್ತಿ ನಂಬರ್ ಯಾಕೆ ಕೊಟ್ಟೆ ಅಂದರೆ ಸಣ್ಣ ನಂಬರ್ ನಿಮಗೆ ಈಸಿ ಅನಿಸುತ್ತೆ. ಜಾಸ್ತಿ ನಂಬರ್ ಬಂದರೆ ಸ್ವಲ್ಪ ಟೈಮ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಲ್ವಾ? 75 × 2 ಎಷ್ಟು ಆಗಬೇಕು? 150 ಆಗಬೇಕು. ಸೊ 150 - 2 ಅಂತ ಹೇಳಿದ್ರೆ ಇಟ್ ಶುಡ್ ಬಿ 148. ಕರೆಕ್ಟ್ ಆನ್ಸರ್ ಇಸ್ ಬಿ. ಸೊ ಆಲ್ಕೀನ್ ಫಾರ್ಮುಲಾಸಲ್ಲಿ ಕಾರ್ಬನ್ ಎಷ್ಟು ಹಾಕಬೇಕು, ಹೈಡ್ರೋಜನ್ ಎಷ್ಟು ಹಾಕಬೇಕು, ಫಾರ್ಮುಲಾ ಯಾವ ಥರ ಇರಬೇಕು ಅಂತ ಹೇಳೋದನ್ನ ಕರೆಕ್ಟಾಗಿ ಓದ್ತಾ ಹೋಗಿ. ಹೈಡ್ರೋಕಾರ್ಬನ್ ವಿಚ್ ಹ್ಯಾಸ್ ಆಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸ್ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ರಿಂಗ್ ಈಸ್. ನೋಡಿ, ಕಾರ್ಬನ್ ಆಲ್ಟರ್ನೇಟ್ ಆಗಿ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇದೆ. ಹಾಗಿದ್ರೆ ಅದು ಯಾವುದಾಗಿರಬೇಕು? ಆಪ್ಷನ್ ಬಿ, ಬೆನ್ಸಿನ್ ಆಗಿರಬೇಕು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಕೆನ್ ನಾಟ್ ಎಕ್ಸಿಬಿಟ್ ಐಸೋಮೆರಿಸಮ್? ಯಾವುದಕ್ಕೆ ಐಸೋಮೆರಿಸಮ್ ಎಕ್ಸಿಬಿಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಎಕ್ಸಿಬಿಟ್ ಮಾಡೋದು ಯಾವುದ್ರ ಮೂಲಕದಿಂದ? ಕಾರ್ಬನ್ ವಿಚ್ ಹ್ಯಾಸ್ ಕಂಪೌಂಡ್ ವಿಚ್ ಹ್ಯಾಸ್ 4 ಕಾರ್ಬನ್ ಆಟಮ್ ವಿಲ್ ಶೋ ಐಸೋಮೆರಿಸಮ್ ಅಲ್ವಾ? ಲೆಸರ್ ದ್ಯಾನ್ ದ್ಯಾಟ್ ಇಟ್ ವಿಲ್ ನಾಟ್ ಶೋ ಐಸೋಮೆರಿಸಮ್. ಸೊ
Obviously, if there are 3 carbon, then it cannot show isomerism. If it is only hydrocarbon, ಅದಕ್ಕೆ ಯಾವುದಾದ್ರು ಒಂದು ಫಂಕ್ಷನಲ್ ಗ್ರೂಪು ಅಥವಾ ಬೇರೆ ಯಾವುದೋ ಒಂದು ಅಟ್ಯಾಚ್ ಆಗಿದ್ದಾನೆ, ಇಟ್ ವಿಲ್ ಶೋ ಆ್ಯಂಡ್ ಯು ವಿಲ್ ಲರ್ನ್ ದ್ಯಾಟ್ ಇನ್ ಯೋರ್ ಹೈಯರ್ ಕ್ಲಾಸಸ್. So next, the pencil lead are made up of mainly graphite. Next, the number of carbon atoms joined in a spherical molecule of Buckminster fullerene is C60. Okay, the molecular formula of homologue of butane. Butane ಇದು homologue ಯಾವುದು? ಬ್ಯೂಟೇನ್ ಅಂದರೆ C4H ಏನಾಗಬೇಕು? 10 ಆಗಬೇಕು ಅಲ್ವಾ? 4 2 8 ಪ್ಲಸ್ ನೀವೇನು ಮಾಡ್ತೀರಾ, 2 ಆ್ಯಡ್ ಮಾಡ್ತೀರಾ, C4H10 ಆಯಿತು. ಸೊ ಬ್ಯೂಟೇನ್ ಇದು ಹೋಮೋಲೋಗ್ಯೂ ಅಂದರೆ ಅದ್ರದ್ದು ನೆಕ್ಸ್ಟ್ ಎಲಿಮೆಂಟ್ C5H12 ಆಗಿರಬೇಕು. ಸೊ C5H12 ಇದೆಯಾ? ಇಲ್ಲ. ಹಾಗಾದರೆ C3H8 ಆಗಿರಬೇಕು ಪ್ರೀವಿಯಸ್ದು. ಇದು ಕೂಡ ಹೋಮೋಲೋಗ್ಯೂನೇ, ಇದು ಕೂಡ ಹೋಮೋಲೋಗ್ಯೂನೇ. C3H8 ಅಂತ ಹೇಳುವಂಥದ್ದು ನಮ್ಮ ಆಪ್ಷನಲ್ಲಿ ಇದೆ. ಸೊ ಕರೆಕ್ಟ್ ಆನ್ಸರ್ C3H8. ದ ಫಂಕ್ಷನಲ್ ಗ್ರೂಪ್ ವಿಚ್ ಆಲ್ವೇಸ್ ಆಕರ್ಸ್ ಇನ್ ದ ಮಿಡಲ್ ಆಫ್ ದ ಕಾರ್ಬನ್ ಚೈನ್ ಈಸ್, ಯಾವುದು ಮಿಡಲ್ ಆಫ್ ದ ಕಾರ್ಬನ್ ಚೈನಲ್ಲಿ ಬರುತ್ತೆ ಅಂತ ಹೇಳಿ. ಆಲ್ಕೋಹಾಲ್ ಗ್ರೂಪ್ ಮಿಡಲಲ್ಲೂ ಬರುತ್ತೆ, ಟರ್ಮಿನಲ್ಲೂ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇದನ್ನು ಹೀಗೂ ಬರಿಬೋದು. ಸೊ ಆಲ್ಕೋಹಾಲ್ ಗ್ರೂಪ್ ಮಿಡಲ್ ಬಂತು. ಅದೇ ನಾನು ಇಲ್ಲಿಂದ ಡಿಲೀಟ್ ಮಾಡಿ ಇಲ್ಲೂ ಕೂಡ ಆಲ್ಕೋಹಾಲ್ನ ಬರಿಬೋದು. ಸೊ ಆಲ್ಕೋಹಾಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಡಿ. ಆಲ್ಡಿಹೈಡ್ ಗ್ರೂಪ್ ಯಾವಾಗಲೂ ಎಂಡಲ್ಲಿ ಬರುತ್ತೆ, ಬಿಗಿನಿಂಗ್ ಆಫ್ ದ ಚೈನಲ್ಲಿ. ಟರ್ಮಿನಲ್ ಫಂಕ್ಷನಲ್ ಗ್ರೂಪ್ ಅದು. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳುವಂಥದ್ದು ಟರ್ಮಿನಲ್. ಇದು ಕೀಟೋನ್ ಅಂತ ಹೇಳುವಂಥದ್ದು ವಿಲ್ ಆಲ್ವೇಸ್ ಕಮ್ ಬಿಟ್ವೀನ್ 2 ಕಾರ್ಬನ್. ಹಾಗಾಗಿ ಕರೆಕ್ಟ್ ಆನ್ಸರ್ ಇಸ್ ಕೀಟೋನ್. ಇಟ್ ಇಸ್ ಅ ನಾನ್ ಟರ್ಮಿನಲ್ ಫಂಕ್ಷನಲ್ ಗ್ರೂಪ್. ಆಲ್ಕೋಹಾಲ್ ಬಂದು ಅದು ಟರ್ಮಿನಲ್ಲು ಅಂದರೆ ಕೊನೆಯಲ್ಲೂ ಬರ್ಬೋದು, ಮಿಡ್ಲಲ್ಲೂ ಬರ್ಬೋದು. ಸೊ ಟರ್ಮಿನಲ್ಲೂ ಆಗ್ಬೋದು, ನಾನ್ ಟರ್ಮಿನಲ್ ಫಂಕ್ಷನಲ್ ಗ್ರೂಪ್ ಕೂಡ ಆಗಬಹುದು. ನೆಕ್ಸ್ಟ್, ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಪ್ರೊಪನಾಲ್ ಈಸ್, ಪ್ರೊಪನಾಲ್ ಅಂತ ಹೇಳುವಂಥದ್ದು ಆಲ್ಡಿಹೈಡ್ ಅಲ್ವಾ? ಸೊ ಹಾಗಾಗಿ ಇಟ್ ಶುಡ್ ಬಿ CHO. ವೆನ್ ಎಥನಾಲ್ ಇಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ನೀವು ಎಥನಾಲ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಹೀಟ್ ಮಾಡ್ತಾ ಇದ್ದೀರಾ, ಏನಾಗಬೇಕು? ಇದು ಈಥೀನ್ ಆಗಿ ಕನ್ವರ್ಟ್ ಆಗಬೇಕು ಅಲ್ವಾ? CH2 ಡಬಲ್ ಬಾಂಡ್ CH2. ಸೊ ಇಲ್ಲಿ ವಾಟ್ ಇಸ್ ದ ರೋಲ್ ಆಫ್ H2SO4? ಇದೇನು ಮಾಡುತ್ತೆ? ಎಥನಾಲಿಂದ ವಾಟರನ್ನು ಇಟ್ಕೊಳ್ಳುತ್ತೆ, ತಡೆದಿಟ್ಕೊಳ್ಳುತ್ತೆ. ಸೊ ಇಟ್ ಶುಡ್ ಆಕ್ಟ್ ಆಸ್ ವಾಟ್? ಡಿಹೈಡ್ರೇಟಿಂಗ್ ಏಜೆಂಟ್. ನೆಕ್ಸ್ಟ್, ಸೋಪ್ ಮಿಸಲಲ್ಲಿ ಸೋಪ್ ಮಾಲಿಕ್ಯೂಲ್ಸ್ ಆರ್ ಅರೇಂಜ್ಡ್ ರೇಡಿಯಲಿ. ಹೇಗೆ? ಅಯಾನಿಕ್ ಎಂಡ್ ಔಟ್ಸೈಡ್, hydrocarbon end inside. Which option is correct ಇಲ್ಲಿ? Ionic end directed towards the center, hydrocarbon outward. ಇದು ಕರೆಕ್ಟ್ ಅಲ್ಲ. ಹೈಡ್ರೋಕಾರ್ಬನ್ ಎಂಡ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್. ಹೌದು, ಹೈಡ್ರೋಕಾರ್ಬನ್ ಅಂತ ಹೇಳುವಂಥದ್ದು ಹೈಡ್ರೋಫೋಬಿಕ್ ಅದು, ಹಾಗಾಗಿ ಅದು ಮಿಡ್ಲಲ್ಲಿ ಇರುತ್ತೆ. ಸೊ ಜಸ್ಟ್ ಲೈಕ್ ದಿಸ್, ಹೈಡ್ರೋಕಾರ್ಬನ್ ಪಾರ್ಟ್ ಇಸ್ ಇನ್ ದ ಸೆಂಟರ್, ಹೆಡ್ ಏನಾಯಿತು? ಔಟ್ಸೈಡ್ ಆಯಿತು. ಸೊ ಕರೆಕ್ಟ್ ಆನ್ಸರ್ ಇಸ್ B. ನೆಕ್ಸ್ಟ್ ನೀವು ನೋಡ್ತಾ ಹೋಗ್ತೀರಾ, ಸೆಂಟೆನ್ಸ್ನ ಓದ್ತಾ ಹೋಗಿ. ಇಟ್ಸ್ ನಾಟ್ ಅಕಾರ್ಡಿಂಗ್ ಟು ದ ಎಕ್ಸ್ಪೆಕ್ಟೆಡ್ ಫಾರ್ಮ್ಯಾಟ್. ವೆನ್ ಎಥನಾಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಮೆಟಲ್, ಈಗ ನೀವು ಆ್ಯಸಿಡ್ ಆಯಿತು, ಆಲ್ಕೋಹಾಲ್ದು ರಿಯಾಕ್ಷನ್ನ ಮೆಟಲ್ ಜೊತೆ ಅಂದರೆ C2H5OH ಅಂತ ಹೇಳುವಂಥ ಒಂದು ಎಥನಾಲನ್ನು ನಾ ಹೀಗೂ ಬರಿಬೋದು, CH3CH2OH ಪ್ಲಸ್ Na. ಇದನ್ನು ರಿಯಾಕ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, H ಜಾಗದಲ್ಲಿ Na ಬಂದು ಕುತ್ಕೊಂಡು ನಿಮಗೆ ಸೋಡಿಯಂ ಇಥಾಕ್ಸೈಡ್ ಫಾರ್ಮ್ ಆಗುತ್ತೆ. O ಮೈನಸ್ Na ಪ್ಲಸ್ ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಏನಾಯಿತು? ರಿಲೀಸ್ ಆಯಿತು. ಸೊ ಯು ಗೆಟ್ ವಾಟ್? ಸೋಡಿಯಂ ಇಥಾಕ್ಸೈಡ್. ಸೋಡಿಯಂ ಇಥಾಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ sodium ethoxide and hydrogen gas. Next question, which of the following are correct structural isomers of butane? ಬ್ಯೂಟೇನ್ ಇದು ಐಸೋಮರ್ ಬಗ್ಗೆ ಬರೀರಿ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಡಿಸ್ಕ್ರಿಪ್ಟಿವ್ ಕ್ವೆಶನ್. ಬಟ್ ಅದ್ರ ಬಗ್ಗೆ MCQ ಕೇಳಿದ್ರೆ ಈ ಥರ ಕೇಳ್ಬೋದು ಅವರು. ಓಕೆ, ಬ್ಯೂಟೇನಲ್ಲಿ 1 2 3 4 ಕಾರ್ಬನ್, ಇದು ಕರೆಕ್ಟ್ ಆಗಿರುವಂಥ ಸ್ಟ್ರಕ್ಚರ್ ಒಂದು. ಇನ್ನೊಂದು 2 ಮಿಥೈಲ್ ಬ್ಯೂಟೇನ್. ಇಲ್ಲಿ ನೋಡಿ, 2 ಮಿಥೈಲ್ ಬ್ಯೂಟೇನ್ 1 2 3, 2 ಮಿಥೈಲ್ ಪ್ರೋಪೇನ್ ಆಗಬೇಕು. ಸೊ ಇಟ್ಸ್ ಅ ಪ್ರೋಪೇನ್ ಚೈನ್. ಅದಕ್ಕೆ ಮಿಥೈಲ್ ಗ್ರೂಪ್ ಏನಾಗಿದೆ? ಹ್ಯಾಂಗ್ ಮಾಡ್ಕೊಂಡಿದೆ. ಸೊ 1 and 2 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ C ಇಸ್ ದ ಕರೆಕ್ಟ್ ಒನ್. ಯಾಕೆ ಇದಲ್ಲ ಅಂತ ಹೇಳಿದರೆ, ಈ ಥರ ನಾವು ಇಂಟರ್ನಲ್ 3 ಕಾರ್ಬನ್ ಸೈಕ್ಲಿಕ್ ಕಾರ್ಬನ್ ನಾವು ಕಲ್ತಿಲ್ಲ ಅಲ್ವಾ? ಈ ಸೈಕ್ಲೋಪ್ರೋಪೇನ್ ಅಂತ ಹೇಳೋ ಕಂಪೌಂಡ್ ಬಗ್ಗೆ ಆಗಲಿ, ಇದು ಸೈಕ್ಲೋಬ್ಯೂಟೇನ್, ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿಲ್ಲ ಜಾಸ್ತಿ. ಸೊ ದೆನ್ ಆಯಿಲ್ಸ್
ಫೋಕಸ್ ಯಾಕೆ ಮಾಡಿಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ದೇರ್ ಇನ್ ದ ಸಿಲೆಬಸ್, ಹಾಗಾಗಿ ನಾವು ಅದನ್ನ ಫೋಕಸ್ ಮಾಡಿಲ್ಲ. ಮತ್ತು ಹೇಳಿಬಿಡಿ ಮ್ಯಾಮ್ ಯು ಹ್ಯಾವ್ ನಾಟ್ ಟಾಟಸ್ ಅಂತ ಹೇಳಿ. ಸೈಕ್ಲೋಹೆಕ್ಸೇನ್, ಸೊ ಸೈಕ್ಲಿಕ್ ಕಂಪೌಂಡನ್ನು ಈ ಥರ ನಾವು ಈ ಲಾಂಗ್ ಚೈನನ್ನು ನಾವು ಫೋಲ್ಡ್ ಮಾಡಿದ್ರೆ 3 ಕಾರ್ಬನ್ ಇರೋದನ್ನ ಸೈಕ್ಲೋಪ್ರೋಪೇನ್ ಆಗಿ ಸಿಗುತ್ತೆ, 4 ಇರೋದನ್ನ ಸೈಕ್ಲೋಬ್ಯೂಟೇನ್, ಆಮೇಲೆ 5 ಕಾರ್ಬನನ್ನು ಸೈಕ್ಲೋಪೆಂಟೇನ್, 6 ಕಾರ್ಬನನ್ನು ಸೈಕ್ಲೋಹೆಕ್ಸೇನ್. ಈ ಥರ ನಾವು ಏನು ಮಾಡ್ತೀವಿ, ಸೈಕ್ಲಿಕ್ ಹೈಡ್ರೋಕಾರ್ಬನ್ ಅಂತ ಹೇಳುವ ಕ್ಯಾಟಗರಿಯಲ್ಲಿ ನಾವು ಅದನ್ನ ಫಿಕ್ಸ್ ಮಾಡ್ತೀವಿ. ಇದರೊಳಗಡೆ ಆಲ್ಟರ್ನೇಟಿವ್ ಡಬಲ್ ಬಾಂಡ್ಸ್ ಬಂದರೆ ವಿ ಕಾಲ್ ಇಟ್ ಆಸ್ ಬೆನ್ಸಿನ್ ಆಲ್ಸೋ ಅಲ್ವಾ. ನೆಕ್ಸ್ಟ್, ಆಯಿಲ್ಸ್ ಆನ್ ಟ್ರೀಟಿಂಗ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಿಡಿಯಮ್ ಆರ್ ನಿಕೆಲ್ ಕ್ಯಾಟಲಿಸ್ಟ್ ಫಾರ್ಮ್ಸ್ ಫ್ಯಾಟ್ ಅಥವಾ ಮಾರ್ಗರೀನ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್, ಅಡಿಷನ್, ಸಬ್ಸ್ಟಿಟ್ಯೂಷನ್, ಡಿಸ್ಪ್ಲೇಸ್ಮೆಂಟ್, ಆಕ್ಸಿಡೇಷನ್. ಈ ಆಯಿಲಲ್ಲಿ ಡಬಲ್ ಬಾಂಡ್ ಇರುತ್ತೆ, ನೀವು ಅದಕ್ಕೆ ಹೈಡ್ರೋಜನನ್ನು ಪಾಸ್ ಮಾಡ್ತೀರಾ. ಹೈಡ್ರೋಜನ್ ಏನಾಗುತ್ತೆ, adds across the double bond. So obviously it should be in the presence of nickel, platinum or palladium. ನಿಮಗೆ ಸ್ಯಾಚುರೇಟೆಡ್ ಕಂಪೌಂಡ್ ಸಿಗುತ್ತೆ. ಸೊ ಇದನ್ನು ಹೈಡ್ರೋಜನೇಷನ್ ಅಂತ ಹೇಳಿ ಕರಿತೀವಿ. and we also call this reaction as addition reaction. In which of the following compounds OH is the functional group? Butanone, ಓನ್ ಅಂದರೆ C double bond O, ketone ಅಲ್ವಾ. ಬ್ಯೂಟನೋಲ್, ಓಲ್ ಅಂದರೆ OH ಗ್ರೂಪ್. ಬ್ಯೂಟನೋಯಿಕ್ ಆಸಿಡ್ ಅಂತ ಹೇಳಿದ್ರೆ C double bond OH ಆಯಿತು. ಬ್ಯೂಟನಾಲ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಆಲ್ಡಿಹೈಡ್, C double bond H. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಇಥೈನ್ ಈಸ್, ಇಥೈನ್ ಅಂತ ಹೇಳಿದ್ರೆ ಏನು, ಬಿಟ್ವೀನ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರಬೇಕು. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್, ಐಡೆಂಟಿಫೈ ದಿ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಫ್ರಮ್ ದ ಫಾಲೋವಿಂಗ್: ಪ್ರೋಪೇನ್, ಪ್ರೋಪೀನ್, ಕ್ಲೋರೋಪ್ರೋಪೇನ್, ಪ್ರೋಪೈನ್. ಸೊ ಕ್ಲೋರೋಪ್ರೋಪೇನ್ ಅಂತ ಹೇಳುವಂಥದ್ರಲ್ಲಿ ನಾವು ಅನ್ಸ್ಯಾಚುರೇಟೆಡ್ ಅಂತ ಹೇಳಿ ಕಂಡುಹಿಡಬೇಕು ಅಂದರೆ ಈನು ಐನು ಇರಬೇಕು, ಇದೆರಡಿದ್ರೆ ಅನ್ಸ್ಯಾಚುರೇಟೆಡ್. ಹಾಗಾಗಿ 2 and 3 ಇರುವಂಥ ಆಪ್ಷನ್ ಯಾವುದು, ಆಪ್ಷನ್ ಡಿ, ದಟ್ ಇಸ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ನೆಕ್ಸ್ಟ್ ಕ್ವೆಶನ್ ಬಂದು, ದ 5th ಮೆಂಬರ್ ಆಫ್ ಆಲ್ಕೋಹಾಲ್ ಹೋಮೋಲೋಗಸ್ ಸೀರೀಸ್ ಏನಾಗಿರಬೇಕು? ಆಲ್ಕೋಹಾಲ್ ಹೋಮೋಲೋಗಸ್ ಸೀರೀಸಲ್ಲಿ ಫಸ್ಟ್ ಮೆಂಬರ್ದು ಕಾರ್ಬನ್ ಎಷ್ಟಿದೆ, ಒಂದೇ ಇದೆ, ಮೆಥನಾಲ್. ಸೆಕೆಂಡ್ ಕಾರ್ಬನ್ ಅಂತ ಹೇಳಿದಾಗ 2 ಕಾರ್ಬನ್ ಇದೆ. ಆಬ್ವಿಯಸ್ಲಿ 5th ಕಾರ್ಬನ್ ಅಂತ ಹೇಳಿದ್ರೆ ಅಲ್ಲಿ C5 ಇರಬೇಕು. C5 ಯೂಶುವಲ್ ಆಗಿ C5H12 ಪೆಂಟೇನ್ ಆಗುತ್ತೆ ಆಯ್ತಾ. ಅದರಲ್ಲಿ 11 ಹಾಗೆ ಇಟ್ಕೊಳ್ತೀರ, ಒಂದು ಹೈಡ್ರೋಜನ್ನ ನೀವು OH ಅಂತ ಹೇಳಿ ರಿಪ್ಲೇಸ್ ಮಾಡ್ತೀರ. ಸೊ C5H11OH. ಸೊ ಪೆಂಟನೋಲ್ ಆಗುತ್ತೆ, ಪೆಂಟನೋಲ್ ಆಪ್ಷನ್ ಬಿ. ದ ಪ್ರಾಪರ್ಟಿ ಆಫ್ carbon atom by virtue of which it form bond with other carbon atom is called. So ketonation-ಗೆ ಹೀಗೂ ಕೂಡ ಅವರು ಡಿನೋಟ್ ಮಾಡ್ತಾರೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಹೋಲ್ ಚಾಪ್ಟರ್. ಬೇಸಿಕಲಿ ಸ್ಟ್ರಕ್ಚರಲ್ ಫಾರ್ಮುಲಾ ಮತ್ತು ನಂಬರ್ ಆಫ್ ಕೋವ್ಯಾಲೆಂಟ್ ಬಾಂಡ್ಸ್, ಗ್ರಾಫೈಟ್ ಯಾಕೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ, ಡೈಮಂಡು ಗ್ರಾಫೈಟಲ್ಲಿ ಯಾಕೆ ಆ ಡಿಫ್ರೆನ್ಸ್ ಬರುತ್ತೆ, ಅದನ್ನು ಫೋಕಸ್ ಮಾಡ್ತಾ ಹೋಗಿ ಈ ಚಾಪ್ಟ್ರಿಂದ. ಮತ್ತು ಸ್ಟ್ರಕ್ಚರಲ್ ಐಸೋಮರ್ ಹೇಳೋದೇ ಬೇಡ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಅದು. ನೆಕ್ಸ್ಟ್ ಚಾಪ್ಟರ್ 5ಗೆ ಹೋಗೋಣ, ಪಿರಿಯಾಡಿಕ್ ಕ್ಲಾಸಿಫಿಕೇಶನ್. ವಿಚ್ ಆಫ್ ದ ಫಾಲೋವಿಂಗ್ ಅಬೌಟ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಇಸ್ ಕರೆಕ್ಟ್? ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ 8 ವರ್ಟಿಕಲ್ ಕಾಲಮ್ಸ್ ಇದೆ. ಇಟ್ ಹ್ಯಾಸ್ 18 ವರ್ಟಿಕಲ್ ಕಾಲಮ್ ನೋನ್ ಆಸ್ ಗ್ರೂಪ್ ಅಂತ ಹೇಳುವಂಥದ್ದು ಸ್ವಲ್ಪ ಮೋರ್ ರಿಲೆವೆಂಟ್ ಇದೆ ಅಲ್ವಾ. ಮಿಕ್ಕಿದೆಲ್ಲ ನೋಡಿ, ಸೊ ಆಪ್ಷನ್ ಸಿ ಸ್ವಲ್ಪ ರಿಲೆವೆಂಟ್ ಅನಿಸುತ್ತೆ ನಮಗೆ. ನೆಕ್ಸ್ಟ್, ವಿಚ್ ಆಫ್ ದ ಗಿವನ್ ಎಲಿಮೆಂಟ್ ABCDE ವಿತ್ ಅಟಾಮಿಕ್ ನಂಬರ್ 2, 3, 7, 10 and 30 ರೆಸ್ಪೆಕ್ಟಿವ್ಲಿ ಬಿಲಾಂಗ್ ಟು ದ ಸೇಮ್ ಪೀರಿಯಡ್? ಸೊ ಇದರಲ್ಲಿ ಯಾವುದು ಸೇಮ್ ಪೀರಿಯಡ್ಗೆ ಇದೆ ಅಂತ ಹೇಳಿ. 2 ಅಂತ ಹೇಳುವಂಥದ್ದು ಹೀಲಿಯಂ, ಬಿಟ್ಟಾಕ್ಬಿಡಿ, ಅದು ಎ ಅಂದು ಲಿಸ್ಟಲ್ಲೇ ಬರಲ್ಲ. 3, 7, 10, ಓಕೆ. 3, 7, 10 ಅದು ಜೊತೆಗೆ ಬರಬೇಕಂದ್ರೆ BCD. ಮತ್ತು ಇನ್ನೊಂದಿದೆ 30 ಅಂತ ಹೇಳುವಂಥದ್ದು ಜಿಂಕ್, ಅದು ಬಿಟ್ಟಾಕ್ಬಿಡಿ. ಸೊ ಈ 3, 7, 10 ಯಾವುದೆಲ್ಲ ಅದು ಲಿಥಿಯಂ, ನೈಟ್ರೋಜನ್, ನಿಯಾನ್, ಇವುಗಳಿದ್ರಲ್ಲಿ BCD, ಆಪ್ಷನ್ ಬಿ ಇಸ್ ಕರೆಕ್ಟ್. Elements A, B, C, D and E have the atomic number 9, 11, 17, 12 and 13. What pair of the element belong to the same group? So final check ಮಾಡಿ. 9 ಅಂದರೆ ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಇಲ್ಲಿ? 2, 7 ಆಯಿತಾ. 11 ಅನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀರಾ? 2, 8, 1. 17 ಹೇಗೆ ಸ್ಪ್ಲಿಟ್ ಮಾಡ್ತೀರಾ? 2, 8, 7 ಆಯಿತಾ. 13 ಅನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀರಾ?
283. ಸೊ 9 17 9 ಅಂತ ಹೇಳಿದ್ರೆ ಎ ಬರುತ್ತೆ, 17 ಅಂದರೆ ಸಿ ಬರುತ್ತೆ. ಈ ಎಗೂ ಸಿಗೂ ಸೇಮ್ ವ್ಯಾಲೆನ್ಸಿ ಶೆಲ್ ಇದೆ, ಹಾಗಾಗಿ ಸೇಮ್ ಗ್ರೂಪಲ್ಲಿ ಇರಬೇಕು. ಇಲ್ಲಿ 237 ಯಾಕೆ? ಬಿಕಾಸ್ 3 ಅಂತ ಹೇಳೋದನ್ನ ನೀವು ಸ್ಪ್ಲಿಟ್ ಮಾಡಿದ್ರೆ 21, 7ನ ಸ್ಪ್ಲಿಟ್ ಮಾಡಿದ್ರೆ 25, 10ನ ಸ್ಪ್ಲಿಟ್ ಮಾಡಿದ್ರೆ 28. ಎಲ್ಲ ಕಡೆ ಎರಡೇ ಶೆಲ್ಸ್ ಇರೋದಲ್ವಾ? ಸೇಮ್ ನಂಬರ್ ಆಫ್ ಶೆಲ್ಸ್ ಇದ್ರೆ ಅದು ಸೇಮ್ ಪೀರಿಯಡಿಗೆ ಬರುತ್ತೆ. ಇದರಲ್ಲಿ ಸೇಮ್ ನಂಬರ್ ಆಫ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಇದ್ರೆ ಸೇಮ್ ನಂಬರ್ ಆಫ್ ಗ್ರೂಪಲ್ಲಿ ಬರುತ್ತೆ. ವೇರ್ ವುಡ್ ಯು ಲೊಕೇಟ್ ದಿ ಎಲಿಮೆಂಟ್ ವಿತ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 2 8 ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್? 8 ಬಂತು ಕೊನೆಗೆ ಅಂದರೆ ಇಟ್ ಶುಡ್ ಗೋ ಟು ಗ್ರೂಪ್ 18th ಪೀರಿಯಡ್. Element, 18th group of the periodic table. An element which is essential constituent of all organic compound belongs to. Carbon ಬಗ್ಗೆ ಮಾತಾಡ್ತಿದ್ರೆ group 14. Which among the following element has the largest atomic radius? ಕೊಟ್ಟಿರೋದ್ರಲ್ಲಿ ಲಾರ್ಜೆಸ್ಟ್ ಯಾವುದಕ್ಕೆ ಅಂತ ಹೇಳಿ. ಸೋಡಿಯಂ, ಪೊಟ್ಯಾಷಿಯಂ ಆಯ್ತಾ? ಒಂದು ಪೀರಿಯಡಲ್ಲಿ ನಾನು ಬರ್ಕೋತೀನಿ. ಫಸ್ಟ್ ಪೀರಿಯಡಲ್ಲಿ ಇವುಗಳೆರಡು ಬಿಲಾಂಗ್ ಆಗುತ್ತೆ. ಮೆಗ್ನೀಷಿಯಂ, ಕ್ಯಾಲ್ಶಿಯಂ. ಸೆಕೆಂಡ್ ಪೀರಿಯಡಲ್ಲಿ ಇವುಗಳು ಬರ್ತವೆ. ಸೊ ಎಲಿಮೆಂಟ್ಸನ್ನು ನಿಮಗೆ ಗೊತ್ತಿದೆ, ಗ್ರೂಪ್ 1ಇಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ಗ್ರೂಪ್ 1ಗೆ ಜಾಸ್ತಿ ಅಟಾಮಿಕ್ ರೇಡಿಯಸ್ ಇರುತ್ತೆ. ಆ್ಯಂಡ್ ಆ್ಯಸ್ ಯು ಮೂವ್ ಟು ದ ರೈಟ್ ಸೈಡ್ ಫ್ರಮ್ ದ ಲೆಫ್ಟ್ ಸೈಡ್ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್. ಅಂದರೆ ಸೋಡಿಯಮ್ಗೆ ಕಂಪೇರ್ ಮಾಡಿದ್ರೆ ಮೆಗ್ನೀಷಿಯಂ ಸಣ್ಣ ಸೈಜ್, ಪೊಟ್ಯಾಷಿಯಮ್ಗೆ ಕಂಪೇರ್ ಮಾಡಿದ್ರೆ ಕ್ಯಾಲ್ಶಿಯಮ್ದ ಅಟಾಮಿಕ್ ರೇಡಿಯಸ್ ಬಂದು ಕಡಿಮೆ ಇದೆ. ಆ್ಯಂಡ್ ಆಲ್ಸೋ ಯು ನೋ ದ್ಯಾಟ್ ಅದೇ ಗ್ರೂಪ್ ತಗೊಂಡ್ರೆ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದೀರಾ ಅಂದರೆ ಸೋಡಿಯಮ್ಗೂ ಪೊಟ್ಯಾಷಿಯಮ್ಗೂ ಕಂಪೇರ್ ಮಾಡಿದ್ರೆ ಪೊಟ್ಯಾಷಿಯಮ್ ಹ್ಯಾಸ್ ಲಾರ್ಜೆಸ್ಟ್ ಅಟಾಮಿಕ್ ರೇಡಿಯಸ್ ಬಿಕಾಸ್ ಆಫ್ ದ ಮೋರ್ ಶೆಲ್ಸ್ ಆ್ಯಂಡ್ ಲೆಸ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆರ್ ಅಯೋನೈಸೇಷನ್ ಪೊಟೆನ್ಷಿಯಲ್ ಅಂತಲೂ ಹೇಳ್ಬೋದು ಅಲ್ವಾ? ಹಾಗಾಗಿ ಇಟ್ಸ್ ದ ಪೊಟ್ಯಾಷಿಯಮ್ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಅಟಾಮಿಕ್ ರೇಡಿಯಸ್. ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ವುಡ್ ಲೂಸ್ ಅನ್ ಎಲೆಕ್ಟ್ರಾನ್ ಈಸಿಲಿ? ಇದಕ್ಕೂ ಬೇಕಾಗಿರೋದು ಫ್ಯಾಕ್ಟ್ ಏನು? ಇಟ್ ಶುಡ್ ಹ್ಯಾವ್ ಗ್ರೇಟರ್ ಅಟಾಮಿಕ್ ರೇಡಿಯಸ್. ಸೊ ಪೊಟ್ಯಾಷಿಯಮ್ ಕ್ಯಾನ್ ಲೂಸ್ electrons easily. Which of the following elements does not lose an electron easily? ಇದಕ್ಕೆ ಬೇಕಾಗಿರೋ ಫ್ಯಾಕ್ಟ್ ಅಂದರೆ it should be a non-metal. Non-metals are electronegative. Metals are electropositive. So non-metal fluorine will not lose electrons easily. Which of the following are characteristics of isotope of an element? Isotope ಬಗ್ಗೆ ಜಾಸ್ತಿ ಅವ್ರು ಕೇಳಲ್ಲ ನಿಮ್ಮ 10th standard SSLC ಅಲ್ಲಿ. 9th standard ಜಾಸ್ತಿ ಕೇಳ್ತಾ ಇದ್ರು. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಆನ್ ಇಟ್. ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಸಮ್ಟೈಮ್ಸ್ ಐಸೋಟೋಪನ್ನು ಮೆಂಡಲಿಯಸ್ ಪಿರಿಯಾಡಿಕ್ ಟೇಬಲಲ್ಲಿ ಪ್ಲೇಸ್ ಇರಲಿಲ್ಲ, ಬಟ್ ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ ಪ್ಲೇಸ್ ಇತ್ತು. ಅದಕ್ಕೆ ಅಂತ ಹೇಳೋ ನಾವು ಒಂದು ಟ್ಯಾಗ್ಲೈನ್, ಮೇನ್ ಟ್ಯಾಗ್ಲೈನ್ ಕೊಡ್ತೀವಿ. ಸೊ ವಿ ಶುಡ್ ನೋ ವಾಟ್ ಐಸೋಟೋಪ್ಸ್ ಆರ್ ದೆನ್ ಅಲ್ವಾ? ಐಸೋಟೋಪ್ಸ್ ವಿಲ್ ಹ್ಯಾವ್ ಸೇಮ್ ಮಾಸ್ ಅಲ್ಲ, isotopes will have same atomic number. ಹೌದು. isotopes will show same physical property ಅಲ್ಲ, ಸೇಮ್ ಕೆಮಿಕಲ್ ಪ್ರಾಪರ್ಟಿ. ಹೌದು. ಸೊ ನೆನ್ಪಿಟ್ಕೊಳ್ಳಿ, ಐಸೋಟೋಪ್ಸ್ ಅಂತ ಹೇಳುವಂಥದ್ದು ಹೈಡ್ರೋಜನ್, ಡ್ಯೂಟೀರಿಯಂ, ಟ್ರೀಟಿಯಂ ಎಲ್ಲದಕ್ಕೂ ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ. ಒಂದು ಇಲ್ಲಿ 0 ಮಾಸ್ ನಂಬರ್ ಬಂದು 0 ಆಗೋಕ್ಕೆ ಚಾನ್ಸ್ ಇಲ್ಲ. 1, ಇಲ್ಲಿ 2, ಇಲ್ಲಿ 3 ಅಂದರೆ ಇಲ್ಲಿ 1 ಇಲ್ಲಿ 1 + 2 ಇಲ್ಲಿ 2 ನ್ಯೂಟ್ರಾನ್ ಇರುತ್ತೆ, ಇಲ್ಲಿ 1 ನ್ಯೂಟ್ರಾನ್ ಇರುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಐಸೋಟೋಪ್. ಸೊ ಯಾವುದು ಇಲ್ಲಿ ವೇರಿ ಆಗ್ತದೆ? ಸೇಮ್ ಅಟಾಮಿಕ್ ನಂಬರ್ ಅಂದರೆ ಸೇಮ್ ಎಲೆಕ್ಟ್ರಾನ್ ಅಂದರೆ ಸೇಮ್ ಕೆಮಿಕಲ್ ಪ್ರಾಪರ್ಟಿ, ಬಟ್ ಮಾಸ್ ವ್ಯಾಲ್ಯೂ ಡಿಫ್ರೆಂಟ್ ಇದ್ರೆ ಫಿಸಿಕಲ್ ಪ್ರಾಪರ್ಟಿ ಏನಾಗಬೇಕು? ಡಿಫ್ರೆಂಟ್ ಆಗಬೇಕು. ಹಾಗಾಗಿ ಸೊ ವಿ ಕ್ಯಾನ್ ಸೇ ದಟ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಒನ್ ಇಸ್ ಕರೆಕ್ಟ್ ಅಲ್ವಾ? ಆಪ್ಷನ್ ಡಿ ಇಸ್ ಕರೆಕ್ಟ್. Which one of the following depict the correct representation of atomic radius of an atom? ಯಾವುದು ಕರೆಕ್ಟ್ ರೆಪ್ರೆಸೆಂಟ್ ಮಾಡುತ್ತೆ ರೇಡಿಯಸ್ ಅಂತ ಹೇಳೋದು? ರೇಡಿಯಸ್ ಅಂತ ಹೇಳುವಂಥದ್ದು ಯಾವುದಾಗಿರ್ಬೇಕು ಮಕ್ಕಳೇ? ಫ್ರಮ್ ದ ಸೆಂಟರ್ ಎಲ್ಲಿವರೆಗೆ ಎಲೆಕ್ಟ್ರಾನ್ಸ್ ಇದೆ ನೋಡಿ. ಇಲ್ಲಿ 4 ಶೆಲ್ ಕೊಟ್ಟಿದ್ದಾರೆ, ಬಟ್ ಈ ಒಂದು ಶೆಲ್ಲಲ್ಲಿ ಅಷ್ಟೇ ಎಲೆಕ್ಟ್ರಾನ್ಸ್ ಇದೆ. ಸೆಂಟರಿಂದ ಅಲ್ಲಿವರೆಗಿರೋ ಡಿಸ್ಟೆನ್ಸ್ನ ಅಟಾಮಿಕ್ ರೇಡಿಯಸ್ ಅಂತ ಹೇಳಿ ಕರಿತೀವಿ. ಚೆಕ್ ಮಾಡಿ, ಇಲ್ಲಿ 1 2 3 4 ಶೆಲ್ ಇದೆ. ಸೊ ಸೆಂಟರಿಂದ 4 ಶೆಲ್ ಇರೋ ಕಡೆಗೂ ಅಂದರೆ ಡಯಾಗ್ರಾಮ್ 2 ಡಯಾಗ್ರಾಮ್ 3 ಎರಡೂ ಕೂಡ ಏನು ಮಾಡುತ್ತೆ? ಕರೆಕ್ಟ್ ಆಗಿರುವಂತಹ ರೆಪ್ರೆಸೆಂಟೇಷನ್ ತೋರಿಸುತ್ತೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಇನ್ಕ್ರೀಸ್ ವೈಲ್ ಮೂವಿಂಗ್ ಡೌನ್ ದ ಗ್ರೂಪ್? ಯಾವ್ದು ಜಾಸ್ತಿ ಆಗಲ್ಲ ನೀವು ಗ್ರೂಪಲ್ಲಿ ಹೋಗ್ತೀರಾ ಅಂದರೆ? ಅಟಾಮಿಕ್ ರೇಡಿಯಸ್ ಜಾಸ್ತಿ ಆಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ, ಶೆಲ್ಸ್ ಜಾಸ್ತಿ ಆಗುತ್ತೆ, ವ್ಯಾಲೆನ್ಸಿ ಅದೇ ಥರ ಇರುತ್ತೆ. ಹಾಗಾಗಿ ವ್ಯಾಲೆನ್ಸಿ ಈಸ್ ದ ಕರೆಕ್ಟ್ ಆನ್ಸರ್.
ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ ಆಫ್ ಎಲಿಮೆಂಟ್ ಈಸ್ ರಿಟರ್ನ್ ಇನ್ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಈಗ ಈ ಗ್ರೂಪ್ ಆಫ್ ಎಲಿಮೆಂಟ್ ತಗೊಂಡ್ರೆ ಬೆರಿಲಿಯಂ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ ಕರೆಕ್ಟ್ ಇದೆ ಅಲ್ವಾ? ನೀವು ರೋ ವೈಸ್ ಬರೀತಾ ಹೋದ್ರೂ ಬೆರಿಲಿಯಂ ಆದಮೇಲೆ ಮೆಗ್ನೀಷಿಯಂ, ಮೆಗ್ನೀಷಿಯಂ ಆದಮೇಲೆ ಕ್ಯಾಲ್ಶಿಯಂ. ಡೌನ್ ಹೋಗ್ತಾ ಇದ್ದೀರಾ ಅಂದರೆ ಸೈಜ್ ಜಾಸ್ತಿ ಆಗುತ್ತೆ, ದ ಕೆಪಾಸಿಟಿ ಆಫ್ ದ್ಯಾಟ್ ಎಲಿಮೆಂಟ್ ಟು ಲೂಸ್ ಎಲೆಕ್ಟ್ರಾನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಕರೆಕ್ಟ್ ಆಗಿರುವಂತಹ ಒಂದು ಆರ್ಡರ್ ಅಲ್ವಾ? ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್ ಇದಲ್ಲ, ಯಾಕೆಂದರೆ ಸಿಲಿಕಾನ್ ಇಸ್ ನಾಟ್ ದ್ಯಾಟ್ ಆಕ್ಟಿವ್ ವೆನ್ ಇಟ್ ಕಮ್ಸ್ ಟು ಗಿವಿಂಗ್ ಅಪ್ ದಿ ಎಲೆಕ್ಟ್ರಾನ್ಸ್. ಮೆಟಾಲಿಕ್ ಕ್ಯಾರೆಕ್ಟರ್ ಇದಕ್ಕಂತೂ ಬರೋದೇ ಇಲ್ಲ, ಬಿಕಾಸ್ ಅವರು ನಾನ್ ಮೆಟಲ್ಸ್ಗಳು. ಟ್ಯಾಗ್ ಬಂದ್ಬಿಟ್ಟು ಫಸ್ಟ್ ಆಪ್ಷನು ಸೆಕೆಂಡ್ ಆಪ್ಷನ್ಗೂ ಬರುತ್ತೆ. ಟೈಅಪ್ ಬಂದ್ಬಿಟ್ಟು ಆ ಟೈಅಪ್ಪಲ್ಲಿ ನೀವು ಬಿಡಿಸ್ಕೊಳ್ಬೇಕು ಕರೆಕ್ಟಾಗಿ. ಸೋಡಿಯಮು, ಲಿಥಿಯಂ, ಪೊಟ್ಯಾಷಿಯಮಲ್ಲಿ ಏನು ರಾಂಗ್ ಇದೆ? ಫಸ್ಟ್ ಲಿಥಿಯಂ, ಆಮೇಲೆ ಸೋಡಿಯಂ, ಆಮೇಲೆ ಪೊಟ್ಯಾಷಿಯಂ. ಯಾಕೆಂದರೆ ನೀವು ಗ್ರೂಪ್ ವೈಸ್ ಬರೀತೀರಾ ಅಂದರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಈ ಥರ ಬರುತ್ತೆ. ಸೊ ಆ್ಯಸ್ ಯು ಮೂವ್ ಡೌನ್ ದ ಗ್ರೂಪ್, ಪೊಟ್ಯಾಷಿಯಮ್ಗೆ ಜಾಸ್ತಿ ಸೈಜ್ ಇದೆ ಮತ್ತು ಪೊಟ್ಯಾಷಿಯಮ್ ಕ್ಯಾನ್ ಈಸಿಲಿ ಲೂಸ್ ದ ಎಲೆಕ್ಟ್ರಾನ್ಸ್ ಆಲ್ಸೋ. Up to which element the law of octave was found to be applicable? Calcium. Which of the following is the outermost shell of elements of period? ಯಾವುದು ಸೆಕೆಂಡ್ ಪೀರಿಯಡ್ ಅಂತ ಹೇಳಿ ತಗೊಂಡ್ರೆ outermost shell ಯಾವುದು? L shell. Mendeleev's periodic table ಅಲ್ಲಿ gaps were left for the elements to be discovered later. Which of the element found place in the periodic table later? ಯಾವುದದು? ಜರ್ಮೇನಿಯಮ, ಕ್ಲೋರಿನ, ಆಕ್ಸಿಜನ, ಎಕಾ, ಸಿಲಿಕಾನ್ ಅಂತ ಹೇಳೋ ಹೆಸರಲ್ಲಿ ಜರ್ಮೇನಿಯಂ ಪ್ಲೇಸ್ ತಗೊಳ್ತು. ಇದೇ ಥರ ಎಕಾ ಬೋರಾನ್, ಸ್ಕ್ಯಾಂಡಿಯಂ, ಎಕಾ ಅಲ್ಯೂಮಿನಿಯಂ, ಗ್ಯಾಲಿಯಂ ಈ ಮೂರು ಕೂಡ ಪ್ಯಾರಲಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಇಫ್ ದ ಟೂ ಮೆಂಬರ್ಸ್ ಆಫ್ ಡಾಬರಿನ ಟ್ರಯಾಡ್ ಆರ್ ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ದ ಥರ್ಡ್ ಮೆಂಬರ್ ಯಾವುದಿರುತ್ತೆ? ಇದು ಟ್ರಯಾಡ್ ಬಂದು ಡಾಬರಿನ ಅಂತ. ಇನ್ನೊಂದು ಟ್ರಯಾಡ್ ಯಾವುದಿತ್ತು? ಮೂರು ಟ್ರಯಾಡ್ನ ಒಂದು ಟ್ರಯಾಡ್ ಬಗ್ಗೆ ಕೇಳ್ತಿದ್ದಾರೆ ಕ್ವೆಶನ್ ಅಂದರೆ ಮೂರು ಟ್ರಯಾಡ್ ನೆನ್ಪಿಟ್ಕೊಳ್ಳಿ. ರಿಲೇಟೆಡ್ ಟು ಎನಿ ಟ್ರಯಾಡ್ ದೇ ಕ್ಯಾನ್ ಆಸ್ಕ್ ಕ್ವೆಶನ್ ಅಲ್ವಾ? ಸೊ ಆನ್ಸರ್ ಬಂದ್ಬಿಟ್ಟು ಬೇರಿಯಂ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆರ್ ಕರೆಕ್ಟ್? ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಮಾತಾಡೋದಾದ್ರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ? ಎಲಿಮೆಂಟ್ಸ್ ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆರ್ ಅರೇಂಜ್ಡ್ ಆನ್ ದ ಬೇಸ್ ಆಫ್ ದೇರ್ ಡಿಕ್ರೀಸಿಂಗ್ ಅಟಾಮಿಕ್ ನಂಬರ್. ಇದು ರಾಂಗ್. Elements in the modern periodic table are arranged on the basis of their increasing atomic mass. Idu kuda wrong. Isotopes are placed in adjoining group in the periodic table. Wrong. The elements in the modern periodic table are arranged on the basis of increasing atomic number. So first to second to third idu Mendeleev's periodic table agittu, not modern periodic table alva. Hagagi combination answers bandaga ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ? ಓನ್ಲಿ ಲಾಸ್ಟ್ ಒನ್. ಆಪ್ಷನ್ ಡಿ ಮಾತ್ರ ಕರೆಕ್ಟ್ ಇದೆ. ಫಸ್ಟು ಸೆಕೆಂಡು ಥರ್ಡು ರಾಂಗ್ ಇದೆ. ಕೇಳ್ಕೊಳ್ಳಿ ನಿಮ್ಮನ್ನು ಯಾಕೆ ಅದು ರಾಂಗ್ ಅಂತ ಹೇಳಿ. ಸೊ ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ ಎಷ್ಟು ಪೀರಿಯಡ್ ಇದೆ? 7 ಪೀರಿಯಡ್ಸ್ ಇದೆ. 7 ಪೀರಿಯಡ್ಸ್ ಇದೆ. ಎಷ್ಟು ಗ್ರೂಪ್ ಇದೆ? 7 ಗ್ರೂಪಾ? ಅಲ್ಲ, 18 ಗ್ರೂಪ್ ಇದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಗಿವ್ಸ್ ದ ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ರೇಡಿಯೈ OFN? ಆಕ್ಸಿಜನ್, ಫ್ಲೂರಿನ್, ನೈಟ್ರೋಜನ್. ಹೇಗೆ ಬರ್ತೀರಾ ಪಿರಿಯಾಡಿಕ್ ವೈಸಲ್ಲಿ? ಯಾವುದಕ್ಕೆ ಅಟಾಮಿಕ್ ರೇಡಿಯಸ್ ಜಾಸ್ತಿ ಇದೆ? ನೀವು ಈ ಥರ ಹೋಗ್ತಾ ಇದ್ದೀರಾ ಲೆಫ್ಟ್ ಸೈಡಿಗೆ ಅಂತ ಹೇಳಿದ್ರೆ ರೈಟ್ ಟು ಲೆಫ್ಟ್ ಹೋಗ್ತಿದ್ರೆ ಅಂದರೆ ಸೈಜ್ ಕಡಿಮೆ ಆಗಬೇಕು. ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ನ್ಯೂಕ್ಲಿಯರ್ ಎಫೆಕ್ಟ್ ಆಸ್ ವೆಲ್ ಆಸ್ ಸೇಮ್ ನಂಬರ್ ಆಫ್ ಶೆಲ್ಸಿಗೆ ನೀವೇನು ಮಾಡ್ತೀರಾ? ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡ್ತಾನೇ ಇರ್ತೀರ ಅಲ್ವಾ? ಸೊ ನೈಟ್ರೋಜನ್ಗೆ ಜಾಸ್ತಿ ಇರಬೇಕು, ಫಾಲೋಡ್ ಬೈ ಆಕ್ಸಿಜನ್, ಫಾಲೋಡ್ ಬೈ ಫ್ಲೂರಿನ್. ಸೊ ನೈಟ್ರೋಜನ್ ಗ್ರೇಟರ್, ಅಟಾಮಿಕ್ ರೇಡಿಯಸ್ ಗ್ರೇಟರ್ ಕಂಪೇರ್ ಟು ಆಕ್ಸಿಜನ್, ಕಂಪೇರ್ ಟು ಫ್ಲೂರಿನ್. ಸೊ ಯಾವ ಟ್ರೆಂಡನ್ನು ಫಾಲೋ ಮಾಡ್ಬೋದು ನಾವಿಲ್ಲಿ? ಇದನ್ನು ಫಾಲೋ ಮಾಡ್ಬೋದು, ಆಪ್ಷನ್ ಡಿ ಅನ್ನು. ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಎಲಿಮೆಂಟ್ ಈಸ್ 282. ದ ಎಲಿಮೆಂಟ್ ಬಿಲಾಂಗ್ ಟು 2 ಅಂದರೆ ಸೆಕೆಂಡ್ ಗ್ರೂಪ್. Arrange the following elements in the order of their decreasing metallic character. ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತಾ ಆಗ್ತಾ ಬರಬೇಕು, ಅಂದರೆ ಜಾಸ್ತಿಯಿಂದ ಕಡಿಮೆ. ಇಷ್ಟರಲ್ಲೂ ಮೆಟಾಲಿಕ್ ಕ್ಯಾರೆಕ್ಟರ್ ಯಾರಿಗೆ ಜಾಸ್ತಿ? ಸೋಡಿಯಂಗೆ ಜಾಸ್ತಿ. ಸೋಡಿಯಂ ಈಸ್ ಹ್ಯಾವಿಂಗ್ ಮೋರ್ ಕಂಪೇರ್ ಟು
magnesium compared to aluminum, compared to silicon and chlorine. Okay, so option B is correct. Next, 3 elements boron, silicon, germanium are metalloids. Option C correct ಇದೆ. Next, the element with atomic number 14 is hard and forms acidic oxide. ಯಾವ್ದದು? Silicon. Silicon dioxide is an acidic oxide. Okay na? And covalent halide. ಅದ್ರ covalent halide ನ ಕೂಡ ಫಾರ್ಮ್ ಮಾಡ್ಕೊಳ್ಳುತ್ತೆ, but this point is not required for you. To which of the following categories does the element belong to? ಈ ಸಿಲಿಕಾನ್ ಅಂತ ಹೇಳುವಂಥದ್ದು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ? ಅದು ಮೆಟಲಾ, ನಾನ್ ಮೆಟಲಾ, ಮೆಟಲಾಯ್ಡಾ? ಸೊ ಇಟ್ ಶುಡ್ ಬಿ ಮೆಟಲಾಯ್ಡ್. ನೆಕ್ಸ್ಟ್, ಅರೇಂಜ್ ದ ಫಾಲೋವಿಂಗ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಯಾವುದಕ್ಕೆ ಲೀಸ್ಟ್ ಇದೆ ಇದರಲ್ಲಿ? ಲೀಥಿಯಂ ಇಸ್ ಲೆಸ್ಸರ್ ಕಂಪೇರ್ಡ್ ಟು ಬೆರಿಲಿಯಂ. ವಿಚ್ ಇಸ್ ಲೆಸ್ಸರ್ ಕಂಪೇರ್ಡ್ ಟು ಕಾರ್ಬನ್, ಲೆಸ್ಸರ್ ಕಂಪೇರ್ಡ್ ಟು ಆಕ್ಸಿಜನ್, ಲೆಸರ್ ಕಂಪೇರ್ಡ್ ಟು ಫ್ಲೂರಿನ್. ಅವ್ರು ಯಾವ ಆರ್ಡರ್ ಕೇಳಿದರೆ? ಇನ್ಕ್ರೀಸಿಂಗ್ ಆರ್ಡರ್, ಅಂದರೆ ಕಡಿಮೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಟು ಜಾಸ್ತಿ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಎಲ್ಲಿದೆ ಈ ಆರ್ಡರ್? ಫ್ಲೂರಿನ್, ಲಿಥಿಯಂ, ಬೆರಿಲಿಯಂ, ಕಾರ್ಬನ್, ಆಕ್ಸಿಜನ್, ಫ್ಲೂರಿನ್. ಆಪ್ಷನ್ ಬಿ ಈಸ್ ಮೋರ್ ರಿಲೆವೆಂಟ್. ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ವಿಲ್ ಫಾರ್ಮ್ ಆಸಿಡಿಕ್ ಆಕ್ಸೈಡ್? 7 ಇದ್ರೆ ನೈಟ್ರೋಜನ್, ಓಕೆ, ಅಟಾಮಿಕ್ ವಿತ್ ಅಟಾಮಿಕ್ ನಂಬರ್ 3 ಲಿಥಿಯಂ. 12 ಇದ್ರೆ ಮೆಗ್ನೀಷಿಯಂ, ಪೊಟ್ಯಾಷಿಯಂ. ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಲಿಥಿಯಂ ಬೇಸಿಕ್ ಅಲ್ವಾ? ಸೊ ನೈಟ್ರೋಜನ್ ಏನು ಮಾಡುತ್ತೆ? ನಾನ್ ಮೆಟಲ್ ಆಗಿರೋ ಕಾರಣ ನಾನ್ ಮೆಟಲ್ದು ಆಕ್ಸೈಡ್ಸ್ ಆರ್ ಆಸಿಡಿಕ್. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಟ್ರೈಆಕ್ಸೈಡ್, ಅವುಗಳು ನೈಟ್ರಿಕ್ ಆ್ಯಸಿಡ್, ನೈಟ್ರಸ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡನ್ನು ಫಾರ್ಮ್ ಮಾಡುತ್ತೆ ಅಲ್ವಾ? ಆಕ್ಸೈಡ್ ಆಫ್ ನೈಟ್ರೋಜನ್ HNO3 ಅನ್ನು ಕೊಡುತ್ತೆ. ಆಕ್ಸೈಡ್ ಆಫ್ ನೈಟ್ರೋಜನ್ HNO2, ನೈಟ್ರಸ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ ಅನ್ನು ಕೊಡುವ ಕಾರಣಕ್ಕೋಸ್ಕರ ಇಟ್ ಇಸ್ ಆಪ್ಷನ್ ಎ. ವಾಟ್ ಟೈಪ್ ಆಫ್ ಆಕ್ಸೈಡ್ ವುಡ್ ಎಕಾ ಅಲ್ಯೂಮಿನಿಯಂ ಫಾರ್ಮ್? ಎಕಾ ಅಲ್ಯೂಮಿನಿಯಂ ಅಂತ ಹೇಳುವಂಥದ್ದು ಸಿಲಿಕಾನ್, ಓಕೆ, ಗ್ಯಾಲಿಯಂ. ಗ್ಯಾಲಿಯಂ ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿದ್ರೆ ಇದ್ರದ್ದು ಚಾರ್ಜ್ ಬಂದು 3 ಇರುತ್ತೆ, ಆಕ್ಸಿಜನ್ದು 2 ಇರುತ್ತೆ. ಸೊ Ga2O3 ಗ್ಯಾಲಿಯಂ ಆಕ್ಸೈಡ್. ಸೊ ಅವರು ಗ್ಯಾಲಿಯಂ ಬದಲಿಗೆ ಆ ಮೆಟಲ್ನ ಜನರಲ್ ಆಗಿ ಇ ಅಂತ ಹೇಳಿಕೊಟ್ರು, ಬಟ್ ಇಗೆ 2 ಇರುತ್ತೆ, ಇಗೆ 3 ಇರುತ್ತೆ ಚಾರ್ಜ್. ಸೊ ಇಟ್ ಶುಡ್ ಬಿ E2O3. ಈ ಪಕ್ಕದಲ್ಲಿ 2 ಬರೋದು ಆಕ್ಸಿಜನ್ ಚಾರ್ಜ್ ಆಗಿರುತ್ತೆ, ಆಕ್ಸಿಜನ್ ಪಕ್ಕದಲ್ಲಿ ಬರುವಂತಹ 3 ಅಂತ ಹೇಳುವಂಥದ್ದು ಗ್ಯಾಲಿಯಮ್ದು ಚಾರ್ಜ್ ಆಗಿರುತ್ತೆ. ನೆಕ್ಸ್ಟ್, ದ ಎನರ್ಜಿ ಗಿವನ್ ಔಟ್ ವೆನ್ ಎಲೆಕ್ಟ್ರಾನ್ ಇಸ್ ಆಡೆಡ್ ಟು ಅನ್ ಆಟಮ್ ಈಸ್. ಇಲೆಕ್ಟ್ರಾನ್ನ ನೀವು ಆ್ಯಡ್ ಮಾಡ್ತೀರಾ, ಬಟ್ ಅಲ್ಲಿಂದ ಎನರ್ಜಿ ಹೊರಗಡೆ ಬರುತ್ತೆ ಅಂದರೆ ಅದನ್ನು ಇಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳಿ ಕರೀತಾರೆ. ಇದು ಇಲ್ಲ, ಇಟ್ ಇಸ್ ಎಕ್ಸ್ಟ್ರಾ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್, ಎಲಿಮೆಂಟ್ X forms a chloride with the formula XCl2, which is a solid with high melting point. X would most likely in the same group of the periodic table as. ಈಗ XCl2 ಫಾರ್ಮ್ ಆಗುತ್ತೆ ಅಂದರೆ ಸೋಡಿಯಂ ಪಾಸಿಬಲ್ ಅಲ್ಲ, ಅಲ್ಯೂಮಿನಿಯಂ ಪಾಸಿಬಲ್. ಯಾಕೆಂದರೆ ಸೋಡಿಯಂ ಕ್ಲೋರೈಡ್ Cl ಬಂದು 1, ಅಲ್ಯೂಮಿನಿಯಂ ಏನಾಯಿತು? AlCl3 ಆಯಿತು. ಮೆಗ್ನೀಷಿಯಂ ಕ್ಲೋರೈಡ್ ಅದು MgCl2. ಸಿಲಿಕಾನ್ ಏನಾಯಿತು? ಟೆಟ್ರಾಕ್ಲೋರೈಡ್ CiCl4 ಆಯ್ತದು, SiCl4. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಏನಾಯಿತು? XCl2 ಅಂತ ಹೇಳಿ ಬಂದಾಗ they are talking about magnesium chloride which has high melting point. Okay, next question, which pair of the following set of elements likely to have similar chemical behavior? Similar chemical behavior anta helidre they both should be placed in the same group. So ಇಲ್ಲಿ sodium and aluminum, no, they are in the different group, group 1 and group 3, group 13. Argon and potassium, group 18 and group 1. Nitrogen, phosphorus, group 17. Sorry, group 15. Group 15, nitrogen, phosphorus, arsenic, antimony, bismuth. ಅಲ್ವಾ? ಈ ಎಲ್ಲ ಎಲಿಮೆಂಟ್ಸ್ಗಳು ಗ್ರೂಪ್ 15 ಅಲ್ಲಿ ಬರುವಂಥವು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎನ್ ಎಲಿಮೆಂಟ್ X ಹ್ಯಾಸ್ 2 ಆರ್ಬಿಟ್ ಅಂತೆ. Xಗೆ ಫಸ್ಟ್ ಆರ್ಬಿಟ್ ಇಸ್ K, ಸೆಕೆಂಡ್ ಆರ್ಬಿಟ್ ಇಸ್ L, ವಿಚ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ದೆನ್ X ಈಸ್, ಸೊ 2 ಮತ್ತು 8 ಇದೆ ಅಂದರೆ ಇಟ್ ಶುಡ್ ಹ್ಯಾವ್ ಟೋಟಲ್ 10 ಎಲೆಕ್ಟ್ರಾನ್ಸ್. 10 ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿದ್ರೆ ಎಲಿಮೆಂಟ್ ಶುಡ್ ಬಿ ಯಾವುದಾಗಿರ್ಬೋದು?
neon. So that's all. So I've covered all the concept in this MCQ questions. ನಿಮಗೆ ಗೊತ್ತಿದೆ ಈಗ ಯಾವ ಥರ ಕ್ವೆಶನ್ಸ್ನ ಕೇಳ್ತಾರೆ ಅಂತ ಹೇಳಿ. ಕಾರ್ಬನ್ ಆ್ಯಂಡ್ ಕಂಪೌಂಡ್ ಚಾಪ್ಟರ್ ಫೋಕಸ್ ಆನ್ ಸ್ಟ್ರಕ್ಚರಲ್ ಫಾರ್ಮುಲಾ, ಆಲ್ಕೈನ್ದು ಡಾಟ್ ಸ್ಟ್ರಕ್ಚರ್ ಆ್ಯಸ್ ವೆಲ್ ಆಸ್ ಇನ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಬಂದಾಗ ಅಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರ್, ಅಟಾಮಿಕ್ ರೇಡಿಯಸ್ದು ಆರ್ಡರ್, ಮೆಂಡಲೀವ್ಸ್ದು ಲಾ ಏನು, ಮಾಡರ್ನ್ ಪಿರಿಯಾಡಿಕ್ ಲಾದು ಲಾ ಏನು ಅಂತ ಹೇಳೋದನ್ನ ಪ್ರಾಪರಾಗಿ ಕಲೀರಿ. ಸೊ ಡಿಸ್ಕ್ರಿಪ್ಟಿವ್ ಕ್ವೆಶನಲ್ಲಿ 1 ಮಾರ್ಕ್ ವೆರಿ ಶಾರ್ಟ್ ಆನ್ಸರ್ ಮತ್ತು ಶಾರ್ಟ್ ಆನ್ಸರ್ ಕ್ವೆಶನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೆಮಿಸ್ಟ್ರಿದು. ದಿಸ್ ವಾಸ್ ಓನ್ಲಿ ಅಬೌಟ್ ದ MCQ questions. So we'll meet you in the descriptive question videos. Till then, bye. Hi, hello everyone. Namaskara eldrigu. Ultimately we have reached the final stage. ಸೊ ಎಕ್ಸಾಮಿನೇಷನ್ ತುಂಬಾ ಹತ್ರ ಇದೆ, ನಿಮ್ಮ ಎಲ್ಲರ ಪ್ರಿಪ್ರೇಷನ್ ಕೂಡ ಹಾಗೆ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಕ್ಲಾಸ್ 10 ಬಯಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ MCQsಗಳು ಮತ್ತು ಫಿಕ್ಸ್ಡ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಬಟ್ ಇವತ್ತಿನ ಸೆಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ MCQs. ಆ್ಯಂಡ್ ರಿಮೆಂಬರ್, ದಿಸ್ ವಿಡಿಯೋ ಇಸ್ ನಾಟ್ ಓನ್ಲಿ ಫಾರ್ MCQs. ವಾಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್, ನೀವು ಒಂದನ್ನೇ ಫೋಕಸ್ ಮಾಡಬೇಡಿ. ಇಫ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಎನಿ ಒನ್ ಆಫ್ ದ ಕ್ವಶನ್, ಯಾವುದಾದ್ರೂ ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ಅಲ್ಲಿ ನಾನು 2-3 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಇರ್ತೀನಿ. ಸೊ ಕಂಪ್ಲೀಟ್ ಆಗಿ ಸೆಷನ್ ನೋಡಿ. ಓಕೆ, ಸೊ ದಿಸ್ ಕಂಪ್ಲೀಟ್ ಸೆಷನ್ ನಿಯರ್ಲಿ ಅಬೌಟ್ 40, 50, 60 ಮಿನಿಟ್ಸ್ ಸೆಷನ್ ವಾಟ್ ಐ ಆಮ್ ಗೋಯಿಂಗ್ ಟು ಟೇಕ್ ರೈಟ್ ನೌ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಐ ಹೋಪ್ ಯು ವಿಲ್ ಗೆಟ್ ದ ಎಂಟೈರ್ ಸಿಲೆಬಸ್ ಆಫ್ ಬಯಾಲಜಿ ರಿವಿಷನ್. ನಿಮಗೆ ರಿವಿಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ಪ್ರಿವಿಯಸ್ಲಿ ಅಂಡ್ ವಾಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ಫ್ಯೂಚರ್ ಆಸ್ ವೆಲ್. ಯಾವ ತರ ಕೇಳಬಹುದು ಅಂತ ಹೇಳಿ. ಓಕೆನಾ? ಸೊ ವೆರಿ ಫಸ್ಟ್ ಕ್ವಶನ್ ಫ್ರಮ್ ದ ಚಾಪ್ಟರ್ ಲೈಫ್ ಪ್ರೋಸೆಸ್. ಸೊ ಚಾಪ್ಟರ್ ವೈಸ್ ಇಂದನೇ ತೆಗೆದುಕೊಳ್ತಾ ಹೋಗೋಣ. ಲೈಫ್ ಪ್ರೋಸೆಸ್ ಇದೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್, ಸೊ ಹೆರಿಡಿಟಿ ಅಂಡ್ ಎವಲ್ಯೂಷನ್, ಅವರ್ ಎನ್ವೈರನ್ಮೆಂಟ್ ಅಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಲಾಸ್ಟ್ 2 ಚಾಪ್ಟರ್ಸ್ ಅನ್ನ ಕಂಬೈನ್ ಮಾಡಿದ್ದೀನಿ ಅಂಡ್ ಓನ್ಲಿ ಐ ಹ್ಯಾವ್ ಟೇಕನ್ 2 or 3, I mean nearly about 7 to 8 questions. Okay, so first question from the first chapter is here. They have asked many times, but ಈ ಚಾಪ್ಟರ್ ಅಲ್ಲಿ ನೆನ್ಪಿಟ್ಕೊಳ್ಳಿ, MCQsಗಳು ಬರೋದು ತುಂಬಾ ಕಡಿಮೆ. ಯಾಕೆಂದ್ರೆ ಕೇಳೋ ಕ್ವಶನ್ಸ್ಗಳು ತುಂಬಾನೇ ಇರುತ್ತೆ, ಶಾರ್ಟ್ ಆನ್ಸರ್ ಟೈಪ್ ಆಫ್ ಜೊತೆಗೆ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಗಳಲ್ಲಿ. ಹಾಗಾಗಿ MCQsಗಳು ಇದುವರೆಗೂ ಕೇಳಿಲ್ಲ. ಓಕೆ, ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬಟ್ ಯಾವ ತರ ಆನ್ಸರ್ ಮಾಡಬಹುದು ಕೇಳಿದ್ರೆ ಅಂತ ಅವಾಗಲೇ ಹೇಳಿದೆ. ನೀವು MCQsಗೆ ಅಂತ ಮಾತ್ರ ಫೋಕಸ್ ಮಾಡಬೇಡಿ ಈ ಸೆಷನ್ ಅನ್ನ. ಜಸ್ಟ್ ಫೋಕಸ್ ಫಾರ್ ದ ಎಂಟೈರ್ ರಿವಿಷನ್, ಯು ವಿಲ್ ಗೆಟ್ ಇಟ್. ನೀವು ಓದಿದ್ದೀರಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಕ್ವಶನ್ ಇಸ್ ಹಿಯರ್, what makes acidic partially digested food from the stomach into the alkaline in the small intestine? Okay, so what makes, they are asking, the acidic food, so that is converting into alkaline. So just imagine the digestion. So okay, digestion yav tar agutte anta hage nenpidkoli. So this is the stomach, the food is coming from the mouth through the esophagus that enters here. This is called bolus. Bolus anta ಹೇಳಿದ್ರೇನು? This is the semi-solid food which is mixed with the saliva. Okay, ಇಲ್ಲಿಗೆ ಬರುತ್ತೆ ಇವಾಗ. So the hydrochloric acid which is produced from the stomach that acts on the bolus and chemically it's digested to become the chyme. ಇದು chyme ಆಗಿ ಕನ್ವರ್ಟ್ ಆಗುತ್ತೆ. So this is the partially digested food and also acidic in nature. Why it is in acidic? ಯಾಕೆ acidic ಆಗಿದೆ? Because of the presence of hydrochloric acid. Next, this chyme, partially digested acidic food, so now it is moving towards the duodenum ಗೆ ಹೋಗುತ್ತೆ, first part of the small intestine ಗೆ. Now it has to convert into the basic or neutral. ಅದು ನ್ಯೂಟ್ರಲ್ ಆಗ್ಬೇಕು. ಇವಾಗ ಅಸಿಡಿಕ್ ಇರೋದು, ಅದನ್ನ ನ್ಯೂಟ್ರಲ್ ಮಾಡಿಕೆ ಹೆಲ್ಪ್ ಮಾಡ್ತಾ ಇರೋ ಎನ್ಸೈಮ್ ಯಾವುದು ಅಥವಾ ಕೆಮಿಕಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಬೈಲ್ ಜ್ಯೂಸ್ ಸೆಕ್ರೆಟೆಡ್ ಬೈ ದ ಲಿವರ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಸೆಕ್ರೆಟೆಡ್ ಬೈ ದ ಪ್ಯಾಂಕ್ರಿಯಾಸ್, ಬೈಕಾರ್ಬನೇಟ್ ಅಯಾನ್ ಸೆಕ್ರೆಟೆಡ್ ಬೈ ದ ವಾಲ್ಸ್ ಆಫ್ ದ ಈಸೋಫೇಗಸ್. ಚಾನ್ಸೇ ಇಲ್ಲ, ಈಸೋಫೇಗಸ್ ಇಲ್ಲಿದೆಯಲ್ಲ. ನೆಕ್ಸ್ಟ್ ಇಂಟೆಸ್ಟೈನಲ್, ಆಕ್ಚುಲಿ ಇದು ಇಂಟೆಸ್ಟೈನಲ್ ಜ್ಯೂಸ್, ಸಕ್ಕಸ್ ಎಂಟರಿಕಸ್ ಅಂತ ಹೇಳ್ತೀವಿ. ಸೊ ಬೈ ದ ಜೆಜುನಮ್ ಅಂಡ್ ಇಲಿಯಂ. ಯಾವುದು ಅಸಿಡಿಕ್ ಫುಡ್ ಅನ್ನ ನ್ಯೂಟ್ರಲೈಸ್ ಮಾಡ್ತಾ ಇದೆ? ರಿಮೆಂಬರ್, ಅಟ್ ದಿಸ್ ಪಾರ್ಟ್ 2 organs are present, 2 glands are present, pancreas and another one is the liver. Illi liver ide, liver producing the bile juice, okay, which containing the bile salt. Adralli bile salt irutte.
ಓಕೆನಾ ಒಂದು. ಅಂಡ್ ಸೆಕೆಂಡ್ ಒನ್ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸಿಂಗ್ ಸಮ್ ಎನ್ಸೈಮ್ಸ್. ಎಂಜೈಮ್ಸ್ಗಳನ್ನ ಸೆಕ್ರೆಟ್ ಮಾಡುತ್ತೆ. ಯಾವ್ಯಾವುದು? 3 ಇಂಪಾರ್ಟೆಂಟ್ ಎಂಜೈಮ್ಸ್ಗಳು, ಟ್ರಿಪ್ಸಿನ್, ಲಿಪೇಸ್ ಆಸ್ ವೆಲ್ ಆಸ್ ದ ಅಮೈಲೇಸ್. ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಫ್ಯಾಟ್ ಎಲ್ಲವನ್ನು ಡೈಜೆಸ್ಟ್ ಮಾಡುತ್ತೆ ಅದು. ಸೊ ಆದ್ರೆ ಇಲ್ಲಿಗೆ ಬಂದ್ರೆ ಮೇನ್ ಆಗಿ, ಸೊ ಇಲ್ಲಿ ಲಿಪೇಸ್ ತುಂಬಾ ಕಡಿಮೆ ಇರುತ್ತೆ, ಬಟ್ ಮೇನ್ ಆಗಿ ಬೈಲ್ ಜ್ಯೂಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ವರ್ಷನ್ ಆಫ್ ದ ಫ್ಯಾಟ್ ಗೆ ಕನ್ವರ್ಟ್ ಮಾಡೋದು. ಇನ್ನೊಂದು ದಟ್ ಇಸ್ ನ್ಯೂಟ್ರಲೈಸಿಂಗ್ ದ ಅಸಿಡಿಕ್ ಫುಡ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಬೈಲ್ ಜ್ಯೂಸ್ ಸೆಕ್ರೆಟೆಡ್ ಬೈ ದ ಲಿವರ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಗಾಲ್ ಬ್ಲಾಡರ್ ದಟ್ ಮೇಕ್ಸ್ ದ ಅಸಿಡಿಕ್ ಫುಡ್ ಇನ್ ಟು ದ ನ್ಯೂಟ್ರಲ್. ಸೊ ಆಪ್ಷನ್ ಎ. ಸೊ ನೋಡಿ ಎಷ್ಟು ಇನ್ಫಾರ್ಮೇಶನ್ ಸಿಕ್ತು ಇವಾಗ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ರೈಟ್ ನೌ. So in which part of the alimentary canal digested food is absorbed? Alimentary canal starts from the anterior mouth and ends with the posterior anus. Okay, mouth ಇಂದ anus ತನಕ ಇರುತ್ತೆ. It's a complete long tube. ತುಂಬಾ ಟ್ಯೂಬ್ಗಳಿರುತ್ತೆ, ಎಲ್ಲ ಪಾರ್ಟ್ಸ್ಗಳಿರುತ್ತೆ. ಈಗ ಕಂಪ್ಲೀಟ್ ಆಗಿ ಫುಡ್ ಅಬ್ಸಾರ್ಪ್ಷನ್ ಆಗೋದು ಎಲ್ಲಿ? ಸ್ಟಮಕ್ ಅಲ್ಲಿ ಆಗುತ್ತಾ? ಸ್ಟಮಕ್ ಇಸ್ ದ ಪಾರ್ಟ್ ವೇರ್ ದ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್. ಇಲ್ಲಿ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗೋದು, ಫುಡ್ ಅಬ್ಸಾರ್ಪ್ಷನ್ ಆಗಲ್ಲ. ಓನ್ಲಿ ಫ್ಯೂ ಡ್ರಗ್ಸ್ ಆರ್ ಬೀಂಗ್ ಅಬ್ಸಾರ್ಬ್ಡ್ ಹಿಯರ್, ನಾಟ್ ಕಂಪ್ಲೀಟ್. ಅಪೆಂಡಿಕ್ಸ್ ನೋ, ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್ ಪ್ರೆಸೆಂಟ್ ನಿಯರ್ ದ ಸೀಕಮ್. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಲಾರ್ಜ್ ಇಂಟೆಸ್ಟೈನ್. See, large intestine responsible for the absorption of water and electrolytes. Absorption of water and electrolytes. Not the complete food. Illi food digestion agalla. Absorption agalla. So digested food is being absorbed by the small intestine with the help of number of folded like structures. They are called microvilli or the villi. ಕೇಳಿದಿರಲ್ಲ, ವಿಲ್ಲೈ. ಸೊ ಈ ತರ ಇರುತ್ತೆ. ಸೊ ದೀಸ್ ಆರ್ ಆಲ್ಸೋ ಕಾಲ್ಡ್ ಬ್ರಷ್ ಬಾರ್ಡರ್ಡ್ ಕೊಲುಮ್ನಾರ್ ಎಪಿಥೀಲಿಯಲ್ ಟಿಶ್ಯೂ. ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀರಾ. ದೇ ಅಬ್ಸಾರ್ಬ್ ದ ಫುಡ್. ಸೊ ವಾಟ್ ಇಸ್ ದಿಸ್? These are present in small intestine. Okay, intestine, and these are also called villi. Here the digested food gets absorbed. Illi absorb ಆಗುತ್ತೆ. Option D is the right one. Next question. In which group of the organisms the food material is broken down outside the body? We are the living organisms. We are taking the food, then we are digesting that. First ingestion ಆಗುತ್ತೆ, ನಂತರ digestion ಆಗುತ್ತೆ. But in few group of organisms, they digest the food outside the body, then they are going to absorb it. They are called saprophyte. Direct ಆಗಿ ಹೇಳ್ಬೋದು. So those such type of organisms are called saprophytes. ಕೊಳೆತಿನಿಗಳು ಅಂತ ಹೇಳಿ. Okay, so which are the organisms? Depends on dead and decaying organic matter. Mushroom, green plants, amoeba. So ಇದರಲ್ಲಿ green plants ಆಗಲ್ಲ. Yeast, mushroom, mold, bread mold. So these are all the saprophytes. Means ಇವೆಲ್ಲವನ್ನು ಕೂಡ ಏನ್ ಮಾಡಬಹುದು ನಾವು? ಸ್ಯಾಪ್ರೋಫೈಟ್ ಅಂತ ಹೇಳ್ಬೋದು. ಹಾಗಾಗಿ ಇದು ಆನ್ಸರ್ ಆಗುತ್ತೆ. ನೋಡೋಣ ನೆಕ್ಸ್ಟ್. ಪ್ಯಾರಾಮೀಶಿಯಂ, ಅಮೀಬಾ, ಕಸ್ಕುಟ ಇಂಟೆಸ್ಟೈನ್. ಸೊ ಇದು ಆನ್ಸರ್ ಆಗಕ್ಕೆ ಚಾನ್ಸ್ ಇಲ್ಲ. Cuscuta, lice and tapeworm. So the answer is yeast, mushroom, bread and mold. The reason is they are the saprophytes. They are digesting the food outside the body, then they are absorbing it. First adana decompose ಮಾಡಿ ನಂತರ ತೆಗೆದುಕೊಳ್ಳುತ್ತೆ. Option B is the right one. Next, the first step of breakdown of glucose takes place in. So ಇದು respiration concept ಅಲ್ಲಿ ಬರುತ್ತೆ. There are two modes of respiration. ಎರಡು ತರ respiration ಇದೆ. ಯಾವ್ಯಾವುದು? ಏರೋಬಿಕ್ ರೆಸ್ಪಿರೇಷನ್, ಅನೇರೋಬಿಕ್ ರೆಸ್ಪಿರೇಷನ್. ಸೊ ಎರಡರಲ್ಲೂ ಕೂಡ ಈ ತರ ಒಂದು ಸ್ಟೆಪ್ ಅನ್ನ ನೋಡಿರ್ತೀರಾ ನೀವು. ಗ್ಲೂಕೋಸ್, ನೆಕ್ಸ್ಟ್ ಪೈರುವೇಟ್, ಓಕೆ, ಅಂಡ್ ದ ನೆಕ್ಸ್ಟ್ CO2, then next H2O, then energy. This is aerobic respiration. Okay na? So means the respiration or the breakdown of glucose takes place in the presence of oxygen. See, the glucose is breaking down into 3 carbon organic molecule called pyruvate or pyruvic acid. So in cytoplasm, idu cytoplasm ali agutte. Then 3 carbon organic molecule called pyruvate that is being converted into carbon dioxide and water inside the mitochondria. Idu mitochondria dalli ಆಗೋದು. Mitochondria. We know that mitochondria is the site of aerobic respiration. It's the powerhouse of the cell where the glucose is reduced and produces the energy in the form of ATP. So they are asking
ಗ್ಲೂಕೋಸ್ ಬ್ರೇಕ್ ಡೌನ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಎಲ್ಲಾಗ್ತಾ ಇದೆ? ನ್ಯೂಕ್ಲಿಯಸ್ ಅಲ್ಲಿ ಆಗತ್ತಾ? ಇಲ್ಲ. ಮೈಟೋಕಾಂಡ್ರಿಯಾ? ನೋ, ಬಿಕಾಸ್ ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟ್ ಆಗೋದು ಸೈಟೋಪ್ಲಾಸಮ್ ಇಸ್ ದ ರೈಟ್ ಒನ್. ಸೊ ಸೈಟೋಪ್ಲಾಸಮ್ ಅಲ್ಲಿ ಗ್ಲೂಕೋಸ್ ಪೈರುವೇಟ್ ಆಗುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟ್ ಏನಾಗುತ್ತೆ ಮತ್ತೆ ಬ್ರೇಕ್ ಡೌನ್ ಆಗುತ್ತೆ, ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಲೈಸೋಸೋಮ್ ಆಗಲ್ಲ. ವಿ ನೋ ದ ಲೈಸೋಸೋಮ್, they are called suicide bag of the cell because they are having the hydrolytic enzymes, so they are responsible for self suicide of the cell. ಸೆಲ್ ಏನಾದರೂ ಡ್ಯಾಮೇಜ್ ಆದರೆ, ಓಲ್ಡ್ ಆಜೆ ಅಥವಾ ಏನಾಗುತ್ತೆ, ಅದು ತಾನೇ ಅದು ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ. ಸೊ ನ್ಯೂಕ್ಲಿಯಸ್ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್, ಸೈಟೋಪ್ಲಾಸಮ್. Next question is here. Absorption of water by a root is increased by. Now we are talking about the plant physiology. So in life processes. So alli now tilkondiದ್ದು. So how the water will transport from root to other part of the body through the xylem. Xylem and phloem. Xylem is a water conducting tissue. Phloem is a food conducting tissue. ಅದರಲ್ಲಿರೋ ಮೇನ್ ಕಾಂಪೊನೆಂಟ್ಸ್ಗಳು ಕೂಡ ಗೊತ್ತಿರಬೇಕು ನಿಮಗೆ. xylem ಅಲ್ಲಿ xylem vessels ಮತ್ತೆ ಟ್ರೇಕಿಡ್ಸ್ ಇರುತ್ತೆ. ಫ್ಲೋಯಮ್ ಅಲ್ಲಿ ಸ್ಯೂಟ್ಯೂಬ್ಸ್ ಅಂಡ್ ಕಂಪ್ಯಾನಿಯನ್ ಸೆಲ್ಸ್ ಇರುತ್ತೆ. ಸ್ಯೂಟ್ಯೂಬ್ಸ್ ಅಂಡ್ ಕಂಪ್ಯಾನಿಯನ್ ಸೆಲ್ಸ್. ಸೊ ಇವಾಗ ದೇ ಆರ್ ಟಾಕಿಂಗ್ ಅಬೌಟ್ ದಿಸ್ ಒನ್. ಅಬ್ಸಾರ್ಪ್ಷನ್ ಆಫ್ ವಾಟರ್ ಬೈ ದ ರೂಟ್ is increased by. If the plant is being absorbed, the water is being absorbed by the plant by the root, absorb ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ಇನ್ಕ್ರೀಸ್ ಮಾಡೋದು ಯಾವುದು? ಇನ್ಕ್ರೀಸ್ ಇನ್ ದ ಟ್ರಾನ್ಸ್ಪಿರೇಷನ್, increase in the rate of photosynthesis, decrease in the transpiration, decrease in salt uptake. ಯಾವುದಿರ್ಬೋದು? We know the process of transpiration. Loss of water through the stomata in the form of vapors. Remember, it is not vapor, it is just a merely evaporation. ಎಕ್ಸಾಕ್ಟ್ ಆಗಿದ್ರೆ ನಾವು ಎವಾಪರೇಷನ್ ಅಂತ ಹೇಳಲ್ಲ, ಮಿಯರ್ಲಿ ಎವಾಪರೇಷನ್ ಆ ಥರ ಆಗುತ್ತೆ. ಆ ಪ್ರೋಸೆಸ್ ಏನಿದೆ ಅದು ಟ್ರಾನ್ಸ್ಪಿರೇಷನ್. ಸೊ ಇಫ್ ದ ವಾಟರ್ ಈಸ್ ಬೀಯಿಂಗ್ ಲಾಸ್ಟ್ ಥ್ರೂ ದ ಸ್ಟೊಮ್ಯಾಟೊ ಮುಖಾಂತರ ವಾಟರ್ ಲಾಸ್ಟ್ ಆದಾಗ ಇದು ಟ್ರಾನ್ಸ್ಪಿರೇಷನ್ ಆಗಿರುತ್ತೆ. ಓಕೆ, ಡ್ಯೂರಿಂಗ್ ದಟ್ ಪ್ರೋಸೆಸ್ ದ ಪ್ರೆಷರ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಇನ್ ಅ ಸೆಲ್ ಅಂಡ್ ಆಲ್ಸೋ ಇನ್ ದ xylem column. xylem column ಅಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಸಕ್ಷನ್ ಪ್ರೆಷರ್. And also it pulls the water from the root, from the soil. ಅಲ್ಲಿಂದ ಏನ್ ಮಾಡುತ್ತೆ? ವಾಟರ್ನ ಪುಲ್ ಮಾಡುತ್ತೆ. And this process is called transpiration pull. Transpiration pull ಅಂತ ಹೇಳ್ತೀವಿ ಅಥವಾ ಸೆಕ್ಷನ್ ಪ್ರೆಷರ್ ಅಂತ ಹೇಳ್ತೀವಿ. ಹಾಗಾಗಿ increase in the transpiration, loss of water ಜಾಸ್ತಿ ಆದರೆ that creates the suction pressure, that creates the transpiration pull. So thereby it takes the water from the root. Okay, or you can from the soil by the root anta helbodu. From the soil by the root. So answer is option A. Next question is here. During the formation of urine in the kidney, most of the water is reabsorbed into the blood in the. Now we are talking about the excretory system and the nephron. We know how the urine is formed. There are three main steps in the formation of urine. ಮೂರು ಸ್ಟೆಪ್ಸ್ ಗಳಿರುತ್ತೆ. As I said, ನಾವು ಡೈರೆಕ್ಟ್ ಆಗಿ MCQs ಅನ್ನ ಡೀಲ್ ಮಾಡ್ತಾ ಇದ್ದೀವಿ. ಆದರೆ we are also discussing the related questions, very helpful for your further short answer questions. ಅದಕ್ಕೂ ಹೆಲ್ಪ್ ಆಗುತ್ತೆ. 3 steps involved in the urine formation. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವಾಗ ಎಲ್ಲಿ ರೀಅಬ್ಸಾರ್ಪ್ಷನ್ ಆಗುತ್ತೆ ವಾಟರು ಬ್ಲಡ್ಗೆ ಅಂತ ಹೇಳ್ಬಿಟ್ಟು. ಸೊ ಒಂದು ಗ್ಲಾಮೆರುಲಾರ್ ಫಿಲ್ಟ್ರೇಷನ್, ಓಕೆನಾ? And the second one is selective reabsorption. This is what they are asking. ಎಲ್ಲ ಆಗುತ್ತೆ ಅಂತ. Selective reabsorption. And the third one is tubular secretion. Okay, so nodi ivaga second step they are asking. So where the selective reabsorption takes place, where the maximum amount of water from the filtrate has been reabsorbed into the blood, they are asking. So that will takes place in this portion. ಇದನ್ನ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ನೆಫ್ರಾನ್ ಅಂತ. And now we are completing that just by writing these concepts. Okay, parts ಗಳಿದೆ. So here you can observe the tuft of blood capillary called glomerulus, Bowman's capsule, and this is the PCT, proximal convoluted tubule, and this portion is called DCT, distal convoluted tubule and collecting duct. So here this is the place where the selective reabsorption takes place. ಯಾಕೆ ಅಂದ್ರೆ ಅಲ್ಲಿರೋ ಫಿಲ್ಟ್ರೇಟ್ ಇರುತ್ತಲ್ಲ. ಓಕೆ, ಸೊ ಗ್ಲಾಮೆರುಲರ್ ಫಿಲ್ಟ್ರೇಷನ್ ಅಲ್ಲಿ ಆಗುವಾಗ ಎಲ್ಲವೂ ಕೂಡ ಫಿಲ್ಟ್ರೇಟ್ ಆಗಲ್ಲ. ಸೊ ದಿಸ್ ಫಿಲ್ಟ್ರೇಟ್ ಈಸ್ ಹ್ಯಾವಿಂಗ್
lot of very essential minerals and water. So that has to be reabsorbed. That is taking place in PCT. So proximal convoluted tubule is the right answer. ಸೊ ಅದೇನಾದ್ರೂ ಕೊನೆ ಆಪ್ಷನ್ ಇದ್ದಿದ್ರೆ ಎಲ್ಲವನ್ನು ಓದೋ ಅವಶ್ಯಕತೆ ಇತ್ತು. ಸೊ ಇವಾಗ ಅದು ಫಸ್ಟ್ ಆಪ್ಷನ್ ಇರೋದ್ರಿಂದ ವಿ ಡೋಂಟ್ ವಾಂಟ್ ಟು ರೀಡ್ ದಟ್. ಸೊ ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ ಅಂದ್ರೆ ಕೆಳಗಡೆ ಹೋಗೋದು. ಸೊ ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ ಇಲ್ಗಡೆ, ಇದು ಲೂಪ್ ಆಫ್ ಹೆನ್ಲೆನ ಮೇಲ್ಗಡೆ ಹೋಗೋದು. ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಯಾವುದು ಆಗಲ್ಲ. ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಲ್ಲಿ ಯೂರಿನ್ ಬಿಕಮ್ಸ್ ಕಾನ್ಸಂಟ್ರೇಟೆಡ್. ಇಲ್ಲಿ ಟ್ಯೂಬ್ಯುಲರ್ ಸೆಕ್ರೀಷನ್ ಆಗುತ್ತೆ. ಸಮ್ ಆಫ್ ದ ಇಂಪಾರ್ಟೆಂಟ್ harmful substances have been added, ಅಲ್ಲಿಗೆ ಆಡ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ is A is the right one. Next question, if salivary amylase is lacking in saliva, which of the event in mouth will affected? See, salivary amylase ಅನ್ನೋದು ಇಲ್ಲ ಅಂದ್ರೆ ಸಲೈವಾದಲ್ಲಿ ಏನಾಗುತ್ತೆ? ಸೊ ಡೈರೆಕ್ಟ್ ಆಗಿ ನಾವು ಫಂಕ್ಷನ್ ತಿಳ್ಕೊಂಡ್ಬಿಡೋಣ. salivary amylase in saliva responsible for the conversion of starch into maltose. Starch into maltose. So what is maltose? Maltose is a disaccharide. Disaccharide, or you can say the sugar. Idu sugar ಆಗಿರುತ್ತೆ. Starch is a complex carbohydrate made up of nearly 1000 molecules of glucose. 1000 molecules of glucose ಇಂದ ಆಗಿರುತ್ತೆ. Cellulose ಅಂತ ಕೇಳಿರ್ತೀರಾ, that is made up of 10,000 molecules of glucose. ಅದನ್ನೆಲ್ಲ ಇವಾಗ ಸಿಂಪಲ್ ಮಾಲಿಕ್ಯೂಲ್ ಆಗಿ ಡೈಸ್ಯಾಕರೈಡ್ ಆಗಿ ಕನ್ವರ್ಟ್ ಮಾಡೋದು ಮೌತ್ ಅಲ್ಲಿ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ salivary amylase enzyme. If salivary amylase enzyme is not present, so ಏನಾಗುತ್ತೆ? The starch is not being converted into sugar, ಕನ್ವರ್ಟ್ ಆಗಲ್ಲ. So protein breaking, no. Salivary amylase never responsible for the protein digestion. Starch breaking down into sugar, that gets lacked. ಇದು ಕಡಿಮೆ ಆಗುತ್ತೆ. This is the right one. Fat breaking ಆಗಲ್ಲ. Absorption of vitamins, ಇದು ಆನ್ಸರ್ ಆಗಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್. salivary amylase ಫಂಕ್ಷನ್ ನೆನ್ಪಿಟ್ಕೊಂಡ್ಬಿಡಿ. ಚೂಸ್ ದ ಫಂಕ್ಷನ್ ಆಫ್ ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಫ್ರಮ್ ದ ಫಾಲೋಯಿಂಗ್. ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಸೊ ದಟ್ ಕಂಟೈನ್ಸ್ ಸಮ್ ಎನ್ಸೈಮ್ಸ್ ಲೈಕ್ ಟ್ರಿಪ್ಸಿನ್, ಲಿಪೇಸ್ ಆಸ್ ವೆಲ್ ಆಸ್ ದ ಅಮೈಲೇಸ್. ಎಲ್ಲ 3 ತರದ ನ್ಯೂಟ್ರಿಯೆಂಟ್ಸ್ ಗಳನ್ನ ಇದು ಡೈಜೆಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂಡ್ ದ ಪ್ಯಾಂಕ್ರಿಯಾಸ್ ರಿಲೀಸಿಂಗ್ ದೇರ್ ಎನ್ಸೈಮ್ ಇನ್ ಟು ದ ಡಿಯೋಡಿನಮ್. ಡಿಯೋಡಿನಮ್ಗೆ ರಿಲೀಸ್ ಮಾಡುತ್ತೆ ಥ್ರೂ ದ ಪ್ಯಾಂಕ್ರಿಯಾಟಿಕ್ ಡಕ್ಟ್, ಎನ್ಸ್ ಇಟ್ ಈಸ್ ಕಾಲ್ಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಟ್ರಿಪ್ಸಿನ್, ಸೊ ಏನ್ ಕೇಳಿದ್ದಾರೆ ಫಂಕ್ಷನ್. ಟ್ರಿಪ್ಸಿನ್ ಡೈಜೆಸ್ಟ್ ದ ಪ್ರೋಟೀನ್ ಅಂಡ್ ಲಿಪೇಸ್ ಡೈಜೆಸ್ಟ್ ದ ಕಾರ್ಬೋಹೈಡ್ರೇಟ್. ಇಟ್ಸ್ ರಾಂಗ್, ಬಿಕಾಸ್ ಲಿಪೇಸ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ದ ಫ್ಯಾಟ್, ಲಿಪಿಡ್, ನಾಟ್ ದ ಕಾರ್ಬೋಹೈಡ್ರೇಟ್. Trypsin digests the emulsified fat. No. Trypsin, pepsin, these are all responsible for the conversion of digestion of protein. Okay, protein digest ಮಾಡೋದು ಇದು ಆನ್ಸರ್ ಆಗಲ್ಲ. Trypsin, lipase digest the fat. No. ಯಾಕೆಂದ್ರೆ ಟ್ರಿಪ್ಸಿನ್ ಅನ್ನೋದು ಪ್ರೋಟೀನ್ ಡೈಜೆಸ್ಟ್ ಮಾಡುತ್ತೆ, ನಾಟ್ ದ ಫ್ಯಾಟ್. ಎರಡು ಒಟ್ಟಿಗೆ ಅಂತ ಹೇಳ್ತಿದ್ದಾರೆ. ಟ್ರಿಪ್ಸಿನ್ ಡೈಜೆಸ್ಟ್ ದ ಪ್ರೋಟೀನ್, ಕರೆಕ್ಟ್. ಅಂಡ್ ಲಿಪೇಸ್ ಡೈಜೆಸ್ಟ್ ದ ಎಮಲ್ಸಿಫೈಡ್ ಫ್ಯಾಟ್. ಎಸ್, ಎಮಲ್ಸಿಫೈಡ್ ಫ್ಯಾಟ್ ಅಂತ ಯಾಕೆ ಹೇಳ್ತಾ ಇದೀವಿ? ಯಾಕೆಂದ್ರೆ the fat is already emulsified by the bile juice, bile salt. ಈಗ ಆ ಎಮಲ್ಸಿಫೈ ಆಗಿರೋ ಸ್ಮಾಲ್ ಗ್ಲೋಬ್ಯೂಲ್ಸ್ ಆಫ್ ಫ್ಯಾಟ್ ಅನ್ ಮೇಲೆ ಆಕ್ಟ್ ಮಾಡೋದು ಈ ಲಿಪೇಸ್. ಟ್ರಿಪ್ಸಿನ್ ಅಂಡ್ ಲಿಪೇಸ್, they are acting on the protein and the emulsified fat respectively. Okay, so the option D is the right one. Next question, oxygen released during the photosynthesis comes from. ಈಗ ನಾವು ಫೋಟೋಸಿಂಥಸಿಸ್ ರಿಯಾಕ್ಷನ್ ಬರಿಬೇಕಾದ್ರೆ ಬರ್ದಿರ್ತೀವಿ. ಸೊ ಏನಂತ ಹೇಳ್ಬಿಟ್ಟು C6H12O6. ಓಕೆ, ಸೊ ಏನಾಗುತ್ತೆ? ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂಡ್ ಆಲ್ಸೋ ದೇ ನೀಡ್ ವಾಟರ್, ರೈಟ್? ಸೊ ವಾಟರ್ ಆಗುತ್ತೆ, ವಾಟರ್ ತೆಗೆದುಕೊಳ್ಳುತ್ತೆ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಆರ್ ಪ್ರೊಡ್ಯೂಸಿಂಗ್, ದೇ ಆಲ್ಸೋ ನೀಡ್ ಕಾರ್ಬನ್ ಡೈಆಕ್ಸೈಡ್, ಸಾರಿ, they need carbon dioxide first. They need carbon dioxide, water, whatever it is, and finally they are producing. Why I am writing opposite way? So this is just nothing but completely the respiration. So respiration opposite ಆಗಿರೋದು ನಾವು ಬರಿಬೇಕಾಗಿರೋದಲ್ಲ. ಸೊ ಹಾಗಾಗಿ CO2, H2O, and also both are, we are writing both, and we are writing C6H12O6 plus you can write both right now. ಅಂದ್ರೆ ವಾಟರ್ನು ಕೂಡ ಬರೀಬಹುದು, ಜೊತೆಗೆ O2 ಅನ್ನು ಕೂಡ ಬರೀಬಹುದು. In the presence of sunlight as well as the chlorophyll. So look at here, the water is being formed. ಇಲ್ಲಿ ವಾಟರ್ ಫಾರ್ಮೇಶನ್ ಆಗ್ತಾ ಇದೆ, ಎವಾಪರೇಟ್ ಆಗುತ್ತೆ. And oxygen is being released. Oxygen is released. Come from, ಎಲ್ಲಿಂದ ಬಂತು ಇದು? ವಾಟರ್ ಇಂದ ಬಂತ, ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಇಂದ ಬಂತ,
ಕ್ಲೋರೋಫಿಲ್ ಇಂದ ಬಂತ ಅಂತ ಕೇಳ್ತಿದ್ದಾರೆ. ಸೊ ದಿಸ್ ಆಕ್ಸಿಜನ್ is released from the water or chlorophyll or carbon dioxide or the glucose. ಎಲ್ಲಿಂದ ಬರ್ತಾ ಇದೆ? So remember that is coming from the water. ಹೀಗೆ sir, remember the photolysis ಅಂತ ಹೇಳಿದ್ರೆ ಏನು? Photolysis ಅಂತ ಹೇಳಿದ್ರೆ ಅಲ್ಲಿ ಲೈಟ್ ಇದಾಗೋದು ಅಂತಲ್ಲ. It is nearly about the breakdown of the water into the hydrogen and oxygen in the presence of light. ಓಕೆ, ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ದ ಆನ್ಸರ್ ಇಸ್ ದಿಸ್ ಒನ್. ಸೊ ನಾನು ಫಸ್ಟ್ ಒಂದು ರಿಯಾಕ್ಷನ್ ಬರೀತಾ ಇದ್ದೇನೆ ನಿಮಗೆ. ಓಕೆ, ಅಂದರೆ CO2 ನೆಕ್ಸ್ಟ್ ಬರ್ದೆ ನಾನು O2 H2 ಅಂತೆಲ್ಲ ಬರೆಯಕ್ಕೆ ಟ್ರೈ ಮಾಡಿದೆ. ಏನದು? ದಟ್ ಈಸ್ ಇಂಡಿಕೇಟಿಂಗ್ ದ ರೆಸ್ಪಿರೇಷನ್ಗೆ ಇದು ಆಪೋಸಿಟ್ ಆಗಿರೋದು. ಓಕೆನಾ? ಸೊ ಹಾಗಾಗಿ ಯಾವಾಗಲೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನೀವು ಆಪೋಸಿಟ್ ಬರೆದಾಗ C6H12O6 ಗ್ಲೂಕೋಸ್ is breaking down in the presence of oxygen, releasing carbon dioxide, water and energy. That is nothing but the reversible reaction of the respiration. Photosynthesis. ಉಲ್ಟಾ ಬರಿಬಹುದು ನಾವು. ಸೊ ಇವಾಗ photosynthesis ಅರ್ಥ ಆಗಿದೆ. Water is producing, from the water the oxygen is being released. Next, yes, few questions ಗಳನ್ನ ಡಿಸ್ಕಸ್ ಮಾಡ್ದು, ಅದಕ್ಕೆ ರಿಲೇಟೆಡ್ ಆಗಿರೋದನ್ನು ಕೂಡ ಡಿಸ್ಕಸ್ ಮಾಡಿದೀವಿ. ಅಂಡ್ ಟ್ರೈ ಟು ರಿಮೆಂಬರ್ ಆಲ್ ದೀಸ್ ಕ್ವಶನ್ಸ್. ಸೊ ಅದಕ್ಕೆ ರಿಲೇಟೆಡ್ ಆಗಿರೋದಕ್ಕೆ ಕೇಳಿದಾಗ ನೀವು ಆನ್ಸರ್ ಮಾಡಬಹುದು. ಸೆಕೆಂಡ್ ಚಾಪ್ಟರ್ಗೆ ಬರೋಣ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ವೆರಿ ಸಿಂಪಲ್ ಚಾಪ್ಟರ್ ಅಂಡ್ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ಇನ್ 2019. ಸೊ ನಿಮಗೆ ನ್ಯೂರಾನ್ ಡಯಾಗ್ರಾಮ್ ಗೊತ್ತು. Okay, prominent nucleus, that part is called the cyton. So number of brush-like structures are called dendrites and the long extension is called the axon, myelin sheath, Schwann cells, nerve ending, so synaptic knob. So parts ಗಳು ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಜೊತೆಗೆ ಫ್ರಮ್ ವೇರ್ ಟು ವೇರ್ ದ ಇಂಪಲ್ಸಸ್ ಟ್ರಾವೆಲ್, ಎಲ್ಲಿಂದ ಎಲ್ಲಿಗೆ ಅದು ಟ್ರಾವೆಲ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಇಂಪಲ್ಸಸ್ ಆರ್ ಬೀಂಗ್ ಟ್ರಾವೆಲ್ಡ್ ಫ್ರಮ್, ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಆಗುತ್ತೆ ನೋಡಿ. ಹಾಗೇನೆ ಪಿ ಅನ್ನೋದೇನು ಡೆಂಡ್ರೈಟ್ಸ್ ಆಗಿದೆ, ಆರ್ ಅನ್ನೋದು ಸೈಟಾನ್ ಆಗಿದೆ. ಸೊ ದ ಕರೆಕ್ಟ್ ಪಾತ್ ಆಫ್ ದ ಮೂವ್ಮೆಂಟ್ ಆಫ್ ನರ್ವ್ ಇಂಪಲ್ಸ್ ಇನ್ ದ ಫಾಲೋಯಿಂಗ್ ಡಯಾಗ್ರಾಮ್. ಇದೆಲ್ಲ ಒಂದೇ ತರ ಕೊಟ್ಟಿಲ್ಲ. ಪಿ ಇಲ್ಲಿದೆ, ಕ್ಯೂ ಇಲ್ಲಿದೆ, ಆರ್ ಇಲ್ಲಿದೆ, ಎಸ್ ಇಲ್ಲಿದೆ. ಸೊ ಫಸ್ಟ್ ನಮಗೆ ಡೈರೆಕ್ಟ್ ಆಗಿ ಆನ್ಸರ್ ಬರ್ದ್ಬಿಡೋಣ. ಏನದು? ಸೊ ದ ಇಂಪಲ್ಸಸ್ ವಿ ಆರ್ ರಿಸೀವಿಂಗ್ ಫ್ರಮ್ ದ ರೆಸೆಪ್ಟಾರ್ ದಟ್ ಎಂಟರ್ಸ್ ದ ಸೈಟಾನ್, ಓಕೆ, ಥ್ರೂ ದ ಡೆಂಡ್ರೈಟ್ಸ್. ಸೊ ಫಸ್ಟ್ ಒನ್ ಪಿ ಇದೆ. ಪಿ ಇಂದ ಎಲ್ಲಿಗೆ ಹೋಗ್ತಾ ಇದೆ? ಆರ್ಗೆ ಹೋಗ್ತಾ ಇದೆ, ಸೈಟಾನ್ಗೆ ಹೋಗುತ್ತೆ. ಸೊ ದಟ್ ಎಂಟರ್ಸ್ ದ ಸೈಟಾನ್. ನೌ ಫ್ರಮ್ ದ ಸೈಟಾನ್ ದ ಎಲೆಕ್ಟ್ರಿಕ್ ಇಂಪಲ್ಸಸ್ ಆರ್ ಪಾಸಿಂಗ್ ಥ್ರೂ ದ ಆಕ್ಸಾನ್. ಸೊ ದೇ ಹ್ಯಾವ್ ಮೆನ್ಷನ್ಡ್ ಎಸ್ ಇಸ್ ದ ಆಕ್ಸಾನ್, ಎಸ್ಸಿಗೆ ಹೋಗುತ್ತೆ. ನೆಕ್ಸ್ಟ್, so through the nerve ending that is traveling towards the other neuron through a gap called synapse. Synapses ಮುಖಾಂತರ ಬೇರೆ ನರ್ವ್ಗಳಿಗೆ ಅಥವಾ ಎಫೆಕ್ಟಾರ್ಗೆ ಅದು ಏನು ಮಾಡುತ್ತೆ? ಇಂಪಲ್ಸ್ ಅನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ನೆಕ್ಸ್ಟ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ದ ಕ್ಯೂ. ಸೊ PRSQ ಎಲ್ಲಿದೆ ನೋಡಿ, ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. PRSQ ಇಸ್ ದ ರೈಟ್ ಒನ್. ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಗೊತ್ತಾಗಿದೆಯಲ್ಲ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ? ಸೊ ಡೆಂಡ್ರೈಟ್ಸ್ ಟು ಸೈಟಾನ್, cyton to axon, axon to nerve ending to synaptic knob, and the synapse and the other neuron or the effector. Next question. 2020 ಅಲ್ಲಿ ಸ್ಟೇಟ್ ಅಲ್ಲಿ ಕೇಳಿರೋದು, the incorrect statement related to the thyroxine hormone among the following. Thyroxine hormone ಯಾವ ಕಾನ್ಸೆಪ್ಟ್ ಅಲ್ಲಿ ಬಂತು? ಎಂಡೋಕ್ರೈನ್ ಸಿಸ್ಟಮ್. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಕಾನ್ಸೆಪ್ಟ್ ಅಲ್ಲಿ ಎರಡು ಮೈನ್ ಕಾನ್ಸೆಪ್ಟ್ ಗಳಿದೆ. One is the nervous system, second one is the endocrine system. Nervous system, while we are talking about, so we need to talk about the brain, spinal cord reflex, action reflex arc and their components. ಅದೇ ನಾವು endocrine system ಗೆ ಬಂದಾಗ we have studied different hormones from the beginning of pituitary gland till the end of the gonads like a testicles as well as the ovaries. Okay, ಅಲ್ಲಿ thyroxine ಬಂತು. thyroxine ಕೆಲಸ ಏನಾಗುತ್ತೆ? It regulates the metabolism ಆಗುತ್ತಾ? Let's check once. Deficiency leads to goiter. Okay. Next, it's secreted by the parathyroid gland. Iodine in the food is essential for the production. See, this is the positive question. ಆದ್ರೂ ಅವ್ರು ಕೇಳಿರೋದು ಓಕೆ ಇನ್ಕರೆಕ್ಟ್ ಅಂತ. ಇನ್ಕರೆಕ್ಟ್. ಸೊ ದೋ ದ ಕ್ವಶನ್ is having negative word incorrect, this is positive for us because it is giving 3 points about the thyroxine. ಥೈರಾಕ್ಸಿನ್ ಬಗ್ಗೆ ನಮಗೆ ಒಂದು ನೋಟ್ ಕೊಡ್ತಾ ಇದೆ, 3 ಪಾಯಿಂಟ್ಗಳನ್ನ ಕೊಡ್ತಾ ಇದೆ. ಏನದು? ಇಟ್ ರೆಗ್ಯುಲೇಟ್ಸ್ ದ ಫ್ಯಾಟ್ ಮೆಟಬಾಲಿಸಮ್. ಕರೆಕ್ಟ್. ಓಕೆ, ಅಂದ್ರೆ ಥೈರಾಕ್ಸಿನ್ ಅನ್ನೋದು ಫ್ಯಾಟ್ ಮೆಟಬಾಲಿಸಮ್ ಅಲ್ಲಿ ಸಹಾಯ ಮಾಡುತ್ತೆ. ಓಕೆ, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಲ್ಲಿ ಸಹಾಯ ಮಾಡುತ್ತೆ ಅಂತ ಗೊತ್ತಾಯ್ತು. ಓಕೆ, ದ ಸೆಂಟೆನ್ಸ್ ಇಸ್ ಕರೆಕ್ಟ್, ನಾಟ್ ದ ಆನ್ಸರ್. ಇಟ್ಸ್ ಡೆಫಿಷಿಯನ್ಸಿ ಲೀಡ್ಸ್ ಟು goiter. Yes, the deficiency of the thyroxine leads to hypothyroidism.
hypothyroidism leads to the causing disease called simple goiter. Swollen or it may be swelling of thyroid gland. ಊದ್ಕೊಳ್ಳುತ್ತೆ. So correct ಆಗಿದೆ statement. It is secreted by parathyroid gland. It is the wrong statement because the thyroxine is also called T4 tetraiodothyronine, secreted from the thyroid gland, not the parathyroid gland. So parathyroid gland in the secrete ಆಗೋ ಹಾರ್ಮೋನು PTH, parathyroid hormone or parathormone. Okay, so this is the right answer because it is the incorrect one. Next, iodine in the food essential for its production. Right level of iodine in our diet is very essential for the production of thyroxine from the thyroid gland. Iodine content ಕಡಿಮೆ ಆದರೆ ನಮ್ಮಲ್ಲಿ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಲಿಲ್ಲ ಅಂದ್ರೆ ಗಾಯ್ಟರ್ ಡಿಸೀಸ್ ಬರುತ್ತೆ, ಮಕ್ಕಳಲ್ಲಿ ಕ್ರಿಟಿನಿಸಮ್ ಮಿಕ್ಸೆಡೆಮಾ ಡಿಸೀಸ್ ಬರುತ್ತೆ. ಓಕೆನಾ? ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ ಬಿಕಾಸ್ ಇಟ್ ವಾಸ್ ಇನ್ಕರೆಕ್ಟ್ ಒನ್. ಸೊ 2021 ನಲ್ಲಿ ಕೇಳಿರೋದು. ಸೊ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ they are going to ask one question for you, multiple choice question ಕೇಳ್ತಾರೆ. Okay, the pattern of response in the roots of plant is, plant ಅಲ್ಲಿ ಯಾವ ತರ ರೂಟ್ ರೆಸ್ಪಾನ್ಸ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಪ್ಲಾಂಟ್ ಹಾರ್ಮೋನ್ಸ್ ಗಳ ಬಗ್ಗೆನೂ ತಿಳ್ಕೊಂಡಿದ್ದೀವಿ ನಾವು. The tropism also we have discussed. So phototropism, geotropism, hydrotropism, thigmotropism, chemotropism, everything we have discussed. ಅದರಲ್ಲಿ ರೂಟ್ ಯಾವ ತರ ಇರುತ್ತೆ? ಡೈರೆಕ್ಷನಲ್ ಅಂಡ್ ನೆಗೆಟಿವ್ಲಿ ಫೋಟೋಟ್ರಾಫಿಕ್. ಸೊ ಆಕ್ಚುಲಿ ನೆಗೆಟಿವ್ಲಿ ಫೋಟೋಟ್ರಾಫಿಕ್ ಕರೆಕ್ಟ್, ಆದರೆ ನಾಟ್ ಡೈರೆಕ್ಷನಲ್. Okay, this is not the correct one. So positively phototropic, no, because roots are growing away from the light. They are negatively phototropic, not positively. So non-directional, positively geotropic is the right one. It's a non-directional. And also positively geotropism, they are growing towards the soil, or you can say ಏನಾಗಿರುತ್ತೆ ಅದು ಸಾಯಿಲ್ ಅಂತ ಹೇಳಿದ್ರೆ ಗ್ರಾವಿಟಿ ಕಡೆಗೆ ಗ್ರೋ ಆಗ್ತಾ ಇದೆ. ಗ್ರೋತ್ ಡಿಪೆಂಡೆಂಟ್ ಪಾಸಿಟಿವ್ಲಿ ಹೈಡ್ರೋಟ್ರಾಪಿಕ್, ಇದು ಓಕೆ, ಆದ್ರೆ ಗ್ರೋತ್ ಡಿಪೆಂಡೆಂಟ್ ಅಲ್ಲ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ನೆಕ್ಸ್ಟ್, ದ ಸೆರೆಬೆಲ್ಲಮ್ ಈಸ್ ಕನ್ಸರ್ನ್ಡ್ ವಿತ್, yes, now we are talking about the brain and their parts. Brain is having a two lobes, two hemisphere, right and left hemisphere. Both are connected by the corpus callosum. So forebrain, midbrain, hindbrain. Forebrain ಅಲ್ಲಿ cerebrum, diencephalon, thalamus, hypothalamus ಅಷ್ಟು ಬರುತ್ತೆ. ಅಂಡ್ ಹೈಂಡ್ ಬ್ರೈನ್ ಅಲ್ಲಿ 3 ಪಾರ್ಟ್ ಇದೆ, ನೆನಪಿದೆಯಾ? cerebellum, medulla oblongata, pons varoli. Now they are talking about the cerebellum. Okay, so while you are writing the diagram, you have written like this, ಈ ತರ ಬರ್ದಿರ್ತೀರಾ. So this is the place where you have written the cerebellum. Okay, ಈ ತರ cerebellum ಇರುತ್ತೆ, and here this is the pons and this is the cerebellum, and this one is the medulla. So ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ? ಡೈರೆಕ್ಟ್ ಆಗಿ ನೀವು ಥಿಯರಿಯನ್ನು ಓದಿದ್ರೆ ಗೊತ್ತಿರುತ್ತೆ. Cerebellum is responsible for bringing the coordination between various muscles and bones while walking, running and also doing something other works. ಬೇರೆ ಕೆಲಸ ಮಾಡುವಾಗ ನಮ್ಮ ಮಸಲ್ಸ್ ಗಳ ಮಧ್ಯದಲ್ಲಿ ಕೋಆರ್ಡಿನೇಷನ್ ಅನ್ನು ತಗೊಂಡ್ಬರುತ್ತೆ. ಅಂಡ್ ರೆಸ್ಪಾನ್ಸಿಬಲ್ ಫಾರ್ ಬ್ಯಾಲೆನ್ಸಿಂಗ್ ಆಫ್ ಅವರ್ ಬಾಡಿ, ನಮ್ಮ ಬಾಡಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ, ಪೋಸ್ಚರ್, ಗೆಸ್ಚರ್ ಅನ್ನ ಕೊಡುತ್ತೆ. ಸೊ ಯು ಕ್ಯಾನ್ ಸೇ coordination and muscular movement is the right one. So perception, vision, memory, these are all the cerebrum function ಆಗಿರುತ್ತೆ. So the function of cerebellum, one of the function is bringing the coordination and muscular movement, walking, running ಗೆ ಸಹಾಯ ಮಾಡುತ್ತೆ. Next question, the substance which accelerates the growth in stem is, now plant hormones ಬಗ್ಗೆ ಮಾತಾಡ್ತಾ ಇದ್ದೀವಿ. 2 ತರ ಹಾರ್ಮೋನ್ಸ್ ಗಳಿರುತ್ತೆ, ಪ್ಲಾಂಟ್ ಗ್ರೋತ್ ಪ್ರಮೋಟರ್, ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ಸ್. Plant growth promoters, which increases the growth and development of the plant body, auxins, gibberellins, as well as the cytokinin. ಹೆಸರಲ್ಲೇ ಇದೆ cytokinin, division of cell division, cells, so that increases the cell number, so the growth will happen. So next to ethylene and abscisic acid, ABA. So those two are the inhibitors. So plant growth inhibitors ಅಂತ ಹೇಳ್ತೀವಿ. So ಇವಾಗ accelerates the growth in stem ಅಂತ ಹೇಳಿದ್ರೆ we can remove one option here, because you know ethylene is the what? Plant growth inhibitor.
ಇದು ಇನಿಬಿಟರ್ ಆಗಿರುತ್ತೆ, ಆಕ್ಸಿಲರೇಟ್ ಮಾಡಲ್ಲ. ಎನ್ಸೈಮ್ಸ್, now we are focusing only about the hormones, right? Plant hormones, phytohormones, not the enzyme. This is not the right one. Auxin is the right one, which is present at the tip of the stem and the root and responsible for the growth of the stem. Okay, idu that induces the phototrophic movement of the stem. Phototrophic movement anta helidre responsible for showing the response towards the sunlight or any kind of light. So auxin is the right one, accelerating the growth of stem, not the magnesium. So the answer is option C, auxin. Okay, next, auxins inhibits the growth of. Auxins inhibits the growth of. Previous question alli nodidage it accelerates the growth of the stem. Stem growth ಅನ್ನು increase ಮಾಡುತ್ತೆ, ಸ್ಟೆಮ್ ಇಲಾಂಗೇಷನ್ ನ ಜಾಸ್ತಿ ಮಾಡುತ್ತೆ, ಜಸ್ಟ್ ಲೈಕ್ ಎ ಜಿಬ್ಬರ್ಲಿನ್. ಆದ್ರೆ ಇನಿಬಿಟಿಂಗ್ ವಾಟ್, ಯಾವ್ದು ಇನಿಬಿಟ್ ಮಾಡುತ್ತೆ? ಎಪಿಕಲ್ ಬಡ್? ನೋ, ಎಪಿಕಲ್ ಬಡ್ ಅನ್ನ ಇನಿಬಿಟ್ ಮಾಡಲ್ಲ. ಸೊ ಡೆವಲಪ್ಮೆಂಟ್ ಆಫ್ ಫ್ರೂಟ್? ನೋ. ಲ್ಯಾಟರಲ್ ಬಡ್ಸ್ ಅಂಡ್ ಬ್ರಾಂಚಸ್ ಇಸ್ ದ ರೈಟ್ ಒನ್. ಸಿ, ಲ್ಯಾಟರಲ್ ಈ ತರ ಒಂದು ಪ್ಲಾಂಟ್ ಇದೆ ಅಂತ ಹೇಳಿದ್ರೆ ಇಲ್ಲಿದೆ ಇವಾಗ ಆಕ್ಸಿನ್ಸ್. ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಗ್ರೋಯಿಂಗ್ ಆಫ್ ದ ಪ್ಲಾಂಟ್, ಸ್ಟೆಮ್ ಮತ್ತೆ ರೂಟ್ಸ್ ಗ್ರೋತ್ ಆಗೋದಿಕ್ಕೆ. ಸೊ ಅದೇ ಇಲ್ಲೆಲ್ಲ ಲ್ಯಾಟರಲ್ ಬ್ರಾಂಚಸ್ ಗಳಿರುತ್ತೆ ಅಂತ ತಿಳ್ಕೊಳ್ಳಿ. ಈಗ ಹಿಯರ್ ಸಮ್ ಬ್ರಾಂಚಸ್ ಆರ್ ದೇರ್. ಸೊ ದೀಸ್ ಆಕ್ಸಿನ್ಸ್ ಆರ್ ಇನಿಬಿಟಿಂಗ್ ದ ಗ್ರೋತ್ ಆಫ್ ದೀಸ್ ಲ್ಯಾಟರಲ್ ಬಡ್ಸ್ ಅಂಡ್ ಬ್ರಾಂಚಸ್. ಇದನ್ನ ಇನಿಬಿಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಓಕೆನಾ? ಸೊ ನಾಟ್ ದ ಎಪಿಕಲ್ ಬಡ್, ಡೆವಲಪ್ಮೆಂಟ್ ಆಫ್ ಫ್ರೂಟ್ ಅಂಡ್ ದ ಗ್ರೋತ್ ಆಫ್ ಫ್ರೂಟ್. ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಜಿಬ್ಬರ್ಲಿನ್ಸ್ ಸ್ಟಿಮ್ಯುಲೇಟ್ಸ್, ಎಲ್ಲ ಹಾರ್ಮೋನ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಜಿಬ್ಬರ್ಲಿನ್ಸ್ ಇಟ್ ಇಸ್ ಆಲ್ಸೋ ಎ ಪ್ಲಾಂಟ್ ಗ್ರೋತ್ ಪ್ರಮೋಟರ್. ಇದು ಕೂಡ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಆಗಿರುತ್ತೆ, ಪ್ರಮೋಟರ್ ಆಗಿದೆ. ಸೊ ಹಾಗಾಗಿ ಸೆಲ್ ಡಿವಿಷನ್ ಸಹಾಯ ಮಾಡುತ್ತಾ? ನೋ. ಯಾಕೆ ಸರ್? ಇದು ಪ್ರಮೋಷನ್ ಅಲ್ವಾ? ಆದ್ರೆ ಸೆಲ್ ಡಿವಿಷನ್ಗೆ ರೆಸ್ಪಾನ್ಸಿಬಲ್ ಮಾಡೋದು ಸೈಟೋಕೈನಿನ್. ಸೈಟೋಕೈನಿನ್. ಎಲಾಂಗೇಷನ್ ಆಫ್ ಇಂಟರ್ನೋಡ್ ಇಸ್ ದ ರೈಟ್ ಒನ್. Elongation of internode, so that brings or that bring the changes in the stem in between the two nodes. ಎರಡು ನೋಡ್ಗಳ ಮಧ್ಯದಲ್ಲಿ ಒಂದು ಚೇಂಜಸ್ ಅನ್ನು ಬ್ರಿಂಗ್ ಮಾಡುತ್ತೆ, so that increases the height of the plant body. So option B is the right one, growth of lateral roots. So curvature of the coleoptile is not the right answer. Option B is the right one. Next, the shape of guard cells changes due to change in. So ಇದು ಲೈಫ್ ಪ್ರಾಸೆಸ್ ಅಲ್ಲಿ ಸ್ಟೊಮ್ಯಾಟೋ ಸ್ಟಡಿ ಮಾಡಿರ್ತೀರಾ, ಅದೇ ತರ ಇಲ್ಲಿ ಶೇಪ್ ಆಫ್ ಗಾರ್ಡ್ ಸೆಲ್ಸ್ ಪ್ರೆಸೆಂಟ್ ಇನ್ ಸ್ಟೊಮ್ಯಾಟಾ ಕಂಟ್ರೋಲ್ಡ್ ಬೈ, ಯಾವ್ದ್ರಿಂದ ಕಂಟ್ರೋಲ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಪ್ರೋಟೀನ್ ಕಂಪೋಸಿಷನ್ ಆಫ್ ದ ಸೆಲ್? ನೋ. ಟೆಂಪರೇಚರ್ ಆಫ್ ದ ಸೆಲ್? ನೋ. ಅಮೌಂಟ್ ಆಫ್ ವಾಟರ್ ಇನ್ ಸೆಲ್? ಕರೆಕ್ಟ್. ಅಂಡ್ ಪೊಸಿಷನ್ ಆಫ್ ದ ನ್ಯೂಕ್ಲಿಯಸ್ ಇಸ್ ನಾಟ್ ಕರೆಕ್ಟ್. ಸಿ, ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಇಸ್ ದ ಸ್ಟೊಮ್ಯಾಟಾ, ಈಗ ಸ್ಟೊಮ್ಯಾಟಾ ಹೀಗಿದೆ ಅಂತ ಹೇಳಿದ್ರೆ ಸ್ಟೊಮ್ಯಾಟಾ ಇಸ್ ಮೇಡ್ ಅಪ್ ಆಫ್ 2 ಬೀನ್ ಶೇಪ್ಡ್ ಗಾರ್ಡ್ ಸೆಲ್. 2 ಬೀನ್ ಶೇಪ್ ಅಲ್ಲಿರೋ ಗಾರ್ಡ್ ಸೆಲ್ಸ್ ಗಳಿರುತ್ತೆ. And they are protecting and forming the pore. ಒಂದು pore formation ಆಗ್ತಾ ಇದೆ. And here you can observe number of modified epidermis cells. They are called subsidiary cells. Okay, now so inside the guard cells, as just like a chloroplast and the nucleus is present, vacuole is present, everything is present. Now the bulging and also the flaccidity. So andre turgidity, flaccidity ಅಂತ ಕೇಳಿರ್ತೀರಾ ನೀವು. Opening with the closing of stomata is mainly responsible for ಯಾವ್ದ್ರ ಮುಖಾಂತರ ಆಗುತ್ತೆ? The shape of the guard cells. So that's because of the presence of water. So water ಮುಖಾಂತರ, the amount of water in cell responsible for changing the shape of the guard cell is the right one. Next, which of the following statements is correct about receptor? Receptors ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. So there you have studied few receptors. For example, gustatory receptors, olfactory receptors, phonoreceptors, photoreceptors, chemoreceptors, thigmoreceptors. Have you studied all these things? Yes. ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ ಅಂತ ಗೊತ್ತಿರಬೇಕು. Gustatory receptors detect the taste because they are present on the tongue. It is correct. While olfactory receptors detect the smell. So it is correct. Olfactory receptors, they are present in nose. Okay, gustatory receptors, they are present on the surface of the tongue. Adu tongue alli irutte. So they are detecting the taste and olfactory detecting the smell. Correct? Yeah. So next, both gustatory and olfactory receptors detecting the smell, not the gustatory. Okay, not the gustatory. Auditory receptors means phonoreceptors detects the smell. No. Auditory ಅಂತ ಹೇಳಿದ್ರೆ ಫೋನೋ ಇನ್ ದ ಸೆನ್ಸ್ ಆಡಿಯೋ, ಸೌಂಡ್ ಅನ್ನ ಡಿಟೆಕ್ಟ್ ಮಾಡೋದು ಇದು ಯಾವುದು? ಆಡಿಟರಿ.
ಇದು ಸೌಂಡ್ ಆಗಿರುತ್ತೆ, ನಾಟ್ ದ ಸ್ಮೆಲ್. ಓಕೆ, ಇಟ್ ಈಸ್ ನಾಟ್ ವಿಸಿಬಲ್ ಪ್ರಾಪರ್ಲಿ. Sound, not the smell. Olfactory receptors. So actually olfactory receptors are responsible for what? So they are the smell detector. Olfactory receptor detect the taste. No. Gustatory receptor. No. So the answer is option A. Thigmoreceptor, touch. So that is present on the surface of our skin. Photoreceptors present in our eyes. Rhodopsin, rods and cones. These are the proteins, or you can say receptor present in our eyes, stimulating over the light. How do organisms reproduce? See, ನಿಮಗೆ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ತಿಳ್ಕೊಂತೀರಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲೂ ಕೂಡ ಅಷ್ಟೇನೆ ಈ ಚಾಪ್ಟರಿಂದ ಡಯಾಗ್ರಾಮ್ಗಳು ಬರಬಹುದು. ಓಕೆ, ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ಗಳಿದೆ, ತಿಳ್ಕೊಳ್ತಾ ಹೋಗೋಣ. ಐ ವಿಲ್ ಎಕ್ಸ್ಪ್ಲೈನ್ ಇನ್ ದಿಸ್ ಚಾಪ್ಟರ್. ಸೊ 2019 ನಲ್ಲಿ ಕೇಳಿರೋದು, ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ದಟ್ ರಿಪ್ರೊಡ್ಯೂಸಸ್ ಥ್ರೂ ಫಿಷನ್ ಓನ್ಲಿ means it comes under the concept of asexual reproduction. Asexual reproduction ನಾವು ತಿಳ್ಕೋಬೇಕಿದ್ರೆ there are different modes of asexual reproduction. Fission ಮುಖಾಂತರನೇ reproduce ಮಾಡೋ organisms ಗಳ ಗ್ರೂಪ್ ಯಾವುದು ಅಂತ ಕೇಳ್ತಾ ಇದ್ದಾರೆ. Fission in the sense, so where a mother cell or the mother body splits into two equal daughter cells or two or more equal daughter cells. Two equal daughter cells ಆದ್ರೆ ಅದು ಬೈನರಿ ಫಿಷನ್ ಆಗಿರುತ್ತೆ. ಓಕೆನಾ? ಟೂ ಆರ್ ಮೋರ್ ಆದ್ರೆ ಮಲ್ಟಿಪಲ್ ಫಿಷನ್ ಆಗುತ್ತೆ, ಮಲ್ಟಿಪಲ್ ಫಿಷನ್. ಬಟ್ ನೌ ದೇ ಆರ್ ಆಸ್ಕಿಂಗ್ ಜಸ್ಟ್ ಅ ಫಿಷನ್, ನಾಟ್ ಬೈನರಿ, ನಾಟ್ ಮಲ್ಟಿಪಲ್. ಸೊ ನೋಡಿ, ಹಾಗೇನೆ ಅಮೀಬಾ, ಹೈಡ್ರಾ, ಸ್ಪೈರೋಗೈರಾ. ಸೊ ಆಕ್ಚುಲಿ ಸ್ಪೈರೋಗೈರಾ ಅಂಡ್ ಆಲ್ಸೋ ದ ಹೈಡ್ರಾ, ದೇ reproduces by budding as well as the fragmentation. Budding and fragmentation. So Leishmania, amoeba and yeast. You know, yeast is responsible, they are reproduced by the process called budding. Budding mukantara agatte. Next, amoeba, plasmodium and planaria. So we know the planaria that is reproduced by the regeneration method. Next, plasmodium, amoeba and leishmania is the right one. Option D. Plasmodium that reproduces by the multiple fission. Amoeba, during favorable condition they reproduce by binary, and during unfavorable condition they reproduces by multiple fission. ಎರಡು ತರನೂ ಆಗುತ್ತೆ. Leishmania, binary fission. So ನೆನ್ಪಿಟ್ಕೊಳ್ಳಿ. So Leishmania is also responsible for causing a disease called Kala Azar. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಸೊ ಅದೇ ತರ amoebic dysentery, Entamoeba histolytica. ಸೊ ಅಮಿಬಿಕ್ ಡಿಸೆಂಟ್ರಿಯನ್ನ ಕಾಸ್ ಮಾಡೋದು ಇದು. ಪ್ಲಾಸ್ಮೋಡಿಯಂ ಕಾಸಸ್ ದ ಮಲೇರಿಯಾ ಡಿಸೀಸ್, ಮಲೇರಿಯಾವನ್ನ ಕಾಸ್ ಮಾಡುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ ಅಂತ ಗೊತ್ತಾಯ್ತು. ಇನ್ ದ ಗಿವನ್ ಫಿಗರ್, ಓಕೆ, ಫಿಗರ್ ನಾನು ಮಿಸ್ ಮಾಡಿದ್ದೀನಿ, ಬರೆಯೋಣ ಈಗ. ಇನ್ ದ ಗಿವನ್ ಫಿಗರ್ ಆಫ್ ದ ಕಾಟೆಲಿಡನ್, ದ ಪಾರ್ಟ್ ಲೇಬಲ್ಡ್ ಎ ಅಂಡ್ ಬಿ ರೆಸ್ಪೆಕ್ಟಿವ್ಲಿ. ಸೊ ಏನಾಗಿರುತ್ತೆ? ಸೊ ದಟ್ ಡಯಾಗ್ರಾಮ್ ವಾಸ್ ಲೈಕ್ ದಿಸ್, ಈ ತರ ಇದೆ. ಓಕೆ, and we know that what are this, and just writing this and try to label this. So this is the A and this is the B part. What is this? This is the cotyledon, seed cotyledon. So A part ಯಾವುದು, B part ಯಾವುದು ಅಂತ ಕೇಳಿದ್ದಾರೆ. ಈ axis ಇದೆಯಲ್ಲ, embryonal leaves, okay, we used to call it as a cotyledons. Okay, ಈಗ ನೋಡೋಣ ಏನಿದೆ ಅಂತ. fruit and shoot ಅದು A ಮತ್ತೆ B ರೆಸ್ಪೆಕ್ಟಿವ್ ಆಗಿ ಕೇಳಿರೋದ್ರಿಂದ ನೋ, ದೇ ಆರ್ ನಾಟ್. ಪ್ರೈಮರಿ ಶೂಟ್ ಅಂಡ್ ಪ್ರೈಮರಿ ರೂಟ್. A is the primary shoot, B is the primary root. Correct ಆಗಿದೆಯಾ? Yes, look at here. A is primary shoot. It is also called plumule, and plumule is also called baby shoot. So later on maturity it develops into a stem ಆಗುತ್ತೆ. ಇದು primary shoot, ಕರೆಕ್ಟ್ ಆಗಿದೆ. B is the radical. So that means it is also called baby root. On maturity that develops into a root. ಇದು ರೂಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ primary shoot and primary root is the right one. Option B. ಬೇರೆ ಅದು ನೋಡೋ ಅವಶ್ಯಕತೆ ಇರೋದಿಲ್ಲ. ಅಕಸ್ಮಾತ್ 2, 3 ಒಂದೇ ತರ ಆನ್ಸರ್ ಇದ್ರೆ ಇಲ್ಲಿ A B ಅಂತ ಇರಬೇಕಿತ್ತು, ಇಲ್ಲ ಅಂತ ಹೇಳಿದ್ರೆ ಆಲ್ ಆಫ್ ದ ಎಬೋ ಏನಾದ್ರು ಇರ್ಬೋದು, ಇಲ್ಲ ಅಂದ್ರೆ ಗ್ರೇಸ್ ಆಗ್ಬಿಟ್ಟಿರುತ್ತೆ ಅದು. ನೆಕ್ಸ್ಟ್ 2019 ಅಲ್ಲಿ ಕೇಳಿರೋದು, part of the flower that develops into fruit and part of the seed that develops into root respectively. See, ಅವ್ರು ಕೇಳ್ತಾ ಇದ್ದಾರೆ the part of the flower that develops into a fruit.
ಫ್ಲವರ್ ನಲ್ಲಿ ಯಾವ ಪಾರ್ಟ್ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ ಅಂತ ಒಂದು ಕ್ವಶನ್. ಅದೇ ತರ ಸೀಡ್ ಅಲ್ಲಿ ಯಾವ ಪಾರ್ಟ್ ರೂಟ್ ಆಗಿ ಡೆವಲಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ನೌ ಯು ಕ್ಯಾನ್ ಅಬ್ಸರ್ವ್ ಓವೆರಿ ಅಂಡ್ ಪ್ಲಿಮ್ಯೂಲ್ ಕರೆಕ್ಟ್ ಆಗಿದೆಯಾ? ಓವೆರಿ ಇಸ್ ಓಕೆ, ಓವೆರಿ is developed into fruit, that's a part of flower, that is correct. But plumule, it is developed into the primary shoot and as well as the shoot, then in the sense stem ಆಗುತ್ತೆ, not the root. Plumule and radicle chance illa. ಓಕೆ, ಇದು ಕರೆಕ್ಟ್ ಇದೆ, ಬಟ್ ಫಸ್ಟ್ ಒನ್ ಏನಿದೆ ಅದು ಓವರಿ ಆಗಬೇಕಿತ್ತು. ಓವರಿ ಅಂಡ್ radicle is the correct one. ಓಕೆ, part of seed as we have written. So if you write the cotyledons like this, so the upper portion is called the plumule and the lower portion is called the radicle. So this is growing as the root ಆಗುತ್ತೆ. ಆದರೆ the ovary, which is the basal swollen part of the pistil, that develops into the fruit. ಅದ್ರ ಒಳಗಡೆ ಇರೋ ಓವ್ಯೂಲ್ ಏನಾಗುತ್ತೆ? ಸೀಡ್ ಆಗುತ್ತೆ. ಹಾಗಾಗಿ ನೆನ್ಪಿಟ್ಕೊಬೇಕು, ovary, it's a part of flower that develops into fruit. Radicle, it's a part of seed that develops into a root respectively. So ovule is not the answer. Ovule ellinda bantu? Ovule is transformed into seed after the fertilization during post-fertilization event. So 2021 ನಲ್ಲಿ ಕೇಳಿದರೆ the correct sequence found in the process of sexual reproduction in flowering plant is ಯಾವ ತರ ಇರುತ್ತೆ ಸೀಕ್ವೆನ್ಸ್ ನೆನ್ಪಿಟ್ಕೊಬೇಕು ಅಂದ್ರೆ ಈಸಿಯಾಗಿ 3 ಈವೆಂಟ್ಗಳಿರುತ್ತೆ. ಪ್ರೀ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ ಅಂತ. ಪ್ರೀ ಫರ್ಟಿಲೈಸೇಷನ್ ನಲ್ಲಿ ಗ್ಯಾಮೆಟೋಜೆನೆಸಿಸ್, ಗ್ಯಾಮೆಟ್ ಫಾರ್ಮೇಷನ್ ಆಗಿ ಅದು ಟ್ರಾನ್ಸ್ಫರ್ ಆಗಬೇಕು. ಆ ಟ್ರಾನ್ಸ್ಫರ್ ಏನಂತ ಹೇಳ್ತೀವಿ? ಪಾಲಿನೇಷನ್ ಫಸ್ಟ್ ಆಗಬೇಕು. ಗ್ಯಾಮೆಟ್ ಫಾರ್ಮೇಷನ್, ಪಾಲಿನೇಷನ್, ನೆಕ್ಸ್ಟ್ ಫರ್ಟಿಲೈಸೇಷನ್, ನೆಕ್ಸ್ಟ್ ಫಾರ್ಮೇಷನ್ ಆಫ್ ಝೈಗೋಟ್ ಅಂಡ್ ಎಂಬ್ರಿಯೋಜೆನೆಸಿಸ್, ಫಾರ್ಮೇಷನ್ ಆಫ್ ಎಂಬ್ರಿಯೋ. ಹಾಗೆ ನೋಡಿ, ಪಾಲಿನೇಷನ್ ಇಸ್ ಓಕೆ, ಫರ್ಟಿಲೈಸೇಷನ್ ಇಸ್ ಓಕೆ, ಆಫ್ಟರ್ ದಟ್ ಸೀಡ್ ಇಸ್ ಆಲ್ಸೋ ಓಕೆ ಅಂಡ್ ಎಂಬ್ರಿಯೋ ಇಸ್ ಓಕೆ. ಆದರೆ ಇಲ್ಲಿ 2 ಕನ್ಫ್ಯೂಷನ್ ಇದೆ. ಇವಾಗ ಎಂಬ್ರಿಯೋ ಆದ್ಮೇಲೆ ಸೀಡ್ ಆಗತ್ತಾ, ಸೀಡ್ ಆದ್ಮೇಲೆ ಎಂಬ್ರಿಯೋ ಆಗತ್ತಾ ಅಂತ. ನೆಕ್ಸ್ಟ್ ನೋಡೋಣ. ಸೀಡ್, ನೋ, ದಿಸ್ ಇಸ್ ನಾಟ್ ದ ಫಸ್ಟ್ ಪಾರ್ಟ್. ನೆಕ್ಸ್ಟ್ ಎಂಬ್ರಿಯೋ, ನೋ. ಪಾಲಿನೇಷನ್, ಫರ್ಟಿಲೈಸೇಷನ್, ಎಂಬ್ರಿಯೋ ಅಂಡ್ ದ ಸೀಡ್ ಇಸ್ ಕರೆಕ್ಟ್. ಓಕೆ, ಸೊ ಎಂಬ್ರಿಯೋ ಆದ್ಮೇಲೆ ಅದು ಸೀಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಇಲ್ಲಿ ಸ್ವಲ್ಪ ವೇರಿ ಆಯಿತು. ಓಕೆ, ಅದಕ್ಕೋಸ್ಕರ ಸೊ ಫಸ್ಟು pollination, transfer of pollen from stamen to the stigma through any media. So next after that, so the fusion of male and female gametes called fertilization. Once they're fused, so ಏನಾಗುತ್ತೆ ಅಲ್ಲಿ ಎಂಬ್ರಿಯೋ ಫಾರ್ಮ್ ಆಗುತ್ತೆ, ಝೈಗೋಟ್ ಆಗುತ್ತೆ, ಲೇಟರ್ ಇಟ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎ ಸೀಡ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ 2021 ನಲ್ಲಿ ಕೇಳಿದರೆ the embryo gets nutrition from the mother's blood with the help of the special part called. ಸೊ ಹ್ಯೂಮನ್ ರಿಪ್ರೊಡಕ್ಷನ್ ನಲ್ಲಿ ಪ್ಲೆಸೆಂಟಾ ಬಗ್ಗೆ ಮಾತಾಡ್ತಾ ಇದೀವಿ. ಇವಾಗ ಪ್ಲೆಸೆಂಟಾ ಇಸ್ ದ ಡಿಸ್ಕಾಯ್ಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ದ ಇಂಟರ್ನಲ್ ಆರ್ ಇಟ್ ಮೇ ಬಿ ದ ಎಂಡೋಮೆಟ್ರಿಯಲ್ ವಾಲ್ ಆಫ್ ದ ಯೂಟರಸ್, ಎಂಬೆಡೆಡ್ ಇನ್ ದ ಎಂಡೋಮೆಟ್ರಿಯಲ್ ವಾಲ್ ಆಫ್ ದ ಯೂಟರಸ್. ಡಿಸ್ಕಾಯ್ಡ್ ಸ್ಟ್ರಕ್ಚರ್, ಇಟ್ ಪ್ರೊವೈಡ್ಸ್ ದ ನ್ಯೂಟ್ರಿಷನ್ ಅಂಡ್ ಆಕ್ಸಿಜನ್ ಟು ದ ಡೆವಲಪಿಂಗ್ ಬೇಬಿ ಥ್ರೂ ದ ಅಂಬೆಲಿಕಲ್ ಕಾರ್ಡ್. ಸೊ ಇವಾಗ ನೋಡಿ, ಫಲೋಪಿಯನ್ ಟ್ಯೂಬ್ ರೆಸ್ಪಾನ್ಸಿಬಲ್ ಆಗುತ್ತಾ? ನೋಡಿ, ನ್ಯೂಟ್ರಿಷನ್ ಎಲ್ಲಿಂದ ಪಾಸ್ ಆಗುತ್ತೆ? ನಾಟ್ ದ ಫಲೋಪಿಯನ್ ಟ್ಯೂಬ್, ನಾಟ್ ದ ಓವೇರಿ, ನಾಟ್ ದ ಯೂಟರಸ್. Placenta is the right one. Placenta. So placenta ಅಂದ್ರೆ ಏನು? It's a discoid structure present and embedded in the inner wall of the endometrium or it may be the uterus. Uterus ಅಲ್ಲಿ ಇರುತ್ತೆ. It supplies the oxygen and nutrients to the developing baby. Supply ಮಾಡುತ್ತೆ. Removes the carbon dioxide and waste from the baby or the fetus. Last one, it acts as an endocrine gland by producing some hormones called human lactogen hormone, placental lactogen, or it maybe you can say chorionic ಹಾರ್ಮೋನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಡಿ, ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡೋದು ಪ್ಲೆಸೆಂಟಾ. ಏಡ್ಸ್ ವೈರಸ್ ವಾಟ್ಸ್ ಡ್ಯಾಶ್. ಓಕೆ, ಏಡ್ಸ್ ಅನ್ನೋದು ವೈರಸ್ ಇಂದ ಕಾಸ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ HIV, ಹ್ಯೂಮನ್ ಇಮ್ಯೂನೋ ವೈರಸ್. ಏಡ್ಸ್ ಇನ್ ದ ಸೆನ್ಸ್ ಅಕ್ವೈರ್ಡ್ ಇಮ್ಯೂನೋ ಡೆಫಿಷಿಯನ್ಸಿ ವೈರಸ್. ಸೊ ವಾಟ್ಸ್, or you can say genital warts, it is also a kind of a sexual transmitted disease. ಎರಡೂ ಕೂಡ STDs ಗಳೇ. Sexual transmitted disease means disease which are transmitted only through the body fluids like blood and semen and through the sexual contact. ಎರಡರ ಮುಖಾಂತರ ಮಾತ್ರ ಅದು ಕ್ಯಾರಿ ಆಗುತ್ತೆ. ಬ್ಲಡ್ ಮುಖಾಂತರ, ಸೆಮೆನ್ ಮುಖಾಂತರ, ಜೊತೆಗೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮುಖಾಂತರ. ಈಗ ಜೆನೈಟಲ್ ವಾರ್ಟ್ಸ್ ಅನ್ನೋದು ಯಾವುದ್ರ ಮುಖಾಂತರ ಬರುತ್ತೆ? ಬ್ಯಾಕ್ಟೀರಿಯಾ, ಫಂಗಸ್, ಪ್ರೋಟೋಜೋವಾ ಅಂಡ್ ವೈರಸ್. ರಿಮೆಂಬರ್, ನೀವೇನಾದ್ರೂ ಸ್ವಲ್ಪ
ಲಾಜಿಕ್ ಆಗಿ ಥಿಂಕ್ ಮಾಡಕ್ ಹೋದ್ರೆ ವೈರಸ್ ಅನ್ನ ಬಿಟ್ಟು ಬೇರೆದು ಬರೆದು ಬಿಡ್ತೀರಾ. ಓಕೆ, ಯಾಕೆಂದ್ರೆ ವೈರಸ್ ಅಂತ ಎರಡು ಕಡೆ ಕೊಡ್ತಾರ ಯಾರಾದ್ರೂ. ಹಾಗಾಗಿ ಇದು ಬ್ಯಾಕ್ಟೀರಿಯಾ, ಫಂಗಸ್, ಪ್ರೋಟೋಜೋನ್ ಇರಬಹುದು ಅಂತ. ಸೊ ಜನೈಟಲ್ ವಾರ್ಡ್ಸ್ ದಟ್ ಇಸ್ ಕಾಸ್ಡ್ ಬೈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV. ಸೊ ಇಟ್ ಈಸ್ ಆಲ್ಸೋ ಕಾಸ್ಡ್ ಬೈ ದ ವೈರಸ್. ಇದು ಕೂಡ ವೈರಸ್ ಇಂದನೇ ಕಾಸ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಓಕೆ, ಸೊ ಗೊನೋರಿಯಾ, ಸಿಫಿಲಿಸ್ ಅಂತ ಕೇಳಿರ್ತೀರಾ. ಓಕೆ, ನೈಜೀರಿಯೆ, ಗೊನೋರಿಯೆ, ಸಿಫಿಲಿಸ್, ಟ್ರೆಪೋನೆಮಾ ಪೆಲ್ಲಿಡಮ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸಿಫಿಲಿಸ್, gonorrhea, hepatitis B, genital warts, genital herpes, AIDS. These are all the sexual transmitted diseases. They carry, it may be transmit only through few means. Yaudadu avage ಹೇಳಿದಾಗ blood transfusion or the semen or through the sexual contact. If the pollen is transferred to the stigma of the same flower, it is termed as pollen is transferred to the stigma of the same flower. You know pollen grains are located over the stamen. ಈಗ ಸ್ಟೇಮನ್ ಇದೆ. ಸೊ ಅವರು ಒಂದೇ ಫ್ಲವರ್ ಕೇಳ್ತಾ ಇರೋದ್ರಿಂದ we are just writing the bisexual flower here, and this is the pistil, carpel you can say. And here you can observe what is this part, and this portion is called the stamen. Stamen having the anther, anthers are producing these pollen grains. They are transferring the stigma of the same flower. What you termed it as, this is called self-pollination. Becomes plus right now. Self-pollination. Okay, if the pollen grains are transferring from stamen to the stigma of the another flower, is called cross-pollination. Next year ನೀವು ತಿಳ್ಕೊಂತೀರಾ, ಅಂದ್ರೆ ನೀವು ಹೇರ್ ಲೆವೆಲ್ಗೆ ಬಂದಾಗ ಅಲ್ಲೂ ಕೂಡ ಸೊ ಯಾವುದು ಆಟೋಗೆಮಿ, ಗೈಟನೋಗೆಮಿ, ಝೆನೋಗೆಮಿ ಅಂತ ಬರುತ್ತೆ. ಸೊ ಅಂದ್ರೆ ವಿತ್ ಇನ್ ದ ಸೇಮ್ ಫ್ಲವರ್, ಸೊ ಆಫ್ ದ ಡಿಫರೆಂಟ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್, ಡಿಫರೆಂಟ್ ಫ್ಲವರ್ಸ್ ಆಫ್ ದ ಡಿಫರೆಂಟ್ ಪ್ಲಾಂಟ್ ಅಂತ ಹೇಳಿಬಿಟ್ಟು. ಸೊ ಇವಾಗ ಈ ಕಾನ್ಸೆಪ್ಟ್ ಇಂಡಿಕೇಟ್ ಮಾಡ್ತಾ ಇರೋದು ಸೆಲ್ಫ್ ಪಾಲಿನೇಷನ್ ನ, ಬಿಕಾಸ್ ವಿ ಆರ್ ಅಬ್ಸರ್ವಿಂಗ್ ಆನ್ ದ ಸೇಮ್ ಫ್ಲವರ್. ಓಕೆ, ಆಫ್ ದ ಸೇಮ್ ಸ್ಪೀಶೀಸ್. ಒಂದೇ ಫ್ಲವರ್ ಅಂತ ಹೇಳಿದ್ಮೇಲೆ ಸ್ಪೀಶೀಸ್ ಅದೇ ಇರ್ಬೇಕಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಏನಾಗಿತ್ತು? ಆಪ್ಷನ್ ಎ. ನೆಕ್ಸ್ಟ್ pollen tube at the time of entering into the ovule has. pollen tube ಅಲ್ಲಿ ಅದು ಓವ್ಯೂಲ್ ಒಳಗಡೆ ಎಂಟರ್ ಆಗುವಾಗ ಎಷ್ಟು ಗ್ಯಾಮೆಟ್ಸ್ ಗಳಿರುತ್ತೆ? ಹ್ಯಾವಿಂಗ್ ದ 1 ಗ್ಯಾಮೆಟ್ ನ್ಯೂಕ್ಲಿಯಸ್, ನೋ 2 ಮೇಲ್ ಗ್ಯಾಮೆಟ್ಸ್, 1 ಮೇಲ್ ಗ್ಯಾಮೆಟ್, 4 ಮೇಲ್ ಗ್ಯಾಮೆಟ್. ಓಕೆ, ಅಂಡ್ ರಿಮೆಂಬರ್ ದಿಸ್ ಡಯಾಗ್ರಾಮ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಜರ್ಮಿನೇಷನ್ ಆಫ್ ಪೋಲನ್ ಓವರ್ ದ ಸ್ಟಿಗ್ಮಾ. ಸ್ಟಿಗ್ಮಾದ ಮೇಲೆ ಪೋಲನ್ ಜರ್ಮಿನೇಷನ್ ಬರೀರಿ ಅಂತ ಕೇಳ್ತಾರೆ. ಸೊ ಈ ಡಯಾಗ್ರಾಮ್ ನ ಕಾಮನ್ ಆಗಿ ಕೇಳ್ತಾರೆ, and you have to remember this. So look at here. So this is the stigma, and here pollen grains are produced, the long tube through the style. So this is called pollen tube. The pollen tube is having diagram ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ 2 male germ cells. Male germ cells are the gametes. ಎರಡು ಮೇಲ್ ಗ್ಯಾಮೆಟ್ಸ್ ಗಳಿರುತ್ತೆ. ಓಕೆನಾ? So ಹಾಗಾಗಿ the answer is 2 male gametes are present in the pollen tube when it is carrying or growing towards the ovary or the ovule. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ the development of the pollen tube, it is an example for chemotropism. Chemotropism ಗೆ responsible ಇದು, because it is growing towards the ovule, because it is growing towards the sugar. ಶುಗರ್ ಒಂದು ಕೆಮಿಕಲ್, ಇದು ಕೆಮಿಕಲ್ಗೆ ಏನು ಮಾಡ್ತಾ ಇದೆ? ರೆಸ್ಪಾನ್ಸ್ ಅನ್ನು ಶೋ ಮಾಡ್ತಾ ಇದೆ. ಸೊ ಹಾಗಾಗಿ ಕೀಮೋ ರೆಸೆಪ್ಟಾರ್ಸ್ಗಳು ಇಲ್ಲೂ ಕೂಡ ಇರುತ್ತೆ, ರೆಸ್ಪಾನ್ಸಿಬಲ್ ಆಗುತ್ತೆ ಅಂತ. ನೆಕ್ಸ್ಟ್, ಫರ್ಟಿಲೈಸೇಷನ್ ಆಫ್ ಓವ್ಯೂಲ್ ಇನ್ ಹ್ಯೂಮನ್ ಬೀಯಿಂಗ್ ಟೇಕ್ಸ್ ಪ್ಲೇಸ್ ಇನ್. ಫರ್ಟಿಲೈಸೇಷನ್ ಎಲ್ಲ ಆಗುತ್ತೆ? ಸೊ ಅದು ಯುಟೆರಸ್ ಅಲ್ಲಿ ಆಗುತ್ತಾ, ವಜೈನದಲ್ಲಿ ಆಗುತ್ತಾ, ಸರ್ವೆಕ್ಸ್ ಅಲ್ಲಿ ಆಗುತ್ತಾ, ಎಲ್ಲಾಗುತ್ತೆ ನೋಡಿ. ಹಾಗೇನೆ ಓವೇರಿ ನೋ, ವಜೈನಾ ನೋ, ಬ್ರಯೋಫಿಲಮ್ ಅಂತ. ಓಕೆ, ಸಾರಿ, ಅಂಡ್ ದಿಸ್ ಒನ್ ಇಸ್ ದ ರಾಂಗ್ ಕ್ವಶನ್. ಐ ಆಮ್ ಜಸ್ಟ್ ಗಿವಿಂಗ್ 2 ಆಪ್ಷನ್ ಹಿಯರ್. ಸೊ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಐ ಆಮ್ ಜಸ್ಟ್ ಗಿವಿಂಗ್ 2 ಆಪ್ಷನ್ಸ್ ಫಾರ್ ಯು, ಓಕೆ, ವಿತೌಟ್ ಚೇಂಜಿಂಗ್ ಎನಿಥಿಂಗ್. ಸೊ ವಾಟ್ ಆರ್ ದೋಸ್ 2 ಆಪ್ಷನ್ಸ್ ಫಾರ್ ಯು? ಅಂಡ್ ದ ಒನ್ ಈಸ್ ದ ಫಾಲೋಪಿಯನ್ ಟ್ಯೂಬ್, and the next one is the uterus. Can you tell me which among these is responsible for the formation of the zygote? ಎಲ್ಲ ಆಗುತ್ತೆ, ಎಲ್ಲಿ ಫ್ಯೂಷನ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಓವರಿಯಲ್ಲಿ ಆಗೋಲ್ಲ. ದಟ್ ಇಸ್ ದ ಸೈಟ್ ವೇರ್ ದ ಓವಮ್ ಈಸ್ ಪ್ರೊಡ್ಯೂಸ್ಡ್. ವಜೈನಾ, ದಿಸ್ ಇಸ್ ದ ಪ್ಲೇಸ್ ಫಾರ್ ದ ಪಾತ್ವೇ ಫಾರ್ ದ ಪಾರ್ಚುರೇಷನ್
micturition as well as the menstruation. Next, fallopian tube is the right one. Fallopian tube. So that is the place where the fertilization takes place. ಈ ತರ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಕಂಪ್ಲೀಟ್ ಆಗಿ ಬರೆಯೋಣ ಒಂದು ಲೆವೆಲ್ಗೆ. ಓಕೆ, and so look at here, this is the uterine fundus, and here we are writing the structure of the uterus, and here you can observe the fallopian tube is having the 3 parts. So here there is a ovary. ಇಲ್ಲಿ ಒಂದು ovary ಇದೆ ಅಂತ ತಿಳ್ಕೊಳ್ಳೋಣ. Okay, so ovary is present that get attaches to this one part. So ಈ fallopian tube ಅಲ್ಲಿ 3 ಪಾರ್ಟ್ ಇರುತ್ತೆ. ನೀವು ಹೈಯರ್ ಕ್ಲಾಸ್ ಅಲ್ಲಿ ತಿಳ್ಕೊಂತೀರಾ, ಬಟ್ ನಿಮಗೆ ಅವಶ್ಯಕತೆ ಇಲ್ಲ. ಇಸ್ತ್ಮಸ್, ಆಂಪ್ಯುಲಾ ಜೊತೆಗೆ ಇಲ್ಲಿ ಇನ್ಫಂಡಿಬುಲಮ್ ಅಂತ. ಸೊ ಇಲ್ಲಿಂದ ಪ್ರೊಡ್ಯೂಸ್ ಆಗೋದು, ಓವೆರಿಯಿಂದ ಪ್ರೊಡ್ಯೂಸ್ ಆಗೋದೇನು? ಓವಮ್. ಇಲ್ಲಿಂದ ಓವಮ್ ಬರುತ್ತೆ. ಅಟ್ ದಿಸ್ ಪ್ಲೇಸ್ ಏನಾಗುತ್ತೆ? ದಿಸ್ ಓವಮ್ ದಟ್ ಈಸ್ ಫರ್ಟಿಲೈಸ್ಡ್ ವಿತ್ ದ ಸ್ಪರ್ಮ್. ಸೊ ಇಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಫಾಲೋಪಿಯನ್ ಟ್ಯೂಬ್ ಇಸ್ ದ ರೈಟ್ ಒನ್, ನಾಟ್ ದ ಯುಟರಸ್. ಯುಟರಸ್ ಇದು ಈ ಪೋರ್ಷನ್. ಓಕೆನಾ? ಈ ಪೋರ್ಷನ್ ಅಲ್ಲಿ ಏನಾಗುತ್ತೆ? ಪ್ಲೆಸೆಂಟಾ ಇರುತ್ತೆ. ಐ ಮೀನ್ ಆಫ್ಟರ್ ದ ಫರ್ಟಿಲೈಸೇಷನ್ ಏನಾಗುತ್ತೆ? ದಟ್ ಗೆಟ್ಸ್ ಎಂಬೆಡೆಡ್ ಹಿಯರ್. ಎಂಬೆಡ್ ಆಗುತ್ತೆ ಯಾವುದು? ಫರ್ಟಿಲೈಸ್ಡ್ ಎಗ್. And finally, this is the site where the baby develops, and also site of the menstruation. So cervix and vagina, ಈ ತರ ಇರುತ್ತೆ. So option C is the right one for this question. Next question is here, which disease is sexually transmitted? ಕೆಲವು ಡಿಸೀಸ್ ಕೊಟ್ಟಿದ್ದಾರೆ, ಯಾವುದು STD ಅಂತ ನಾವು ಹೇಳ್ಬೇಕು ಇವಾಗ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವುದು ಅಂತ? ಗಾಯ್ಟರ್, ಏಡ್ಸ್, ಫೀವರ್, ಪೆಲ್ಲಾಗ್ರಾ. ತುಂಬಾ ಸಿಂಪಲ್ ಆಗಿರೋ ಕ್ವಶನ್ ಇದು. ಏನದು? ಗಾಯ್ಟರ್. ಇಟ್ ಈಸ್ ನಾಟ್ ಎ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಇಟ್ ಈಸ್ ಆನ್ ಎಂಡೆಮಿಕ್ ಡಿಸೀಸ್. ಇದು ಎಂಡೆಮಿಕ್ ಆಗಿರುತ್ತೆ. ಓಕೆ, ಅಂಡ್ ಕಾಸ್ಡ್ ಬೈ ದ ಹೈಪೋಥೈರಾಯ್ಡಿಸಮ್. ಥೈರಾಕ್ಸಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಬರೋದು. ಏಡ್ಸ್, ವಿ ನೋ ದಟ್ ಅಕ್ವೈರ್ಡ್ ಇಮ್ಯೂನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಓಕೆ, caused by the HIV and caused due to the sexually transmission, I mean sexual contact with the multiple partners, or maybe the unsafe sexual contact. Not the fever, not the pellagra, vitamin B, pellagra. So andre adrallu kuda barutte vitamin B andre berry, pellagra, vitamin B6, B12 anta helibittu. So hagagi option B is the right one. Which one of the following is the most appropriate birth control measures? ಯಾವುದು ಬರ್ತ್ ಕಂಟ್ರೋಲ್ ಮೆಜರ್? ನಾವು ವಿ ಆರ್ ಟಾಕಿಂಗ್ ಅಬೌಟ್ ಅ ಕಾಂಟ್ರಾಸೆಪ್ಟಿವ್. ಆಸ್ ಐ ಸೆಡ್, ಒಂದನ್ನೇ ಫೋಕಸ್ ಮಾಡಬೇಡಿ, ಎಲ್ಲವನ್ನ ಫೋಕಸ್ ಮಾಡಿ. ಕಾಂಟ್ರಾಸೆಪ್ಟಿವ್ ಡಿವೈಸಸ್ಗಳಲ್ಲಿ 4 ತರ ಇರುತ್ತೆ. ನ್ಯಾಚುರಲ್ ಮೆಥಡ್ ಆರ್ ಟ್ರೆಡಿಷನಲ್ ಮೆಥಡ್, ಸರ್ಜಿಕಲ್ ಮೆಥಡ್, ಓರಲ್ ಕಾಂಟ್ರಾಸೆಪ್ಟಿವ್ ಅಂಡ್ IUDs ಅಂತ ಹೇಳಿ. ಓಕೆ, ಬ್ಯಾರಿಯರ್ ಮೆಥಡ್ ಆಲ್ಸೋ. ಸೊ ಅದರಲ್ಲಿ ಇವಾಗ ನ್ಯಾಚುರಲ್ ಮೆಥಡ್ಗೆ ಬಂದಾಗ ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಅಷ್ಟು ಡೀಪ್ ಆಗಿ ಕೊಟ್ಟಿಲ್ಲ. ರಿಮೆಂಬರ್ ದೆಮ್ ದಟ್ ಲೈಕ್ ಅ ಕ್ಯಾಲೆಂಡರ್ ಮೆಥಡ್ ಆರ್ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಮೆಥಡ್ ಅಂತೆಲ್ಲ ಇರುತ್ತೆ. ಬಟ್ ಇಲ್ಲಿ IUCD is very important. ಓಕೆ, ಅದರಲ್ಲಿ ಕೆಲವು ಎಕ್ಸಾಂಪಲ್ಗಳು ಕೊಟ್ಟಿರ್ತಾರೆ. ಕಾಪರ್ ಟಿ, ಕಾಪರ್ 7, ಮಲ್ಟಿಲೋಡ್ 375 ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದು ಒಂದು IUCDs. ವೆಸೆಕ್ಟಮಿ ಅಂಡ್ ಟ್ಯುಬೆಕ್ಟಮಿ, ದೀಸ್ ಆರ್ ದ ಸರ್ಜಿಕಲ್ ಮೆಥಡ್. ಸ್ಟೆರಿಲೈಸೇಷನ್ ಮೆಥಡ್. ಸೊ ವೆಸೆಕ್ಟಮಿ ದಟ್ಸ್ ರಿಲೇಟೆಡ್ ಟು ಮೇಲ್. ಸೊ ದೇ ಆರ್ ಕಟಿಂಗ್ ಅಂಡ್ ಟೈಯಿಂಗ್ ದ vas deferens, and also blockage of the fallopian tube is called tubectomy. All these are the appropriate measure of the birth control. ಎಲ್ಲವೂ ಕೂಡ birth control ಗೆ appropriate measure ಆಗಿರೋದ್ರಿಂದ we can say all the above. All of these is the answer. ಅರ್ಥ ಆಯ್ತಾ? ಸೊ ಬೇರೆ ಅಕಸ್ಮಾತ್ ಕೊಟ್ಟಿದ್ರೆ ಯೂಸ್ ಆಫ್ ಕಾಂಡೋಮ್ಸ್, ಡಯಾಫ್ರಾಮ್ಸ್, ವಾಲ್ಸ್ ಆ ತರ ಕೊಟ್ಟಿದ್ರೆ ಅದು ಕೂಡ ಆನ್ಸರ್ ಆಗ್ತಿತ್ತು. ಓಕೆ, IUCDs ಅಂದ್ರೆ ಇಂಟ್ರಾ ಯುಟರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್. ನೀವು ಹೈಯರ್ ಲೆವೆಲ್ಗೆ ಬಂದಾಗ ಜಸ್ಟ್ ದೇ ಯೂಸ್ ಟು ಕಾಲ್ ಇಟ್ ಆಸ್ IUDs, ಇಂಟ್ರಾ ಯುಟರೈನ್ ಡಿವೈಸಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೊ ಇವಾಗ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ಗೆ ತಿಳ್ಕೊಳ್ಳೋಣ. ಓಕೆ, ಅಂಡ್ ಯು ನೋ ದಟ್. ಸೊ ಅಲ್ಲಿ ನಾವು ಮೆಂಡೆಲ್ಸ್ ಎಕ್ಸ್ಪೆರಿಮೆಂಟ್ಗಳು, ಮೊನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಫಾಸಿಲ್ಸ್, ಸ್ಪೀಶಿಯೇಷನ್, ಹೋಮೋಲಾಗಸ್, ಅನಲಾಗಸ್ ಆರ್ಗನ್ಸ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಅದರಲ್ಲಿ ಕೂಡ ಸೆಲೆಕ್ಷನ್ ಅದನ್ನು ತಿಳ್ಕೊಂಡಿದ್ದೀವಿ. ಸೊ ಈಗ ಕ್ವಶನ್ಗಳು 2016 ಅಲ್ಲಿ ಕೇಳಿರೋದು CBSE ಅಲ್ಲಿ, ದಟ್ ಇಸ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಅಲ್ಲಿ ಕೇಳಿರೋದು ಇಲ್ಲಿ ಕೇಳಬಾರ್ದು ಅಂತ ಏನಿಲ್ಲ, ಆದರೆ ರಿಲೇಟೆಡ್ ಕ್ವಶನ್ಸ್ಗಳು. ಇಫ್ ಯು ಆರ್ ಆಸ್ಕ್ಡ್ ಟು select group of 2 vegetables out of the following having the homologous structure, so which one would you select? ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಕ್ಯಾರೋಟ್, ರಾಡಿಶ್, potato and sweet potato, potato and tomato, lady fingers and potato. The answer is carrot and radish. They are similar in their structure. ಅವು anatomically similar structure ಅನ್ನು ಹೊಂದಿರೋದ್ರಿಂದ we can easily say they are the homologous organs. You know homologous organs. So homologous organs are the organs which are having the similar structure, anatomical structure, having the same origin but differ in their function.
ಸೊ ಆದರೆ ಮೊರಾರ್ಲೆಸ್ ಸ್ಟ್ರಕ್ಚರ್ ಇಸ್ ಸಿಮಿಲರ್, ಹೆನ್ಸ್ ವಿ ಆರ್ ಸೆಲೆಕ್ಟಿಂಗ್ ದ ಆಪ್ಷನ್ ಎ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ಇದು ಕೂಡ ಸ್ಟೇಟ್ ಅಲ್ಲಿ ಕೇಳಿರೋ ಕ್ವಶನ್, ತುಂಬಾ ವೆರಿ ವೆರಿ ಗುಡ್ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್ ಇನ್ 2019. ಏನು, ದೇ ಹ್ಯಾವ್ ಗಿವನ್ 2 ಕ್ಯಾರೆಕ್ಟರ್ ಹಿಯರ್. ಕಲರ್ ಆಫ್ ದ ಸೀಡ್, ಪೊಸಿಷನ್ ಆಫ್ ದ ಫ್ಲವರ್. ಕಲರ್ ಆಫ್ ದ ಸೀಡ್ ಬಂದು ಗ್ರೀನ್, ಗ್ರೀನ್ ಇಸ್ ದ ಡಾಮಿನೆಂಟ್, and yellow is the recessive one. Position of the flower axial and terminal. So axial anta helidre, so near the leaf. Terminal anta helidre at the terminal part of the flower. So axial, dominant and terminal is the, what is that, recessive. The genetic makeup with a green seed and terminal flower, so indicated as, see, green seed anta ಹೇಳ್ತಿದ್ದಾರೆ. Green seed, green ಅನ್ನೋದು ಡಾಮಿನೆಂಟ್ ಆಗಿದೆ. ಈಗ ಎರಡು ಪಾಸಿಬಿಲಿಟೀಸ್. ಒಂದು, that should be having the alleles like a homozygous capital GG, or you can say heterozygous capital G and small g. ಎರಡೂ ಕೂಡ ಇದು ಗ್ರೀನ್ ಅನ್ನೇ ಇಂಡಿಕೇಟ್ ಮಾಡುತ್ತೆ. ಗ್ರೀನ್ ಅಂಡ್ ಗ್ರೀನ್, ರೈಟ್. ನೆಕ್ಸ್ಟ್, ಇವಾಗ ಟರ್ಮಿನಲ್ ಫ್ಲವರ್. ಟರ್ಮಿನಲ್ ಫ್ಲವರ್ ಇಸ್ ದ ರಿಸೆಸಿವ್ ಒನ್. ರಿಸೆಸಿವ್ ಈಸ್ ಎಕ್ಸ್ಪ್ರೆಸ್ಡ್ ಓನ್ಲಿ ಇನ್ ಹೋಮೋಜೈಗಸ್ ಕಂಡೀಷನ್. ರಿಸೆಸಿವ್ಗಳು ಎಕ್ಸ್ಪ್ರೆಸ್ ಆಗೋದು ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಮಾತ್ರ. ಸೊ ದಟ್ ಯು ಕ್ಯಾನ್ ಸೇ that should be AA and AA. So that then only we used to call it as terminal or the terminal. So green terminal, green terminal. ಎರಡು ಆಪ್ಷನ್. ಕ್ಯಾಪಿಟಲ್ G, ಸ್ಮಾಲ್ a, ಕ್ಯಾಪಿಟಲ್ G, ಸ್ಮಾಲ್ a. ಯಾವ್ದು ಇದೆ ನೋಡಿ. ಸೊ ಇದಾಗತ್ತಾ? ಆಗಲ್ಲ, ಯಾಕೆಂದ್ರೆ ಕ್ಯಾಪಿಟಲ್ ಎ ಇದೆ. ಒಂದೇ ಒಂದು ಕ್ಯಾಪಿಟಲ್ ಎ ಇದೆ, ಅದು ಡಾಮಿನೆಂಟ್ ಆಗಿರುತ್ತೆ, ದಟ್ ಬಿಕಮ್ಸ್ ಎಕ್ಸಿಯಲ್. ಓಕೆ, ನೆಕ್ಸ್ಟ್, ಇಲ್ಲಿ ಕ್ಯಾಪಿಟಲ್ ಎ ಇದೆ, ಚಾನ್ಸ್ ಇಲ್ಲ. ಎರಡು ಕ್ಯಾಪಿಟಲ್ ಎ ಇದೆ, ಚಾನ್ಸ್ ಇಲ್ಲ. ಇಲ್ಲಿ ನೋಡಿ ಇವಾಗ. ಸೊ ವಿ ಗಾಟ್ ದಿಸ್ ಒನ್. Capital G, small a, small a. So only in recessive condition, only in homozygous condition, recessive will expressed. Okay, so the answer is option D. Was a nice question. A pure dominant pea plant producing round yellow seeds. So pure dominant pea plant producing round and yellow. So we are writing round, beda bariyodu ille ide, round and yellow seeds. Okay, crossed with pure recessive, what is that, wrinkled green. ಅವರು ಪ್ಯೂರ್ ರಿಸೆಸಿವ್ ಅಂತ ಹೇಳ್ತಿದ್ದಾರೆ. ಜೀನೋಟೈಪ್ ನಿಮಗೆ ಗೊತ್ತಿರಬೇಕು. ರೌಂಡ್ ಅಂಡ್ ಯೆಲ್ಲೋ, ಪ್ಯೂರ್. ಆಲ್ ಆರ್ ಹೋಮೋಜೈಗಸ್, ದೇರ್ ಆರ್ ನೋ ಹೆಟರೋಜೈಗಸ್. ಸೊ ಪ್ಯೂರ್, ಇನ್ನೊಂದು ಯಾವುದು ಪ್ಯೂರ್ ರಿಸೆಸಿವ್ ಅಂತ ಹೇಳ್ತಾ ಇರೋದ್ರಿಂದ ವಿ ಶುಡ್ ರೈಟ್ ಇನ್ ಅ ಸ್ಮಾಲ್ ಲೆಟರ್. ಸೊ ರಿಂಕಲ್ ಆಪೋಸಿಟ್ ಟು ದಿಸ್ ಒನ್ ರಿಸೆಸಿವ್, and green opposite to this one, small y. The number of plants bearing round and green in F1 generation. F1 generation ಅಲ್ಲಿ ಯಾವ ಪ್ಲಾಂಟ್ ಬರ್ಬೋದು? F1 generation that exhibits one of the parental character, like the dominant one ಯಾವಾಗಲೂ ಕೂಡ, ಅಂದ್ರೆ capital R, small r, capital Y, small y. Then it becomes round and yellow only. Round and yellow. But in F1 generation they are asking how many plants are bearing round and green in F1 generation. Round and green ಅನ್ನೋದು ಒಂದು ಇರಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. 0. Okay. Next question. If the round green seeded pea plant RRYY, look at this one. Okay, is crossed with wrinkle yellow seeded plants, the seeds produced in F1 generation are. F1 generation ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಡೂ ದಿಸ್ ಒನ್. ಓಕೆ, ಫಸ್ಟ್ ಒನ್ ಸ್ಮಾಲ್ ವೈ ಕೊಟ್ಟಿದ್ದಾರೆ, ಅಂಡ್ ಸೆಕೆಂಡ್ ಒನ್ ಇಸ್ ದ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಸೊ ವಿ ನೋ ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡು ತರ, ಅಂದ್ರೆ ಒಂದೇ ತರ ಬರೋದು. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇಂಟು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಆಕ್ಚುಲಿ ದಿಸ್ ಇಸ್ ದ ಕ್ಯಾಪಿಟಲ್ ವೈ. ಓಕೆ, ನಾವು ಈಗೇನಾಗುತ್ತೆ, ಸೊ ವೆನ್ ವಿ ಕಂಬೈನ್ ದೆಮ್ ವಿ ಆರ್ ಜಸ್ಟ್ ರೈಟಿಂಗ್ ದಿಸ್. So capital Y, small y. So now they are asking the seeds produced in F1 generation are. ಏನಾಗಿದೆ ಇದು? ಸೊ ಆರ್ ಅನ್ನೋದು ಇಂಡಿಕೇಟ್ ಮಾಡ್ತಾ ಇರೋದು ರೌಂಡ್ ಅನ್ನ. ಓಕೆ, ರೌಂಡ್. ಓಕೆ, ವೈ ಅನ್ನೋದು ಏನು ಇಂಡಿಕೇಟ್ ಮಾಡ್ತಾ ಇದೆ? ಕ್ಯಾಪಿಟಲ್ ವೈ. ಸೊ ದಟ್ ಇಸ್ ಇಂಡಿಕೇಟಿಂಗ್ ಯೆಲ್ಲೋ. ಸೊ ರೌಂಡ್ ಅಂಡ್ ಯೆಲ್ಲೋ. ಸೊ ಇಟ್ ಇಸ್ ರೌಂಡ್ ಅಂಡ್ ಯೆಲ್ಲೋ. ಸೊ ಆನ್ಸರ್ ಆಪ್ಷನ್ ಸಿ. ರೌಂಡ್ ಅಂಡ್ ಯೆಲ್ಲೋ, ಆಪ್ಷನ್ ಸಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್, ಹೋಮೋಲಾಗಸ್ ಆರ್ಗನ್ಸ್. ಸೊ ಡೆಫಿನೇಷನ್ ಗೊತ್ತಿರಬೇಕು, ಎಕ್ಸಾಂಪಲ್ಸ್ ಗೊತ್ತಿರಬೇಕು, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಡೆಫಿನೇಷನ್. ಸೊ ಫಿಕ್ಸ್ಡ್ ಕ್ವಶನ್ ನಾನು ಹೇಳ್ತಾ ಹೋಗ್ತೀನಿ, ಬಟ್ ಇವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ. ಹ್ಯಾವ್ ದ ಸೇಮ್ ಸ್ಟ್ರಕ್ಚರ್ ಪರ್ಫಾರ್ಮಿಂಗ್ ಅ ಸೇಮ್ ಫಂಕ್ಷನ್. ನೋ, ನಾಟ್ ದ ಸೇಮ್ ಫಂಕ್ಷನ್.
have the same structure, perform different function. Correct agide. Have different structure? No. Have different structure? No. Homologous organs are the organs having the same anatomical structure. Onde structure irutte. Performing different functions according to their habitat. For example, 4 limbs of human, 4 limbs of cheetah, 4 limbs of bat and 4 limbs of whale. Cheetah they are using for running, we are using for grasping and holding the object, bat is using for flying, whale or the dolphin is using for swimming. See, functions are different but the structure is same. Humerus, radius, ulna, carpals, metacarpals, phalanges ಎಲ್ಲವೂ ಒಂದೇ ಇರುತ್ತೆ. ಹಾಗಾಗಿ option B is the right one. Next question. So from the next 2 chapters, very simple chapter, negligible. ಅದರಲ್ಲೂ ಕೂಡ ಲಾಸ್ಟ್ ಚಾಪ್ಟರ್ ನ ನೆಗ್ಲಿಜಿಬಲ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ our environment and sustainable management of natural resources ಅಲ್ಲಿ ಪ್ರೀವಿಯಸ್ ಇಯರ್ಲಿ ಕೇಳಿರೋ ಕ್ವಶನ್ಸ್ಗಳು. our environment ಗೆ ಬಂದ್ರೆ we are talking about the food chain, food web. Remember them. And also Lindman's 10% rule. 10% rule ಅಂತ ಹೇಳಿದ್ರೆ only 10% of energy will be transferred to the next trophic level. Rest of the 90% will be lost in the form of heat during the metabolism. Just 10% ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ ಅಂತ. And every fruit chain in an ecosystem having only 3 to 4 trophic level. So why not 5? Why not 6? ಈ ಕ್ವಶನ್ಗಳನ್ನ ಕೇಳ್ತಾರೆ. ಯಾಕೆಂದ್ರೆ ಮತ್ತೆ ನೀವು ಅದೇ ಬರೀಬೇಕು. Only 10% will be transferred so that the top leveled organism doesn't get much energy ಅಂತ ಬರಿಬಹುದು ಅವಾಗ. So grass, grasshopper, frog, snake, eagle. Okay, now the energy available for the first trophic level is 5000. First trophic level. So we are writing this one right now. Okay, sorry, this is not required. Okay, what we need first trophic level ಅಂತ ಹೇಳ್ತಾರೆ grass. Grass ಅಲ್ಲಿ ಎಷ್ಟಿದೆ ಅಂತ ಹೇಳ್ತಿದ್ದಾರೆ 5000 ಇದೆ. So we are writing the grass is here. Okay, ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಕೊಟ್ಟಿರೋ ತರನೇ ಬರೆಯೋಣ. So grass is here and the grass is having 5000 joules of energy. Okay, next ಏನಿದೆ? Grasshopper ಇದೆ and the next one is the frog and the next one is the snake and the next one is the eagle. So now they are asking if the first trophic level is having 5000 joules of energy, then the amount of energy is available for snake is. Snake ಗೆ ಎಷ್ಟು ಹೋಗುತ್ತೆ ಅಂತ ಕೇಳಿದ್ದಾರೆ. And remember, on 90% of energy will be lost, only 10% is being transferred. 10% ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಈಗ 5000 ಅಲ್ಲಿ 10% ಅಂದ್ರೆ ಎಷ್ಟಾಗುತ್ತೆ? It becomes 500. So only 500 joules is transferring to the grasshopper. Next, again 90% will be lost out of 500. So that means 10% transfer ಆಗ್ತಿದೆ ಅಂತ ಹೇಳಿದ್ರೆ only 50 joules of energy. Next, if again 10% ಮಾತ್ರ ಟ್ರಾನ್ಸ್ಫರ್ ಆಗ್ತಿದೆ, 90% ಲಾಸ್ಟ್ ಆಗ್ತಿದೆ ಔಟ್ ಆಫ್ 50 ಅಂತ ಹೇಳಿದ್ರೆ, so only 5 joules of energy is available for that. Next ಮತ್ತೆ ಹೋದ್ರೆ 0.5 joules ಆಗುತ್ತೆ. So you can easily say that okay, 5 joules of energy is available for the snake. Snake ಗೆ 5 joules of energy ಸಿಗುತ್ತೆ. ಇದು Lindman's 10% law of an ecosystem in the food chain. Okay, of the food chain in the ecosystem you can say. Okay, so next question. The practice of using used materials without changing their shape and form is. Practice of using the material without changing their shape and form is called. ಏನಾಗಿರುತ್ತೆ? Reuse, recycle, repurpose, reduce. So ಯಾವುದು reuse is the right one, because there is a bottle, water bottle. Okay, after drinking the water, if you are not throwing that, ನೀವು ಥ್ರೋ ಮಾಡ್ತಿಲ್ಲ ಅಂತ ಹೇಳಿದ್ರೆ, you can use it again and again just by storing the water. Are you deforming that? ನಾವು ಅದನ್ನು ಡಿಫಾರ್ಮ್ ಮಾಡ್ತಾ ಇದೀವಾ, ಚೇಂಜ್ ಮಾಡ್ತಾ ಇದೀವ ಶೇಪ್ ಅನ್ನ? ಇಲ್ಲ. ಸೊ ದಟ್ ಈಸ್ ಕಾಲ್ಡ್ ರೀಯೂಸ್. ರೀಸೈಕಲ್ ಅಲ್ಲಿ ಚೇಂಜ್ ಮಾಡಬೇಕಾಗತ್ತೆ, ರೀಪರ್ಪಸ್ ಅಲ್ಲಿ ಚೇಂಜ್ ಮಾಡಬೇಕಾಗತ್ತೆ, ಆರ್ಟಿಫ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ. ರೆಡ್ಯೂಸ್ ಅಲ್ಲಿ ಅಂದ್ರೆ ಯೂಸ್ ಮಾಡದೇ ಬೇಡ ಅಂತ, ಇದು ಆಪ್ಷನ್ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ರೀಯೂಸ್. The correct statement with respect to the biodegradable substance among the following is these substances are. Biodegradable substance ಅಂತ ಹೇಳಿದ್ರೆ ಏನು? These are the substances are the waste. ಅಕಸ್ಮಾತ್ biodegradable waste ಅಂತ ಕೇಳಿದ್ರೆ. Okay, so organisms, substances which can easily broken down by the microbial activity or biological methods. ಈಸಿಯಾಗಿ ಡಿಕಂಪೋಸ್ ಆಗುತ್ತೆ, ಮೈಕ್ರೋಬ್ಸ್ ಗಳಿಂದ ಡಿಕಂಪೋಸ್ ಆಗುತ್ತೆ, ಡಿಗ್ರೇಡ್ ಆಗುತ್ತೆ ಅಂತ. ರಿಮೈನ್ ಇನರ್ಟ್ ಅಂದ್ರೆ
ನೇಚರಲ್ಲಿ ಹಾಗೆ ಇನರ್ಟ್ ಆಗಿ ತಟಸ್ಥವಾಗಿ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ನೋ, ಹಾಗೆ ಉಳ್ಕೊಳ್ಳಲ್ಲ. ಆರ್ಮ್ ವೇರಿಯಸ್ ಆರ್ಗ್ಯಾನಿಸಮ್ಸ್, ಇದು ಆರ್ಗ್ಯಾನಿಸಮ್ಸ್ಗಳನ್ನ ಹಾರ್ಮ್ ಮಾಡಲ್ಲ. ಓಕೆ, ಅದು ಡಿಕಂಪೋಸ್ ಆಗುತ್ತೆ. ಇನ್ಕ್ರೀಸ್ ದ ಡೆನ್ಸಿಟಿ ಆಫ್ ಹಾರ್ಮ್ಫುಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಇನ್ ಡಿಫರೆಂಟ್ ಟ್ರಾಫಿಕ್ ಲೆವೆಲ್. ನೋ, ಈ ಪ್ರಾಸೆಸ್ಗೆ ನಾವು DDT ಅಲ್ಲಿ ಎಕ್ಸಾಂಪಲ್ ಕೊಡ್ತೀವಿ, ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳ್ಬೋದು. ಅಂಡರ್ಗೋ ರೀಸೈಕ್ಲಿಂಗ್ ನ್ಯಾಚುರಲಿ ಇನ್ ದ ಎನ್ವೈರನ್ಮೆಂಟ್. ಎಸ್, undergo recycling naturally means they are decomposed by breakdown by the microorganisms or microbial activity. Okay, so that you can give, so option D as the right one. Next question is here. The material that changes slowly their form and nature are yaudu anta. Used to use peels of vegetables, waste papers, plants, fibers. Yaudu material that changes slowly their form and nature are ಯಾವ್ದು ಇರುತ್ತೆ? ಸೊ peels of vegetables. ಸೊ ಗೊತ್ತಾಗುತ್ತೆ ಯಾವ ತರ ಚೇಂಜ್ ಆಗುತ್ತೆ ಅಂತ. By constructing the Kārdīns check dam in the level terrain is. ಸೊ ಕಾರ್ಡಿನ್ ಡ್ಯಾಮ್ಸ್ ಅನ್ನ ಹಾಕೋದ್ರಿಂದ ಏನಾಗುತ್ತೆ ನಿಮ್ಗೆ ಗೊತ್ತು, ಡ್ಯಾಮ್ಸ್ ಮತ್ತೆ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಿ ಏನಾಗ್ತಾ ಇದೆ ಅಂತ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಆನ್ಸರ್ ಮಾಡ್ಬೋದು ಇದಕ್ಕೆ. So underground water level decreases. We are not using for the decreasing order. Underground water level increases. ಜಾಸ್ತಿ ಆಗುತ್ತೆ. Vegetation in the nearby areas destroyed ಆಗಲ್ಲ. Underground water gets polluted. No. So the answer is option B. Next. Algae, small insects, large insects, small fish, large fish, human beings. So the arrangement of trophic level, this food chain are in the. ಎಲ್ಲಿರುತ್ತೆ ಇದು ಅಂತ. Increasing order of the energy availability. No, energy availability goes on decreases. ಕಡಿಮೆ ಆಗ್ತಾ ಇರುತ್ತೆ. Increasing order of the both energy availability. No, energy availability ಆಗೋದೇ ಇಲ್ಲ. Increasing order of the storage of harmful chemical substances, correct. And decreased order of the both energy and the availability of harmful substances increase. Actually, this is called biomagnification. In this case ಏನಾಗುತ್ತೆ ಅಂತ ಹೇಳಿದ್ರೆ, harmful substances will accumulate in the trophic level and goes on increases in the successive trophic level. ಹೋಗ್ತಾ ಜಾಸ್ತಿ ಆಗುತ್ತೆ. This phenomenon is commonly known as biomagnification and example DDT. So, availability of the energy goes on decreases. Energy kadime aagta irutte. But the accumulation of the harmful substances goes on increases. So, option C is the right one for this question. Yes. So, ನಾವು ಎಲ್ಲ ಟಾಪಿಕ್ ಅನ್ನ ಕವರ್ ಮಾಡಿದೀವಿ ಇವಾಗ. ಅಂದ್ರೆ ಇರೋ 6 ಚಾಪ್ಟರ್ಗಳಲ್ಲಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಟಚ್ ಮಾಡಿದೀವಿ. ಐ ಹೋಪ್ ದಟ್ ಸೊ. ಅಂಡ್ ಅದ್ರ ಜೊತೆಗೆ ಸ್ವಲ್ಪ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು ಕೂಡ 1 or 2 ಮಾರ್ಕ್ಸ್ಗೆ ತಿಳ್ಕೊಂಡಿದೀವಿ. ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಲ್ವಾ, ಅಂದ್ರೆ ಫಾರ್ ಯುವರ್ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ಗಳಿಗೆ ಯಾವ ಥರ ಆನ್ಸರ್ ಮಾಡಬೇಕು ಅಂತ. ಸೊ ಫಾರ್ ದಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಒನ್ ಮೋರ್ ವಿಡಿಯೋ ಆ್ಯಂಡ್ ಜಸ್ಟ್ ವೇಟ್ ಫಾರ್ ಇಟ್. ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.